ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಹಾಲ್ ಕಲ್ಪಡ ಮಲೆಯ ತಣ್ಣೆಲಲ್ಲಿರುವಂತಹ ಸುಂದರ ವನಸಿರಿಯ ನಡುವೆ ಕಂಗೊಳಿಸುವಂತಹ ಊರು ಕಲ್ಪಡ ಕೊಡಿಯಾಲ. ಬಂಧುಗಳೇ, ಕಲ್ಪಡ ಕೊಡಿಯಾಲದ ಕನಸಿನ ಒಂದು ಸಂಸ್ಥೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕೊಡಿಯಾಲ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಕನಸಿನೊಂದಿಗೆ ಯುವ ಮನಸ್ಸುಗಳನ್ನ ಒಂದುಗೂಡಿಸಿಕೊಂಡು ಅದ್ಭುತವಾಗಿ ಹಲವು ವರುಷಗಳಿಂದ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಾ ರಾಷ್ಟ್ರ ಮಟ್ಟದಲ್ಲಿ ಮೆರುಗನ್ನ ನೀಡುವಂತ ಒಂದು ಅದ್ಭುತ ಕಾರ್ಯಕ್ರಮವನ್ನ ದುಮುಕು ನೀನು ಸಮುದ್ರದಾಳಕ್ಕೆ ನಿನಗೆ ಮುತ್ತು ರತ್ನಗಳು ಸಿಗಬಹುದು, ಸುರಕ್ಷಿತವಾಗಿರಬೇಕೆಂದು ಅಲ್ಲಾಡದೆ ಕುಂತಲ್ಲೇ ಕುಳಿತರೆ ದಂಡೆಯ ಮರಳಷ್ಟೇ ನಿನ್ನ ಪಾಲಿಗೆ ಎಂಬ ನುಡಿಯನ್ನು ಆದರ್ಶವಾಗಿಟ್ಟುಕೊಂಡು ಕೆಚ್ಚೆ ಇದೆಯಿಂದ ಛಳದಿಂದ ಮುನ್ನುಗ್ಗಿಕೊಂಡು ಬಹಳ ಅದ್ಭುತವಾದಂತಹ ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ನಮ್ಮ ಕಾಣಿಯೂರಿನ ಹೃದಯ ಭಾಗದಲ್ಲಿ ಈ ದಿವಸ ಹಗಲು ಮತ್ತು ರಾತ್ರಿ ಪ್ರೌಢಶಾಲಾ ಬಾಲಕ ಹಾಗೂ ಬಾಲಕಿಯರ ವಿಭಾಗ ಜೊತೆಯಲ್ಲಿ 65 ಕೆಜಿ ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟದ ಜೊತೆಗೆ ದೇಶದ ಅತ್ಯುನ್ನತ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅದ್ಭುತ ಸಭಾ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದೆ. ಇದೀಗ ಸಂಜೆಯ ಸಭಾ ಕಾರ್ಯಕ್ರಮವನ್ನ ಆರಂಭಿಸುವಂತಹ ಹೊತ್ತು ವೇದಿಕೆಗೆ ಗಣ್ಯಮಾನ್ಯರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟಕರು ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು ಇವರನ್ನ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಬೇಕಾಗಿ ಸುಬ್ರಹ್ಮಣ್ಯ ಕೆಎಂ ಅಧ್ಯಕ್ಷರು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡಗುಡಿಯಲ್ಲ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ರಾಷ್ಟ್ರ ಕಂಡಂತಹ ಅಪ್ರತಿಮ ಶ್ರೇಷ್ಠ ಕಬಡ್ಡಿ ಆಟಗಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಸಿ ಹೊನ್ನಪ್ಪ ಇವರನ್ನ ಗೌರವಪೂರ್ವಕವಾಗಿ ಜೋರಾದ ಚಪ್ಪಾಳೆ ಮೂಲಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ನಮ್ಮೂರ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ಇರತಕ್ಕಂತ ಶ್ರೀ ಪುರುಷೋತ್ತಮ ಪೂಜಾರಿ ಮಂಗಳೂರು ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ಕುದ್ರಳ್ಳಿ ಗೋಕರ್ಣಾಥೇಶ್ವರ ಕಾಲೇಜ್ ಮಂಗಳೂರು ಇವರನ್ನ ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಎನ್ ಮನ್ಮಥ ನಿರ್ದೇಶಕರು SCDCC ಬ್ಯಾಂಕ್ ಮಂಗಳೂರು, ಶ್ರೀ PC ಜಯರಾಮ್ ಅಧ್ಯಕ್ಷರು ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ, ಶ್ರೀ ಜಯಸೂರ್ಯ ಮಾದೋಡಿ ಸಂಚಾಲಕರು ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು. ಇನ್ನಿರುವರು ಅತಿಥಿಗಳು ನಮ್ಮನ್ನ ಸೇರಿಕೊಳ್ಳಿಕ್ಕಿದ್ದಾರೆ. ಮೋಹನ್ ಗೌಡ ಇಡ್ಯಡ್ಕ ವಕೀಲರು ಬೆಂಗಳೂರು ಹಾಗೂ ಪ್ರದೀಪ್ ಆರ್ ಗೌಡ ಅಧ್ಯಕ್ಷರು ಶ್ರೀ ಕ್ಷೇತ್ರ ದೈಪಿಲ ಸೇವಾ ಪ್ರತಿಷ್ಠಾನ. ಶ್ರೀ SC ವಸಂತ್ ಸರ್ ನಮ್ಮೊಂದಿಗೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಅಧ್ಯಕ್ಷರು ಕ್ರೀಡಾ ಭಾರತಿ ಸುಳ್ಯ. ಶ್ರೀ ಹರ್ಷನ್ ಕೆಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಡಿಯಾಲ. ಶ್ರೀ ಪ್ರವೀಣ್ ಕುಮಾರ್ ಸಿವಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಡಿಯಾಲ. ಸಂತೋಷ್ ರೈ ಉಪವಲಯ ಅರಣ್ಯಾಧಿಕಾರಿಗಳು ಬಲ್ಪವಲಯ. ಶ್ರೀನಾಥ್ ರೈ ಬಾಳಿಲ ಅಧ್ಯಕ್ಷರು STMC ಬೆಳ್ಳಾರೆ. ಶ್ರೀ ಹರೀಶ್ ಪೈಕ ಕಟೀಲು. ಅದೇ ರೀತಿ ಶ್ರೀ ಮಾಧವ್ ಬಿಕೆ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ನ ಅಧ್ಯಕ್ಷರು, ಜೊತೆಯಲ್ಲಿ ಶ್ರೀ ಪುಟ್ಟನಗೌಡ ಮುಗರಂಜ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು ಇದರ ಅಧ್ಯಕ್ಷರನ್ನ ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ.
ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಗಣ್ಯಮಾನ್ಯರ ಅನೇಕರು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಸಭಾ ಈ ಒಂದು ಕ್ರೀಡಾಕೂಟವನ್ನ ವೀಕ್ಷಿಸ್ತಾ ಪ್ರೇಕ್ಷಕ ಬಂಧುಗಳು, ಊರಿನ ಪರ ಊರಿನ ಕ್ರೀಡಾಭಿಮಾನಿಗಳೆಲ್ಲ ನಮ್ಮೊಂದಿಗಿದ್ದೀರಿ. ತಮ್ಮೆಲ್ಲರ ಇರುವಿಕೆಯನ್ನ ಗೌರವಪೂರ್ವಕವಾಗಿ ನಾವು ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ನಮ್ಮೊಂದಿಗಿದ್ದೀರಿ. ತಮ್ಮನ್ನೆಲ್ಲ ಗುರುತಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದವರು ನಮ್ಮೊಂದಿಗಿದ್ದೀರಿ. ತಮ್ಮನ್ನ ಕೂಡ ಗೌರವಿಸಿ ಗುರುತಿಸಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ನಮ್ಮ ಟ್ರಸ್ಟಿನ ಸದಸ್ಯರಾಗಿರತಕ್ಕಂಥ ಶ್ರೀ ಕೇಶವ್ ಕೆಪಿ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೈವದೇವರುಗಳನ್ನು ಮನಸಾರೆ ವಂದಿಸುತ್ತಾ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ ತಾಲೂಕು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ ತಾಲೂಕು ಇದರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕಿಯರ ಹಾಗೂ ಪುರುಷರ 65 kg ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಇದರ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಸಾರ್ವಜನಿಕ ಜೀವನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶ್ರೀ ಸುಬ್ರಹ್ಮಣ್ಯ KM ಇವರನ್ನು ನಮ್ಮ ಟ್ರಸ್ಟಿನ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಜನರ ಪರವಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಟ್ರಸ್ಟ್ನ ಹೆಮ್ಮೆಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಮೂಲ ರೂವಾರಿಗಳು, ಎಲ್ಲ ಯುವಕರನ್ನ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮ ಸಂಘಟಿಸಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಶ್ರೀ ಸುಬ್ರಹ್ಮಣ್ಯ KM ಇವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ದಿನೇಶ್ ಆಚಾರ್ಯ ಬಾಚೋಡಿ ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ತುಂಬ ಸಹಕಾರವನ್ನು ನೀಡುತ್ತಾ ನಮ್ಮೊಂದಿಗೆ ಸದಾ ಇರುವ ಶ್ರೀ ಶ್ರೀನಿಧಿ ಆಚಾರ್ಯ, ಮ್ಯಾನೇಜರ್ ಕಾಣಿಯೂರು ರಾಮತೀರ್ಥ ಮಠ ಇವರನ್ನು ನಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ನವೀನ್ ಖಂಡಿಗ ಇವರು ಪುಷ್ಪವನ್ನ ನೀಡಿ, ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಶ್ರೀನಿಧಿ ಆಚಾರ್ಯ, ಮ್ಯಾನೇಜರ್ ಕಾಣಿಯೂರು ರಾಮತೀರ್ಥ ಮಠ ನಮ್ಮ ಒಂದು ಪಂದ್ಯಾಟದ ಆಯೋಜನೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವವರು, ಆಧಾರದ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ವಿಜೇತರು, ಅರ್ಜುನ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ರಾಜ್ಯದ ಹೆಮ್ಮೆಯ ಕಬಡ್ಡಿ ಆಟಗಾರ ಡಾಕ್ಟರ್ ಸಿ ಹೊನ್ನಪ್ಪ ಇವರನ್ನು ತಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ಸೇರಿರುವ ಸಮಸ್ತ ಕಾಣಿಯೂರಿನ ಜನತೆಯ ಪರವಾಗಿ ತುಂಬ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಅಶ್ವಿನ್ ಕುಮಾರ್ ನಟೀತ್ಲು ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗೌರವದ ಸಂಕೇತವಾದಂತಹ ಗುಲಾಬಿ ಹೂವನ್ನ ನೀಡುವುದರ ಮೂಲಕ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ನಮ್ಮೂರ ರತ್ನ ಪ್ರಶಸ್ತಿ ಸ್ವೀಕರಿಸಲಿರುವ ಶ್ರೀ ಪುರುಷೋತ್ತಮ ಪೂಜಾರಿ, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು, ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ಇವರನ್ನು ನಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಜನರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಿತಿನ್ ಕತ್ರಿ ಇವರು ಗೌರವಾನ್ವಿತರು, ಹಲವಾರು ವಿದ್ಯಾರ್ಥಿಗಳನ್ನ ಕ್ರೀಡಾ ಕ್ಷೇತ್ರಕ್ಕೆ ನೀಡಿರುವಂತಹ ಕ್ರೀಡಾ ಕ್ಷೇತ್ರದ ದ್ರೋಣಾಚಾರ್ಯ ಶಿಕ್ಷಕರು ಪುರುಷೋತ್ತಮ ಪೂಜಾರಿ ಇವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ SN ಮನ್ಮಥ, ನಿರ್ದೇಶಕರು SCDCC ಬ್ಯಾಂಕ್ ಮಂಗಳೂರು ಇವರು ತಮ್ಮೊಂದಿಗಿದ್ದಾರೆ. ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಆನಂದಗೌಡ ಕಲ್ಪಡ ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಶ್ರೀ PC ಜಯರಾಮ್ ಅಧ್ಯಕ್ಷರು, ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಸುಳ್ಯ. ಸರ್, ತಾವು ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ನಮ್ಮ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಬಾಲಕೃಷ್ಣ ಪೋಳಾಜೆ ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಜಯಸೂರ್ಯ ರೈ ಮಾದೋಡಿ, ಸಂಚಾಲಕರು, ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ, ಕಾಣಿಯೂರು. ಸರ್, ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಮೋಹನ್ ಕೇಟಿ ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಗತಿ ವಿದ್ಯಾಸಂಸ್ಥೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತೆ ಮಾಡಿರತಕ್ಕಂಥ ಅಪ್ರತಿಮ ಸಂಘಟಕ ಜಯಸೂರ್ಯ ರೈ ಮಾದೋಡಿ ಇವರಿಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ AC ವಸಂತ್ ಸರ್, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು, ಕ್ರೀಡಾ ಭಾರತಿ ಸುಳ್ಯ ತಾಲೂಕು ಘಟಕ. ಇವರನ್ನು ಸಹ ಬಹಳ ಪ್ರೀತಿಯಿಂದ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಪದ್ಮನಾಭ ಗುತ್ತು ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆದರದ ಸ್ವಾಗತ ಸರ್ ತಮಗೆ. ಇನ್ನೋರ್ವರು ನಮ್ಮವರೇ ಆದ ಶ್ರೀ ಹರ್ಷನ್ KT ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕೊಡಿಯಾಲ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಯಜ್ಞೇಶ್ ಕಲ್ಪಡ ಇವರು ಸ್ವಾಗತಿಸಬೇಕು. ಕುಡಿಯಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಟ್ರಸ್ಟ್ನ ಹೆಮ್ಮೆಯ ಸದಸ್ಯರನ್ನುವಂತಹ ಹೆಮ್ಮೆ ನಮ್ಮದು. ಯುವಕರ ಮುಂದೆ ಬಂದು ಸಮಾಜದಲ್ಲಿ ಚುಕ್ಕಾಣಿಯನ್ನ ನಾಯಕತ್ವವನ್ನು ಹಿಡಿದಾಗ ಸಮಾಜದ ಪರಿವರ್ತನೆ ಖಂಡಿತವಾಗಿಯೂ ಸಾಧ್ಯ. ಹರ್ಷನ್ ರವರಲ್ಲಿ ಉತ್ತಮ ನಾಯಕತ್ವ ಗುಣ ಇದೆ. ತಮ್ಮನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. BK ಮಾಧವ ಸರ್, ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು. ಸರ್, ತಾವು ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಮನೋಹರ್ ಕೆ ಇವರು BK ಮಾಧವ ಸರ್ ಅವರನ್ನ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿವೃತ್ತ ಯುವಜನ ಕ್ರೀಡಾಧಿಕಾರಿಗಳು, 10 ಹಲವು ಕಾರ್ಯಕ್ರಮದ ಸಂಘಟಕರು, ಅತ್ಯುತ್ತಮ ಕೋಚ್ ಆಗಿ ಹೆಸರನ್ನ ಗಳಿಸಿರುವವರು. ಆದರದ ಸ್ವಾಗತ ಸರ್ ತಮಗೆ. ಇನ್ನೋರ್ವರು ಶ್ರೀ ಶ್ರೀನಾಥ್ ರೈ ಬಾಳಿಲ, ಅಧ್ಯಕ್ಷರು, SDMC KPS ಬೆಳ್ಳಾರೆ. ಸರ್, ತಾವು ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ರಮೇಶ್ ಕಲ್ಪಡ ಇವರು ಗುಲಾಬಿ ಹೂವನ್ನ ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನೋರ್ವರು ಒಬ್ಬ ಯಶಸ್ವಿ ಸಂಘಟಕ ಶ್ರೀ ಹರೀಶ್ ಕಟೇಲು ಪೈಕ, ಅಧ್ಯಕ್ಷರು, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು. ಸರ್, ತಾವು ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ನವೀನ್ ಕೊಡಂಗಿರಿ ಇವರು ಹರೀಶ್ ಬೈಕ ಕಟೀಲ್ ಇವರನ್ನ ಸ್ವಾಗತಿಸಬೇಕು. ಲಕ್ಷಾಂತರ ರೂಪಾಯಿಗಳನ್ನ ಬಡವರಿಗೆ ನೀಡುವಂತಹ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಗೌರವಾನ್ವಿತ ಅಧ್ಯಕ್ಷರು, ಅತ್ಯುತ್ತಮ ಸಂಘಟಕ, ಕಟೀಲಿನಲ್ಲಿ ನಮ್ಮೂರಿನ ಹೆಸರನ್ನ ಬೆಳಗಿಸಿರುವ ಹರೀಶ್ ಬೈಕ ಕಟೀಲ್ ಇವರಿಗೆ ಆದರದ ಸ್ವಾಗತ. ಇನ್ನೋರ್ವರು ಲಕ್ಷ್ಮೀನರಸಿಂಹ ಭಜನಾ ಮಂಡಳಿ ರಿಜಿಸ್ಟರ್ ಕಾಣಿಯೂರು, ಇದರ ಅಧ್ಯಕ್ಷರು ಪುಟ್ಟನಗೌಡ ಮುಗರಂಜ. ಸರ್, ತಾವು ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಭಾಸ್ಕರ್ ತೋಟ ಇವರು ಗುಲಾಬಿ ಹೂವನ್ನ ನೀಡುವುದರ ಮೂಲಕ ಶ್ರೀ ಪುಟ್ಟನಗೌಡ ಮುಗರಂಜ ಇವರನ್ನ ಸ್ವಾಗತಿಸಬೇಕು. ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು ಸುವರ್ಣ ಮಹೋತ್ಸವ ಆಚರಣೆಯಲ್ಲಿರುವಂತಹ ಸಂಘಟನೆ. ಆದರದ ಸ್ವಾಗತ ತಮಗೆ ಸರ್. ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ಪತ್ರಕರ್ತ ಮಿತ್ರರು, ತೀರ್ಪುಗಾರರು, ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗ, ಕಾಣಿಯೂರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿರುವ ಸಮಸ್ತ ಜನಸ್ತೋಮವನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಸ್ವಾಗತ ಭಾಷೆಗೆ ಅನ್ನೋಕ್ಕೆ ಅಂತಿಮ ವಿರಾಮ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ವೇದಿಕೆಯ ಮುಂದಿರುವ ಎಲ್ಲ ಗಣ್ಯಮಾನ್ಯರನ್ನ ಸೇರಿರ್ತಕ್ಕಂಥ ಸಹೃದಯರಿ ಎಲ್ಲ ಅಭಿಮಾನಿಗಳನ್ನ, ಕ್ರೀಡಾಭಿಮಾನಿಗಳನ್ನ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆ ಶಾಲು ಹೊದಿಸಿ ಗೌರವ ಸ್ವಾಗತವನ್ನ ಕೋರಬೇಕಾಗಿ ಶ್ರೀ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಗೌರವಾಧಾರದ ಸ್ವಾಗತ ಡಾಕ್ಟರ್ ಸಿ ಹೊನ್ನಪ್ಪಗೌಡ ಅರ್ಜುನ ಪ್ರಶಸ್ತಿ ಪುರಸ್ಕೃತರಿಗೆ. ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರತಕ್ಕಂಥ ಶ್ರೀ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಕಾಣಿಯೂರು ರಾಮತೀರ್ಥ ಮಠ, ಶ್ರೀ ಎಸ್ ಎನ್ ಮನ್ಮಥ ನಿರ್ದೇಶಕರು, SCDCC ಬ್ಯಾಂಕ್ ಮಂಗಳೂರು, ಶ್ರೀ PC ಜಯರಾಮ್ ಅಧ್ಯಕ್ಷರು, ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ, ಶ್ರೀ ಹರ್ಷನ್ ಕೆಟಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕುಡಿಯಾಲ, ಶ್ರೀ ಎಸ್ ಸಿ ವಸಂತ್ ಸರ್ ಅವರಿಗೆ, ಶ್ರೀನಾಥ್ ರೈಬಾಳಿಲ ಅಧ್ಯಕ್ಷರು, KPS ಬೆಳ್ಳಾರೆ, ಶ್ರೀ BK ಮಾಧವರು ವೇದಿಕೆಯ ಎರಡನೇ ಸಾಲಿನಲ್ಲಿ ಆಸೀನರಾಗಿರತಕ್ಕಂತಹ ಪುಟ್ಟಣ್ಣಗೌಡ ಮಗರಂಜ, ಹರೀಶ್ ಪೈಕ ಕಟೀಲು, ಇದೀಗ ದೀಪ ಪ್ರಜ್ವಲನೆಯ ಮೂಲಕವಾಗಿ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ. ಮತ್ತೆ 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಿಗಿದೆ. ಅದ್ಧೂರಿಯ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ದೀಪ ಪ್ರಜ್ವಲನೆಯ ಮೂಲಕವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಬೇಕಾಗಿ ಶ್ರೀ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು, ಇವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡುತ್ತಾ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರು ಇದಕ್ಕೆ ಸಾಕ್ಷಿಯಾಗಬೇಕು, ಕೈ ಜೋಡಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಭರವಸೆಗೆ ಮತ್ತೊಂದು ಹೆಸರೇ ಬೆಳಕು. ಕತ್ತಲನೆಯನ್ನ ಓಡಿಸಿ, ಅನಿಷ್ಟಗಳನ್ನ, ಅಧೈರ್ಯವನ್ನ ಓಡಿಸಿ, ಛಲದಿಂದ ಮುನ್ನುಗ್ಗುವಂತಹ, ಧೈರ್ಯವನ್ನ ನೀಡುವಂತಹ ಬೆಳಕು ಎಲ್ಲೆಡೆ ಪಸರಿಸಲಿ. ಕಲ್ಪಡ ಕುಡಿಯಾಲದ ಗ್ರಾಮದ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಆಶಿಸಿರುವಂತಹ ಎಲ್ಲ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಮೂಡಿ ಬರಲಿ. ಕಾಣಿಯೂರಿನ ಕಿರೀಟಕ್ಕೆ ಮತ್ತೊಂದು ಮೆರುಗಾಗಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಮೂಡಿ ಬರಲಿ. ಸುಳ್ಯದ ಭಾಗಕ್ಕೆ ಈ ಗ್ರಾಮ ಇದ್ದರೂ ಕೂಡ ನಮ್ಮ ಕಾಣಿಯೂರು, ಕಡಬ, ಪುತ್ತೂರು ಈ ಭಾಗದಲ್ಲಿ ಪರಿಚಿತವಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ಅದ್ವಿತೀಯ ಸಂಘಟನೆಯಾಗಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಮೂಡಿ ಬರಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ವೇದಿಕೆಯಲ್ಲಿರತಕ್ಕಂಥ ಗಣ್ಯರು ದೀಪ ಪ್ರಜ್ವಲನೆಯ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ. ಓರ್ವ ಅತ್ಯದ್ಭುತ ಕ್ರೀಡಾಪಟುವಾಗಿ ಸುಬ್ರಹ್ಮಣ್ಯರವರು ಈ ಒಂದು ಸಂಘಟನೆಯ ಮೂಲಕವಾಗಿ ಎಲ್ಲ ಯುವಕರನ್ನ ಸೇರಿಸಿಕೊಂಡು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಸಾಧಕರಿಗೆ ಅವಕಾಶಗಳು ಸಿಗಬೇಕು. ನಮ್ಮ ಮಕ್ಕಳು ಕೂಡ ವಿಭಿನ್ನವಾಗಿ, ವಿಶಾಲವಾಗಿ, ಅದ್ವಿತೀಯವಾಗಿ ಯೋಚನೆಗಳನ್ನ ಮಾಡುತ್ತಾ ಮುಂದೊಂದು ದಿವಸ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ವಿಶೇಷ ಮೆರುಗಾಗಿ ಈ ವರ್ಷದ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮೂರಿಗೆ ಆಗಮಿಸಿದ್ದಾರೆ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಆಗಿರತಕ್ಕಂಥ ಪ್ರಪ್ರಥಮ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಸಿ ಹೊನ್ನಪ್ಪ ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನ ಇದೀಗ ವೇದಿಕೆಯಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸುವಂತಹ ಕಾರ್ಯಕ್ರಮ. ಇವರಿಗೆ ಗೌರವ ಅನ್ನುವಂಥದ್ದು ಇಲ್ಲಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನೀಡುವಂತಹ ಪ್ರೇರಣೆ ಅನ್ನುವಂತಹ ಮಾತುಗಳನ್ನ ಹೇಳುತ್ತಾ, ಸರ್ ನಮ್ಮೊಂದಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನ ನೀಡಿದೆ. ಹೊಸ ಚೈತನ್ಯ ಈ ಭಾಗದಲ್ಲಿರುವಂತಹ ಕ್ರೀಡಾಪಟುಗಳಲ್ಲಿದೆ. ನಿಮ್ಮ ಪ್ರೋತ್ಸಾಹ ನುಡಿಗಳನ್ನ ನಾವು ಕೇಳುವವರಿದ್ದೇವೆ.
ಅದಕ್ಕಿಂತ ಮೊದಲಾಗಿ ತಾವು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನೀಡುವಂತಹ ಗೌರವ ಸನ್ಮಾನವನ್ನ ಈ ವೇದಿಕೆಯಿಂದ ಸ್ವೀಕರಿಸಿಕೊಳ್ಳಬೇಕಾಗಿ ವೇದಿಕೆಯಲ್ಲಿರುವ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರ ಪರವಾಗಿ ತಮ್ಮಲ್ಲಿ ಗೌರವಪೂರ್ವಕ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ಡಾಕ್ಟರ್ ಸಿ ಹೊನ್ನಪ್ಪ ಇವರಿಗೆ ಕಬಡ್ಡಿ ಆಟದ ಸಾಧನೆಗಾಗಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನಮ್ಮೂರ ರತ್ನ ಅನ್ನುವ ಬಿರುದಿನೊಂದಿಗೆ ಗೌರವದ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಇಂದು ನಮ್ಮೂರಿಗೆ ಬಂದಿದ್ದೀರಿ ಸರ್, ನಮ್ಮೂರ ರತ್ನವಾಗಿ ನಿಮ್ಮನ್ನ ನಾವು ಗುರುತಿಸಲಿಕ್ಕೆ ಸಂತಸ ಪಡ್ತಾ ಇದ್ದೇವೆ. ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ಗೌರವಪೂರ್ವಕವಾಗಿ ಪ್ರದಾನ ಮಾಡುತ್ತಾ ಗೌರವಾನ್ವಿತರೆ. ಕಬಡ್ಡಿ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಪ್ರಥಮ ಅರ್ಜುನ ಪ್ರಶಸ್ತಿಯನ್ನ ತಂದವರಿವರು. ಇದನ್ನ ದೊರಕಿಸಿಕೊಟ್ಟು ಇತಿಹಾಸ ನಿರ್ಮಿಸಿರುವವರು ಬೆಂಗಳೂರಿನ ಮತ್ತಿಕೆರೆಯ ಬೃಂದಾವನ್ ನಗರದ ಶ್ರೀಮತಿ ಗಂಗಮ್ಮ ಮತ್ತು ಚೆನ್ನತಿಮ್ಮಯ್ಯ ದಂಪತಿಗಳ ಪುತ್ರರಾಗಿ 14/5/1973 ಜನಿಸಿರುತ್ತೀರಿ. ಎಳೆ ವಯಸ್ಸಿನಲ್ಲಿ ವಿದ್ಯಾಭ್ಯಾಸದೊಂದಿಗೆ ಕಬಡ್ಡಿ ಆಟದಲ್ಲಿ ಆಸಕ್ತಿ ಹೊಂದಿ ತಮ್ಮ ಅಣ್ಣನಾಗಿರತಕ್ಕಂತಹ ಸಿ ಗೋವಿಂದರಾಜ್ ಇವರಿಂದ ಕಬಡ್ಡಿ ಆಟಗಾರರಾಗಿ ಅಣ್ಣನ ಕಬಡ್ಡಿ ಆಟವನ್ನು ನೋಡಿ ಪ್ರೇರಿತರಾಗಿ ಎಳೆ ವಯಸ್ಸಿನಲ್ಲಿ ಆಡಲು ಪ್ರಾರಂಭಿಸಿ ಬೆಂಗಳೂರು ಮಾರುತಿ ಕಬಡ್ಡಿ ಕ್ಲಬ್ನ ಮುಖಾಂತರ ಅತ್ಯುತ್ತಮ ಕಬಡ್ಡಿ ಆಟಗಾರನಾಗಿ ಹೊರಹೊಮ್ಮಿದ್ದೀರಿ. ಶ್ರದ್ಧೆ, ಬದ್ಧತೆ, ತ್ಯಾಗ, ಕಠಿಣ ಪರಿಶ್ರಮದಿಂದ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಅತ್ಯುತ್ತಮ ಭಾರತೀಯ ಕಬಡ್ಡಿ ಆಟಗಾರನಾಗಿ ರೂಪುಗೊಂಡಿದ್ದೀರಿ. 1998ರಲ್ಲಿ ಬ್ಯಾಂಕಾಕ್ ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತೀಯ ಕಬಡ್ಡಿ ತಂಡದ ಉಪನಾಯಕನಾಗಿ ಭಾರತಕ್ಕೆ ಚಿನ್ನದ ಪದಕವನ್ನ ಗೆದ್ದುಕೊಟ್ಟಿದ್ದೀರಿ. ಏಷ್ಯನ್ ಗೇಮ್ಸ್ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿರುವ ನಿಮ್ಮ ಸಾಧನೆ ಐತಿಹಾಸಿಕ, ಅವಿಸ್ಮರಣೀಯ. ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಭಾರತ ತಂಡದ ಉಪನಾಯಕನಾಗಿ ನಂತರ ನಾಯಕನಾಗಿ ಭಾರತ ತಂಡವನ್ನ ಮುನ್ನಡೆಸಿ 1995ರಲ್ಲಿ ಮದ್ರಾಸ್, 98ರಲ್ಲಿ ಬ್ಯಾಂಕಾಕ್, 1999ರಲ್ಲಿ ಕಾಠ್ಮಂಡು, 2000ರಲ್ಲಿ ಕೊಲಂಬೋ, 2001ರಲ್ಲಿ ಬ್ಯಾಂಕಾಕ್, 2003ರಲ್ಲಿ ಇರಾನ್ ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿ 6 ಬಾರಿ ಚಿನ್ನದ ಪದಕವನ್ನ ನಮ್ಮ ಭಾರತ ದೇಶಕ್ಕೆ ತಂದಿರತಕ್ಕಂತ ಹೆಮ್ಮೆ ತಮ್ಮದು. ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ 1990ರಲ್ಲಿ ವಿಜಯವಾಡದಲ್ಲಿ ಜರುಗಿದ 39ನೇ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಿಂದ 2004ರ ಹರಿಯಾಣದ ಕುರುಕ್ಷೇತ್ರದಲ್ಲಿ ಜರುಗಿದ 52ನೇ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನವರೆಗೆ ಸತತ 14 ಬಾರಿ ಕರ್ನಾಟಕ ರಾಜ್ಯ ತಂಡದ ಕಬಡ್ಡಿ ಆಟಗಾರನಾಗಿ ಕಬಡ್ಡಿ ತಂಡದ ನಾಯಕನಾಗಿ ಪ್ರತಿನಿಧಿಸಿ 4 ಬಾರಿ ಚಿನ್ನ, 2 ಬಾರಿ ಬೆಳ್ಳಿ ಪದಕ ಪಡೆದಿರುವುದಲ್ಲದೆ ಭಾರತೀಯ ಒಲಿಂಪಿಕ್ಸ್ ಆಟಗಾರನಾಗಿ ಗುರುತಿಸಿಕೊಂಡು ಭಾರತೀಯ ಒಲಿಂಪಿಕ್ಸ್ ಆಟಗಾರ ಎನ್ನುವಂತ ಖ್ಯಾತಿಯನ್ನ ಪಡೆದಿದ್ದೀರಿ. ನ್ಯಾಷನಲ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಸತತ 5 ಬಾರಿ ಭಾಗವಹಿಸಿ 2 ಬಾರಿ ಚಿನ್ನ, ಇಂಡಿಯನ್ ಫೆಡರೇಷನ್ ಕಪ್ ಕಬಡ್ಡಿ ಪಂದ್ಯಾಟದಲ್ಲಿ 7 ಬಾರಿ ಭಾಗವಹಿಸಿ 2 ಚಿನ್ನದ ಪದಕ, 1 ಬೆಳ್ಳಿ ಹಾಗೂ 1 ಕಂಚನ್ನ ಪಡೆದ ಹಿರಿಮೆ ತಮ್ಮದು. ನಿಮ್ಮ ಕಬಡ್ಡಿ ಕ್ಷೇತ್ರದ ಸಾಧನೆಗಾಗಿ ಹಲವು ಪ್ರಶಸ್ತಿಗಳು ಬಂದಿವೆ. ಭಾರತದಲ್ಲಿ ಕ್ರೀಡೆಗೆ ಕೊಡಮಾಡುವ ಅತ್ಯುತ್ತಮ ಪ್ರಶಸ್ತಿಗಳಲ್ಲಿ ಒಂದಾದ ಅರ್ಜುನ ಪ್ರಶಸ್ತಿಯನ್ನ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಪಡೆದಿದ್ದೀರಿ. ಕರ್ನಾಟಕ ಸರ್ಕಾರ ಕೊಡಮಾಡುವಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೀರಿ. ಏಕಲವ್ಯ ಪ್ರಶಸ್ತಿ, ಪ್ರತಿಭಾ ಭೂಷಣ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ ಪ್ರಶಸ್ತಿ, 2015ರಲ್ಲಿ ಗ್ಲೋಬಲ್ ಯೂನಿವರ್ಸಿಟಿ ಆಫ್ ಚಾಯ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಅನ್ನು ಗಳಿಸಿ ಇದೀಗ ಡಾಕ್ಟರ್ ಸಿ ಹೊನ್ನಪ್ಪ ಗೌಡ ಎಂಬ ಹೆಮ್ಮೆಯನ್ನ ಪಡೆದುಕೊಂಡಿದ್ದೀರಿ. ಕಬಡ್ಡಿ ಕ್ರೀಡೆಯಲ್ಲಿ 1990ರಿಂದ 2005ರ ತನಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದೀರ್ಘ 15 ವರ್ಷ ಕಬಡ್ಡಿ ಆಡಿ ತನ್ನದೇ ಆದ ಪ್ರಾಬಲ್ಯವನ್ನ ಮೆರೆದಿದ್ದೀರಿ. ಅದೇ ರೀತಿ ತಾನು ಬೆಳೆದ ಕಬಡ್ಡಿಯನ್ನು ಬೆಳೆಸಿದಂತ ಅಪರೂಪದ ಕಬಡ್ಡಿ ಸಾಧಕರಾಗಿ ಕರ್ನಾಟಕದ ಇತಿಹಾಸದಲ್ಲಿ ಕಬಡ್ಡಿಗೆ ಮೊದಲ ಅರ್ಜುನ ಪ್ರಶಸ್ತಿಯನ್ನ ತಂದಂತ ಹಿರಿಮೆ ತಮ್ಮದು. ನಿಮ್ಮನ್ನ ನಮ್ಮೂರಿಗೆ ಕರೆಸಿಕೊಂಡಿದ್ದೇವೆ ಸರ್. ನಮ್ಮೂರ ರತ್ನ ಪ್ರಶಸ್ತಿಯನ್ನ ನೀಡಿ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ತಮಗಿರುವ ಪ್ರೀತಿ, ಅಪಾರ ಗೌರವ, ಶ್ರದ್ಧೆ, ತ್ಯಾಗ, ಪರಿಶ್ರಮ, ಸ್ಫೂರ್ತಿ, ಪ್ರೇರಣೆ ಇಂದು ಇಲ್ಲಿ ಸೇರಿರತಕ್ಕಂಥ ಎಲ್ಲರಿಗೆ ಆಗಲಿ ಅನ್ನುವ ಆಶಯದೊಂದಿಗೆ ಪತ್ನಿ ಶ್ರೀಮತಿ ದೀಪ್ತಿ ಹೊನ್ನಪ್ಪ ಇವರನ್ನ ಗುರುತಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪುತ್ರರಾದ ಅರ್ಜುನ್ ಹೊನ್ನಪ್ಪ, ನಕುಲ್ ಹೊನ್ನಪ್ಪ ಹಾಗೂ ಕುಟುಂಬದವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಜೋರಾದ ಚಪ್ಪಾಳೆ ಬರಲಿ. ಇಷ್ಟು ಸಾಧನೆ ಮಾಡಿರತಕ್ಕಂತ ಕಬಡ್ಡಿ ಆಟಗಾರರಿಗೆ ಕಬಡ್ಡಿ ಎನ್ನುವಂತಹ ಗ್ರಾಮೀಣ ಆಟದ ಮೂಲಕವಾಗಿ ತನ್ನ ಹೆಸರನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿಕೊಂಡು ಅದೆಷ್ಟೋ ಕ್ರೀಡಾಪಟುಗಳ ಪಾಲಿಗೆ ಆದರ್ಶಪ್ರಾಯರಾಗಿರತಕ್ಕಂತ ಡಾಕ್ಟರ್ ಸಿ ಹೊನ್ನಪ್ಪಗೌಡ ಸರ್ ತಮ್ಮನ್ನ
ಗೌರವ ಆದರಗಳಿಂದ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪೇಟ ತೋಡಿಸಿ, ಶಾಲು ಹೊದಿಸಿ, ಹಾರ ಅರ್ಪಣೆಯೊಂದಿಗೆ, ಫಲ ತಾಂಬೂಲದೊಂದಿಗೆ, ಗೌರವ ಸನ್ಮಾನ ಪತ್ರದೊಂದಿಗೆ, ಜೊತೆಗೆ ಬೆಳ್ಳಿಯ ನೆನಪಿನ ಕಾಣಿಕೆಯೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಜ್ವರದ ಚಪ್ಪಾಳೆ ಬರಲಿ ಡಾಕ್ಟರ್ ಸಿ ಹೊನ್ನಪ್ಪಗೌಡ ಇವರಿಗೆ ಅರ್ಜುನ ಅವಾರ್ಡಿ, ಏಷ್ಯನ್ ಗೇಮ್ ಗೋಲ್ಡ್ ಮೆಡಲಿಸ್ಟ್ ಆಸ್ ವೆಲ್ ಆಸ್ ದಿ ಒನ್ ಆಫ್ ದಿ ಬೆಸ್ಟ್ ಕಬಡ್ಡಿ ಪ್ಲೇಯರ್ ಆಫ್ ಇಂಡಿಯನ್ ಕಬಡ್ಡಿ ಟೀಮ್ ಡಾಕ್ಟರ್ ಸಿ ಹೊನ್ನಪ್ಪಗೌಡ ಹಿಯರ್ ವಿತ್ ಅಸ್. ಕಂಗ್ರಾಚುಲೇಷನ್ಸ್. ನಿಮ್ಮ ಸಾಧನೆ ಇಲ್ಲಿರುವಂತ ಎಳೆಯ ಕಬಡ್ಡಿ ಪ್ರತಿಭೆಗಳಿಗೆ ಮಾದರಿ. ನಮ್ಮೂರ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಿರುವ ಇನ್ನೋರ್ವರನ್ನ ಇದೀಗ ಗೌರವಿಸಲಿಕ್ಕಿದ್ದೇವೆ. ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿಯನ್ನ ಈ ವರ್ಷ ಸ್ವೀಕರಿಸಲಿಕ್ಕಿರುವವರು ಶ್ರೀ ಪುರುಷೋತ್ತಮ ಪೂಜಾರಿ. ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಬಂಧುಗಳೇ, ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿಯನ್ನ ಗೌರವಪೂರ್ವಕವಾಗಿ ಪ್ರದಾನ ಮಾಡುವಂತಹ ಸಮಯ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಇಚಲಂಪಾಡಿ ಗ್ರಾಮದ ಬದನೆಮನೆ ಶ್ರೀಮತಿ ಹೊನ್ನಮ್ಮ ಮತ್ತು ಬಿ ದಾಸಪ್ಪ ಪೂಜಾರಿ ದಂಪತಿಗಳ ಪುತ್ರರಾಗಿ 3/7/1955 ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನ ನೂಜಿಬಾಳ್ತಿಲ ಶಾಲೆಯಲ್ಲಿ, ಪ್ರೌಢ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಸಂತ ಫಿಲೋಮಿನಾ ಕಾಲೇಜ್ ಪುತ್ತೂರಿನಲ್ಲಿ ಪಡೆದು ನಂತರ B.Ed ಶಿಕ್ಷಣವನ್ನ ಜೀವನ ಶಿಕ್ಷಣ ತರಬೇತು ಸಂಸ್ಥೆ ಕೂಡಿಗೆಯಲ್ಲಿ ಪಡೆದು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ MPEd ಪದವಿಯನ್ನು ಪಡೆದಿದ್ದೀರಿ. ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಕಬಡ್ಡಿ, ವಾಲಿಬಾಲ್, ಅಥ್ಲೆಟಿಕ್ಸ್ ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದ ಕ್ರೀಡಾಪಟುವಾಗಿದ್ದೀರಿ. ಉಜಿರೆ ಶ್ರೀ ಮಂಜುನಾಥೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕನಾಗಿ ವೃತ್ತಿ ಜೀವನ ಆರಂಭಿಸಿ ಅಧ್ಯಾಪಕನಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕ್ರೀಡೆಯ ಬಗ್ಗೆ ಅಪಾರ ಆಸಕ್ತಿ ಕಾಳಜಿ ಹೊಂದಿ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಪದವಿ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಸುದೀರ್ಘ 29 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದೀರಿ. ಸೇವಾ ಅವಧಿಯಲ್ಲಿ ಮಾಡಿದ ಸಾಧನೆ ಬರಹಕ್ಕೆ ನಿಲುಕದ್ದು. ಕಠಿಣ ಪರಿಶ್ರಮ, ಶ್ರದ್ಧೆ, ನಿರಂತರ ತರಬೇತಿಯಿಂದ ಹಲವಾರು ಕ್ರೀಡಾಪಟುಗಳನ್ನು ಅಥ್ಲೆಟಿಕ್ಸ್, ಕಬಡ್ಡಿ, ವೇಟ್ ಲಿಫ್ಟಿಂಗ್ ಕ್ರೀಡೆಗಳಲ್ಲಿ, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಪ್ರೇರೇಪಿಸಿದ್ದೀರಿ. ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಸ್ಪರ್ಧೆಗಳಲ್ಲಿ ಹೈ ಜಂಪ್ ವಿಭಾಗದಲ್ಲಿ ಭಾಗವಹಿಸಿದ ಭಾರತದ ಅಗ್ರಮಾನ್ಯ ಮಹಿಳಾ ಹೈ ಜಂಪ್ ಕ್ರೀಡಾಪಟು ಸಹನಾ ಕುಮಾರಿ ಮತ್ತು ಕಬಡ್ಡಿಯಲ್ಲಿ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಭಾರತ ಮಹಿಳಾ ತಂಡದ ಮಾಜಿ ನಾಯಕಿ ಮಮತಾ ಪೂಜಾರಿ ಅವರಿಗೆ ಮೊದಲ ತರಬೇತುದಾರರಾಗಿ ತರಬೇತು ನೀಡಿದಂತವರು ದೇಶಕ್ಕೆ ಪರಿಚಯಿಸಿದ ಕೀರ್ತಿ ತಮ್ಮದು. ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಬೆಳಕಿಗೆ ತಂದಿದ್ದೀರಿ. ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ನಲ್ಲಿ ಬೆಳ್ಳಿ ಪದಕ ಪಡೆದ ಹೆರಾಲ್ಡ್ ಪಾಯಸ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಶ್ರೀಮಾ ಪ್ರಿಯದರ್ಶಿನಿ, ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಭಾಗವಹಿಸಲು ಅರ್ಹತೆ ಪಡೆದ ಹರ್ಷಿನಿ ಕುಮಾರಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ದೀಪಕ್ ಕುಲಾಲ್, ಬೆಳ್ಳಿಯ ಪದಕ ಪಡೆದ ಅಮಿತಾ ಪೂಜಾರಿ, ರಾಷ್ಟ್ರ ಮಟ್ಟದ ಗಮನ ಸೆಳೆದ ಹರಿದಾಸ್ ಕೂಳೂರು, ಗಣೇಶ್ ಪ್ರಸಾದ್, ಮಿಥುನ್ ಕುಮಾರ್, ಸಚಿನ್ ಹಾಗೂ ಅನೇಕ ಕ್ರೀಡಾಪಟುಗಳನ್ನು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಟ್ಟಿದ್ದೀರಿ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಸ್ತಿ, ಪವರ್ ಲಿಫ್ಟಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಹಲವಾರು ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ್ದೀರಿ. ಅನೇಕ ಕಬಡ್ಡಿ ಕ್ರೀಡಾಪಟುಗಳನ್ನು ಬೆಳಕಿಗೆ ತರುವಲ್ಲಿ ಶ್ರಮಿಸಿದ್ದೀರಿ. ತಾವು ತರಬೇತಿ ನೀಡಿದ 50ಕ್ಕೂ ಅಧಿಕ ಕ್ರೀಡಾಪಟುಗಳು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಇಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾಪಟುಗಳು ಸರ್ಕಾರಿ ಇಲಾಖೆಯಲ್ಲಿ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿದ್ದಾರೆ. ಕ್ರೀಡಾ ಕ್ಷೇತ್ರದ ಭೂತಪೂರ್ವ ಸಾಧನೆ ತಮ್ಮ ಶ್ರೇಷ್ಠ ಸಾಧನೆಯ ದ್ಯೋತಕ. ದಕ್ಷಿಣ ಕನ್ನಡ ಜಿಲ್ಲೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ, ಕಾರ್ಯಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಕ್ರೀಡಾ ಕ್ಷೇತ್ರದ ಅಮೋಘ ಕಾರ್ಯವನ್ನ, ಸೇವಾ ತತ್ಪರತೆಯಿಂದ ಜನಮಾನಸದಲ್ಲಿ ತಾವು ಗಳಿಸಿದ ಹೆಸರನ್ನ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಧ್ರುವ ತಾರೆಯಂತೆ ಮಿನುಗುತ್ತಿರುವಂತಹ ತಮ್ಮ ಹೆಸರನ್ನ ಗುರುತಿಸಿಕೊಂಡು ಶೈಕ್ಷಣಿಕ, ಕ್ರೀಡೆ, ಸಾಮಾಜಿಕ ಕ್ಷೇತ್ರದಲ್ಲಿ ಜೀವಮಾನದ ಸಾಧನೆಯಾಗಿ ತಮ್ಮನ್ನ ಗುರುತಿಸಿ ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನ ವತಿಯಿಂದ ನಮ್ಮೂರ ರತ್ನ
ರತ್ನ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ ಪುರುಷೋತ್ತಮ ಪೂಜಾರಿ ಅವರಿಗೆ. ಪತ್ನಿ ಪೂರ್ಣಿಮಾ, ಪುತ್ರ ಪ್ರಮುಖ್, ಪುತ್ರಿ ಪ್ರಣಮ್ಯರವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ ಸರ್. ದೇವರು ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಲಿ. ಭಗವಂತನ ಆಶಯದೊಂದಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಪ್ರೇರೇಪಿಸ್ತಾ ಇರಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಗೌರವಾಧಾರದ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಪೇಟ ಶಾಲು, ಹಾರ ಅರ್ಪಣೆ, ಫಲ ತಾಂಬೂಲ, ಗೌರವ ಸ್ಮರಣಿಕೆ, ಸನ್ಮಾನ ಪತ್ರ ಜೊತೆಗೆ ಬೆಳ್ಳಿಯ ಫಲಕದೊಂದಿಗೆ ಇರತಕ್ಕಂತಹ ಕಾಣಿಕೆಯನ್ನ ನೀಡಿ ಸನ್ಮಾನಿಸ್ತಾ ಇದ್ದೇವೆ. ಗೌರವಾನ್ವಿತ ಪುರುಷೋತ್ತಮ ಪೂಜಾರಿ, ಇಷ್ಟು ಎತ್ತರಕ್ಕೆ ಇರಬೇಕಿದ್ರೆ, ಇಷ್ಟೊಂದು ಅತ್ಯುನ್ನತವಾದಂತಹ ಸ್ಥಾನದಲ್ಲಿರಬೇಕಿದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಸ್ಪಷ್ಟ ಗುರಿ, ಅದ್ವಿತೀಯ ಸಾಧನೆಯ ಕಾರಣ. ಇದೆಲ್ಲವೂ ಕೂಡ ನಿಮ್ಮ ಶಿಷ್ಯಂದರಿಗೆ, ಜೊತೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಪ್ರೇರಣೆ. ತಮ್ಮನ್ನ ಈ ಸಂಜೆಯ ಹೊತ್ತಿನಲ್ಲಿ, ದೇವರು ಸಂಪನ್ನಗೊಳ್ಳುವಂತಹ ಹೊತ್ತಿನಲ್ಲಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡುತ್ತಾ, ಕಾಣಿಯೂರಿನಲ್ಲಿ ನೆಲೆಸಿರುವ ಸಂಪುಟ ನರಸಿಂಹ ದೇವರು, ಜೊತೆಯಲ್ಲಿ ಕಾಣಿಯೂರು ಅಮ್ಮನವರು, ಎಲ್ಲ ದೇವರುಗಳ ಆಶೀರ್ವಾದ ತಮ್ಮ ಮೇಲಿರಲಿ. ಜೊತೆಗೆ ನಮ್ಮ ಟ್ರಸ್ಟ್ ನ ಪರವಾಗಿ ಕೂಡ ತಮಗೆ ಆದರದ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಡಾಕ್ಟರ್ ಸಿ ಹೊನ್ನಪ್ಪ ಹಾಗೂ ಪುರುಷೋತ್ತಮ ಸರ್ ಅವರ ಗಮನಕ್ಕೆ ತರುತ್ತಾ ವಿವಿಧ ಕ್ಷೇತ್ರದ ಅನೇಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮುಂದೆ ನಡೆಯಲಿಕ್ಕಿದೆ. ಎಲ್ಲರನ್ನ ಗುರುತಿಸುವಂತ, ಅನೇಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವಂತ ಕಾರ್ಯಕ್ರಮ ಕೂಡ ಇದೆ ಅಂತ ತಮಗೆ ನೆನಪಿಸಿಕೊಳ್ಳುತ್ತಾ, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೂರ ರತ್ನವನ್ನ ಸ್ವೀಕರಿಸಿ ನಮ್ಮೊಂದಿಗೆ ಪ್ರೇರಕರಾಗಿ ಓರ್ವ ಅತ್ಯುತ್ತಮ ಕಬಡ್ಡಿ ಸಾಧಕರಾಗಿ ಇರತಕ್ಕಂಥ ಡಾಕ್ಟರ್ ಸಿ ಹೊನ್ನಪ್ಪ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಈ ಪ್ರೌಢಶಿಕ್ಷಣ ಮಟ್ಟದ ಕಬಡ್ಡಿ 65 kg ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಗಳನ್ನು ನಮ್ಮ ಕಾಣಿಯೂರು ವಿಭಾಗದಲ್ಲಿ ಭಾಳ ವಿಜೃಂಭಣೆಯಿಂದ ಈ ಒಂದು ಪಂದ್ಯಾವಳಿಗಳನ್ನು ನಡೆಸ್ತಾ ಇದ್ದೀರಿ. ಈ ದಿನ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಹಿರಿಯರು, ನಮ್ಮ ಅಣ್ಣನ ಸಮನಾದಂಥ ಪುರುಷೋತ್ತಮ ಪೂಜಾರಿಯವರು, ನಾವು ಭಾಳ ಮಕ್ಕಳಿಂದ ಕಬಡ್ಡಿಯನ್ನು ಆಡ್ತಾ ಇದ್ದೀವಿ. ಅವತ್ತಿಂದ ನೋಡ್ಕೊಂಡು ಬಂದಂಥವರು, ಭಾಳ ಡೆಡಿಕೇಶನ್ ಇರತಕ್ಕಂಥವ್ರು, ಏನನ್ನು ಬಯಸದೆ ತನ್ನ ಮಕ್ಕಳನ್ನು ಬೆಳೆಸಬೇಕು, ತಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೀಡಾಪಟುಗಳನ್ನು ಬೆಳೆಸಬೇಕು ಅಂತೇಳಿ ಭಾಳ ಪಣ ತೊಟ್ಟು ನಿಂತಂಥ ನಮ್ಮ ಪುರುಷೋತ್ತಮನ ಪೂಜಾರಿಯವ್ರ ಜೊತೆಯಲ್ಲಿ ಇವತ್ತು ನನ್ನನ್ನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಸನ್ಮಾನ ಮಾಡಿದ್ದೀರಾ. ಕಾಣಿಯವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ರತನ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಭಾಳ ಧನ್ಯವಾದನ ಹೇಳ್ತೇನೆ. ಯಾಕೆಂದರೆ ಇವರೆಲ್ಲ ತೆರೆಮರೆಯಿಂದ ಕೆಲಸ ಮಾಡುವಂಥವ್ರು. ಕೆಲವರೆಲ್ಲ ಈಗ ಅಚೀವ್ಮೆಂಟ್ ಮಾಡಿದವರು ಕೆಲವು ವೇದಿಕೆ ಮೇಲೆ ಕಾಣಿಸ್ತೀವಿ, ಸನ್ಮಾನಗಳನ್ನು ಸ್ವೀಕರಿಸ್ತೀವಿ. ಅದೇ ರೀತಿ ಕೆಲವರು ತಾವು ಮಾಡ್ತಕ್ಕಂಥ ಕೆಲಸಗಳನ್ನು ಯಾವುದನ್ನು ಅಪೇಕ್ಷೆ ಪಡದೆ ಅವರ ಕೆಲಸಗಳನ್ನು ಮಾಡ್ತಾ ಮಕ್ಕಳನ್ನು ಬೆಳೆಸ್ತಾ ಈ ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈ ವೇದಿಕೆ ಮೇಲೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂಥ ಆಚಾರ್ಯರವರು ಈ ಒಂದು ಮಠದ ಸದಸ್ಯರಾಗಿ ನಮ್ಮ ಈ ಒಂದು ನರಸಿಂಹಸ್ವಾಮಿ ದೇವರ ಆಶೀರ್ವಾದದಿಂದ ಈ ಕಣಿಯೂರಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಈ ವೇದಿಕೆ ಮೇಲಿದ್ದಾರೆ. ನನ್ನ ಅಣ್ಣಾದಂಥವರು ಮಾಧವಣ್ಣವರಿದ್ದಾರೆ. ಅದೇ ರೀತಿ ಎಲ್ಲ
ಹಿರಿಯ ಗಣ್ಯ ವ್ಯಕ್ತಿಗಳು ಭಾಳಷ್ಟು ಜನ ಇದ್ದಾರೆ, ಮತ್ತು ಇಲ್ಲಿ ಈ ಸೇವಾ ಟ್ರಸ್ಟ್ನ ಸದಸ್ಯರು ಭಾಳಷ್ಟು ಜನ ಇದ್ದಾರೆ. ಯಾಕೆಂದರೆ ಇದು ಒಬ್ಬರಿಂದ ಆಗೋಂಥದ್ದಲ್ಲ. ನನ್ನ ಆತ್ಮೀಯ ಅಥ್ಲೆಟ್ ಆದಂಥ ಸುಬ್ರಹ್ಮಣ್ಯ ಅವ್ರನ್ನ ಕರೆ ಮಾಡಿ, ಅಂದರೆ ನನಗೂ ಅವ್ರಿಗೂ ಮುಖ ಪರಿಚಯ ಇಲ್ಲ. ಅವರು ನನ್ನನ್ನು ಫೋನ್ ಮಾಡಿ ಈ ರೀತಿ ನನ್ನ ಮಕ್ಕಳ ವಿಭಾಗದ ಕಬಡ್ಡಿ ಟೂರ್ನಮೆಂಟನ್ನು ಮಾಡ್ತಾಯಿದ್ದೀವಿ. ಅವರು ಅವರ ಇಂಟ್ರಡಕ್ಷನ್ ಹೇಳ್ಕೊಂಡ್ರು. ನಾನೊಬ್ಬ ಕ್ರೀಡಾಪಟು, ಅಥ್ಲೆಟಲ್ಲಿದ್ದೆ, ನಾನು ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಕ್ಕೆ ಹೋಗಿ ಫೆಡ್ರೇಷನ್ ಕಪ್ಪನ್ನು ಭಾಗವಹಿಸಿ ಭಾಳ ಇವತ್ತು ಈ ರೀತಿಯಾದಂಥ ಒಂದು ಒಂದು ಊರಿನಿಂದ ಆ ಒಂದು ಮಟ್ಟಕ್ಕೆ ಹೋಗಿರೋದು, ಅದು ಅರ್ಜುನ ಅವಾರ್ಡ್ ತಗೊಂಡಂಥ ಲೆಕ್ಕನೇ ಅದು. ಅವರಿಗೆ ನಾನು ನಿಜವಾಗ್ಲೂ ಶ್ಲಾಘನೀಯ. ಯಾಕೆಂತಂದರೆ ಇವತ್ತು ಪ್ರೋತ್ಸಾಹಗಳು ಯಾವ ಥರ ಇರುತ್ತೆ, ಮಕ್ಕಳು ಯಾವ ರೀತಿ ಬೆಳೀತಾರೆ, ತಂದೆ ತಾಯಿಗಳು ಯಾವ ರೀತಿ ಬೆಳೆಸ್ತಾರೆ, ಗುರು ಹಿರಿಯರು ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದು ಭಾಳಷ್ಟು ಮುಖ್ಯ. ಸೊ ಎಲ್ಲೋ ಒಂದು ಕಡೆ ಅವರಿಗೆ ಯಾವುದೋ ಒಂದು ಒಂದು ಸಮಯದಲ್ಲಿ ಅವರಿಗೆ ಎಲ್ಲಿ ಪುಷ್ ಮಾಡಬೇಕಾಗಿತ್ತೋ ಆ ಜಾಗದಲ್ಲಿ ಯಾರೂ ಇರೋದಿಲ್ಲ. ಸೊ ಗುರು ನಮಗೆ ಗುರಿ ಇರ್ಬೋದು ಭಾಳಷ್ಟು, ನಮ್ಮ ಹಿಂದೆ ಗುರು ಇರಬೇಕು. ಆ ಗುರಿ ತಲುಪುವಂಥ ಛಲ ನಮ್ಮಲ್ಲಿರಬೇಕು. ಅದೆಲ್ಲ ಇದ್ದರೂ ಎಲ್ಲೋ ಒಂದು ಕಡೆ ಅವ್ರಿಗೆ ಗುರು ಇರಲಿಲ್ಲ ಅನಿಸುತ್ತೆ, ಮತ್ತು ಯಾವುದೋ ಒಂದು ಪುಷ್ ಇರಲಿಲ್ಲ ಅನಿಸುತ್ತೆ, ಮತ್ತು ಯಾವ ರೀತಿ ಅವ್ರಿಗೆ ಮಾರ್ಗದರ್ಶಕರು ಇರಲಿಲ್ಲ ಅನಿಸುತ್ತೆ. ಸೊ ಅದರಿಂದ ಅವರು ಆ ಮಟ್ಟಕ್ಕೆ ಹೋಗಿರೋದೇ ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡಂಗೆ ಅಂತ ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೇನೆ. ಅದೇ ರೀತಿ ಇವತ್ತು 1990ರಿಂದ ನನ್ನ ಅಚೀವ್ಮೆಂಟನ್ನು ಬಯೋಡಾಟಲ್ಲಿ ಹಾಕಿದ್ದೀನಿ. ಅದು ನನ್ನದೇ ಮಿಸ್ಟೇಕು, ಕ್ಷಮಿಸಬೇಕು. ನಾನು ಮೊದಲು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದು 1988ರಲ್ಲಿ. ಆಗ ನನ್ನ ವಯಸ್ಸು 14 ವರ್ಷ. ಇವತ್ತು ನೀವೇನು ಮಕ್ಕಳನ್ನು ನೋಡ್ತಾ ಇದ್ದೀರಾ ಕಬಡ್ಡಿಯಲ್ಲಿ, ಅದೇ ವಯಸ್ಸಲ್ಲಿ ನಾನು ಕಬಡ್ಡಿಯಲ್ಲಿ ಕರ್ನಾಟಕ ತಂಡವನ್ನು ಮೊದಲು ಪ್ರತಿನಿಧಿಸಿದ್ದಂಥದ್ದು. ಅದರಲ್ಲಿ ನನಗೆ ಜೀವನ ಕೊಟ್ಟಂಥದ್ದು ದಕ್ಷಿಣ ಕನ್ನಡನೇ. ನಾನು ಕರ್ನಾಟಕವನ್ನು ಪ್ರತಿನಿಧಿಸಿದ್ದು ಮಂಗಳೂರಲ್ಲಿ, ಮಂಗಳ ಸ್ಟೇಡಿಯಮಲ್ಲಿ ಮೊದಲು. ಅದೇ ರೀತಿ ನನಗೇನಾದರೂ ನನ್ನ ಭವಿಷ್ಯವನ್ನು ನಿರ್ಮಿಸಿದೆ ಅಂತ ಹೇಳಿದ್ರೆ ಅದು ನನಗೆ ಮೊದಲ ಬಾರಿಗೆ ದಕ್ಷಿಣ ಕರ್ನಾಟಕದ ಮುಲ್ಕಿ ಸುಂದರರಾಮ್ ಶೆಟ್ಟಿಯವರು ಸ್ಥಾಪಿಸಿದಂಥ ವಿಜಯ ಬ್ಯಾಂಕ್. ಸೊ ಇಷ್ಟೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಂಥದ್ದು ದಕ್ಷಿಣ ಕನ್ನಡ. ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಯಾಕೆಂತಂದರೆ ನಮ್ಮ ಸುಬ್ರಹ್ಮಣ್ಯ ಅವ್ರು ಕರೆದ ತಕ್ಷಣ ನನಗೆಲ್ಲ ಒಂದು ಕಡೆ ಬಾಂಧವ್ಯ. ದಕ್ಷಿಣ ಕನ್ನಡ ಅಂದರೆ ನನಗೆ ಅಷ್ಟು ಪ್ರೀತಿ. ನಿಮ್ಗೆ ಗೊತ್ತಾಯ್ತಲ್ಲ ಏನಕ್ಕೆ ಅಂತ. ಸೊ ನಾನು ಮರೆಯೋಕ್ಕಾಗೋದಿಲ್ಲ. ಯಾಕೆಂತಂದರೆ ಈಗ ಭಾಳಷ್ಟು ಜನ ನಮ್ಮ ಸ್ನೇಹಿತರೇ ನಮ್ಮನ್ನೆಲ್ಲ ಕರೆದಾಗೂ ನಾವು ಹೋಗೋಕ್ಕಾಗೋದಿಲ್ಲ. ನಾನು ಸುಮಾರು 20 ವರ್ಷಗಳ ಹಿಂದೆ ಬಂದಂಥದ್ದು ಅಥ್ಲೆಟಿಕ್ಸ್ಗೆ. ನಮ್ಮ ಸರ್ ಇಲ್ಲೇ ಇದ್ದಾರೆ, ಹೆಸರು ಮಾಡ್ಬಿಟ್ಟೆ, ವಾಲಿಬಾಲ್ಗೆ, ಮಣಪ್ಪಾಡಿ ವಾಲಿಬಾಲ್ಗೆ ಬಂದಂಥದ್ದು. 20 ವರ್ಷದ ನಂತರ ನಾನು ಸುಬ್ರಹ್ಮಣ್ಯಕ್ಕೆ ಬರ್ತಾಯಿದ್ದೀನಿ. ಅದು ಸುಬ್ರಹ್ಮಣ್ಯನ ಆಶೀರ್ವಾದ. ಸುಬ್ರಹ್ಮಣ್ಯ ನನ್ನನ್ನು ಕರೆಸ್ಕೊಂಡಿದ್ದಾರೆ ಸುಬ್ರಹ್ಮಣ್ಯನ ಮುಖಾಂತರ. ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿದ್ದೇನೆ. ಈ ಕಬಡ್ಡಿಗೂ ಒಳ್ಳೆಯದಾಗಲಿ ಮುಂದಕ್ಕೆ ಅಂತ. ನಾನು ಇವತ್ತು ಭಾಳಷ್ಟು ನೋಡಿದೆ ಮಕ್ಕಳನ್ನು. ಈ ವಯಸ್ಸಿನಲ್ಲಿ ಭಾಳ ಮುಖ್ಯ. ಈಗ ಏನು 14 ವರ್ಷ 15 ವರ್ಷದಲ್ಲಿ ಪ್ರೌಢ ಶಿಕ್ಷಣ ಮಟ್ಟದಲ್ಲಿ ಏನು ಮಕ್ಕಳು ಆಡ್ತಾ ಇದ್ದಾರೆ, ಇದು ಭಾಳ ಮುಖ್ಯವಾದಂಥದ್ದು. ಸೀನಿಯರ್ ಲೆವೆಲ್ಲು, ಅಂತಾರಾಷ್ಟ್ರೀಯ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು ಆಮೇಲೆ. ಬಟ್ ಈಗೇನು ಈ ಲೆವೆಲ್ ಇದೆಯಲ್ಲ, ಇದು ಭಾಳಷ್ಟು ಮುಖ್ಯವಾದಂಥದ್ದು. ಇವತ್ತು ಮಕ್ಕಳುಗಳು ಈ ಮಟ್ಟದಲ್ಲಿ ಯಾರು ಕಬಡ್ಡಿಯನ್ನು ತಮ್ಮ ಜರ್ಸಿ ಬನಿಯನ್ನು ಹಾಕ್ಕೊಂಡು ಕಬಡ್ಡಿ ಅಂಕಣದ ನನ್ನ ತಾಯಿ ಕಬಡ್ಡಿಯನ್ನು ಶ್ರಮಿಸಿ ಕಬಡ್ಡಿಗೆ ನಮಿಸಿ ಕಬಡ್ಡಿಯನ್ನು ಆಡ್ತಾ ಇದ್ದಾರಲ್ಲ, ಅವರನ್ನು ಕಬಡ್ಡಿ ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಂತ ಎಲ್ಲರನ್ನೂ ಕೈ ಬಿಡೋದಿಲ್ಲ ಅಂತ ಹೇಳೋದಿಲ್ಲ. ಯಾರು ಶ್ರದ್ಧೆ, ನಿಷ್ಠೆ, ಭಕ್ತಿ, ಗುರು ಹಿರಿಯರಿಗೆ ಗೌರವ, ತಾಯಿ ತಂದೆಗಳಿಗೆ ಗೌರವ, ಇವನ್ನೆಲ್ಲ ಕೊಟ್ಕೊಂಡು ಕಬಡ್ಡಿ ಮಣ್ಣನ್ನು ಯಾರು ನಂಬಿದ್ರು ಆ ಕಬಡ್ಡಿ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ಉದಾಹರಣೆಗೆ ನನ್ನನ್ನೇ ತಗೊಬೋದು. ಯಾಕಂದರೆ ಕಬಡ್ಡಿ ಆಡಿದವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ. ಕಬಡ್ಡಿ ಆಡಿದವರೆಲ್ಲ ಅರ್ಜುನ ಅವಾರ್ಡ್ ತಗೊಳಕ್ಕಾಗೋದಿಲ್ಲ, ರಾಜ್ಯ ಮಟ್ಟಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಒಂದು ಪ್ರಶಸ್ತಿ ಹಿಂದೆ, ಒಂದು ಸಾಧನೆ ಹಿಂದೆ ಭಾಳಷ್ಟು ಶ್ರಮ ಇರುತ್ತೆ, ನೋವುಗಳು 1000 ಬರುತ್ತೆ. ಅದನ್ನೆಲ್ಲ ತಡೆಯುವಂಥ ಶಕ್ತಿ ನಿಮಗೆ ಕೊಡಬೇಕು ದೇವರು. ಎಲ್ಲ ಒಂದು ಕಡೆ ಏನೋ ಮನಸ್ಸಿಗೆ ಬೇಜಾರಾಯಿತು ಅಂತೇಳಿ ಆಟವನ್ನು ಬಿಡೋದು, ಎಲ್ಲ ಒಂದು ಕಡೆ ನನಗೇನೋ ಪ್ರೋತ್ಸಾಹ ಸಿಕ್ಕಲಿಲ್ಲ, ನನ್ನ ಕೋಚ್ ಹಂಗನ್ಬಿಟ್ರು, ನನ್ನ ಕೋಚ್ ಬೈದರು ಅಂತೇಳಿ ಆಟ ನಾಳೆಯಿಂದ ನಿಲ್ಲಿಸೋದು, ಇದನ್ನು ಮಾಡಬಾರ್ದು. ಇದೆಲ್ಲ ಬರ್ತಾ ಇರುತ್ತೆ, ಜೀವನದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಒಂದು ದಿವಸ ತಂದೆ ತಾಯಿಗಳು ಏನಾದರೂ ಬೈದರೆ ಯಾಕೆ ಬೈತಾರೆ ಅಂದರೆ ನಮ್ಮೊಳ್ಳದಕ್ಕೆ ಬೈತಾರೆ. ಸೊ ಆ ರೀತಿ ನಾವು ಅದನ್ನು ತಿಳ್ಕೊಬೇಕು. ಇವತ್ತೇನು ನಮ್ಮ ಕೋಚ್ ಬೈತಾರೆ ಅಂದರೆ ಯಾಕೆ ಬೈತಾ ಇದ್ದಾರೆ ಅನ್ನೋದನ್ನು ನಾವು ಮಕ್ಕಳುಗಳು ತಿಳ್ಕೊಬೇಕು. ಸೊ ಅದನ್ನು ಅರ್ಥಕೊಳಕ್ಕಾಗೋದಿಲ್ಲ. ನಮ್ಮೆಲ್ಲರ ಮುಂದೆ ಬೈದ್ಬಿಟ್ರು ನಮ್ಮನ್ನು ಅನ್ಕೋತಾರೆ, ಆಡೋದಿಲ್ಲ. ಇವತ್ತು ನಮ್ಮ ಜಶ್ವಂತ್ ಕಬಡ್ಡಿ ಟೀಮನ್ನು ಕರ್ಕೊಂಬಂದಿದ್ದಾರೆ ಇಲ್ಲಿ. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಆದರೆ ಅವ್ರು ಕಬಡ್ಡಿ ಬಿಟ್ಟಿದ್ದಾರೆ, ನಾನು ಬಿಟ್ಟೆ ಅಂತ ಹೇಳಿದ್ದಾರೆ. ಮೊನ್ನೆ ನಾನು ಯೂಟ್ಯೂಬಲ್ಲಿ ನೋಡಿದೆ, ನನಗೂ ಭಾಳ ನೋವಾಯಿತು. ಆ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ನನಗೂ ತುಂಬ ನೋವು ಅನಿಸುತ್ತೆ. ಆದರೆ ಆ ವ್ಯಕ್ತಿ ಒಂದು ಕಬಡ್ಡಿ ತಂಡವನ್ನು ರಚನೆ ಮಾಡಿ ಈ ಕ್ರೀಡಾಂಗಣದಲ್ಲಿ ತಂದಿದ್ದಾನೆ. ನಿಜವಾಗ್ಲೂ ಅಂಥ ಕ್ರೀಡಾಪಟುಗಳನ್ನು ನಾನು ಯಾವತ್ತೂ ಕೈ ಎತ್ತು ಮುಗಿತೇನೆ. ಯಾಕೆಂದರೆ ನಮ್ಮದು ಎಲ್ಲ ಆಯಿತು ಅಂದ ಕೂಡಲೇ ನಾವು ಮನೆಯಲ್ಲಿದ್ದರೆ ಅದು ಕ್ರೀಡಾಪಟು ಲಕ್ಷಣ ಅಲ್ಲ. ನಾವು ಒಬ್ಬ ಬೆಳೆದಿರ್ಬೋದು, ನಾವು 10 ಜನನ ಬೆಳೆಸಿದ್ರೆ ಮಾತ್ರ ಆ ಕ್ರೀಡೆಗೆ ಬೆಲೆ ಬರೋದು.
ಸೊ ಆದ್ದರಿಂದ ಮಕ್ಕಳು ಇವತ್ತು ಏನು ಈ ಕ್ರೀಡೆಯಲ್ಲಿ ಆಡ್ತಾ ಇದ್ದೀರಾ, ಇದು ನಿಮ್ಮ ಈ ಏಜ್ ಇದೆಯಲ್ಲ, ಇದು ಭಾಳ ಮುಖ್ಯ. ನೀವು ಈ ರೀತಿ ಯಾವ ರೀತಿ ಕಲಿತೀರಾ, ಯಾವ ರೀತಿ ನಿಮ್ಮದು ಡಿಸಿಪ್ಲಿನ್ ಬರುತ್ತೆ ಅನ್ನೋದು ಇನ್ನೂ ಬಹಳಷ್ಟು ಮುಖ್ಯ. ಇವತ್ತು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿರತಕ್ಕಂಥದ್ದು ಎಲ್ಲ ಕ್ರೀಡೆಗಳಲ್ಲೂ ಬಂದಿದೆ. ಭಾಳ ಹೇಳ್ಬಾರ್ದು ಆ ರೀತಿ. ಇವತ್ತು ಹೈಸ್ಕೂಲು ಪ್ರೌಢಶಾಲಾ ಮಟ್ಟಗಳಲ್ಲಿ ಇವತ್ತು ಮಾದಕ ವಸ್ತುಗಳು ನಿಮ್ಗೆ ಹಿಂಗೆ ಚಿಟಿಕೆ ಹೊಡೆದ್ರೆ ಬಂದು ನಿಲ್ಲುತ್ತೆ, ಎಲ್ಲಿ ಬೇಕೋ ಅಲ್ಲಿ ಸಿಗುತ್ತೆ. ಸೊ ಆ ರೀತಿಯಾದಂಥದ್ದು ಇವತ್ತು ಮಕ್ಕಳನ್ನು ಕ್ರೀಡೆಗಳಲ್ಲಿ ಹಾಳು ಮಾಡ್ತಾ ಇದೆ, ಅವರ ಭವಿಷ್ಯಗಳಲ್ಲಿ ಹಾಳು ಮಾಡ್ತಾ ಇದೆ. ಆ ರೀತಿ ಸಾವಿರ ಇರ್ಬೋದು ನಮ್ಮ ಕಣ್ಮುಂದೆಗಡೆ, ಆದರೆ ಮಕ್ಕಳೇ ನೀವೊಂದು ಶಪಥವನ್ನು ಮಾಡಬೇಕು. ನಾನು ಕಬಡ್ಡಿಯನ್ನು ಆಡ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಆ ಥರ ಮಾದಕ ವಸ್ತುಗಳಿಗೆ ಬಲಿಯಾಗೋದಿಲ್ಲ, ದುಶ್ಚಟಗಳನ್ನು ನಾನು ಕಲಿಯೋದಿಲ್ಲ, ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೇನೆ, ಈ ಕರ್ನಾಟಕದ ಕೀರ್ತಿಯನ್ನು ನಾನು ಮೇಲೆ ಒಂದು ಕರ್ನಾಟಕ ಧ್ವಜವನ್ನು ಹಾರಿಸ್ತೇನೆ ಅನ್ನೋದನ್ನು ನೀವೊಂದು ಶಪಥವನ್ನು ಮಾಡಬೇಕು. ಖಂಡಿತವಾಗ್ಲೂ ಅದು ಎಲ್ಲರಿಂದನೂ ಆಗುತ್ತೆ. ಯಾರಿದೆಲ್ಲ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಕೀರ್ತಿ ತರುವಂಥ ಕ್ರೀಡಾಪಟುಗಳು ಬರ್ತಾರೆ. ನಾನು ಈಗ ಸ್ವಲ್ಪ ಹೊತ್ತು ಮುಂಚೆ ಕೂತ್ಕೊಂಡು ನೋಡಿದೆ, ಆದರೆ ಆಡ್ತಿರತಕ್ಕಂಥದ್ದು ಆಟ ಕಬಡ್ಡಿ ಆಟ. ಕಬಡ್ಡಿಗೆ ಮುಖ್ಯವಾಗಿ ಬೇಕಾಗಿರೋಂಥಕ್ಕದ್ದು ಕಬಡ್ಡಿ. ಕಬಡ್ಡಿ ಆಡುವಾಗ ಕಬಡ್ಡಿ ಅನ್ನಲಿಲ್ಲ ಅಂದರೆ ಅವ್ರನ್ನ ಔಟ್ ಕೊಡಬೇಕು. ಆದರೆ ಇವತ್ತಿನ ದಿನಗಳಲ್ಲಿ ಕಬಡ್ಡಿ ಅನ್ನೋ ಶಬ್ದನೇ ಕಣ್ಮರೆ ಆಗಿಬಿಟ್ಟಿದೆ. ಸೊ ಅದರಿಂದ ನಮ್ಮ ಟೆಕ್ನಿಕಲ್ ಅಫಿಷಿಯಲ್ಸ್ ಏನಿದ್ದಾರೆ ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಅವ್ರಿಗೊಂದು ವಾರ್ನಿಂಗನ್ನು ಕೊಡಬೇಕು. ಈ ವಯಸ್ಸಲ್ಲಿ ಅವರು ಕಬಡ್ಡಿಯನ್ನು ಹೇಳಲಿಲ್ಲ ಅಂದರೆ ನನ್ನ ಮತ್ತು ಪುರುಷೋತ್ತಮ್ ಪೂಜಾರಿ ಅವರ ವಯಸ್ಸಲ್ಲಿ ಹೇಳೋಕ್ಕಾಗುತ್ತೆ ಅವ್ರಿಗೆ 30 ಸೆಕೆಂಡು ಆಗೋದಿಲ್ಲ. ಸೊ ಆದ್ದರಿಂದ ನೀವುಗಳು ಸ್ವಲ್ಪ ಅವರನ್ನು ತಿದ್ದಬೇಕು. ಕಬಡ್ಡಿ ರೂಲ್ ಏನಿದೆ ಪಾಯಿಂಟ್ ತರೋದೇ ಅಲ್ಲ. ಕಬಡ್ಡಿ ರೂಲ್ ಏನಿದೆ, ಕಬಡ್ಡಿ ಕ್ಯಾಂಟ್, ಕಬಡ್ಡಿ ಅಂತ 30 ಸೆಕೆಂಡನ್ನು ಹೇಳೋದೇ ಕಬಡ್ಡಿ. ಅದನ್ನು ಹೇಳದಾಗೆ ನಮಗೆ ಬರತಕ್ಕಂಥ ಛಲ, ಹಠ, ಒಂದು ಧೈರ್ಯ, ಒಂದು ಕಾನ್ಫಿಡೆನ್ಸು, ಇವೆಲ್ಲವೂ ಅದನ್ನೇ ನಾವು ಬದಿಗಿಟ್ಬಿಟ್ಟು ಗ್ರೌಂಡ್ ಒಳಗಡೆ ಹೋಗಿ ಇಳಿದ್ರೆ ಏನು ಪ್ರಯೋಜನ ಆಗುತ್ತೆ? ಸುಮ್ಮನೆ ಅವರು ಅಪೋನೆಂಟ್ ರೇಡ್ ಬಂದಾಗ ಅವ್ರು ಏನು ಕಬಡ್ಡಿ ಹೇಳ್ತಾ ಇಲ್ಲ, ಒಳಗಿರೋರು ಮಾತ್ರ 7 ಜನನೂ ಕಿರಿಸ್ತಾ ಇದ್ದಾರೆ. ನಾನು ಇವತ್ತು ಅಬ್ಸರ್ವ್ ಮಾಡಿದಂಥದ್ದು. ಅವಶ್ಯಕತೆ ಇಲ್ಲ, ಆದರೆ ಒಳಗಿರೋರು ಮಾತಾಡಬಾರ್ದು, ರೈಡ್ ಮಾಡ್ತಾ ಇರೋದಕ್ಕಂತ ಕಬಡ್ಡಿ ಹೇಳಬೇಕು. ಅದು ಕಬಡ್ಡಿ ನಿಯಮ. ಇಲ್ಲೇನಾಗಿದೆ ಅಂದರೆ 2 ಉಲ್ಟಾ ಆಗಿದೆ. ಸೊ ಅದನ್ನು ಮಕ್ಕಳನ್ನು ಇವಾಗ ಯಾವ ರೀತಿ ಬೆಳೆಸ್ತಾ ಇದ್ದೀವಿ, ಕೋಚ್ಗಳು ಇರ್ಬೋದು, ತಮ್ಮ ತಂಡಗಳಲ್ಲಿರ್ಬೋದು, ಮಕ್ಕಳಿಗೆ ಇವಾಗೇ ತರಬೇಕು ಅದನ್ನು. ಯಾಕೆಂದರೆ ಹೇಳಬೇಕು, ಕಬಡ್ಡಿ ಹೇಳೋದೇ ನಮ್ಮ ನಿಯಮ. ಸೊ ಕಬಡ್ಡಿಯನ್ನೇ ಮರ್ತಾರೆ, ನಾವು ಕಬಡ್ಡಿ ಆಡಿ ಏನು ಪ್ರಯೋಜನ? ಸೊ ಅದರಿಂದ ಇವತ್ತು ಮಕ್ಕಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳನ್ನು ಪ್ರೋತ್ಸಾಹ ಮಾಡಿ, ಇವತ್ತು ದೇಶದಲ್ಲಿ ಏನಾದರೂ ಬದಲಾವಣೆ ತರಬೇಕಂದ್ರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವ ರಾಜಕಾರಣಿಯಿಂದನೂ ಸಾಧ್ಯ ಇಲ್ಲ, ಯಾವುದೇ ವ್ಯಕ್ತಿಯಿಂದನೂ ಸಾಧ್ಯ ಇಲ್ಲ, ಒಬ್ಬ ಕ್ರೀಡೆಯಿಂದ ಮಾತ್ರ ಸಾಧ್ಯ. ಜಾತಿ, ಭೇದ, ಮತ ಇವನ್ನೆಲ್ಲ ಮರೆತು ನಾವೆಲ್ಲ ಒಂದು ಅನ್ನೋದನ್ನು ಹೇಳೋದಕ್ಕೆ ಕ್ರೀಡೆಯಿಂದ ಮಾತ್ರ ಸಾಧ್ಯ. ಕಬಡ್ಡಿಯಿಂದ ಅಂತ ಹೇಳಬಲ್ಲ, ಕಬಡ್ಡಿ ಪ್ರಮುಖವಾಗಿ. ಯಾಕೆ ಅಂತಂದರೆ ನಾವು ಯಾವ ಜಾತಿಯನ್ನು ನೋಡೋದಿಲ್ಲ, ಯಾವ ಧರ್ಮವನ್ನು ನೋಡೋದಿಲ್ಲ, ಆದರೆ ಅವನನ್ನು ಹಿಡಿಯೋದನ್ನು ನೋಡ್ತೀವಿ. ಹಿಡಿಯೋದು ಅಂದ್ರೇನು, ಅದರಲ್ಲಿ ಪ್ರೀತಿ ಬಾಂಧವ್ಯ ಇದೆ, ಅಪ್ಪುಗೆ ಇದೆ. ಈಗ ಒಬ್ಬನನ್ನು ಹಿಡಿದ್ರೆ 7 ಜನ ಅವ್ರಿಗೆ ಸಹಾಯ ಮಾಡ್ತೀವಿ, ಎಲ್ಲರೂ ಅವರನ್ನು ಮುಟ್ತೀವಿ, ತಬ್ಕೊಳ್ತೀವಿ. ಅವರ ಬೆವರು ನಮ್ಮ ಮೈಗೆ ಅಂಟ್ಕೊಳುತ್ತೆ, ನಮ್ಮ ಬೆವರು ಅವ್ರ ಮೈಗೆ ಅಂಟ್ಕೊಳುತ್ತೆ. ಇದಕ್ಕಿಂತ ಒಳ್ಳೆ ಕ್ರೀಡೆ ಯಾವುದಾದ್ರೂ ಇದೆಯಾ ದೇಶದಲ್ಲಿ? ಕಬಡ್ಡಿಗಿರೋವಂಥ ತಾಕತ್ತು ಅದೇ. ಕಬಡ್ಡಿಗಿರುವಂಥ ತಾಕತ್ತು ಅದೊಂದೇ. ಈ ದೇಶವನ್ನೆಲ್ಲ, ಈ ವಿಶ್ವವನ್ನೇ ಬದಲಾಯಿಸತಕ್ಕಂಥ ಕ್ರೀಡೆ ಅಂತಂದರೆ ಈ ಕಬಡ್ಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಹೆಸರನ್ನು ಮಾಡ್ತಾ ಇದೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಕೆಲವು ಕಮರ್ಷಿಯಲ್ ಆಗಿದೆ, ಪ್ರೋ ಕಬಡ್ಡಿ ಬಂದಿದೆ, ಮತ್ತು ಭಾಳಷ್ಟು ಬಂದಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕಬಡ್ಡಿಯನ್ನು ಉನ್ನತಕ್ಕೆ ತಗೊಂಡೋಗುವಂಥದ್ದು ಮಹಿಳೆಯರಿಗೂ ಇವತ್ತು ಪ್ರಮುಖ ಸ್ಥಾನ ದೊರಕ್ತಾ ಇದೆ. ಸೊ ಯಾಕಂತಂದರೆ ಇವಾಗ ನಮ್ಮ ಪುರುಷೋತ್ತಮ್ ಪೂಜಾರಿ ತಯಾರು ಮಾಡಿದಂಥ ಮಮತಾ ಪೂಜಾರಿಯರಾಗ್ಬೋದು ದಕ್ಷಿಣ ಕನ್ನಡದಿಂದ, ತೇಜಸ್ವಿನಿ ಬಾಯ್ ಆಗ್ಬೋದು, ಉಷಾರಾಣಿ ಅವರಾಗ್ಬೋದು, ಎಲ್ಲ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಭಾಳಷ್ಟು ಹೆಸರುಗಳನ್ನು ಮಾಡಿದ್ದಾರೆ. ಸೊ ಅಂಥ ಮಹಿಳಾ ಕ್ರೀಡಾಪಟುಗಳು ಈ ದಕ್ಷಿಣ ಕನ್ನಡದಿಂದ ಬರಲಿ, ಯುವ ಕ್ರೀಡಾಪಟುಗಳು ಬರಲಿ. ಇವತ್ತು ದೇಶದಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲಾದರೂ ಜಾಸ್ತಿ ಕಬಡ್ಡಿ ಆಡ್ತಾರೆ ಅಂತ ಹೇಳಿದ್ರೆ ಹರಿಯಾಣ ಅಂತಾರೆ, ಹರಿಯಾಣಲ್ಲಿ ಕಬಡ್ಡಿ ಆಡ್ತಾರೆ ಅಂತಾರೆ. ಆದರೆ ನಾನು ಹೇಳ್ತೀನಿ, ಅದಕ್ಕಿಂತ ಜಾಸ್ತಿ ಕಬಡ್ಡಿ ಆಡ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ದಕ್ಷಿಣ ಕನ್ನಡ ಇರತಕ್ಕಂಥ ಕಬಡ್ಡಿ ಪ್ಲೇಯರ್ಗಳು ಯಾವ ರಾಜ್ಯದಲ್ಲೂ ಇಲ್ಲ, ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಧನೆ ಮಾಡಿದಂಥ ಪ್ಲೇಯರ್ಗಳು ಜಾಸ್ತಿ ಇಲ್ಲ. ಇವತ್ತೇನಾಗಿದೆ, ಉದ್ಯೋಗ ಅವಕಾಶಗಳು ಭಾಳಷ್ಟು ಕಮ್ಮಿ ಆಗ್ತಾ ಇದೆ. ಇವತ್ತು ಇದ್ದಂಥ ಸರ್ಕಾರಿ ನೌಕರಿಗಳು ಭಾಳಷ್ಟು ಕಮ್ಮಿ ಆಗ್ತಾ ಇದೆ. ಇವತ್ತೆಲ್ಲ ಪ್ರೈವೇಟೈಸೇಷನ್ ಬರ್ತಾ ಇದೆ. BSc ಆಗ್ಬೋದು, ITI ಆಗ್ಬೋದು, ಮತ್ತು ಬೇರೆ ಬೇರೆ ಕಬಡ್ಡಿ ತಂಡಗಳಿದ್ದಂಥ ಸಂಸ್ಥೆಗಳು ಇವತ್ತು ಪ್ರೈವೇಟೈಸೇಷನ್ ಆಗಿ ಕಬಡ್ಡಿಯನ್ನು ನಶಿಸಿ ಹೋಗ್ತಾ ಇದೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಬಡ್ಡಿಗೆ ಉದ್ಯೋಗ ಅವಕಾಶ.
ಸೊ ಉದ್ಯೋಗಾವಕಾಶ ಇಲ್ದಿರೋ ಕಾರಣ ನಮ್ಮ ಕಬಡ್ಡಿ ಕ್ರೀಡಾಪಟುಗಳು ಎಷ್ಟೇ ಒಳ್ಳೆ ಕ್ರೀಡಾಪಟುಗಳಾದರೂ ಕಡೆಗೊಂದು ದಿನ ಭಾಳ ದುಃಖಿತರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಇದು ನನಗೂ ನೋವು ತರುವಂಥ ಸಂಗತಿ. ಯಾಕೆಂತಂದರೆ ಯಾರನ್ನೂ 4 ಜನ ಬದಲಾವಣೆ ಮಾಡ್ಬೋದು, ರಾಜ್ಯ ರಾಷ್ಟ್ರವನ್ನು ಬದಲಾವಣೆ ಮಾಡಬೇಕಂದ್ರೆ ಭಾಳಷ್ಟು ಹೋರಾಟ ಮಾಡಬೇಕಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಿ ಈ ಕರ್ನಾಟಕದ ಕ್ರೀಡಾಪಟುಗಳಿಗೆ ಉದ್ಯೋಗದಲ್ಲಿ ಮುಖ್ಯವಾಗಿ ಅವರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ನಾನು ಈ ರಾಜ್ಯ ಸರ್ಕಾರವನ್ನು ಕೋರ್ಕೊಳೋದಕ್ಕೆ ಮುಂದಿನ ಒಂದು ಏನು ದಿನಗಳು ಬರುತ್ತೆ ಅದರಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಒಂದು ಸತತವಾಗಿ ಪ್ಲ್ಯಾನನ್ನು ಮಾಡ್ಕೊತಾ ಇದ್ವಿ. ನಮ್ಮ ಪುರುಷೋತ್ತಮ ಪೂಜಾರಿ ಸರ್ ಹತ್ರ ಅದನ್ನೇ ಮಾತಾಡಿದೆ, ನಮ್ಮ ರತನ್ ಹತ್ರ ಅದನ್ನೇ ಮಾತಾಡಿದೆ. ಇದು ಭಾಳಷ್ಟು ಮುಖ್ಯ. ಯಾಕೆಂತಂದರೆ ಇದನ್ನು ನೋವಿನ ಸಂಗತಿ, ನಾನು ಹೊರಗಡೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾವೇನು ಭಾಳಷ್ಟು ಇವತ್ತು ಬರ್ಬೋದು, ಪ್ರೋ ಕಬಡ್ಡಿ ಬರ್ಬೋದು, ಒಂದು 10-20 ಜನಕ್ಕೆ ಕೋಟಿ ಕೊಡ್ಬೋದು, ಹೋಗ್ಬೋದು. 10-20 ಜನ ಅಲ್ಲ ಕರ್ನಾಟಕದಲ್ಲಿ ಕಬಡ್ಡಿ ಆಡ್ತಾ ಇರೋದು, 10-20 ಜನ ಅಲ್ಲ ದೇಶದಲ್ಲಿ ಕಬಡ್ಡಿ ಆಡ್ತಾ ಇರೋದು, 10 ಕೋಟಿ ಮೇಲೆ ಜನ, 10 ಕೋಟಿ ಮೇಲೆ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ. ಅವರಿಗೆಲ್ಲ ಏನಾದರೂ ಒಳ್ಳೇದಾಗಬೇಕಂದ್ರೆ ಉದ್ಯೋಗಾವಕಾಶಗಳು ಸಿಕ್ಕಿದ್ರೆ ಮಾತ್ರ ಆಗೋದು. ಸೊ ಅದರಿಂದ ಇವತ್ತೊಂದು ಕಣಿಯೂರಲ್ಲಿ ನನ್ನನ್ನು ಕರೆಸಿ ಮಾತಾಡೋಕ್ಕೆ 2 ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಒಂದು ಕಣಿಯೂರು ಇನ್ನೂ ಮುಂದಿನ ದಿನಗಳಲ್ಲಿ ಭಾಳಷ್ಟು ಪ್ರಸಿದ್ಧಿಯಾಗಲಿ. ಯಾಕೆಂತಂದರೆ ಈ ಒಂದು ಟ್ರಸ್ಟ್ನ ಸಂಸ್ಥೆ ನಮ್ಮ ಸುಬ್ರಹ್ಮಣ್ಯವರು ಅಥ್ಲೆಟಿಕ್ ಆಗಿದ್ದರೂ ಸಹ ಅವ್ರು ಬೇಕಾದ್ರೆ ಗುಡ್ಡಗಾಡು ಓಟ ಮಾಡ್ಬೋದಾಗಿತ್ತು. ಏನು ದೊಡ್ಡ ವಿಷಯ ಅಲ್ಲ, ಅವರ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್, ಅವ್ರು ಏನು ಬೇಕೋ ಮಾಡ್ಬೋದು. ಆದರೆ ಈ ಮಣ್ಣಿನ ಕ್ರೀಡೆಗೆ ಒಂದು ಬೆಲೆಯನ್ನು ಕೊಡಬೇಕು, ಈ ಮಕ್ಕಳನ್ನು ಬೆಳೆಸಬೇಕು ಅಂತೇಳಿ ಈ ಟ್ರಸ್ಟಿನ ವತಿಯಿಂದ ಎಲ್ಲ ಸದಸ್ಯರು ಸೇರಿ ಈ ಒಂದು ನಿರ್ಣಯ ತಗೊಂಡು ಈ ಕಬಡ್ಡಿ ಟೂರ್ನಮೆಂಟನ್ನು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಾನೊಬ್ಬ ಕರ್ನಾಟಕದ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಮಕ್ಕಳಿಗೆ ಇವತ್ತು ಒಂದು ಪೇರೆಂಟ್ಸ್ಗೊಂದು 2 ಮಾತು ಹೇಳೋಕ್ಕೆ ಇಷ್ಟ ಬೀಳ್ತೇನೆ. ಮಕ್ಕಳಿಗೆ ಇವತ್ತು ನಾವು ಏನಾದರೂ ಒಂದು ತಂದು ಕೊಟ್ಟರೆ ಅದರಲ್ಲಿ ಏನಿದೆ, ಏನು ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ಮಕ್ಕಳನ್ನು ನೀವು ಭಾಳಷ್ಟು ಯೋಚನೆ ಮಾಡಬೇಕಾದಂಥದ್ದು. ಇವತ್ತು ನೀವು ನೋಡಿದ್ದೀರ ಕಲ್ಲರ್ ನೀರಲ್ಲಿ ಬಾಟ್ಲುಗಳು, ಕಲ್ಲರ್ ಪ್ಯಾಕಲ್ಲಿ ತಿಂಡಿಗಳು, ಇವನ್ನೇ ಮಕ್ಕಳು ಕೇಳ್ತವೆ. ಯಾಕೆ ಅಂತಂದರೆ ಅದಕ್ಕೆ ಭಾಳ ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗಳೆಲ್ಲ ಅದಕ್ಕೆಲ್ಲ ಇದು ಕೊಟ್ಬಿಡ್ತಾರೆ ಅಡ್ವರ್ಟೈಸ್ಮೆಂಟು. ಸೊ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಆ ಸ್ಟಾರ್ ಕೊಡ್ತಾ ಇದು ಮಾಡ್ತಾರೆ, ಈ ಸ್ಟಾರ್ ಹೇಳ್ತಾರೆ. ನಾಳೆ ಒಂದು ದಿವಸ ಬರುತ್ತೆ ಚೈನಿ ಗುಟ್ಕಾ ತಿನ್ನಬೇಕು ಅಂತ ಕೇಳ್ತಾರೆ ಮಕ್ಕಳು. ಯಾಕೆಂತಂದರೆ ಅದಕ್ಕೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಇದು ಕೊಡ್ತಾರೆ ಅಡ್ವರ್ಟೈಸ್ಮೆಂಟು. ಸೊ ಅದರಿಂದ ನಾವು ಪೇರೆಂಟ್ಸ್ ಏನು ಮಾಡ್ತಾಯಿದ್ದೀವಿ, ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ಅದನ್ನು ಭಾಳಷ್ಟು ಸ್ಪೋರ್ಟ್ಸ್ ಮ್ಯಾನ್ಗೆ ಅಂತಲ್ಲ, ಜನರಲ್ಲಾಗೂ ನೀವು ಜನರಲ್ಲಾಗಿ ಮಕ್ಕಳು ಕೊಡುವಾಗ ಅಷ್ಟೇ ಜಂಕ್ ಫುಡ್ ಬಗ್ಗೆ ನೀವು ಭಾಳಷ್ಟು ಅರಿವನ್ನು ಮೂಡಿಸ್ಬೇಕು. ಯಾಕೆಂದರೆ ನಾವು ಏನು ಕೇಳೋದಿಲ್ಲ, ಕೈಗೊಂದು ಮೊಬೈಲ್ ಕೊಟ್ಬಿಟ್ಟು ನಮ್ಮ ಕೆಲಸ ಆದರೆ ಸಾಕು ಅಂತ ನೋಡ್ತಾ ಇರ್ತೀವಿ. ಮಕ್ಕಳ ಪಾಡಿಗೆ ಮಕ್ಕಳು ಮೊಬೈಲ್ ನೋಡ್ಕೊಂಡು ಕೂತ್ಕೊಂತಾರೆ, ಏನೋ ಒಂದು ತಿನ್ನಿಸ್ತಾ ಇರ್ತೀವಿ. ಆ ತಿನ್ನೋ ವಸ್ತು ಏನೋ, ತಿನ್ನೋದು ಏನು ಆಹಾರ ತಿಂತಾಯಿದ್ದೀನಿ ಅಂತ ಆ ಮಗುಗೆ ಅದರ ರುಚಿ ಬಗ್ಗೆ ಏನೂ ಇಲ್ಲ, ರುಚಿ ಬಗ್ಗೆ ಏನೂ ಗೊತ್ತಿಲ್ಲ. ಮೊಬೈಲ್ ಹಿಂಗೆ ನೋಡ್ತಾ ಇರ್ತದೆ, ತಂದೆ ತಾಯಿಗಳು ಬಾಯಿ ಒಳಗಡೆ ತುಂಬ್ತಾ ಇರ್ತಾರೆ, ಅದು ನುಂಗ್ತಾ ಇರ್ತದೆ. ಇದೆಷ್ಟೋ ಜನ ಮಾಡ್ತಾ ಇರ್ತೀರ ಅನಿಸುತ್ತೆ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದು ಭಾಳಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಮಕ್ಕಳಿಗೆ. ಸೊ ಅದರಿಂದ ಕೆಲವು ಕೊಡತಕ್ಕಂಥ ಪದಾರ್ಥಗಳನ್ನು ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇದ್ದೀವಿ, ಯಾಕೆಂದರೆ ಮಕ್ಕಳೇ ನಾಳಿನ ಈ ರಾಷ್ಟ್ರದ ಭವಿಷ್ಯ. ಇವತ್ತು 3 ವರ್ಷ ಬಾಳಿದ ಮರ ಮನೆಯ ತೊಲೆಯಾಗಿ ನಿಲ್ಲುವುದು 100 ವರ್ಷ. 100 ವರ್ಷ ಬಾಳಿದ ಮನುಷ್ಯ ಎಣವಾಗಿ ಉಳಿಯುವುದಿಲ್ಲ 3 ದಿವಸ. 3 ವರ್ಷ ಬಾಳಿದ ಮರ 100 ವರ್ಷ ನಿಲ್ಲುತ್ತಂತೆ ಮನೆಯಲ್ಲಿ, ಆದರೆ 100 ವರ್ಷ ಬದುಕಿದ್ದ ಮನುಷ್ಯ 3 ದಿವಸ ಇಡೋದಿಲ್ಲ ಮನೆಯಲ್ಲಿ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆ 3 ವರ್ಷ ಇದ್ದಂಥ ಮರ, ಅದಕ್ಕೆ ಕೊಟ್ಟಂಥ ಪೌಷ್ಟಿಕಾಂಶ, ಅದು ಬೆಳೆದಂಥ ರೀತಿ, ಅದರಲ್ಲಿರತಕ್ಕಂಥ ತಾಕತ್ತು, ಅವೆಲ್ಲ ಆ ಮಕ್ಕಳಿಗೆ ಬರಬೇಕು, ಆ ಮಕ್ಕಳಲ್ಲಿ ಇರಬೇಕು. ಸೊ ಆದ್ದರಿಂದ ನೀವೆಲ್ಲರೂ ಈ ಮಕ್ಕಳನ್ನು ಬೆಳೆಸ್ತೀರಾ, ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ. ಕ್ರೀಡಾಪಟುನೇ ಆಗಬೇಕು ಅಂತೇನಿಲ್ಲ, ಕಲೆ, ಕ್ರೀಡೆ, ಸಾಂಸ್ಕೃತಿಕ ಯಾವುದರಾದರಲ್ಲಿ ಒಂದರಲ್ಲಿ ಮಕ್ಕಳನ್ನು ಆ್ಯಕ್ಟಿವಿಟಿಗೆ ಬಿಡಿ. ಮಕ್ಕಳನ್ನು ಬರೀ ಓದೋದರಲ್ಲೇ ಬಿಟ್ಟರೆ ಖಂಡಿತವಾಗ್ಲೂ ಮಕ್ಕಳು ಭವಿಷ್ಯ ರೂಪಿಸ್ತಾರೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಏನಾದರೂ ಆಗ್ಬೋದು, ಅವ್ರಿಗೋಸ್ಕರ ಆಗ್ತಾರೆ. ಆದರೆ ಈ ನಾಡಿನ ಭವಿಷ್ಯಕ್ಕೆ 4 ಜನ ಉಪಯೋಗಕ್ಕೆ ಏನಾದರೂ ಬರಬೇಕಂತಂದರೆ ಮಕ್ಕಳನ್ನು, ಅದು ನಿಮ್ಮ ಕೈಯಲ್ಲಿದೆ, ಅದು ನೀವು ಬೆಳೆಸಬೇಕು. ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮಕ್ಕಳನ್ನು ಬ್ಯುಸಿಯಾಗಿಡಿ. ಯಾವತ್ತು ಕ್ರೀಡೆ ಜೊತೆಯಲ್ಲಿ ಓದಿನ ಜೊತೆಯಲ್ಲಿ ಕ್ರೀಡಾಭ್ಯಾಸಗಳನ್ನು ಮಕ್ಕಳು ಮಾಡ್ತಾರೋ ಆ ಮಕ್ಕಳು ಯಾವತ್ತೂ ತಪ್ಪು ದಾರಿಯನ್ನು ಹಿಡಿಯೋದಿಲ್ಲ, ಯಾವುದೇ ಕಾರಣಕ್ಕೂ ತಪ್ಪು ದಾರಿಗೆ ಹೋಗೋದಿಲ್ಲ ಮಕ್ಕಳು. ಒಬ್ಬ ಕ್ರೀಡಾಪಟು ಯಾರಾದರೂ ಇದ್ದರೆ ನೀವು ಕಣ್ಣು ಮುಚ್ಕೊಂಡು ನಂಬಿ ಅವನನ್ನು. ಯಾಕಂದರೆ ಅಂಥ ಕ್ರೀಡಾಪಟುಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಒಬ್ಬರಿಗೆ ಮೋಸ ಮಾಡೋದಿಲ್ಲ. ನೀವೆಲ್ಲಾದರೂ ಉದಾಹರಣೆ ಇದ್ದರೆ ಹೇಳಿ, ಒಳ್ಳೆ ಕ್ರೀಡಾಪಟು ಯಾರಿಗಾದರೂ ಸುಳ್ಳು ಹೇಳಿದ್ದಾನೆ, ಯಾರಿಗಾದರೂ ಮೋಸ ಮಾಡಿದ್ದಾನೆ ಅಂತ ನಿಮ್ಮ ಉದಾಹರಣೆ ಇದ್ದರೆ ಈ ವೇದಿಕೆ ಮೇಲೆ ಬಂದು ಹೇಳಿ, ನಾನು ಕೇಳ್ತೇನೆ. ಸೊ ಆದ್ದರಿಂದ ಆ ಕ್ರೀಡೆಗಿರುವಂಥ ತಾಕತ್ತದು, ಆ ಕ್ರೀಡಾ ಮನೋಭಾವನೆ ಅನ್ನೋದೇನಿದೆಯಲ್ಲ ಅದನ್ನು ಬೆಳೆಸಬೇಕು ಮಕ್ಕಳಲ್ಲಿ.
ಮಕ್ಕಳಿಗೆ ಇದೆಲ್ಲ ಬಂದರೆ ಈ ರಾಜ್ಯದ ರಾಷ್ಟ್ರದ ಸತ್ಪ್ರಜೆಯಾಗಿ ಬೆಳೀತಾರೆ ಅಂತ ಹೇಳೋದಕ್ಕೆ ಇಷ್ಟ ಬೀಳ್ತೇನೆ. ಇವತ್ತು ಈ ಒಂದು ನನ್ನ ಸುಬ್ರಹ್ಮಣ್ಯರು ಹೇಳೋದು ಇದು ಸಣ್ಣ ಊರು ಸರ್, ಸಣ್ಣ ಫಂಕ್ಷನ್ ಅಂತ. ನೋಡಿ ಫಂಕ್ಷನ್ ಎಷ್ಟನ ಸಣ್ಣದಾಗಿರ್ಬೋದು, ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಈ ಜಾಗದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಂಥ ಜನ ಇದ್ದಾರೆ ಅನ್ನೋದು ಮುಖ್ಯ. ಈ ಜನ ಇದ್ದಾರಲ್ಲ ಇಲ್ಲಿ, ಈ ಜನ ಇದ್ದಾರಲ್ಲ ನೀವೆಲ್ಲ, ಎಂಥ ಜನ ಇದ್ದಾರೆ ಅನ್ನೋದು ಮುಖ್ಯ. ಸುಮ್ಮನೆ ಕ್ರೌಡ್ ತುಂಬ್ಕೊಂಡು ಓ ಅಂತ ಕಿರ್ಚೋದಲ್ಲ ಜನ. ಇವತ್ತು ನೋಡಿ ಪಿನ್ ಡ್ರಾಪ್ ಸೈಲೆಂಟ್ ಈ ರೀತಿ ಏನಾದರೂ ಕಾರ್ಯಕ್ರಮ ನಡೆದಿದ್ರೆ, ಎಲ್ಲಾದರೂ ನಾನು ಹೋಗಿದ್ರೆ ಇದು ಕಣಿಯೂರೇ ಮೊಟ್ಟ ಮೊದಲು. ಇಷ್ಟು ನಿಶ್ಚಿಂತೆ ಬಗ್ಗೆ ಕೇಳ್ತಾ ಇದ್ದೀರಾ ಈ ಒಂದು ಮಾತನ್ನು. ಸೊ ಯಾಕೆ ಅಂತಂದರೆ ಇದೇ ಬೇಕಾಗಿರೋದು. ಜನಗಳು ಮುಖ್ಯ ಅಲ್ಲ, ಜನಗಳಿಗೆಲ್ಲ ಕಾಸು ಕೊಟ್ಟರೆ ಬಂದು ತುಂಬ್ಕೊಂಬಂದು ಜನ ತುಂಬ್ತಾರೆ, ಅದೆಲ್ಲ ಮುಖ್ಯ. ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೆಲ್ಲ ಮುಖ್ಯ, ಎಂಥ ಜನ ಇದ್ದಾರೆ ಅನ್ನೋದು ಮುಖ್ಯ. ಎಂಥ ಕಾರ್ಯಕ್ರಮ, ಎಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲ, ಎಂಥ ಕಾರ್ಯಕ್ರಮ ಅನ್ನೋದು ಮುಖ್ಯ. ಅದನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಮತ್ತು ಅವ್ರ ಟೀಮು ಯಾಕಂದರೆ ಒಬ್ಬರ ಕೈಯಲ್ಲಿ ಆಗೋವಂಥದ್ದಲ್ಲ, ಇದು ಒಬ್ಬರ ಕೈಯಲ್ಲಿ ಆಗೋವಂಥ ಕೆಲಸ ಅಲ್ಲ. ನಾವು ಸುಬ್ರಹ್ಮಣ್ಯ ಅವ್ರು ಹೇಳ್ಬೋ ಅಷ್ಟೇ. ನನಗೆ ಗೊತ್ತಿರೋ ಸುಬ್ರಹ್ಮಣ್ಯದಿಂದ ಈ ಟ್ರಸ್ಟಲ್ಲಿ ನೋಡಿ ಇಲ್ಲಿ ಕುಂತಿದ್ದಾರೆ ನೋಡಿ, ಎಲ್ಲ ನೋಡಿ ಚಿಕ್ಕ ಚಿಕ್ಕ ಹುಡುಗರು ನೋಡಿ ಇವರೆಲ್ಲ ಕುಂತಿದ್ದಾರೆ, ಎಲ್ಲ ನನ್ನ ಕೆಲಸ ಮಾಡ್ತಾರೆ. ರಾತ್ರಿ ಎಲ್ಲರೂ ಹೋದ್ಮೇಲೆ ಇವರೇ ಎಲ್ಲ ಮೇಟೆ ತಕ್ಕೋದಿಲ್ಲ. ಸೊ ಅದರಿಂದ ಈ ಒಂದು ಸಂಸ್ಥೆ ಇನ್ನೂ ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೀಲಿ, ಕ್ರೀಡೆಗೂ ಪ್ರೋತ್ಸಾಹ ಕೊಡಲಿ, ಕಲೆಗೂ ಕೊಡಿ. ಮತ್ತು ಇದು ಕರೋನಾ ಟೈಮಲ್ಲಿ ಮಾಡಿದಂಥದ್ದು ಅಂತ ಕೇಳಿಬಂತು ನನಗೆ. ಕರೋನಾಲೂ ಭಾಳಷ್ಟು ಸಹಾಯ ಮಾಡಿದ್ದಾರೆ ಅಂತೇಳಿ, ತುಂಬ ಒಳ್ಳೆ ಕೆಲಸ. ನಮ್ಮ ಕೈಯಲ್ಲಿ ಏನಾದರೂ 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾದ್ರೆ ಖಂಡಿತ ಮಾಡಬೇಕು. ನಮ್ಮ ಕೈಯಲ್ಲಿ 100 ರೂಪಾಯಿ ಕೊಡೋಕ್ಕಾಗಿಲ್ಲ ಅಂದರೂ ಯಾರಿಗಾದ್ರೂ 1 ರೂಪಾಯಿ ಆದರೂ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ, ನಿಜವಾಗೂ ಕಷ್ಟದಲ್ಲಿರೋಂಥವ್ರಿಗೆ. ಸೊ ಆ ರೀತಿ ನಾವು ಮಾಡ್ಕೊಂಡು ಹೋದರೆ ನಮ್ಮ ಜನಾಂಗನೂ ಬೆಳೀತದೆ, ನಮ್ಮ ಜನ ಬೆಳೀತಾರೆ, ನಮ್ಮ ಊರು ಬೆಳೆಯುತ್ತೆ, ನಮ್ಮ ರಾಜ್ಯ ಬೆಳೆಯುತ್ತೆ. ಸೊ ಇವತ್ತು ಇಲ್ಲಿರೋರು ಇಲ್ಲೇ ಇರೋದಿಲ್ಲ, ಕಣಿಯೂರಲ್ಲೇ ಯಾರೂ ಇರೋದಿಲ್ಲ. ಎಷ್ಟೋ ಜನ ಅಮೇರಿಕಾಗೆ ಹೋಗ್ಬೋದು, ಬೇರೆ ಕಡೆಗೆ ಬೇರೆ ಕಡೆಗೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಬೆಳಿಬೋದು. ಆದರೆ ನೀವು ಇಲ್ಲಿ ಬೆಳೆಸಿದಂಥ ಭಾವನೆಗಳಿದೆಯಲ್ಲ, ನೀವು ಯಾವ ರೀತಿ ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ದೀರಾ, ನಮ್ಮ ತಂದೆ ಯಾವ ರೀತಿ ಇದ್ದರು ನಮ್ಮೂರಲ್ಲಿ, ಸೊ ಅನ್ನೋದು ಮಕ್ಕಳಲ್ಲಿ ಇರುತ್ತೆ. ಸೊ ಅದರಿಂದ ಭಾಳಷ್ಟು ಸಮಯ ತಗೊಳ್ತಾ ಇದ್ದೀನಿ ಅನಿಸುತ್ತೆ. ಎಲ್ಲರಿಗೂ ಇವತ್ತು ವೇದಿಕೆ ಮೇಲೆ ಕರೆಸಿ ನನ್ನ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ನಾನು ಎಂದಿಗೂ ತಮ್ಮ ಕಣಿಯವರಿಗೆ ಚಿರೋಣಿಯಾಗಿರ್ತೇನೆ. ಇಲ್ಲಿಂದ ಮಕ್ಕಳು ಇನ್ನೂ ಫೈನಲ್ ಮ್ಯಾಚ್ ಆಡೋದಿದೆ, ಆಡಿದ್ಮೇಲೆ ಭಾಳಷ್ಟು ದೊಡ್ಡ ಟ್ರೋಫಿಗಳು ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲಿಟ್ಕೊಳ್ಳೋದು ಅಂತ ಗೊತ್ತಿಲ್ಲ, ಅದಕ್ಕೊಂದು ಮನೆಯೇ ಬೇಕು ಅನಿಸುತ್ತೆ, ಅಷ್ಟು ದೊಡ್ಡ ದೊಡ್ಡ ಟ್ರೋಫಿಗಳು ಕೊಡ್ತಾ ಇದ್ದಾರೆ. ಅದನ್ನು ಗೆಲ್ಲೋದೇ ಒಂದು ಛಲ ಮಕ್ಕಳಿಗೆ. ಅಲ್ಲಿಂದ ನೋಡ್ತಾ ಇರ್ತಾರೆ ಎಲ್ಲಿಂದ ಫೈನಲ್ ಹೊಡಿಬೇಕು, ಆ ಟ್ರೋಫಿ ಎತ್ಕೊಂಡು ಹೋಗ್ಬೇಕು ಅಂತೇಳಿ. ಅದು ಬರಬೇಕು ಮಕ್ಕಳಲ್ಲಿ, ಆ ಹಠ ಛಲ ಇದ್ದರೆ ಮಾತ್ರನೇ. ಈ ಒಂದು ಊರಿನ ಎಲ್ಲ ನನ್ನ ಆತ್ಮೀಯ ಅಭಿಮಾನಿಗಳೇ, ಬಂಧುಗಳೇ, ಈ ಒಂದು ಪತ್ರಿಕಾ ಮಾಧ್ಯಮದವರೇ ಮತ್ತು ಆರಕ್ಷಕ ನಿರೀಕ್ಷಿತವರೇ ಮತ್ತು ಎಲ್ಲ ನನ್ನ ಮುಖ್ಯ ಉಪಾಧ್ಯಾಯನಿಯರೇ, ಭಾಳಷ್ಟು ಜನ ಬಂದಿದ್ದೀರಾ. ಮತ್ತು ನನ್ನ ಈ ಬಡಾವಣೆಯ ಈ ಊರಿನ ಜನಗಳು ಪ್ರೀತಿಯಿಂದ ಈ ಒಂದು ಕಬಡ್ಡಿ ನೋಡೋಕ್ಕೆ ಬಂದಿದ್ದೀರಾ. ನನಗೂ ಭಾಳಷ್ಟು ಸಂತೋಷ ಆಯಿತು. ಇವತ್ತೊಂದು ವೇದಿಕೆ ಮೇಲೆ ಬಂದು 2 ಮಾತನಾಡೋಣ ಅವಕಾಶ ಮಾಡಿಕೊಟ್ಟು ನನಗೊಂದು ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ. ನನ್ನ ಪ್ರಶಸ್ತಿಯನ್ನು ಓದಿ ನಾನೇ ತಲೆ ಬಗ್ಗಿಸ್ಕೊತಾ ಇದ್ದೀನಿ. ಆ ಪ್ರಶಸ್ತಿನ ನಮ್ಮೂರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ. ಆದರೆ ಭಾಳಷ್ಟು ದೊಡ್ಡದದು, ಅದನ್ನೇನು ಭಾಳ ಸಣ್ಣ ಅವಾರ್ಡ್ ಅಂತ ನಾನು ಅಂದ್ಕೊಂಡಿಲ್ಲ. ಇವತ್ತು ಎಲ್ಲರ ಮುಂದೆನೂ ಕರೆದು ನನ್ನಲ್ಲಿ ಈ ಒಂದು ಗ್ರಾಮದಲ್ಲಿ ಒಬ್ಬ ಆ ಪ್ರಶಸ್ತಿಯನ್ನು ನಾನು ನನ್ನ ರಾಷ್ಟ್ರ ಪ್ರಶಸ್ತಿಗೂ ಸಹ ಹೋಲಿಸ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟ ಬೀಳ್ತೇನೆ. ಭಾಳ ನೀಟಾಗಿ ಇಟ್ಟಿರ್ತೀನಿ ಸರ್, ಅದನ್ನು ಮನೆಯಲ್ಲಿ ಅದನ್ನು ಭಾಳ ನೀಟಾಗಿ ಇಟ್ಟಿರ್ತೀನಿ. ಅದರಿಂದ ಮಕ್ಕಳಿಗೆ ಇನ್ಸ್ಪೈರ್ ಆಗ್ತಾರೆ. ಸೊ ಏನಪ್ಪ ಪ್ರಶಸ್ತಿ ಕೊಟ್ಟರೆ ಪ್ರಶಸ್ತಿ ಕೊಟ್ಟರೆ ಏನ್ರಿ ಅವ್ರಿಗೆ ಅಷ್ಟೊಂದು ಪ್ರಶಸ್ತಿ ಕೊಟ್ಟೈತೆ, ಇಲ್ಲಿ ಏನಕ್ಕೆ ರೀ ಮತ್ತೆ ಪ್ರಶಸ್ತಿ ಅಂತೀರ? ಪ್ರಶಸ್ತಿ ಏನಕ್ಕೆ ಅಂತಂದರೆ ನಾಳೆ ಮಕ್ಕಳು ನೋಡ್ತಾ ಇರೋರು, ಕಬಡ್ಡಿ ಆಡ್ತಾ ಇರತಕ್ಕಂಥ ಮಕ್ಕಳುಗಳು ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ. ಯಾಕಂದರೆ ನಾನು ತೊಗೊಂಡಿರೋ ಪ್ರಶಸ್ತಿನ ಯಾವುದು ನೋಡಿರಲ್ಲ ಅವರು. ಇವತ್ತೇನು ತಗೊಂಡಿದ್ದೀನಿ, ನನ್ನ ಎಲ್ಲ ಪ್ರಶಸ್ತಿಗಳು ಈ ಪ್ರಶಸ್ತಿನೇ. ಈಗೇನು ಮಕ್ಕಳು ನೋಡಿದ್ದಾರೆ ಕಬಡ್ಡಿ ಪ್ಲೇಯರ್ಗಳು, ಇದೇ ಪ್ರಶಸ್ತಿ. ಸೊ ಎಲ್ಲ ಪ್ರಶಸ್ತಿ ಒಂದಾಗಿ ಬಂದಿದೆ ನನಗೀಗ. ಸೊ ಅದು ಇನ್ಸ್ಪೈರ್ ಆಗ್ತಾರೆ ಮಕ್ಕಳು, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಬರಲಿ ಅಂತೇಳಿ ಈ ಟ್ರಸ್ಟ್ನವ್ರು ನನಗೆ ಕೊಟ್ಟಂಥ ಈ ಒಂದು ಸನ್ಮಾನ ನಾನು ಯಾವತ್ತು ಚಿರವಣಿ ಅಂತ ಹೇಳ್ತಾ, ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಏನಾದರೂ ಒಳ್ಳೇದಿದ್ರೆ ಮಾತ್ರ ದಯವಿಟ್ಟು ತಗೊಳ್ಳಿ. ಸೊ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬರೀ ಚಿನ್ನವನ್ನಷ್ಟೇ ಮುಡಿಗೇರಿಸಿಕೊಂಡಿಲ್ಲ ಸರ್, ತಾವು ಚಿನ್ನದಂತಹ ವ್ಯಕ್ತಿತ್ವವನ್ನು ಮುಡಿಗೇರಿಸಿಕೊಂಡಿದ್ದೀರಿ. ಮನ ಮುಟ್ಟುವ, ಹೃದಯದ ಕದ ತಟ್ಟುವ ಮಾತುಗಳನ್ನಾಡಿದ್ದೀರಿ. ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಶ್ರೀ ಪುರುಷೋತ್ತಮ್ ಪೂಜಾರಿ ಮಂಗಳೂರು, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು, ಶ್ರೀ ಕುದ್ರೋಳಿ ಗೋಕರ್ಣ ಕಾಲೇಜ್ ಮಂಗಳೂರು, ನಮ್ಮ ಗೌರವವನ್ನು ಸ್ವೀಕರಿಸಿದ್ದೀರಿ. ಮಾತುಗಳನ್ನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆಳಗಿನ ಕಾರ್ಯಕ್ರಮದ ಅತಿಥಿಗಳು ಶ್ರೀ ಸತೀಶ್ ಕುಮಾರ್ ಕಿಡಂಗಿ, ಮೂರ್ತಿದಾರರ ಸಹಕಾರಿ ಸಂಘ ನರಿಮಗುರು ಆಗಮಿಸಿದರೆ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಪುರುಷೋತ್ತಮ ಪೂಜಾರಿ ಅವರ ಮಾತಿನ ನಂತರದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಜರುಗಲಿಕ್ಕಿವೆ. ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿಯೂ ವಿನಂತಿಸ್ತಾ ಇದ್ದೇವೆ. ಸರ್, ತಮ್ಮ ಮಾತುಗಳು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರೇ, ನನ್ನ ಶಿಷ್ಯ ಅಂತೇಳಿ ಹೇಳಲಿಕ್ಕೆ ಸಹ ನನಗೆ ಭಾಳ ಮನಸ್ಸಾಗ್ತದೆ. ಹಾಗೆ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸುಬ್ರಹ್ಮಣ್ಯ ನನ್ನ ಕೈ ಕೆಳಗೆ ಇರ್ತಿದ್ರೆ ಖಂಡಿತ ಈಗ ಒಂದು ಶಾರೀರಿಕ ನಿರ್ದೇಶಕರಾಗಿ ಯಾವುದೋ ಕಾಲೇಜಿನಲ್ಲಿ ಒಂದು 100-200 ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತಿತ್ತು ಅಂತೇಳಿ ಒಂದು ಮಾತು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಆದರೂ ಅವರು ಇಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ಖಂಡಿತ ಬಹಳ ಶ್ಲಾಘನೀಯ. ಹಾಗೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಶ್ರೀಯುತ ಹೊನ್ನಪ್ಪನವರು ಅರ್ಜುನ ಅವಾರ್ಡನ್ನು ಪಡೆದಿದ್ದಾರೆ, ಭಾರತದ ಸ್ಪೋರ್ಟ್ಸ್ ಕೌನ್ಸಿಲ್ನ ಮೆಂಬರ್ ಆಗಿದ್ದಾರೆ. ಇದೆಲ್ಲ ಆದದ್ದು ಎಲ್ಲಿಂದ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಇದು ಬಹಳ ಮುಖ್ಯವಾಗಿದೆ. ಆದರೆ ಅದನ್ನು ಅವರು ಮರೀಲಿಲ್ಲ. ನಾನು ಭಾಷಣ ಮಾಡುವುದಕ್ಕಿಂತ ಮೊದಲು ಎಲ್ಲವನ್ನು ಸಹ ಅವರು ಹೇಳಿಬಿಟ್ಟಿದ್ದಾರೆ. ನನ್ನ ಆತ್ಮೀಯರಾದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೆ ತೀರ್ಪುಗಾರ ಮಿತ್ರರೇ, ಕಬಡ್ಡಿ ಆಟಗಾರರೇ, ಕಬಡ್ಡಿ ಕ್ರೀಡಾಭಿಮಾನಿಗಳೇ, ನಾನು ಯಾವುದೇ ಪ್ರಶಸ್ತಿಗೆ ಇಷ್ಟರ ತನಕ ನಾನೊಂದು ಕಾಗದವನ್ನು ಸಹ ಹಾಕಲಿಲ್ಲ. ಎಲ್ಲರೂ ನನ್ನ ಶಿಷ್ಯಂದಿರು ಕೇಳ್ತಾ ಇದ್ದಾರೆ, ಸರ್ ನೀವು ಪ್ರಶಸ್ತಿಗೆ ಬರೀತಾ ಇಲ್ಲ ಅಂಥೇಳಿ. ಕಾಲೇಜಿನ ಜೀವನದಲ್ಲಿರುವಾಗ ನನಗೆ ನನ್ನ ಪ್ರಾಂಶುಪಾಲರು ಹೇಳಿದರು, ಪುರುಷೋತ್ತಮ್ ನೀವೊಂದು ಅಪ್ಲೈ ಮಾಡಿ ಅಂತೇಳಿ. ಅದಕ್ಕೆ ನಾನು ಪ್ರಾಂಶುಪಾಲರಿಗೆ ಹೇಳಿದೆ, ಮೇಡಮ್ ನಾನು ಲೆಟರ್ ಬರೆದು ನನಗೆ ಪ್ರಶಸ್ತಿ ಸಿಕ್ಕುವುದಕ್ಕಿಂತ ನಾನು ನನ್ನ ಚಪ್ಪಲಿಯಲ್ಲಿ ಹೊಡ್ಕೊಳ್ಳುವಂಥದ್ದು ಒಳ್ಳೆಯದಲ್ವ ಅಂತ ಹೇಳುವಂಥ ಮಾತನ್ನು ಸಹ ನಾನು ಪ್ರಿನ್ಸಿಪಾಲ್ಗೆ ಹೇಳಿದೆ. ನಾನು ಈ ಪ್ರಶಸ್ತಿ ನನಗೆ ಇವತ್ತು ಕೊಟ್ಟಂತಹ ನಮ್ಮೂರ ರತ್ನ, ಈ ಪ್ರಶಸ್ತಿ ಎಲ್ಲ ಪ್ರಶಸ್ತಿಗಿಂತ ದೊಡ್ಡದು ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರರಾದಂತಹ ಹೊನ್ನಪ್ಪನವರು ಮಾತನ್ನು ಹೇಳಿದರು, ಬಹಳ ಸಂತೋಷ ಆಗ್ತಾಯಿದೆ. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯಿಂದ ಸುಮಾರು ಒಂದು 25 ವರ್ಷಗಳಿಂದ ನನ್ನ ಒಡನಾಟಿಯಾಗಿ ನನಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡುತ್ತಿರುವಂಥ ನನ್ನ ಆತ್ಮೀಯ ಮಿತ್ರರಾದಂಥ ರತನ್ ಕುಮಾರ್ ಶೆಟ್ಟಿಯವರನ್ನು ಖಂಡಿತ ನಾನು ನೆನಪಿಸಲಿಕ್ಕೊಳ್ಳೇಬೇಕು. ಅವರು ಯಾವುದೇ ಕೆಲಸ ಕಾರ್ಯಗಳಿರಲಿ, ಕಬಡ್ಡಿ ಅಂತ ಹೇಳುವಾಗ ನಮ್ಮೊಟ್ಟಿಗೆ ಬಂದು, ಈಗ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಕಬಡ್ಡಿ ಸಂಸ್ಥೆ ಅಂತೇಳಿ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಿದೆ. ಇದಕ್ಕೆಲ್ಲ ಕಾರಣಕರ್ತರಾದಂತಹ ನಾನು ನನ್ನ ಆತ್ಮೀಯ ಮಿತ್ರರಾದಂಥ ರತನ್ ಶೆಟ್ಟಿಯವರನ್ನು ಎಲ್ಲಿ ಬೇಕಾದರೂ ಶ್ರೀಯುತ ಹೊನ್ನಪ್ಪನವರು ಸಹ ಹೇಳಿದರು, ಸುಳ್ಯದಲ್ಲಿ ಆದಂತಹ ಒಂದು ಸ್ಟೇಟ್ ಲೆವೆಲ್ ಮ್ಯಾಚಿಗೆ ಬಹಳ ಅತ್ಯುತ್ತಮವಾದಂತಹ ಒಂದು ಪಂದ್ಯಾಟದ್ದು SBM ಮತ್ತು ನಮ್ಮ ಆಳ್ವಾಸ್ ಕಾಲೇಜ್ ಮನ್ಮಥರವರು ಆ ಪಂದ್ಯಾಟವನ್ನು ಏರ್ಪಡಿಸಿದರು. ಮಾಧವರವರ ಸಹಕಾರದಿಂದ ನಾವು ಬಂದಿದ್ದೇವೆ. ಅನೇಕ ಕ್ರೀಡಾಪಟುಗಳನ್ನು ನಮ್ಮ ಮಾಧವರು ಸಹ ಮಾಡಿಕೊಟ್ಟಿದ್ದಾರೆ. ಆದರೆ ನನಗೆ ಬಹಳ ಬೇಸರ ಅಂತ ಹೇಳುವಂಥದ್ದು, ನಮ್ಮ ಸುಬ್ರಹ್ಮಣ್ಯ, ನೆಟ್ಟನ, ಕಡಬ ಅಥವಾ ಕಾಣಿಯೂರು ಸರ್ವೆ ಈ ಕಡೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಈಗ ಜಸ್ವಂತ ಆಗಿರ್ಬೋದು, ವನಿತಾ ಆಗಿರ್ಬೋದು. ವನಿತಾ ಖಂಡಿತ ನನ್ನ ಕಾಲೇಜಲ್ಲಿ ಇರ್ತಿದ್ರೆ ಅವಳೊಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಖಂಡಿತ ಕಳಿಸ್ತಿದ್ದೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವಳಿಗೆ ನಾನು ಫೈನಲಲ್ಲಿರುವಾಗ ನಾನು ಒಂದು ಮಾತನ್ನು ಹೇಳಿದೆ, ನೋಡಮ್ಮ ಬಾಂಬೆಯಲ್ಲಿ ಒಂದು ಜಾಬ್ ಇದೆ, ನೀನು ಅಪ್ಲೈ ಮಾಡು ಅಂತ ಹೇಳುವಾಗ, ಆಗ ಆಳ್ವಾಸ್ ಕಾಲೇಜಿನ 2 ವಿದ್ಯಾರ್ಥಿನಿಯರು ಅಪ್ಲಿಕೇಶನ್ ಹಾಕಿದರು. ಅವರಿಗಿಂತ ದೊಡ್ಡ ಮಟ್ಟದಲ್ಲಿ ಇವಳ ಆಟ ಇತ್ತು. ಆದರೆ ಏನೋ ಇಂಡಿಯಾ ಕ್ಯಾಂಪಲ್ಲಿ ಸಹ ಇತ್ತು. ಆದರೆ ಏನೋ ಅವಳಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಸಿಕ್ಕಲಿಲ್ಲ. ಯಾವಾಗಲೂ ಪ್ರತಿಭೆ ಇರುವಾಗ ನಾವು ಅಪ್ಲೈ ಮಾಡಿಕೊಳ್ಬೇಕು. ನಾವು ಕಾಲೇಜಿನಲ್ಲಿರುವಾಗ ನನ್ನ ಯಾವುದೇ ವಿದ್ಯಾರ್ಥಿಗಳು ಸಹ ಫೈನಲ್ ಇಯರನ್ನು ಕಂಪ್ಲೀಟ್ ಮಾಡಲಿಲ್ಲ. ಸಹನಾ ಕುಮಾರಿ ಆಗಿರ್ಬೋದು, ಮಮತಾ ಪೂಜಾರಿ ಆಗಿರ್ಬೋದು, ಹರ್ಷಿನಿ ಆಗಿರ್ಬೋದು, ಹೆರಾಲ್ಡ್ ಪಾಯ್ಸ್ ಆಗಿರ್ಬೋದು, ಯಾರು ಸಹ ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ. ನಾನು ಫಸ್ಟಿಗೆ ಹೇಳುವಂಥದ್ದು ಏನಂತೇಳಿ, ಫಸ್ಟ್ ಜಾಬ್ ಮತ್ತು ಏನಾದರೂ ನೀವು ಅಚೀವ್ ಮಾಡಿ. ಹಾಗೆ ವನಿತಾ ಆಗಿರ್ಬೋದು, ಸುಮಿತಾ ಆಗಿರ್ಬೋದು, ನಮ್ಮ ದೇಶದ ಅತ್ಯುತ್ತಮವಾದಂತಹ ಕಬಡ್ಡಿ ಕ್ರೀಡಾಪಟುಗಳವರು. ಹಾಗೆ ಜಸ್ವಂತ್ ಡಿಗ್ರಿ ಮಾಡಿದ, ಮಾಸ್ಟರ್ ಡಿಗ್ರಿ ಮಾಡಿದ,
ಅದರ ಬದಲು ಡಿಗ್ರಿ ಮಾಡಿದ ತಕ್ಷಣ NAS ಮಾಡ್ತಿದ್ರೆ ಈಗ ಅವರು ಜಾಬಲ್ಲಿ ಇರ್ತಿದ್ರು. ಮಾಧವರ ಸಲಹೆ ಸೂಚನೆಗಳನ್ನು ಕೇಳ್ತಿದ್ರೆ ಸಹ ಆ ಮಕ್ಕಳು ಈಗ ನಮ್ಮ ದೇಶದಲ್ಲ ಒಂದು ಆಸ್ತಿ ಆಗ್ತಿದ್ದೀರ ಅಂತೇಳಿ ಹೇಳೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನನ್ನ ಈ ಯಶಸ್ಸಿಗೆ ಮುಖ್ಯ ಕಾರಣಕರ್ತರು ಯಾರಂತ ಹೇಳಿದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು. ನಾನು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿರುವಾಗ ಸುಮಾರು 10 ವರ್ಷದಲ್ಲಿ ಶಿಕ್ಷಕನಾಗಿದ್ದೆ. ನಾನು PT ಟೀಚರ್ ಆಗಿರಲಿಲ್ಲ. ಆದರೆ ನನ್ನ ಹವ್ಯಾಸ ಏನಂತ ಹೇಳಿದರೆ ಮಕ್ಕಳನ್ನು ಆಡಿಸುವಂಥದ್ದು. ಶ್ರೀ ವೀರೇಂದ್ರ ಹೆಗ್ಡೆಯವರು ನಾನು ಖೋಖೋ ಕಬಡ್ಡಿ ಟೀಮನ್ನು ಆಡಿಸ್ತಾ ಇರುವಾಗ ನಾನು ಮಕ್ಕಳನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಹೋಗುವಾಗ ಅವರು ಒಂದು ಮಾತನ್ನು ಹೇಳಿದ್ರು, ನೋಡಿ ಮಾರ್ಯ, ನೀನು ಧರ್ಮಸ್ಥಳದಿಂದ ಕರ್ಕೊಂಡು ಹೋಗ್ತಾ ಇದೆಯಾ, ಒಳ್ಳೆಯ ಯೂನಿಫಾರ್ಮ್ ಹಾಕಬೇಕು, ಮಕ್ಕಳಿಗೆ ಒಳ್ಳೆಯ ತಿಂಡಿ ಊಟಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಅವರ ಗರಡಿಯಲ್ಲಿ ನಾನು ಪಳಗದಿದ್ದರೆ ಖಂಡಿತ ನನಗೆ ಬೇಕಾದಂತಹ ಊರಿನಲ್ಲಿರುವಾಗ ಒಂದು 5-6 ಗಡಂಗಿ ಇತ್ತು ನಮಗೆ. ಅಲ್ಲಿ ನಾನು ಕೋಳಿ ಅಂಕಣವನ್ನು ಸಹ ಮಾಡಿಸಿದ್ದೆ. ನಾನು ಕಂಬಳದಲ್ಲಿ ಕೋಣ ಓಡಿಸಿದ್ದೆ. ನಾನು ಶಿಕಾರಿ ನನ್ನ ಒಳ್ಳೆಯ ಹವ್ಯಾಸ ನಂದು. ಆದರೆ ಧರ್ಮಸ್ಥಳಕ್ಕೆ ಸೇರಿದ ನಂತರ ಇದನ್ನೆಲ್ಲ ಬಿಟ್ಟು ನಾನು ಈ ಕ್ರೀಡೆಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯ ವತಿಯಿಂದ ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಪ್ಪನವರೇ 35 ಕೋಟಿಯ ಒಂದು ಇಂಡೋರ್ ಸ್ಟೇಡಿಯಮನ್ನು ಮಾಡ್ತಾ ಇದ್ದೇವೆ. ನಾವು 35 ಕೋಟಿ ಇದ್ದು ಮಂಗಳೂರಲ್ಲಿ. ಇದಕ್ಕೆ ಸಹಕಾರ ನೀಡುತ್ತಿರುವಂಥದ್ದು ಯಾರಂತ ಹೇಳಿದರೆ ನನ್ನ ಆತ್ಮೀಯ ಮಿತ್ರರಾದಂಥ ರತನ್ ಕುಮಾರ್ ಶೆಟ್ಟಿಯವರು. ಹಾಗೆ ನಾವು ಈಗಾಗಲೇ ನಮ್ಮ MP ಅವರಿಂದ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನಾವು ಯಾರೇ ಆಗಲಿ ನಾವು ಪ್ರತಿನಿಧಿಸುವಂತಹ ನಮ್ಮ ಶಾಸಕರು ಅವರಲ್ಲಿ ನೀವು ಖಂಡಿತ ಕೇಳಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಕ್ರೀಡಾಪಟುಗಳಿದ್ದಾರೆ, ಒಂದು ತಾಲೂಕಿನಲ್ಲಿ ಒಂದು ನಮ್ಮ ಇಂಡೋರ್ ಸ್ಟೇಡಿಯಂ ಇಲ್ಲ. ಅದನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಒಂದು ಛಲದಿಂದ ಈಗ ನಮ್ಮ MP ಅವರು 8 ಮ್ಯಾಟ್ಗಳನ್ನು 8 ತಾಲೂಕಿಗೆ ಕೊಟ್ಟಿದ್ದಾರೆ. ಈಗ 8 ಮ್ಯಾಟ್ಗಳನ್ನು ನಮ್ಮ ತಾಲೂಕಿಗೆ ಕೊಡ್ತಾ ಇದ್ದಾರೆ. ಈಗ ಅದನ್ನು ಸದ್ಯದಲ್ಲಿ 1 ತಿಂಗಳ ಒಳಗೆ ಪ್ರತಿ ತಾಲೂಕಿಗೆ ಸಹ ನಾವು ಕೊಡ್ತಾ ಇದ್ದೇವೆ. ನಮ್ಮ ತಾಲೂಕಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ಇಂಡೋರ್ ಸ್ಟೇಡಿಯಮನ್ನು ಬಾಲಕಿಯರಿಗೆ ಒಂದು ಆಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ನಮ್ಮ ಶಾಸಕರಿಗೆ ಮನವಿಯನ್ನು ಸಹ ಮಾಡ್ತಾ ಇದ್ದೇವೆ. ನಾವು ಇಂತಹ ಕೆಲಸಗಳನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತಹ ಕಬಡ್ಡಿ ಕ್ರೀಡಾಪಟುಗಳಿದ್ದಾರೆ. ಹೊನ್ನಪ್ಪನವರು ಹೇಳಿದಾಗೆ ಉದ್ಯೋಗದ ಕೊರತೆ ಇದೆ, ಅದನ್ನು ಸಹ ನಾವೆಲ್ಲ ನೀಗಿಸುವಂತಹ ಒಂದು ಕೆಲಸವನ್ನು ಮಾಡುವ. ಇದಕ್ಕೆ ಮನ್ಮಥನಂತವರು ಸಹ ಸ್ವಲ್ಪ ಸಹಕಾರವನ್ನು ನೀಡಬೇಕು. ನಮ್ಮ ಶಾಸಕರಲ್ಲಿ ಸಹ ಹೇಳಬೇಕು, ಬೆಂಗಳೂರಲ್ಲಿ ಎಲ್ಲ ಉದ್ಯೋಗ ಸಿಗ್ತಿದೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾಕೆ ಸಿಗ್ತಾ ಇಲ್ಲ? ಎಲ್ಲ ಕಂಪನಿಗಳಲ್ಲಿ ಬೆಂಗಳೂರಲ್ಲಿ ಜಾಬ್ ಕೊಡ್ತಾ ಇದ್ದಾರೆ. ಈಗ ITಯಲ್ಲಿ ಮೊದಲೆಲ್ಲ ಕೊಡ್ತಿದ್ರು. ನಮ್ಮಲ್ಲಿ ಯಾರದಕ್ಕೆ NMPT ಪೋರ್ಟ್ ಇದೆ, MCF ಇದೆ, ಅಥವಾ ಅದಾನಿ ಇದಿದೆ, ಯಾವುದರಲ್ಲಿ ಸಹ ನಾವು ಕೇಳ್ತಾ ಇಲ್ಲ. ನಮ್ಮ ಶಾಸಕರು ಕೇಳ್ತಾ ಇಲ್ಲ, ನಮ್ಮ ಸಂಸದರು ಕೇಳ್ತಾ ಇದ್ದಾರೆ. ಈಗ ನಮ್ಮ ಸಂಸದರಿದ್ದಾರೆ, ಬಹಳ ಮುತುವರ್ಜಿಯಿಂದ ಕೆಲಸ ಮಾಡುವಂಥ. ಈಗಾಗಲೇ ನಿನ್ನೆ ನೋಡಿದ್ದೀರಾ, ನಮ್ಮ ಸ್ವಿಟ್ಜರ್ಲ್ಯಾಂಡಿಗೆ ನಮ್ಮ ಭಾರತದಿಂದ ಹೋಗುವಂಥ ಒಂದು ಫ್ಲೈಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆ ರೈಲ್ವೆ ವಿಭಾಗದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಅವರು. ಅಂತಹ ಒಬ್ಬ ಸಂಸದರು ನಮಗೆ ಸಿಕ್ಕಿದ್ದಾರೆ. ಅದರ ಸದುಪಯೋಗವನ್ನು ನಾವು ಎಲ್ಲರೂ ಮಾಡಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಪಡೆದುಕೊಳ್ಳುವ. ವಿದ್ಯಾರ್ಥಿಗಳಿಗೆ, ಕ್ರೀಡಾ ವಿದ್ಯಾರ್ಥಿಗಳಿಗೆ ಸಹ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ನೀವು ಸಹ ಬಂದಾಗ, ಸರ್ ನಮಗೆ ಯಾಕೆ ನೀವು ಜಾಬ್ ಕೊಡ್ತಾ ಇಲ್ಲ ಅಂತೇಳಿ ಒಂದು 10-50 ಮಕ್ಕಳು ಒಟ್ಟಿಗೆ ಸೇರಿದರೆ ಖಂಡಿತ ಅವರು ಸಹ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಸುಬ್ರಹ್ಮಣ್ಯ ದಂಪತಿಯವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಖಂಡಿತ ಅವಳು ಬಹಳ ಶ್ರಮಪಟ್ಟಿದ್ದಾರೆ. ಅವರ ಟ್ರಸ್ಟಿನ ಎಲ್ಲ ಸದಸ್ಯರು ಸಹ ಬಹಳ ಆತ್ಮೀಯತೆಯಿಂದ ನಮ್ಮನ್ನು ಸ್ವಾಗತಿಸಿದ್ದಾರೆ. ನಿಮ್ಮೆಲ್ಲರ ಸ್ವಾಗತಕ್ಕೆ ನಾನು ಚಿರಋಣಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಖಂಡಿತ ಮುಂದೆ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳ ಭವಿಷ್ಯಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡುವ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮಂತಹ ಹಿರಿಯರು, ಅನುಭವಿಗಳ ಸಹಕಾರ, ಮಾರ್ಗದರ್ಶನ ಖಂಡಿತವಾಗಿ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಬೇಕು. ಅವರು ಉದ್ಯೋಗ ಪಡ್ಕೊಳ್ಳುವಲ್ಲಿ, ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನಿಮ್ಮ ಮಾರ್ಗದರ್ಶನ ಇರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ನಮ್ಮೊಂದಿಗಿರತಕ್ಕಂತಹ ಗಣ್ಯರನ್ನ ಶಾಲು ಹೊದಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀ ಸತೀಶ್ ಕುಮಾರ್ ಕಡೆಂಜಿ, ಅಧ್ಯಕ್ಷರು, ಮೂರ್ತಿದಾರ ಸೇವಾ ಸಹಕಾರಿ ಸಂಘ ನರಿಮಗರು, ಇವರಿಗೆ ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಬೇಕು. ಡಾಕ್ಟರ್ ಶಶಿಧರ್ ಪೆರುವಾಜೆ, ಶ್ರೀ ದುರ್ಗಾ ನರ್ಸಿಂಗ್ ಹೋಮ್ ಕಾಣಿಯವರು ನಮ್ಮೊಂದಿಗಿದ್ದಾರೆ. ಇವರನ್ನ ಕೂಡ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ಅನಿಲ್ ರೈ ಚಾವಡಿ ಬಾಗಿಲು,
ಮಾಜಿ ಅಧ್ಯಕ್ಷರು ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮೊಂದಿಗಿದ್ದಾರೆ. ಶ್ರೀ ಸಂಪತ್ ಕುಮಾರ್ ರೈ ಪಾತಾಜೆ, ಶ್ರೀ ಸಂಪತ್ ರೈ ಪಾತಾಜೆ ಇವರನ್ನ ಕೂಡ ಗೌರವಿಸಿ ಗುರುತಿಸಲಿಕ್ಕೆ ಸಂತೋಷ ಪಡ್ತಾ ಇದೀಗ ವೇದಿಕೆಯಲ್ಲಿ ನಮ್ಮ ಈ ದಿವಸದ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸನ್ಮಾನ ಶ್ರೀ ಶಶಿಶೇಖರ್ ಕಲ್ಲುಕಟ್ಟೆ ಮಾಡಬಾಗಿಲು ಭಾರತೀಯ ಸೇನೆಯ ಸೈನಿಕರು ವೇದಿಕೆಗೆ ಬಂದು ನಮ್ಮ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ಭಾರತಾಂಬೆಗೆ ನಮ್ಮ ಮೊದಲ ನಮನ. ಭಾರತಾಂಬೆಯ ಮಣ್ಣಿನ ಕಣಕಣವನ್ನ ಕೂಡ ಕಣ್ಣನ್ನ ಮುಚ್ಚದೆ ಜೀವವನ್ನ ಹಂಗನ್ನ ತೊರೆದು ಪ್ರಾಣವನ್ನ ಒತ್ತೆಯಾಗಿಟ್ಟು ರಕ್ಷಣೆ ಮಾಡುವಂತ ಸೇನೆಯ ಸೈನಿಕರು ಇವರು. ಗೌರವಾನ್ವಿತ ಸೈನಿಕರನ್ನ ಇದೀಗ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಶ್ರೀ ಶಶಿಶೇಖರ ಎಂ ಸೈನಿಕರು. ಮಾನ್ಯರೇ, ಸುಳ್ಯ ತಾಲೂಕು ಗ್ರಾಮೀಣ ಪ್ರದೇಶವಾದಂತ ದೇವಚಳ್ಳ ಗ್ರಾಮದ ಮಾಡಬಾಗಿಲು ಕಲ್ಲುಕಟ್ಟೆ ಮನೆಯ ಶ್ರೀಮತಿ ಲಲಿತಾ ಮತ್ತು ಆನಂದಗೌಡ ದಂಪತಿಯ ಪುತ್ರರಾಗಿ 10/10/1989 ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಎಲಿಮಲೆ, ಪ್ರೌಢ ಶಿಕ್ಷಣವನ್ನ NMPU ಅರಂತೋಡು, ಪದವಿ ಪೂರ್ವ ಶಿಕ್ಷಣವನ್ನ ಜೂನಿಯರ್ ಕಾಲೇಜ್ ಸುಳ್ಯ, ಪದವಿ ಶಿಕ್ಷಣವನ್ನ ಉತ್ತರ ಪ್ರದೇಶದ ಸ್ವಾಮಿ ವಿವೇಕಾನಂದ ಸುಭಾರತಿ ವಿಶ್ವವಿದ್ಯಾನಿಲಯ ಮೀರತ್ನಲ್ಲಿ ಪೂರೈಸಿದ್ದೀರಿ. ಭಾರತೀಯ ಭೂಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ತಾವು 2009 ಚಿಕ್ಕಮಗಳೂರಿನಲ್ಲಿ ನಡೆದ ಭೂಸೇನಾ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ತರಬೇತಿ ಪಡೆದು 2011 ರಾಜಸ್ಥಾನದ ಬಿಕಾನೇರ್ನಲ್ಲಿ ವೃತ್ತಿಗೆ ಸೇರ್ಪಡೆಗೊಂಡಿದ್ದೀರಿ. ತಮ್ಮ ಸೇವಾ ಅವಧಿಯಲ್ಲಿ ಕಾರ್ಗಿಲ್, ಜಾರ್ಖಂಡ್, ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ನಲ್ಲಿ ಸುಮಾರು 16 ವರ್ಷಗಳಿಂದ ಭೂಸೇನೆಯಲ್ಲಿ ಅಮೂಲ್ಯವಾದ ದೇಶ ಸೇವೆಯನ್ನ ಸಲ್ಲಿಸ್ತಾ ಇರೋದು ಅಭಿನಂದನೀಯ. ಪ್ರಸ್ತುತ ಶ್ರೀನಗರದ ಗುರೇಜ್ ಸೆಕ್ಟರ್ನಲ್ಲಿ ರಾಷ್ಟ್ರೀಯ ರೈಫಲ್ಸ್ ಪಡೆಯಲ್ಲಿ ರಾಡರ್ ಆಪರೇಟರ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಕೊಡಿಯಾಲ ಗ್ರಾಮದ ಕಲ್ಪಡಗುತ್ತು ಮನೆ ಶ್ರೀಮತಿ ಪಾರ್ವತಿ ಮತ್ತು ಗುಡ್ಡಪ್ಪ ದಂಪತಿಯ ಸುಪುತ್ರಿ ಗುಣವತಿಯವರನ್ನ ಮದುವೆಯಾಗಿ 7/1/2021 ವಿವಾಹವಾಗಿ ನಮ್ಮೂರಿನ ಅಳಿಯನಾಗಿ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತದ್ದು ನಮಗೆಲ್ಲರಿಗೂ ಹೆಮ್ಮೆ. ಸಂತೋಷದ ನಗು ಇದೆ ತಮ್ಮ ಮುಖದಲ್ಲಿ. ಖಂಡಿತವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆ ಇದೆ ತಮ್ಮನ್ನ ಗೌರವಿಸಲಿಕ್ಕೆ. ಭಾರತೀಯ ಸೇನೆಯ ಸೈನಿಕರಿಗೆ ಇದು ಗೌರವದ ನಮನ. ಭಾರತ ಮಾತೆಗೆ ಗೌರವದ ನಮನ. ಈ ಸೇನೆಯ ಸೈನಿಕರನ್ನ ಗೌರವಿಸುವುದರ ಮೂಲಕವಾಗಿ ಭಾರತಾಂಬೆಯ ಸಣ್ಣ ಸೇವೆಯನ್ನ ನಾವು ಮಾಡುತ್ತಾ ಇದ್ದೇವೆ ಅನ್ನುವಂತ ಹೆಮ್ಮೆ ನಮ್ಮದು. ಪೇಟ ತೊಡಿಸಿ, ಶಾಲು ಹೊದಿಸಿ, ಹಾರಾರ್ಪಣೆಯನ್ನ ಮಾಡಿ, ಫಲತಾಂಬೂಲವನ್ನ ನೀಡಿ, ಗೌರವ ಸನ್ಮಾನ ಪತ್ರವನ್ನ ಜೊತೆಗೆ ಗೌರವ ಸ್ಮರಣಿಕೆಯನ್ನ ಇತ್ತು ಗೌರವಿಸಬೇಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಸೈನಿಕರಿಗೆ ಸನ್ಮಾನವಿದು. ಭಾರತಾಂಬೆಗೆ ಇದು ಗೌರವ. ಹೆಮ್ಮೆಯ ದೇಶ ಸೇವಕ, ಹೆಮ್ಮೆಯ ಸೈನಿಕ, ನಮ್ಮೂರಿನ ಹೆಮ್ಮೆಯ ವೀರ ಯೋಧ ಶ್ರೀ ಶಶಿಶೇಖರ ಎಂ ಇವರನ್ನ ಗೌರವದಿಂದ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಭೋಲೋ ಭಾರತ್ ಮಾತಾ ಕಿ. ಅಭಿನಂದನೆಗಳು ಸರ್, ಅಭಿವಂದನೆಗಳು. ನಮ್ಮ ಗೌರವವನ್ನ ಸ್ವೀಕರಿಸಿರತಕ್ಕಂಥ ಹೆಮ್ಮೆಯ ಸೈನಿಕರಿಗೆ ಮುಂದೆ 3 ಚೇರ್ಗಳನ್ನ ಅಲ್ಲೇ ಇರಿಸಬೇಕಾಗಿ ಸಂಘಟಕರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ಗೌರವ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ವಿಜೆ ವಿಖ್ಯ. ಸಮಾಜ ಸೇವೆಗಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯುವಕರ ಪಾಲಿನ ಕಣ್ಮಣಿ ವಿಕ್ಕಿ ವಿಜೆ ನಮ್ಮ ಕಾರ್ಯಕ್ರಮದಲ್ಲಿ ಹಲವು ವರ್ಷಗಳಿಂದ ಅದ್ಭುತ ನಿರೂಪಕನಾಗಿ, ಕಾರ್ಯಕ್ರಮ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇರುವವರು. ಇವರನ್ನ ಗೌರವಿಸುತ್ತಾ ಇದ್ದೇವೆ. ಇವರ ಜೊತೆಗೆ ಭಟ್ ಅಂಡ್ ಭಟ್ ಖ್ಯಾತಿಯ ಸುದರ್ಶನ್ ಭಟ್ ಬೆದ್ರಾಡಿ ಹಾಗೂ ಮನೋಹರ್ ಭಟ್ ಬೆದ್ರಾಡಿ ಇವರುಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಸುದರ್ಶನ್ ಭಟ್ ಬೆದ್ರಾಡಿ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೊದಲಾಗಿ
ಶ್ರೀ ವಿಜೆ ವಿಖ್ಯಾತ್ರವರ ಪರಿಚಯವನ್ನ ತಮ್ಮ ಮುಂದಿಡ್ಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಮಾನ್ಯರೇ, ಸುಳ್ಯ ತಾಲೂಕು ಆಲೆಟ್ಟಿ ಗ್ರಾಮದ ಬಾರ್ಪಣೆ ಶ್ರೀಮತಿ ಸರೋಜಿನಿ ಮತ್ತು ಬಾಲಕೃಷ್ಣ ದಂಪತಿಯ ಸುಪುತ್ರನಾಗಿ 8/4/1994ರಲ್ಲಿ ಜನಿಸಿರುವ ತಾವು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಟ್ಟಿ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಲ್ಕಿ, ಪದವಿ ಪೂರ್ವ ಶಿಕ್ಷಣವನ್ನ ಜೂನಿಯರ್ ಕಾಲೇಜ್ ಸುಳ್ಯದಲ್ಲಿ ಪಡೆದು ಕೆವಿಜಿ ಪಾಲಿಟೆಕ್ನಿಕ್ ಕಾಲೇಜ್ ಸುಳ್ಯದಲ್ಲಿ ಆಟೋಮೊಬೈಲ್ ಎಂಜಿನಿಯರಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡೆದಿದ್ದೀರಿ. ಓರ್ವ ಅತ್ಯುತ್ತಮ ಕ್ರಿಯಾಶೀಲ ವಾಕ್ ಚತುರನಾಗಿ ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್ ಅನೇಕ ಕ್ರೀಡೆಗಳ ವೀಕ್ಷಕ ವಿವರಣೆಗಾರನಾಗಿ ಅಲ್ಲದೆ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕನಾಗಿ ಎಲ್ಲರ ಗಮನ ಸೆಳೆಯುವಂತ ವ್ಯಕ್ತಿತ್ವ ತಮ್ಮದು. ಡಿಜಿಟಲ್ ಮೀಡಿಯಾದಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿ ಸ್ವತಃ ವಿಜೆ ವಿಖ್ಯಾತ್ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭಿಸಿ ಈ ಚಾನೆಲ್ನ ಮುಖಾಂತರ ಸಮಾಜದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕಡುಬಡವರಿಗೆ, ಎಳೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ವಿವಿಧ ರೀತಿಯ ಗಂಭೀರ ಮಾರಣಾಂತಿಕ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವವರಿಗೆ, ರಸ್ತೆ ಅಪಘಾತದಿಂದ ಶಸ್ತ್ರಚಿಕಿತ್ಸೆಗೊಳಪಟ್ಟ ಬಡವರಿಗೆ, ಹೀಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಸಮಾಜದ ಬಡ ಕುಟುಂಬಗಳ ವರ್ಗಕ್ಕೆ ಸುಮಾರು 1 ಕೋಟಿಗಿಂತಲೂ ಅಧಿಕ ಮೊತ್ತವನ್ನ ಸಂಗ್ರಹಿಸಿ ನೀಡಿರತಕ್ಕಂಥ ಹೆಮ್ಮೆ ನಮ್ಮ ಪ್ರೀತಿಯ ವಿಕ್ಕಿ ವಿಜಯ್ ಇವರದು. ಅನೇಕ ಚಂದಾದಾರ ದಾನಿಗಳಿಂದ ಸಂಗ್ರಹಿಸಿ ಬ್ಯಾಂಕ್ ಮುಖಾಂತರವಾಗಿ ಜಮೆ ಮಾಡಿ ಪರಿಹಾರ ಕೊಟ್ಟಿದ್ದೀರಿ. ಮನೆ ವಾಸಲು ಯೋಗ್ಯವಿಲ್ಲದ ಮನೆಯವರಿಗೆ 8 ಬಡ ಕುಟುಂಬಗಳಿಗೆ ತಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಮನೆ ನಿರ್ಮಿಸಿ ಕೊಟ್ಟಿರತಕ್ಕಂತಹ ಕೀರ್ತಿ ಕೂಡ ತಮಗೆ ಸಲ್ಲುತ್ತದೆ. ಅದ್ಭುತವಾದ ಸಮಾಜ ಸೇವಾ ಕಾರ್ಯವನ್ನ ಮಾಡ್ತಾ ಇದ್ದೀರಿ ವಿಖ್ಯಾತ್ರವರೇ. ತಮ್ಮ ಈ ಒಂದು ಕಾರ್ಯವನ್ನ ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜದ ಬಡವರ್ಗದ ಜನರ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡುವ ಸೇವಾ ಮನೋಭಾವನೆಯನ್ನು ಶ್ಲಾಘಿಸಿ ನಿಮ್ಮನ್ನ ಯುವಜನಾಂಗಕ್ಕೆ ಸ್ಫೂರ್ತಿ ಮಾದರಿಯಾಗಿ ಅನ್ನುವ ಆಶಯದೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ. ನಾವೆಲ್ಲ ಗಮನಿಸಿದ್ದೇವೆ, ಕೇವಲ ಒಂದೇ ಒಂದು ದಿನದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಸಂಗ್ರಹಿಸಬಲ್ಲ ಸಾಮರ್ಥ್ಯ ಹೊಂದಿರತಕ್ಕಂಥ ಓರ್ವ ಅದ್ಭುತ ಸಮಾಜ ಸೇವಕ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾರು ಕರೆಯದೆ ಆ ಸ್ಥಳಕ್ಕೆ ಹೋಗಿ ಸಹಾಯ ಹಸ್ತವನ್ನ ನೀಡತಕ್ಕಂತಹ ಒಂದು ಅದ್ಭುತವಾದಂತಹ ಕೈ. ಖಂಡಿತವಾಗಿಯೂ ಸಮಾಜಕ್ಕೆ ತಮ್ಮಿಂದ ಇನ್ನಷ್ಟು ಕೊಡುಗೆ ಬರಬೇಕಾಗಿದೆ. ವಿಖ್ಯಾತ್ರವರಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ತಾವೇ ಹಾಗೆ ನಮ್ಮೊಂದಿಗೆ ಇರಬೇಕು, ಕೂತ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ, ಸುದರ್ಶನ್ ಭಟ್ ಬೆದ್ರಾಡಿ, ಯಾರಿಗೆ ಗೊತ್ತಿಲ್ಲ ಹೇಳಿ, ಭಟ್ ಅಂಡ್ ಭಟ್ ಖ್ಯಾತಿ. ಮೊನ್ನೆ ತಾನೇ ಮದುವೆಯಾಗಿದ್ದಾರೆ ಶ್ರೀ ಸುದರ್ಶನ್ ಭಟ್ ರವರು. ಕಾಸರಗೋಡು ಜಿಲ್ಲೆಯ ಬೇಳ ಗ್ರಾಮದ ಬೆದ್ರಾಡಿ ಶ್ರೀಮತಿ ಸುಲೋಚನಾ ಭಟ್ ವೆಂಕಟರಮಣ ಭಟ್ ದಂಪತಿಗಳ ಸುಪುತ್ರ ಅವಲಿ ಪುತ್ರರಾಗಿ ಜನಿಸಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನ ಕನ್ಯಾನ ಕುಂಬಳೆಯಲ್ಲಿ ಪೂರೈಸಿದ್ದೀರಿ. ಪುತ್ತೂರಿನ ವಿವೇಕಾನಂದ ಕಾನೂನು ವಿದ್ಯಾಲಯದಲ್ಲಿ BA LLB ಪದವಿಯನ್ನ ಪಡೆದುಕೊಂಡಿದ್ದೀರಿ. ಕೊರೋನಾ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ದೇಶವೇ ಕೈಕಟ್ಟಿ ಕುಳಿತಿರುವಾಗ ತಾನೇನಾದರೂ ಮಾಡಬೇಕೆನ್ನುವ ಛಲದೊಂದಿಗೆ ಭಟ್ ಅಂಡ್ ಭಟ್ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿ ವೃತ್ತಿಯಲ್ಲಿ ವಕೀಲರಾದರೂ ಅಡುಗೆಯ ಬಗ್ಗೆ ಫೋಟೋಗ್ರಫಿಯಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದವರಾಗಿದ್ದೀರಿ. ಅವಳಿ ಸಹೋದರರಾದ ತಾವು ಜಂಟಿಯಾಗಿ ಭಟ್ ಅಂಡ್ ಭಟ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಸಾಂಪ್ರದಾಯಿಕ ಶೈಲಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಸೊಪ್ಪು, ಮನೆಯ ತೋಟದಲ್ಲಿ ಬೆಳೆದ ತರಕಾರಿ, ಹಣ್ಣು ಇವುಗಳನ್ನೆಲ್ಲ ಬಳಸಿಕೊಂಡು ಹಚ್ಚ ಹಸುರಾದ ಪ್ರಕೃತಿಯ ನಡುವೆ ಅಡುಗೆ ತಯಾರಿಸಿ ವಿಡಿಯೋ ಮಾಡಿ ಹಳ್ಳಿಯ ಸೊಬಗನ್ನು ನಾಡಿನೆಲ್ಲೆಡೆ ಪಸರಿಸುತ್ತಿದ್ದೀರಿ. ಲಕ್ಷಾಂತರ ಜನರ ಮನೆಗಳಿಗೆ ತಲುಪುತ್ತಿರುವ ನಿಮ್ಮ ಕಾರ್ಯ ಪ್ರಶಂಸನೀಯ. ಸಣ್ಣ ಪ್ರಮಾಣದಲ್ಲಿ ತಮ್ಮ ತಾಯಿ ಮನೆಯಲ್ಲೇ ಮಾಡುತ್ತಿದ್ದ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಮೊದಲಾದ ಉತ್ಪನ್ನಗಳ ದೊಡ್ಡ ಮಳಿಗೆಯನ್ನ ಸೀತಂಗೋಳಿ ಎಂಬಲ್ಲಿ ಪ್ರಾರಂಭಿಸಿ ತಾಯಿಯ ಕನಸನ್ನ ನನಸಾಗಿಸಿದ್ದೀರಿ. ಪ್ರಸ್ತುತ ಯೂಟ್ಯೂಬ್ ಚಾನೆಲ್ ಮುಖಾಂತರ ಲಕ್ಷಾಂತರ ಚಂದಾದಾರರು ಹೊಂದಿರುವ ತಾವು ನಿಮ್ಮ ಸಾಧನೆಯನ್ನ ಗುರುತಿಸಿ ಯೂಟ್ಯೂಬ್ ಮೂಲಕವಾಗಿ ನಿಮ್ಮ ಸಿಲ್ವರ್ ಪ್ಲೇ ಬಟನ್ ಹಾಗೂ ಗೋಲ್ಡನ್ ಪ್ಲೇ ಬಟನ್ ಪ್ರಶಸ್ತಿಯನ್ನ ಕೂಡ ತಾವು ತಮ್ಮದಾಗಿಸಿಕೊಂಡಿದ್ದೀರಿ. ಈ ಮೂಲಕವಾಗಿ ಸಾಂಪ್ರದಾಯಿಕ ಶೈಲಿಯ ಆಹಾರ ಪದ್ಧತಿಗಳನ್ನು ತಿಳಿಸುವುದರ ಜೊತೆಗೆ ಆರೋಗ್ಯಪೂರ್ಣ ಆಹಾರ, ಹಳ್ಳಿಯ ಜೀವನ ಶೈಲಿಯನ್ನ ಪಸರಿಸುತ್ತಿರುವ ತಮ್ಮ ಕಾರ್ಯವನ್ನ ಶ್ಲಾಘಿಸಿ ನಾವಿಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಸರ್, ಪ್ರೀತಿಯಿಂದ ಆಗಮಿಸಿದ್ದೀರಿ, ನಮ್ಮ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದೀರಿ. ತಮ್ಮ ಯೂಟ್ಯೂಬ್ ಚಾನೆಲ್ಗಳು ಇರುವರು ಕೂಡ ಅಷ್ಟೇ, ಭಟ್ ಅಂಡ್ ಭಟ್ ಜೊತೆಯಲ್ಲಿ ವಿಜೆ ವಿಖ್ಯಾತ್ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಎರಡು ಕೂಡ ಲೋಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ, ಜೋರಾದ ಚಪ್ಪಾಳೆ ಬರಲಿ. ಒಂದು ಮಾಧ್ಯಮದ ಮೂಲಕವಾಗಿ ಸಮಾಜಕ್ಕೆ ಅತ್ಯುನ್ನತವಾದಂತಹ ಕಾರ್ಯವನ್ನ ಮಾಡ್ತಾ ಇರುವಂತಹ ಈರುವರು, ಅದು ಯುವಕರು, ಅದು ಕೂಡ ಚಿಗುರು ಮೀಸೆಯ ಯುವಕರನ್ನ ನಾವು ನೋಡ್ತಾ ಇದ್ದೇವೆ. ವಿಖ್ಯಾತ್ ಹಾಗೂ ಸುದರ್ಶನ್ ಭಟ್ರವರನ್ನ ಖಂಡಿತವಾಗಿಯೂ ಕೂಡ ಅಷ್ಟೇ ಸಮಾಜಕ್ಕೆ ಪ್ರೇರಣೆಯಾಗುವಂತಹ ಕಾರ್ಯವನ್ನ ನೀವುಗಳು ಮಾಡ್ತಾ ಇದ್ದೀರಿ. ತಮ್ಮನ್ನ ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ದೇವರು ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಿ ಇನ್ನಷ್ಟು ಸಾಧನೆಯನ್ನ ಮಾಡುವಂತಹ ಶಕ್ತಿಯನ್ನ ದೇವರು ಕರುಣಿಸಲಿ ಅಂತ
ಈ ಮೂಲಕವಾಗಿ ಹಾರೈಸ್ತಾ ಇದ್ದೇವೆ. ನಮ್ಮ ಸನ್ಮಾನವನ್ನ ಸ್ವೀಕರಿಸಿ ಇರುವರಿಗೆ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ಶ್ರೀ ಕರುಣಾಕರ ಆಳ್ವ ಬೇರಿಯ, ಗಣೇಶ್ ಉದನಡ್ಕ, ಕುಶಾಲಪ್ಪ ಗೌಡ ಕಲ್ಪಡ ಹಾಗೂ ಪ್ರಮೋದ್ ಶೆಟ್ಟಿ ಕುಂಟುಪುಣಿಗುತ್ತು ಇವರುಗಳು ನಮ್ಮಿಂದ ಗೌರವವನ್ನ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಮುಂದಿನ ಸನ್ಮಾನಕ್ಕಾಗಿ ಸಹಕಾರ ಕ್ಷೇತ್ರದ ಅದ್ವಿತೀಯ ಸಾಧಕರು ಶ್ರೀ ಕರುಣಾಕರ್ ಆಳ್ವ ಬೇರಿಯ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಚಪ್ಪಾಳೆಯ ಸ್ವಾಗತ. ಸಂಘಟನಾ ಕ್ಷೇತ್ರದ ಅದ್ವಿತೀಯ ಸಾಧಕರು ಶ್ರೀ ಗಣೇಶ್ ಉದನಡಕ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಪವಲಯ ಅರಣ್ಯಾಧಿಕಾರಿಗಳಾಗಿರತಕ್ಕಂಥವರು ಕುಶಾಲಪ್ಪ ಗೌಡ ಕಲ್ಪಡ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಪ್ರಮೋದ್ ಕುಮಾರ್ ಶೆಟ್ಟಿ ಕುಂಟುಪುಣಿಗುತ್ತು ಕಂಬಳ ಕ್ಷೇತ್ರದ ಸಾಧಕರು ತಮ್ಮನ್ನ ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಶ್ರೀ ಕರುಣಾಕರ ಆಳ್ವ ಬೇರಿಯ ಸುಳ್ಯ ತಾಲೂಕು ಗ್ರಾಮೀಣ ಪ್ರದೇಶವಾದ ಕೊಡಿಯಾಲ ಗ್ರಾಮದ ಬೇರಿಯ ಮನೆ ಸೋಮಕ್ಕೆ ಮತ್ತು ಕೊರಗಪ್ಪ ಆಳ್ವ ದಂಪತಿಯ ಪುತ್ರರಾಗಿ 1957ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಕಲ್ಪತ್ತ ಬೈಲು, ಪ್ರೌಢ ಪದವಿ ಶಿಕ್ಷಣವನ್ನ ಪದವಿ ಪೂರ್ವ ಕಾಲೇಜ್ ಬಿಲ್ಲಾರೆ ಮತ್ತು ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಿ ಪೂರ್ಣಗೊಳಿಸಿದ್ದೀರಿ. ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉತ್ತಮ ಕಬಡ್ಡಿ ಆಟಗಾರನಾಗಿ ಗುರುತಿಸಿಕೊಂಡಿದ್ದೀರಿ. ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ದುಡಿತಾ ಇದ್ದೀರಿ. 23 ವರ್ಷ ಬೆಳ್ಳಾರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ, 7 ವರ್ಷ ಅಧ್ಯಕ್ಷರಾಗಿ, ಸುದೀರ್ಘ 30 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಿ. ಕೊಡಿಯಾಲ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ 20 ವರ್ಷ ಜವಾಬ್ದಾರಿ ನಿರ್ವಹಿಸಿದ್ದೀರಿ. ಪ್ರಸ್ತುತ ಕೊಡಿಯಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿ ಗುರುತಿಸಿಕೊಂಡಿದ್ದೀರಿ. ಸಹಕಾರಿ ಕ್ಷೇತ್ರದ ಸುದೀರ್ಘ ಸೇವಾ ಅವಧಿಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸಿಕೊಂಡು ಹೋಗ್ತಾ ಇರುವಂತಹ ಕಾರ್ಯ ಶ್ಲಾಘನೀಯವಾದ್ದು. ತಮ್ಮ ಈ ಕಾರ್ಯವನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಗಾಯತ್ರಿ ಕೆ ಆಳ್ವ, ಪುತ್ರಿ ತೇಜಸ್ವಿ ಆಳ್ವ ಹಾಗೂ ಕುಟುಂಬದವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇರುವಂತಹ ತಮಗೆ ಈ ಸಂದರ್ಭದಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಮುಂದಿನ ಗೌರವ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ಗಣೇಶ್ ಉದನಡ್ಕ ಇವರು. ಶ್ರೀ ಗಣೇಶ್ ಕೆಎಸ್ ಸಂಘಟನೆ ಕ್ಷೇತ್ರದಲ್ಲಿ ನೀಡುವಂತಹ ಸನ್ಮಾನ. ಕಡಬ ತಾಲೂಕು ಚಾರ್ವಕ್ಕ ಗ್ರಾಮದ ಕಂಡಿಗೆ ಉದನಡ್ಕ ಶ್ರೀಮತಿ ವಾರಿಜ ಮತ್ತು ಸೀತಾರಾಮ ಗೌಡ ದಂಪತಿಯ ಸುಪುತ್ರ. 27/11/1985ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಕಿರಿಯ ಪ್ರಾಥಮಿಕ ಶಾಲೆ ಚಾರ್ವಕ, ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾಣೂರಿನಲ್ಲಿ ಪೂರೈಸಿದ್ದೀರಿ. ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಿ. ಕಾಣಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಹಲವಾರು ದೈವಸ್ಥಾನ ಸಂಘ ಸಂಸ್ಥೆಗಳಿಗೆ ಸರ್ಕಾರದಿಂದ ಬರುವ ಅನುದಾನವನ್ನ ತ್ವರಿತಗತಿಯಲ್ಲಿ ಒದಗಿಸಿಕೊಟ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದೀರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರಿನಲ್ಲಿ ಕ್ರೀಡಾ ಮೈದಾನದಲ್ಲಿ 200 ಮೀಟರ್ ಟ್ರ್ಯಾಕ್ ನಿರ್ಮಿಸಲು ಸ್ಥಳಾವಕಾಶಕ್ಕೆ ಬಹಳಷ್ಟು ಶ್ರಮಿಸಿದವರಲ್ಲಿ ತಾವು ಒಬ್ಬರು. ಸಮಾಜದ ಯಾರೇ ಒಬ್ಬರು ವ್ಯಕ್ತಿ ತಮ್ಮ ಸಮಸ್ಯೆಗಳ ಅಹವಾಲನ್ನು ಹಿಡ್ಕೊಂಡು ಬಂದ್ರೆ ಅವರಿಗೆ ಸಹಾಯವನ್ನ ನೀಡುತ್ತಾ ಇದ್ದೀರಿ. ಸರ್ಕಾರದ ಎಲ್ಲ ಇಲಾಖೆಗಳಿಂದ ಬರುವ ಹಲವಾರು ಸೌಲಭ್ಯ ಅನುದಾನಗಳನ್ನ ಕಾಣಿಯೂರು ಗ್ರಾಮ ಪಂಚಾಯತಿಗೆ ತಂದಿರತಕ್ಕಂತ ಹೆಮ್ಮೆ ತಮ್ಮದು. ಕಾಣಿಯೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ, ಪ್ರಸ್ತುತ ಸದಸ್ಯರಾಗಿ, ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಪುತ್ತೂರಿನ PLD ಬ್ಯಾಂಕ್ ನಿರ್ದೇಶಕರಾಗಿ, ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲದ ಕಾರ್ಯದರ್ಶಿಯಾಗಿ ಹಲವು ಸಂಘಟನೆಗಳಲ್ಲಿ ದುಡಿದಿದ್ದೀರಿ. ಗ್ರಾಮ ಪಂಚಾಯತ್, PLD ಬ್ಯಾಂಕ್, ಚಾರ್ವಕ ಕೃಷಿ ಪತ್ತಿನ ಸಹಕಾರದಿಂದ ಬರುವಂತಹ ಗೌರವ ಮೊತ್ತವನ್ನು ಬಡ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟದ್ದು ಪ್ರಶಂಸನೀಯ. ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಅದ್ಭುತ ಹೆಸರನ್ನು ಗಳಿಸಿರುವವರು ಗಣೇಶ್ ಉದನಡ್ಕ. ಪತ್ನಿ ಶ್ರೀಮತಿ ಕವಿತಾ, ಪುತ್ರರಾದ ನಿಶಾಂತ್, ಋತ್ವಿಕ್ರೊಂದಿಗೆ ಸುಖಿ ಜೀವನವನ್ನು ಮಾಡ್ತಾ ಇದ್ದೀರಿ. ಭಗವಂತ ತಮಗೆ ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಮುಂದೆ ಶ್ರೀ ಕುಶಾಲಪ್ಪ ಗೌಡ ಕಲ್ಪಡ, ನಿವೃತ್ತ ವಲಯ ಅರಣ್ಯಾಧಿಕಾರಿಗಳು, ಸುಳ್ಯ ತಾಲೂಕು ಕೊಡಿಯಾಲ ಗ್ರಾಮದ ಕಲ್ಪಡ ಶ್ರೀಮತಿ ಅಕ್ಕಮ್ಮ ಮತ್ತು ರಾಮಣ್ಣಗೌಡ ದಂಪತಿಯ ಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂವಪ್ಪೆ ಕೊಡಿಯಾಲದಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನ ವಿದ್ಯಾಬೋಧಿನಿ ಬಾಳಿಲದಲ್ಲಿ ಪೂರೈಸಿದ್ದೀರಿ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿ 1985ರಲ್ಲಿ ಕುಂದಾಪುರ ವಿಭಾಗ ಹೆಬ್ರಿ ವಲಯದಲ್ಲಿ ಅರಣ್ಯ ವೀಕ್ಷಕರಾಗಿ, ನಂತರ 93ರಲ್ಲಿ ಹೆಬ್ರಿ ವಲಯದ ಗಸ್ತು ಮತ್ತು ಸೋಮೇಶ್ವರ ಗಸ್ತುಗಳಲ್ಲಿ ಅರಣ್ಯ ರಕ್ಷಕರಾಗಿ, 95ರಿಂದ 2000ರವರೆಗೆ ಶಂಕರನಾರಾಯಣ ವಲಯದ ಗೋಳಿ ಅಂಗಡಿಯಲ್ಲಿ ಗಸ್ತಿಯಲ್ಲಿ ಅರಣ್ಯ ರಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಕುಶಾಲನಗರದ ಅರಣ್ಯ ರಕ್ಷಕರ ತರಬೇತಿ ಶಾಲೆಗೆ ನಿಯೋಜನೆಗೊಂಡು ಕುದುರೆಮುಖ ವನ್ಯ ವಿಭಾಗ, ಕಾರ್ಕಳ, ಬೆಳ್ತಂಗಡಿ ವನ್ಯಜೀವಿ ವಲಯ, ಇಂದಬೆಟ್ಟು, ಸವಣಾಲು, ಮಲವಂತಿಕೆ ಗಸ್ತುಗಳಲ್ಲಿ ಅರಣ್ಯ
ರಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. 1/1/2021 ಉಪವಲಯ ಅರಣ್ಯಾಧಿಕಾರಿಯಾಗಿ ಮುಂಬಡ್ತಿಗೊಂಡು 2024 ಕರ್ತವ್ಯದಿಂದ ನಿವೃತ್ತಿಯನ್ನು ಹೊಂದಿದ್ದೀರಿ. ಕೊಡಿಯಾರಮಲೆ ನಾರಾವಿ ಅಳದಂಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. 38 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ತಮ್ಮನ್ನ ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ತಾರಾದೇವಿ, ಪುತ್ರಿ ವಿದ್ಯಾಶ್ರೀ, ಭವ್ಯಶ್ರೀ ಇವರೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇರುವಂತಹ ತಮಗೆ ಭಗವಂತ ಸನ್ಮಂಗಲವನ್ನ ಉಂಟು ಮಾಡಲಿ ಅಂತ ತಮ್ಮನ್ನ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ ಪ್ರಮೋದ್ ಶೆಟ್ಟಿ, ಕುಂಟುಪುಣಿಗೊತ್ತು, ಕಂಬಳ ಕ್ಷೇತ್ರ. ಬಂಧುಗಳೇ, ಸುಳ್ಯ ತಾಲೂಕು ಕುಡಿಯಾಲು ಗ್ರಾಮದ ಕುಂಟುಪುಣಿಗೊತ್ತು ಮನೆ ರತ್ನಾ ಶೆಟ್ಟಿ ಮತ್ತು ಸಂಜೀವ ಶೆಟ್ಟಿ ದಂಪತಿಯ ಸುಪುತ್ರ. 1972ರಲ್ಲಿ ಜನಿಸಿದ ತಾವು ವಿದ್ಯಾಬೋಧಿನಿ ಬಾಳಿಲ ಪ್ರೌಢಶಾಲೆಯಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸಿ ಬೆಳ್ಳಾರೆ ಪದವಿ ಪೂರ್ವ ಶಿಕ್ಷಣವನ್ನ SSPU ಸುಬ್ರಹ್ಮಣ್ಯದಲ್ಲಿ, ಎಲೆಕ್ಟ್ರಿಕಲ್ಸ್ ವೃತ್ತಿ ಶಿಕ್ಷಣವನ್ನ ರತ್ನ ಎಲೆಕ್ಟ್ರಿಕಲ್ಸ್ ನಲ್ಲಿ ತನ್ನದೇ ಸಂಸ್ಥೆಯನ್ನ ಸ್ಥಾಪಿಸಿ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಾ ಇದ್ದೀರಿ. ಮೂಲತಃ ಕೃಷಿ ಕುಟುಂಬದಿಂದ ಬೆಳಗಿದ್ದು ಬಂದಿರುವಂತಹ ತಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನಪ್ರಿಯ ಕ್ರೀಡೆ ಕಂಬಳದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿ ಕಂಬಳದ ಕೋಣಗಳ ಯಜಮಾನರಾಗಿ 30 ವರ್ಷಗಳಿಂದ ಅನುಭವವಿರುವ ತಾವು ಹಗ್ಗ ಹಿರಿಯ, ಹಗ್ಗ ಕಿರಿಯ, ನೇಗಿಲು ಹಿರಿಯ ವಿಭಾಗಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಪ್ರತಿಷ್ಠಿತ ಕಂಬಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಿ. ಪುತ್ತೂರು ಕಂಬಳದಲ್ಲಿ ಸತತ 3 ಬಾರಿ ಕಿರಿಯ ವಿಭಾಗದಲ್ಲಿ ಕೋಣಗಳು ಪ್ರಶಸ್ತಿ ಪಡೆದಿವೆ. 2023 ನವೆಂಬರ್ನಲ್ಲಿ ನಡೆದ ಬೆಂಗಳೂರು ಕಂಬಳದಲ್ಲಿ ಕೊಡಿಯಾಲದಿಂದ ಕಂಬಳದ ಕೋಣೆಗಳನ್ನು ಬೆಂಗಳೂರಿಗೆ ಕೂಡ ಕರೆದುಕೊಂಡು ಹೋಗಿರತಕ್ಕಂಥ ಹೆಮ್ಮೆ ತಮ್ಮದು. ಕೃಷಿ ಕುಟುಂಬದಿಂದ ಬಂದಿರುವಂತಹ ತಾವು ಕೃಷಿಯ ಜೊತೆಗೆ ದೇವಸ್ಥಾನ, ಶಾಲೆ, ಬಡವರ್ಗದವರಿಗೆ ಉಚಿತ ವಿದ್ಯುತ್ ಅನ್ನು ನೀಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀರಿ. ಸಮಾಜಮುಖಿ ಕಾರ್ಯವನ್ನು ಗುರುತಿಸಿ ತಮ್ಮನ್ನ ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಶ್ವೇತಾ ಶೆಟ್ಟಿ, ಪುತ್ರ ಪ್ರತ್ಯೂಷ ಶೆಟ್ಟಿ, ಪುತ್ರಿ ವೈಷ್ಣವಿ ಶೆಟ್ಟಿ ಕುಟುಂಬದವರಿಗೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಸರ್, ತಮಗೆ ತಮ್ಮನ್ನ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಚಪ್ಪಾಳೆ ಬರಲಿ. ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ತಮಗೆಲ್ಲರಿಗೂ ಕೂಡ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಹೆಸರನ್ನ ವಾಚಿಸುವಂತೆ ತಾವುಗಳು ಆಸೀನರಾಗಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ ಪೈ ಭಜನೆ ಕ್ಷೇತ್ರ, ಕೃಷ್ಣನಾಯಕ್ ಸುಬ್ರಹ್ಮಣ್ಯ ಕ್ರೀಡಾ ಪ್ರೋತ್ಸಾಹಕರು, ಶ್ರೀ ದಾಮೋದರಗೌಡ ತೋಟ ಮರಿಕೆ ಕೃಷಿ ಕ್ಷೇತ್ರ ಹಾಗೂ ಶ್ರೀ ಕುಶಾಲಪ್ಪ ಕುಂಬಾರ ಕೆಳಗೇರಿಕೊಪ್ಪ ಕರಕುಶಲ ಕ್ಷೇತ್ರ ತಾವುಗಳು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೊದಲು ಶ್ರೀ ಕೃಷ್ಣನಾಯಕ್ ಇವರು ಆಸೀನರಾಗಬೇಕು. ಬಹುಶಃ ಇಂಥ ಒಂದು ಸುಂದರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಬೇಕಿದ್ರೆ ಇಷ್ಟೆಲ್ಲ ಸನ್ಮಾನ ಕಾರ್ಯಕ್ರಮ, ಸನ್ಮಾನ ಪತ್ರಗಳನ್ನ ಸುಬ್ರಹ್ಮಣ್ಯ KM ಹಾಗೂ ಅವರ ಧರ್ಮಪತ್ನಿ ಶ್ರುತಿರವರು ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿ ಇಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕ್ಷಮಿಸಿ, ವೆಂಕಟೇಶ್ ಪೈ ಬಾಜೋಡಿ, ಶ್ರೀ ಕೃಷ್ಣನಾಯಕಿ ವೆಂಕಟೇಶ್ ಪೈ ಇವರು ಆಸೀನರಾಗಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ ಪೈ ಮೊದಲಾಗಿ ಆಸೀನರಾಗಬೇಕು. ಶ್ರೀ ಕೃಷ್ಣನಾಯಕಿ ಇವರು ಆಸೀನರಾಗಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ದಾಮೋದರ ಗೌಡ ಇವರು ಆಸೀನರಾಗಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಜೊತೆಯಲ್ಲಿ ಕುಶಾಲಪ್ಪ ಕುಂಬಾರ ಇವರು. ಇದೀಗ ವೆಂಕಟೇಶ್ ಪೈ ಬಾಚೋಡಿ ಇವರ ಪರಿಚಯ. ಕೊಡಿಯಾಲ ಗ್ರಾಮದ ಬಾಚೋಡಿ ಶ್ರೀಮತಿ ಭಾಗೀರಥಿ ಪೈ ಮತ್ತು ರಾಯ ಪೈ ದಂಪತಿಗಳ ಸುಪುತ್ರ. 1951ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಕೊಡಿಯಾಲದಲ್ಲಿ, ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನ ಬೆಳ್ಳಾರೆಯಲ್ಲಿ ಪೂರೈಸಿ ತಂದೆಯವರೊಂದಿಗೆ ಕೃಷಿ ಚಟುವಟಿಕೆ ಜೊತೆಗೆ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದೀರಿ. ಕೊಡಿಯಾಲ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿಯಲ್ಲಿ 1976ರಲ್ಲಿ ಪ್ರಾರಂಭಿಸಿ ಮುನ್ನಡೆಸಿಕೊಂಡು 50 ವರ್ಷವನ್ನ ಪೂರೈಸಿದ್ದೀರಿ. ಕೊಡಿಯಾಲ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಬೆಳ್ಳಾರೆ ಇದರ ಜೀರ್ಣೋದ್ಧಾರ ಆಡಳಿತ ಮುಕ್ತೇಸರಾಗಿ ಯಶಸ್ವಿ ಬ್ರಹ್ಮಕಲಶವನ್ನು ನಡೆಸಿದ್ದೀರಿ. ಮದನಂತೇಶ್ವರ ದೇವಸ್ಥಾನ ಮಂಜೇಶ್ವರ ಕೇರಳ ಇದರ ಆಡಳಿತ ಸಮಿತಿಯ ಸದಸ್ಯ, ಕೊಡಿಯಾಲ ಶ್ರೀ ಶಾರದೋತ್ಸವ ಸಮಿತಿಯ ಸ್ಥಾಪಕಾಧ್ಯಕ್ಷ. 15 ವರ್ಷ ದುಡಿದ ಅನುಭವ ತಮ್ಮದು. ವಿಶ್ವ ಹಿಂದೂ ಪರಿಷತ್ನಲ್ಲಿ ಹಲವು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಪ್ರಸ್ತುತ ಸುಳ್ಯ ತಾಲೂಕು ಭಜನಾ ಪರಿಷತ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ರಾಮ ಭಜನಾ ಮಂಡಳಿಯ ಸದಸ್ಯರಾಗಿ ಮುನ್ನಡೆಸ್ತಾ ಇದ್ದೀರಿ. ಧಾರ್ಮಿಕ ಕ್ಷೇತ್ರ, ಭಜನಾ ಕ್ಷೇತ್ರದ ತಮ್ಮ ಸಾಧನೆಯನ್ನು ಗುರುತಿಸಿ ತಮ್ಮನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ವಸಂತಿ ಪೈ, ಪುತ್ರ ವಿನಯ್ ಚಂದ್ರ ಪೈ, ವಿಜಯ ಚಂದ್ರ ಪೈ ಹಾಗೂ ಪುತ್ರಿ ವಿಜೇತ ಪೈ ಅವರೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದೀರಿ. ಸರ್, ತಮ್ಮನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಮುಂದೆ ಶ್ರೀ ಕೃಷ್ಣನಾಯಕೆ ಕ್ರೀಡಾ ಪ್ರೋತ್ಸಾಹಕರು, ಸುಳ್ಯ ತಾಲೂಕು ಕಳಂಜ ಗ್ರಾಮದ ಪುಂಡೂರು ಚೆನ್ನಮ್ಮ ಹಾಗೂ ಐತಪ್ಪ ನಾಯಕ ದಂಪತಿಯ ಸುಪುತ್ರರಾಗಿ 1965ರಲ್ಲಿ ಜನನ. ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಿಕ್ಷಣ ಕೋಟೆಮುಂಡು ಗಾರು ಶಾಲೆ, ಪ್ರೌಢ ಶಿಕ್ಷಣ ವಿದ್ಯಾಬೋಧಿನಿ ಬಾಳಿಲ.
1988ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದಿಂದ ಪದವಿ, ಸುಬ್ರಹ್ಮಣ್ಯದಲ್ಲಿ ಕಚೇರಿ ಸಹಾಯಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ದೀರಿ. 88ರಲ್ಲಿ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದಲ್ಲಿ ಕಚೇರಿ ಸಹಾಯಕರಾಗಿ ಜೀವನ ಪ್ರಾರಂಭಿಸಿದ್ದೀರಿ. ಕ್ರೀಡೆಯ ಬಗ್ಗೆ ಅಪಾರ ಆಸಕ್ತಿ ಮತ್ತು ಒಲವು ಹೊಂದಿರುವ ತಾವು ಉತ್ತಮ ಕರಾಟೆ ಪಟು. KSS ಕಾಲೇಜ್ ಸುಬ್ರಹ್ಮಣ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸ ಬಂದಿದ್ದೀರಿ. ಕ್ರೀಡಾಪಟುಗಳನ್ನು ಭಾಗವಹಿಸಲಿಕ್ಕೆ ಕ್ರೀಡಾ ಸಮವಸ್ತ್ರ, ಶೂ ಖರೀದಿಗೆ ಆರ್ಥಿಕ ಸಹಕಾರವನ್ನು ನೀಡಿದಿರಿ. ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಬೆಳೆಸಿದ ಕೀರ್ತಿ ತಮ್ಮದು. KSS ಕಾಲೇಜಿನಲ್ಲಿ ಪ್ರೀತಿಯ ಕೃಷ್ಣಣ್ಣ ಅಂತಲೇ ಎಲ್ಲರೂ ಕರೀತಾರೆ ಇವರನ್ನ. 95ರಿಂದ 2015ರವರೆಗೆ ಹಲವಾರು ಸಾಧಕರಿಗೆ ಆರ್ಥಿಕ ಸಹಾಯವನ್ನು ನೀಡಿದ ಹಿರಿಮೆ ತಮ್ಮದು. ಪ್ರಸ್ತುತ ಸುಬ್ರಹ್ಮಣ್ಯ ನೂಚಿಲ ಎಂಬಲ್ಲಿ ಪ್ರಜ್ಞೆ ಶ್ರೀಮತಿ ಕುಸುಮ ಹಾಗೂ ಕುಟುಂಬದವರೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದೀರಿ. ತಮ್ಮನ್ನ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಮುಂದೆ ಶ್ರೀ ದಾಮೋದರ ಗೌಡ ಪ್ರಗತಿಪರ ಕೃಷಿಕರು, ಇವರಿಗೆ ಈ ಸನ್ಮಾನವನ್ನ ಅರ್ಪಿಸ್ತಾ ಇದ್ದೇವೆ. ಸುಳ್ಯ ತಾಲೂಕು 50 ಗ್ರಾಮದ ಪಂಜ ತೋಟಮನೆ ಸುಂದರಿ ಹಾಗೂ ನಾಗಪ್ಪ ದಂಪತಿಗಳ ಸುಪುತ್ರರಾಗಿ 1971ರಲ್ಲಿ ಜನನ. ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಿಕ್ಷಣ ಪಂಜದಲ್ಲಿ, ಪ್ರೌಢ ಶಿಕ್ಷಣ ಪದವಿ ಪೂರ್ವ ಕಾಲೇಜ್ ಪಂಜದಲ್ಲಿ. ಕೃಷಿ ಕುಟುಂಬದಲ್ಲಿ ಜನಿಸಿ 2011ರಲ್ಲಿ ಕೊಡಿಯಾಲ ಗ್ರಾಮದ ಮರಿಕೈ ಎಂಬಲ್ಲಿ ಭೂಮಿ ಖರೀದಿಸಿ ಕೃಷಿ ಮಾಡಲು ಸಮಸ್ಯೆ ಎದುರಾದಾಗ 6 ಕೊಳವೆ ಬಾವಿ ಕೊರೆಸಿದರು. ಕೃಷಿಗೆ ನೀರು ಸಿಗದಿದ್ದ ಸಂದರ್ಭದಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಸ್ನೇಹಿತನ ಜಾಗದಲ್ಲಿ ಕೊಳವೆ ಬಾವಿ ತೆರೆದು ಅಲ್ಲಿಂದ ನೀರನ್ನು ಪೂರೈಸಿಕೊಂಡು ಹಗಲು ರಾತ್ರಿ ಛಲಬಿಡದೆ ಕೃಷಿಯನ್ನ ಮಾಡಿದ್ದೀರಿ. ಬಾಳೆ, ತೆಂಗು, ಅಡಿಕೆ, ಕಾಳು, ರಬ್ಬರ್ ಇತ್ಯಾದಿಗಳನ್ನು ಬೆಳೆಸಿ ಕೃಷಿಯಲ್ಲಿ ನಿರಾಸಕ್ತಿಯನ್ನ ಹೊಂದದೆ ಅತ್ಯುತ್ತಮ ಕೃಷಿಕನಾಗಿ ಮೂಡಿ ಬಂದಿದ್ದೀರಿ. ಜೊತೆಯಲ್ಲಿ ಓರ್ವ ಮಾದರಿ ಕೃಷಿಕನಾಗಿ 3 ಪುತ್ರಿಯರಲ್ಲಿ MBA ಪದವಿ, ದ್ವಿತೀಯ ಪುತ್ರಿ MSc ಪದವಿ ಮತ್ತು ತೃತೀಯ ಪುತ್ರಿಯನ್ನ ಇಂಜಿನಿಯರಿಂಗ್ ಓದಿಸಿದಂತ ಕೀರ್ತಿ ಕೂಡ ತಮಗಿದೆ. ಪತ್ನಿ ಶ್ರೀಮತಿ ಯಶೋಮತಿ, ಪುತ್ರಿ ಲೇಖನ, ತನುಶ್ರೀ ಹಾಗೂ ರಕ್ಷಾ ಇವರೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದೀರಿ ಸರ್. ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಶ್ರೀ ಕುಶಾಲಪ್ಪ ಕುಂಬಾರ, ಕರಕುಶಲ ಕ್ಷೇತ್ರ, ಕಡಬ ತಾಲೂಕು ಚಾರ್ವಕ ಗ್ರಾಮದ ಕೆಳಗಿನ ಕೇರಿಕೊಪ್ಪ ಶ್ರೀಮತಿ ಸೀತಮ್ಮ ಮತ್ತು ಐತಪ್ಪ ದಂಪತಿಗಳ ಕುಂಬಾರ ದಂಪತಿಯ ಪುತ್ರರಾಗಿ 1964ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಬೆಳಂದೂರಿನಲ್ಲಿ. ಕುಲಕಸುಬಾದ ಕುಂಬಾರಿಕೆಯನ್ನು ಎಳೆ ವಯಸ್ಸಿನಲ್ಲಿ ತಂದೆಯವರಾದ ಐತಪ್ಪ ಕುಂಬಾರರಿಂದ ಕಲಿತು ಮಣ್ಣಿನ ಮಡಕೆ, ಮಣ್ಣಿನ ಪಾತ್ರೆಗಳನ್ನು ತಯಾರಿಸಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ತಾಲೂಕು ಜರುಗುವಂತಹ ಜಾತ್ರೆಗಳಲ್ಲಿ ಮಾರ್ತಾ ಇದ್ರೆ. ಕುಂಬಾರಿಕೆ ವೃತ್ತಿಯನ್ನು ನಿರ್ವಹಿಸಲು ಯೋಗ್ಯವಾದ ಮಣ್ಣಿನ ಸಮಸ್ಯೆ ಎದುರಾದಾಗ ಬೆಳ್ತಂಗಡಿಯ ದಿಡುಪೆಯಿಂದ ಯೋಗ್ಯವಾದ ಮಣ್ಣನ್ನು ತಂದು ಮಣ್ಣಿನ ಪಾತ್ರೆಯನ್ನು ತಯಾರಿಸಿದ್ದು ಸುಲಭದ ಮಾತಲ್ಲ. ಕುಲಕಸುಬಾದ ಕುಂಬಾರಿಕೆಯನ್ನು ಈಗಲೂ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ಪ್ರಶಂಸನೀಯ. ತಮ್ಮ ಈ ಒಂದು ಕಾರ್ಯವನ್ನ ನೆನಪಿಸಿ ಗುರುತಿಸಿ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಕುಸುಮಾವತಿ, ಪುತ್ರ ಜಯರಾಮ, ಜಗದೀಶ, ಯೋಗೀಶರ್ ಅವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಬಹುಶಃ ವಿವಿಧ ಕ್ಷೇತ್ರದ ಅಪ್ರತಿಮ ಸಾಧಕರಿವರು. ತಮ್ಮ ಸಾಧನೆ ನಮ್ಮೆಲ್ಲರಿಗೂ ಮಾರ್ಗದರ್ಶಿ. ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ತಮಗೆಲ್ಲರಿಗೂ ಕೂಡ ಕರುಣಿಸಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಸನ್ಮಾನಿಸ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕವಾಗಿ ಈ ಸಾಧಕರನ್ನ ಅಭಿನಂದಿಸಬೇಕಾಗಿ ಸೇರಿರ್ತಕ್ಕಂಥ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮುಂದೆ ನಮ್ಮ ಗೌರವ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ರಶ್ಮಿ ರಾವ್ ಕಾಣಿಯೂರು, MD, AJ ಮೆಡಿಕಲ್ ಕಾಲೇಜ್ ಮಂಗಳೂರು. ಡಾಕ್ಟರ್ ಅನುಷಾ ಮುಗರಂಜ ಹಾಗೂ ಕುಮಾರಿ ಕೀರ್ತಿ ಲಕ್ಷ್ಮಣಗೌಡ ಕುಕ್ಕಿಲ ಬಿಟ್ಲ ಇವರ ಪರವಾಗಿ ಇವರ ತಾಯಿ ನಮ್ಮ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಡಾಕ್ಟರ್ ರಶ್ಮಿ ರಾವ್ ಕಾಣಿಯೂರು, MD, ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ಮೇಡಮ್ ಈಚೆ ಬನ್ನಿ. ಡಾಕ್ಟರ್ ಅನುಷಾ ಮುಗರಂಜ, MBBS, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್, ಮ್ಯಾಂಗ್ಳೂರ್. ಜೊತೆಯಲ್ಲಿ ಕುಮಾರಿ ಕೀರ್ತಿ ಲಕ್ಷ್ಮಣಗೌಡ ಕುಕ್ಕಿಲ ವಿಟ್ಲ ಇವರ ಪರವಾಗಿ ಇವರ ತಾಯಿ ಡಾಕ್ಟರ್ ರಶ್ಮಿ ರಾವ್ ಇವರನ್ನ ಸನ್ಮಾನಿಸುವ ಸಮಯ. ಕಡಬ ತಾಲೂಕು ಕಾಣಿಯೂರು ಸನ್ನಿಧಿ ನಿಲಯದ ಡಾಕ್ಟರ್ ಚಂದ್ರಿಕಾ ಶಶಿಧರ್ ಮತ್ತು ಡಾಕ್ಟರ್ ಶಶಿಧರ್ ಪೆರುವಾಜೆ ದಂಪತಿಯ ಸುಪುತ್ರಿ
1995ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು, ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ ಪುತ್ತೂರು, ಪ್ರೌಢ ಶಿಕ್ಷಣವನ್ನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಪದವಿ ಪೂರ್ವ ಶಿಕ್ಷಣವನ್ನ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರಿನಲ್ಲಿ ಪೂರೈಸಿದ್ದೀರಿ. ಪ್ರಾಥಮಿಕ ಪ್ರೌಢ ಶಿಕ್ಷಣ ವ್ಯಾಸಂಗದ ಸಂದರ್ಭದಲ್ಲಿ ಶಿಕ್ಷಣದ ಜೊತೆಗೆ ಕಲೆಯಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿದ್ದೀರಿ. ಶಾಸ್ತ್ರೀಯ ಸಂಗೀತ ಭರತನಾಟ್ಯದಲ್ಲಿ ಸೀನಿಯರ್ ಪರೀಕ್ಷೆಯನ್ನ ಪೂರ್ಣಗೊಳಿಸಿದ್ದೀರಿ. ಉತ್ತಮ ಭರತನಾಟ್ಯ ಕಲಾವಿದೆಯಾಗಿ ರೂಪುಗೊಂಡಿದ್ದೀರಿ. ಗ್ರಾಮೀಣ ಪ್ರದೇಶ ಕಾಣಿಯೂರಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ತಂದೆ ತಾಯಿ ಅಪಾರವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಆರಿಸಿಕೊಂಡು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಕೆಎಂಸಿ ಮಂಗಳೂರಿನಲ್ಲಿ MBBS ಶಿಕ್ಷಣವನ್ನು ಪೂರೈಸಿ ಎಜೆ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ MD ಪದವಿಯನ್ನು ಪಡೆದದ್ದು ಅಭಿನಂದನೀಯ. ಪ್ರಸ್ತುತ ಎಜೆ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಸೀನಿಯರ್ ರೆಸಿಡೆಂಟ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ವಿಭಾಗದಲ್ಲಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ತಮ್ಮ ಸಾಧನೆಯನ್ನ ಗುರುತಿಸಿ ಸನ್ಮಾನಿಸ್ತಾ ಇದ್ದೇವೆ. ತಮ್ಮ ಸಾಧನೆಯ ಹಿಂದೆ ಡಾಕ್ಟರ್ ಶಶಿಧರ್ ಪೆರುವಾಜೆ ಹಾಗೂ ಡಾಕ್ಟರ್ ಚಂದ್ರಿಕಾ ಶಶಿಧರ್ ಪೆರುವಾಜೆ ಪೋಷಕರು ತಮ್ಮ ಶ್ರಮವಿದೆ, ಪ್ರೋತ್ಸಾಹ ಇದೆ, ಮಾರ್ಗದರ್ಶನವಿದೆ. ಖಂಡಿತವಾಗಿಯೂ ಅಭಿನಂದನೆಗಳನ್ನ ತಮಗೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಸನ್ಮಾನ ಕುಮಾರಿ ಕೀರ್ತಿ ಲಕ್ಷ್ಮಣಗೌಡ ಕುಕ್ಕಿಲ ಇವರ ಪರವಾಗಿ ಇವರ ತಾಯಿಯವರು ಈ ಒಂದು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಂಟ್ವಾಳ ತಾಲೂಕು ಗ್ರಾಮೀಣ ಪ್ರದೇಶ ವಿಟ್ಲಪಟ್ನೂರು ಗ್ರಾಮದ ಕೋಡಪದವು ಕುಕ್ಕಿಲಮ್ಮನೆ ಶ್ರೀಮತಿ ವನಿತಾ KM ಮತ್ತು ಶ್ರೀ ಲಕ್ಷ್ಮಣಗೌಡ ದಂಪತಿಯ ಸುಪುತ್ರಿ 2012ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ RMSA ಶಾಲೆ ವಿಟ್ಲ. 7ನೇ ತರಗತಿಯಲ್ಲಿ ಪ್ರಸ್ತುತ ವಿದ್ಯಾಭ್ಯಾಸ ಮಾಡ್ತಾ ಇದ್ದು 6ನೇ ತರಗತಿಯಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿ ಬಂಟ್ವಾಳ ತಾಲೂಕು ಪ್ರಾಥಮಿಕ ಶಾಲಾ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ಸರ್ವಾಂಗೀಣ ಆಟಗಾರ್ತಿ ಎಂಬ ಬಿರುದನ್ನು ಪಡೆದಿದ್ದೀರಿ. ಕ್ರೀಡಾ ಪ್ರತಿಭೆ ಹೊರಹೊಮ್ಮಿದ್ದೀರಿ. 2023ರಲ್ಲಿ ಜೂನಿಯರ್ ವಿಭಾಗದ 14 ವರ್ಷ ವಯೋಮಿತಿಯ ರಾಜ್ಯ ಅಮೆಚೂರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ. 2024ರಲ್ಲಿ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದ ಸೌತ್ ಝೋನ್ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ. ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಜೂನಿಯರ್ ವಿಭಾಗದಲ್ಲಿ ಆಯ್ಕೆಗೊಂಡಿರುವಂತದ್ದು ಪ್ರಶಂಸನೀಯ. 2024-25ನೇ ಸಾಲಿನಲ್ಲಿ ಬಂಟ್ವಾಳ ತಾಲೂಕು ಪ್ರಾಥಮಿಕ ಶಾಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಚಿಕ್ಕಮಗಳೂರಿನ ಕಡೂರಿನಲ್ಲಿ ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ. ಅಲ್ಲೇ ಜರುಗಿದಂಥ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ. ನಂತರ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಮಹಾರಾಷ್ಟ್ರದಲ್ಲಿ ನಡೆಸುವ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿ ಒಂದೇ ವರ್ಷದಲ್ಲಿ 2 ಜೂನಿಯರ್ ನ್ಯಾಷನಲ್ ಆಡಿರ್ತಕ್ಕಂಥ ಹಿರಿಮೆ ಇವರಿಗಿದೆ. ಕುಮಾರಿ ಕೀರ್ತಿ ಲಕ್ಷ್ಮಣಗೌಡ ಗ್ರಾಮೀಣ ಪ್ರದೇಶದಿಂದ ಹೋಗಿ ಬಹುಶಃ ನಮ್ಮೂರಿನವರು. ಇವರ ತಾಯಿ ಶ್ರೀಮತಿ ವನಿತಾ KM, ಸುಬ್ರಹ್ಮಣ್ಯ KM ರವರ ಸಹೋದರಿ. ಇವರನ್ನ ಗುರುತಿಸ್ತಾ ಇದ್ದೇವೆ ಚಪ್ಪಾಳೆಯ ಮೂಲಕವಾಗಿ. ಇವರ ಸುಪುತ್ರಿಯನ್ನ ಎಲ್ಲರ ಗಮನಕ್ಕೆ ತರ್ತಾ ಓರ್ವ ರಾಷ್ಟ್ರ ಮಟ್ಟದ ಕ್ರೀಡಾಪಟುವಾಗಿ ರೂಪಿಸಿದ್ದಾರೆ. ಬಹುಶಃ ಇವರ ಕುಟುಂಬವೇ ಈ ಒಂದು ಕ್ರೀಡೆಯಲ್ಲಿ ಬೆಳಗ್ತಾ ಇದೆ. ತಮ್ಮನ್ನ ಗೌರವಿಸಿ ಅಭಿನಂದಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಡಾಕ್ಟರ್ ಅನುಷ್ ಮುಗರಂಜ, ಕಡಬ ತಾಲೂಕು ಕಾಣಿಯೂರು ಗ್ರಾಮದ ಮುಗರಂಜ ಮನೆ ಶ್ರೀಮತಿ ರತ್ನ K ಮತ್ತು ಬೆಳ್ಳಿಯಪ್ಪ ಗೌಡ ದಂಪತಿಗಳ ಸುಪುತ್ರ. 2000 ಇಸವಿಯಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು, ಪದವಿ ಪೂರ್ವ ಶಿಕ್ಷಣ ಆಳವಾಸ್ ಪದವಿ ಪೂರ್ವ ಕಾಲೇಜ್ ಮೂಡುಬಿದ್ರೆ. 2017ರ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಸರ್ಕಾರಿ ಕೋಟದಲ್ಲಿ MBBS ಶಿಕ್ಷಣಕ್ಕೆ ಅರ್ಹತೆ ಲಭಿಸಿದ ನಂತರ ತಾನೊಂದು ಡಾಕ್ಟರ್ ಆಗಬೇಕೆಂಬ ಕನಸಿನೊಂದಿಗೆ 2018ರಲ್ಲಿ ಮಂಗಳೂರಿನಲ್ಲಿ ಎಕ್ಸಾಮ್ ಅನ್ನು 24x7 ಕೋಚಿಂಗ್ ಸೆಂಟರ್ನಲ್ಲಿ ಪಡೆದು ನಿರಂತರ ಅಭ್ಯಾಸ ಪರಿಶ್ರಮದಿಂದ 2018ರ ಸಾಲಿನ ನೀಟ್ ಆಫ್ ಪರೀಕ್ಷೆಯಲ್ಲಿ ಸರ್ಕಾರಿ ಕೋಟದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪಡೆದಿದ್ದೀರಿ. ಬೆಂಗಳೂರು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ MBBS ಪದವಿ ಪೂರ್ವಗೊಳಿಸಿ ಯಾವುದೇ ಕೃಷಿ ಭೂಮಿ ಮತ್ತು ವಾಣಿಜ್ಯ ಭೂಮಿಯನ್ನು ಹೊಂದಿರದೆ ಕೇವಲ ವಾಸ್ತವಿಕ ಒಂದು ಮನೆ ಮಾತ್ರ ಇದ್ದಂಥ ಕುಟುಂಬದಿಂದ ಬಂದ ತಾವು ಛಲಬಿಡದ ಸಾಧನೆಯೊಂದಿಗೆ ಓರ್ವ ವೈದ್ಯರಾಗಿ ಮೂಡಿ ಬಂದಂದು ಖಂಡಿತವಾಗಿಯೂ ಕೂಡ ಅದ್ವಿತೀಯವಾದಂತಹ ಸಾಧನೆ. ಡಾಕ್ಟರ್ ಅನುಷ್ ಮುಗರಂಜ ಇವರಿಗೆ ಗೌರವದ ಸನ್ಮಾನ. ಕುಮಾರಿ ಕೀರ್ತಿ ಲಕ್ಷ್ಮಣಗೌಡ ಕುಕ್ಕಿಲ ಇವರಿಗೆ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಯಲ್ಲಿ ಡಾಕ್ಟರ್ ರಶ್ಮಿ ರಾವ್ ಇವರುಗಳಿಗೆ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಅಭಿನಂದನೆಯನ್ನ ಸ್ವೀಕರಿಸಿರುವಂತಹ ಶಿವಾನಂದ ರಂಗಣ್ಣನವರ್ ಮೆಸ್ಕಾಂ ವಿಭಾಗ, ಮುಕ್ತಾರ್ ಅಹಮದ್ ನಾಲತ್ವಾಡ್ ಮೆಸ್ಕಾಂ ವಿಭಾಗ ಹಾಗೂ ಶ್ರೀ ವಾಸುದೇವ ಸೋಳಿಗೆ KSRTC ಉದ್ಯೋಗಿ ಪುತ್ತೂರು ಘಟಕ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಜೀವದ ಹಂಗನ್ನ ತೊರೆದು
ಸೈನಿಕರಿಗೆ ಸಮಾನವಾಗಿ ಬೆಳಕನ್ನ ಮನೆಗಳಿಗೆ ನೀಡುವವರು ಯಾರು ಅಂತ ಕೇಳಿದ್ರೆ ಪವರ್ ಮ್ಯಾನ್ಗಳು. ಎಲ್ಲಿಂದಲೂ ಬಂದವರು ನಮ್ಮೂರಿನವರಾಗಿ ನಮ್ಮೂರಿನ ಪ್ರೀತಿಯನ್ನ ಗಳಿಸಿ ಎಲ್ಲರ ಮನೆಯಲ್ಲಿ ಪರಿಚಿತ ಇರತಕ್ಕಂತಹ ಮೆಸ್ಕಾಮಿನ ಸೇವಕರು, ಫಲಾಪೇಕ್ಷೆ ಇಲ್ಲದೆ ದುಡಿಯುವವರು. ಇದೀಗ ಈರುವರು ಪವರ್ ಮ್ಯಾನ್ಗಳನ್ನ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಸಂತೋಷ್ ಲಮಾಣಿ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ. ಅವರನ್ನು ಕೂಡ ನೆನಪಿಸಿಕೊಳ್ತಾ ಶಿವಾನಂದ ರಂಗಣ್ಣನವರ್, ಮುಕ್ತಾರ್ ಅಹಮದ್ ನಾಲ್ಪಾಡ್ ಇವರನ್ನ ನೆನಪಿಸ್ತಾ ವಾಸುದೇವ ಹೊಸೋಳಿಗೆ KSRTC ಉದ್ಯೋಗಿ ಪುತ್ತೂರು ಘಟಕ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ವಿನಯಿಸ್ತಾ ಇದ್ದೇನೆ. ಶ್ರೀಯುತ ಶಿವಾನಂದ ರಂಗಣ್ಣವರ ಮೆಸ್ಕಾಂ ಉದ್ಯೋಗಿ ಇವರ ಅರ್ಪಿಸಲಾದ ಅಭಿನಂದನಾ ಪತ್ರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅಳಕುರ್ಕಿ ಗ್ರಾಮದ ಶ್ರೀಮತಿ ಗಂಗವ್ವ ಮತ್ತು ಸಾವಣ್ಣ ರಂಗಣ್ಣವರ ದಂಪತಿಗಳ ಪುತ್ರನಾಗಿ ದಿನಾಂಕ 25/6/1993 ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಕುರ್ಕಿ, ಪ್ರೌಢ ಶಿಕ್ಷಣವನ್ನು ಶ್ರೀ ದಿಗಂಬರೇಶ್ವರ ಪ್ರೌಢಶಾಲೆ ಅಳಕುರ್ಕಿಯಲ್ಲಿ ಪಡೆದು ನಂತರ ಡಿಪ್ಲೊಮಾ ಪದವಿಯನ್ನು ಬಾಗಲಕೋಟೆ BVA ಕಾಲೇಜಿನಲ್ಲಿ ಪೂರೈಸಿರುತ್ತೀರಿ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಮೆಸ್ಕಾಂನಲ್ಲಿ 2016ರಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿರುವ ತಾವು 9 ವರ್ಷಗಳಿಂದ ಜೂನಿಯರ್ ಪವರ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಾಗ ವಿಪರೀತ ಮಳೆ, ಗಾಳಿ, ಬಿಸಿಲು, ಚಳಿ ಇವುಗಳನ್ನು ಲೆಕ್ಕಿಸದೆ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದು ಜನರಿಗೆ ತುರ್ತು ಸೇವೆಯನ್ನ ಒಂದಾದ ವಿದ್ಯುತ್ ಒದಗಿಸಲಿ ನಿಮ್ಮ ಸೇವೆ ಮನೋಭಾವನೆ ಬಹಳಷ್ಟಿದೆ. ಪತ್ನಿ ಶ್ರೀಮತಿ ಕಾವೇರಿ ರಂಗಣ್ಣವರ್, ಪುತ್ರಿ ಆಶಿಕಾ ಮತ್ತು ಕುಟುಂಬದವರಿಗೆ ಸಂತೃಪ್ತ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ದೀರಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕೊಡಪಡುವಂತ ಸಂತಸದ ಕ್ಷಣ ಈ ಕ್ಷಣವಾಗಿದೆ. ಮುಂದೆ ಶ್ರೀಯುತ ಮುಕ್ತಾರ್ ಅಹಮದ್ 40 ವಾರ್ಡ್ ಮೆಸ್ಕಾಂ ಉದ್ಯೋಗಿ ಇವರಿಗೆ ಅರ್ಪಿಸಲಾಗಿರತಕ್ಕಂಥ ಅಭಿನಂದನಾ ಪತ್ರ ಬಾಗಲಕೋಟೆ ಜಿಲ್ಲೆಯ ಉಣರಗುಂದ ತಾಲೂಕಿನ ಉಣರಗುಂದ ಗ್ರಾಮದ ಮಲ್ಲಿಕಾರ್ಜುನ್ ನಗರದ ಶ್ರೀಮತಿ ಫಾತಿಮಾ ಮತ್ತು ಶ್ರೀ ಅಲ್ಲಭಕ್ಷ ದಂಪತಿಯ ಪುತ್ರನಾಗಿ ದಿನಾಂಕ 11/11/1992ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ವಿದ್ಯಾನಗರ ಪ್ರಾಥಮಿಕ ಶಾಲೆ ಅಣಗುಂದ, ಪ್ರೌಢ ಶಿಕ್ಷಣವನ್ನು ರಾಜೀವ ಗಾಂಧಿ ಮೆಮೋರಿಯಲ್ ಪ್ರೌಢಶಾಲೆ ಅಣಗುಂದ ಮತ್ತು ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಶಿಕ್ಷಣವನ್ನು ವಿಜಯ ಮಹಾಂತೇಶ್ ಪದವಿ ಕಾಲೇಜ್ ಅಣಗುಂದದಲ್ಲಿ ಪೂರೈಸಿರುತ್ತೀರಿ. ಉತ್ತಮ ಖೋಖೋ ಆಟಗಾರರಾಗಿ ಗುರುತಿಸಿಕೊಂಡಿರುವ ತಾವುಗಳು ಪದವಿ ವ್ಯಾಸಂಗ ಸಂದರ್ಭದಲ್ಲಿ ವಿವಿ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ 2 ಬಾರಿ ಮತ್ತು 1 ಬಾರಿ ರನ್ನರ್ ಪ್ರಶಸ್ತಿಯನ್ನು, ಸೌತ್ ಝೋನ್ ಯೂನಿವರ್ಸಿಟಿ ಖೋಖೋ ಪಂದ್ಯಾಟದಲ್ಲಿ 3 ಬಾರಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬಲಗೈಯಲ್ಲಿ ಪ್ರತಿನಿಧಿಸಿದ ಕೀರ್ತಿ ನಿಮ್ಮದಾಗಿದೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ 2016ರಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿರುವ ತಾವುಗಳು ವೃತ್ತಿಯ ಮೇಲೆ ನಿಮಗಿರುವ ಗೌರವ, ಶ್ರದ್ಧೆ, ಕರ್ತವ್ಯ ಪ್ರಜ್ಞೆ, ಬದ್ಧತೆ, ಸೇವಾ ಮನೋಭಾವನೆಗೆ ಇತರರಿಗೆ ಪ್ರೇರಣೆಯಾಗಲಿ ಎನ್ನುವಂತಹ ಮನೋಭಾವಗಳನ್ನು ಅರ್ಪಿಸಿಕೊಂಡಿರುವಂತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಮಗೆ ಕೊಡಪಡುವಂತಹ ಅಭಿನಂದನಾ ಪತ್ರ ಪತ್ನಿ ಶ್ರೀಮತಿ ಅನಿಶಾ 4 ವಾರ್ಡ್ ಮತ್ತು ಪುತ್ರಿ ಮಿಹಿರಾ ಹಾಗೂ ಕುಟುಂಬದೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸಿಕೊಂಡು ಬರುತ್ತಾ ಇದ್ದೀರಿ. ಮುಂದೆ ಶ್ರೀಯುತ ವಾಸುದೇವ ಅಬೀರ, KSRTC ಉದ್ಯೋಗಿ, ಕಡಬ ತಾಲೂಕು ಬೆಳ್ಳಂದೂರು ಗ್ರಾಮದ ಕಾಯ್ಮಣ್ಣ ವಸಲುಕಿ ಮನೆ ಶ್ರೀಮತಿ ಬಾಲಕ್ಕ ಮತ್ತು ಶ್ರೀಮತಿ ಮೋನಪ್ಪಗೌಡ ದಂಪತಿಯ ಪುತ್ರರಾಗಿ 18/12/1983ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರಿನಲ್ಲಿ ಪೂರೈಸಿರುತ್ತೀರಿ. 2011ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಉದ್ಯೋಗಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿರುವ ತಾವು 13 ವರ್ಷಗಳಿಂದ KSRTC ಘಟಕದ ಪುತ್ತೂರಿನಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತೀರಿ. ನಿಮಗೆ ನಿಮ್ಮ ವೃತ್ತಿಯ ಮೇಲಿರುವ ಪ್ರೀತಿ, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ, ಬದ್ಧತೆ, ಶಿಸ್ತುಬದ್ಧ ಮತ್ತು ಸೇವೆ ಇತರರಿಗೆ ಪ್ರೇರಣೆಯಾಗಲಿ. ನಾಡಿನ ನಿಮ್ಮ ಅಮೂಲ್ಯವಾದ ಸೇವೆ ಇನ್ನೂ ಲಭಿಸಲಿ ಎನ್ನುವಂತ ಶುಭವನ್ನು ಹಾರೈಸುತ್ತಾ ಪತ್ನಿ ಶ್ರೀಮತಿ ರೇಣುಕಾ, ಪುತ್ರಿಯಾದ ಆರಾಧ್ಯ, ತೇಜಸ್ವಿ, ಸ್ಮಿತಾ ಕುಟುಂಬದೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೀರಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕೊಡಪಡುವಂತ ಈ ಒಂದು ಸನ್ಮಾನವನ್ನು ಸಂತೋಷಪೂರ್ವಕವಾಗಿ ಸ್ವೀಕರಿಸಿದ್ದೀರಿ. ನಮಗೆ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಸಾಧಕರಿಗೆ ನಮ್ಮ ಗೌರವದ ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ. ನಮ್ಮ ಇಂದಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀ ಸಂತೋಷ್ ರೈ, ಉಪವಲಯ ಅರಣ್ಯಾಧಿಕಾರಿ ಬಲ್ಪವಲಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವೇದಿಕೆಗೆ ಆಗಮಿಸಬೇಕು ಸರ್. ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರಿಸುತ್ತ ನಮ್ಮ ಗೌರವವನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಇದೀಗ ಶ್ರೀ ಚರಣ್ ಕಟ್ಟದಾರು, ಯಕ್ಷಗಾನ ಕ್ಷೇತ್ರ, ಶ್ರೀ ಸುಧಾಕರಾಚಾರ್ಯ ಗ್ರಾಮೀಣ ಪತ್ರಕರ್ತರು, ಶ್ರೀ ವಿಠಲಗೌಡ ಕಡೀರ ನಾಟಿ ವೈದ್ಯರು ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ.
ಶ್ರೀ ಚರಣ್ ಕಟ್ಟತಾರು ಯಕ್ಷಗಾನ ಕ್ಷೇತ್ರದ ದ್ವಿತೀಯ ಸಾಧಕರು. ಬಂಧುಗಳೇ, ಕಾಣಿಯೂರು ಗ್ರಾಮದ ಕಟ್ಟತಾರು ಮನೆ ಶ್ರೀಮತಿ ವೇದಾವತಿ ಮತ್ತು ಲಕ್ಷ್ಮಣಗೌಡ ದಂಪತಿಯ ಸುಪುತ್ರರಾಗಿ 1999ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣವನ್ನ ಕಾಣಿಯೂರು, ಪ್ರೌಢ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾಣಿಯೂರಿನಲ್ಲಿ ಪೂರೈಸಿ ರೇಡಿಯೋದಲ್ಲಿ ಪ್ರಸಾರವಾಗ್ತಾ ಇದ್ದ ತಾಳಮದ್ದಲೆಯನ್ನ ಕೇಳಿ ಪ್ರೇರಿತನಾಗಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೊಂದು 7ನೇ ತರಗತಿಯಲ್ಲಿರುವಾಗ ಬೊಬ್ಬೆಕೇರಿ ಶಾಲಾ ಶಿಕ್ಷಕ ನಿರಂಜನಾಚಾರ್ಯರಿಂದ ಧರ್ಮಸ್ಥಳ ಮೇಳದ ಹಿರಿಯ ಕಲಾವಿದ ಬೆಳಾಲು ಲಕ್ಷ್ಮಣಗೌಡರಿಂದ ನಾಟ್ಯಾಭ್ಯಾಸ ಕಲಿತು. ಯಕ್ಷಗಾನದ ಹಾಡುಗಾರಿಕೆ, ನಾಟಕ, ಚಿತ್ರಕಲೆಯನ್ನ ಸುಭಾಷ್ ಪಂಜೆ ಇವರಿಂದ ಕಲಿತು. 2017-18ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಸೇರಿ 7 ವರ್ಷದ ಪೂರ್ಣ ತಿರುಗಾಟವನ್ನ ಪೂರೈಸಿ ಪ್ರಸ್ತುತ 8ನೇ ವರ್ಷದ ತಿರುಗಾಟವನ್ನ ಮಾಡ್ತಾ ಇದ್ದೀರಿ. ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದ ತಾವು ಯಾವುದೇ ಯಕ್ಷಗಾನದ ಹಿನ್ನೆಲೆ ಇಲ್ಲದೆ ಇಂದು ಪ್ರತಿಭಾವಂತ ಯಕ್ಷಗಾನ ಕಲಾವಿದನಾಗಿರುವುದು ಶ್ಲಾಘನೀಯ. ನಮ್ಮ ಜಿಲ್ಲೆಯ ಹೆಮ್ಮೆಯ ಜಾನಪದ ಕಲೆಯಾಗಿರತಕ್ಕಂಥ ಯಕ್ಷಗಾನವನ್ನ ಉಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ತಮಗೆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕರುಣಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಇನ್ನೋರ್ವ ಸಾಧಕರು ಶ್ರೀ ಸುಧಾಕರ್ ಆಚಾರ್ಯ ಕಾಣಿಯೂರು, ಗ್ರಾಮೀಣ ಪತ್ರಕರ್ತರು. ಕಡಬ ತಾಲೂಕು ಬೆಳಂದೂರು ಗ್ರಾಮದ ಬೀರ ಚಂದ್ರಯ್ಯ ಆಚಾರ್ಯ ಮತ್ತು ಯಮುನಾ ದಂಪತಿಗಳ ಪುತ್ರರಾಗಿ ಜನಿಸಿರುವ ತಾವು ಕಾಣಿಯೂರಿನಲ್ಲಿ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದ್ದೀರಿ. ಸುಮಾರು 13 ವರ್ಷಗಳ ಕಾಲ ಪುತ್ತೂರು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದು ನಿಷ್ಪಕ್ಷಪಾತ ವರದಿಗಾರ ಎನ್ನುವ ಹಿರಿಮೆಯನ್ನ ಗಳಿಸಿಕೊಂಡಿದ್ದೀರಿ. ದೆಹಲಿಯಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 150ನೇ ವರ್ಷಾಚರಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದ ಹೆಮ್ಮೆ ತಮ್ಮದು. ಕಾಣಿಯೂರಿನ ಜಿಲ್ಲಾ ಪ್ರಶಸ್ತಿ ವಿಜೇತ ವಿಶ್ವಜ್ಞ ಯುವಕ ಮಂಡಲದ ಅಧ್ಯಕ್ಷರಾಗಿ ಸದಸ್ಯರಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. 2007ರಲ್ಲಿ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಜಿಲ್ಲೆಯ ಅತ್ಯುತ್ತಮ ಯುವ ಪ್ರಶಸ್ತಿಯನ್ನು ಪಡೆದ ಗೌರವ ತಮ್ಮದು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿ, ಕಡಬ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ, ಕಡಬ ತಾಲೂಕು ಯುವಜನ ಒಕ್ಕೂಟದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಿರಿ. ನಮ್ಮ ಕಾಣಿಯೂರಿನಲ್ಲಿ ಜಿಲ್ಲಾ ಮಟ್ಟದ ಯುವಜನ ಮೇಳವನ್ನು ಕೂಡ ಸಂಘಟಿಸಿದಂತ ಹಿರಿಮೆ ತಮ್ಮದು. ಪತ್ನಿ ಶ್ರುತಿ, ಪುತ್ರಿಯರಾದ ಕುಮಾರಿ ಸಮನ್ವಿ ಮತ್ತು ಕುಮಾರಿ ಸಾನ್ವಿಯವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ತಮ್ಮನ್ನು ಕೂಡ ಅಭಿನಂದಿಸಿ ರಾಮಣ್ಣಗೌಡರಿಂದ ಕಲಿತು ಮಾರ್ಗದರ್ಶನ ಆಶೀರ್ವಾದವನ್ನು ಪಡೆದು ಇದನ್ನು ಮುಂದುವರಿಸಿ ಸರ್ಪ ಸುತ್ತು, ತುರಿಗಜ್ಜಿ, ಬಿಸಿರು ಹಳದಿ ಕಾಯಿಲೆ, ವಿಷಜಂತು ಕಡಿತ ಇಂತಹ ರೋಗಗಳಿಗೆ ನಾಟಿ ವೈದ್ಯರಾಗಿ ಚಿಕಿತ್ಸೆಯನ್ನ ನೀಡುತ್ತಾ ಇರುವಂತದ್ದು ಅಭಿನಂದನೀಯ. ವೃತ್ತಿಯಲ್ಲಿ ಕೃಷಿಕರಾಗಿದ್ರು ಕೂಡ 2013ರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನಲ್ಲಿ ತೆಂಗಿನ ಮರ ಏರುವ ತರಬೇತಿ ಪಡೆದು ಸ್ವತಃ ಅದನ್ನೇ ಸ್ವಉದ್ಯೋಗವಾಗಿ ಮಾಡಿಕೊಂಡು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತರಬೇತುದಾರರಾಗಿ ಹೋಗಿರುವಂತದ್ದು ತಮ್ಮ ಹೆಮ್ಮೆ. ನಾಟಿ ವೈದ್ಯಕೀಯ ಸೇವೆಯ ಸಾಧನೆಯನ್ನು ಪರಿಗಣಿಸಿ ತಮ್ಮನ್ನು ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಪುಷ್ಪಲತಾ, ಪುತ್ರಿ ಸೌಮ್ಯಕ್ಕೆ, ಸೌಜನ್ಯಕ್ಕೆ, ವಂದನಕ್ಕೆ, ಪುತ್ರ ಸೌಜನ್ರವರೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದೀರಿ. ಸರ್, ತಾವುಗಳೆಲ್ಲ ಮಾಡಿರತಕ್ಕಂಥ ಸಾಧನೆ ಎಲ್ಲರಿಗೂ ಪ್ರೇರಣೆ ಆಗುವಂಥದ್ದು. ಭಗವಂತ ಆಯುಷ್ಯ ಆರೋಗ್ಯ ಸನ್ಮಾನಗಳವನ್ನ ತಮಗೆಲ್ಲರಿಗೂ ಕರುಣಿಸಲಿ. ತಮ್ಮ ಈ ಎಲ್ಲ ಕ್ಷೇತ್ರದ ಸಾಧನೆಗಳಿಗಾಗಿ ತಮ್ಮನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಮುಂದಿನ ಗೌರವ ಸನ್ಮಾನ ಶ್ರೀ ನಿಧಿ ಎನ್ ಆಚಾರ್ ಕೆನ್ನಾರು, ಪ್ರತ್ಯೂಷ್ ಪ್ರಮೋದ್ ಶೆಟ್ಟಿ ಗುಡಿಯಾಲ, ವಿಕಾಸ್ ಎಂಬಿ ಮುಂಡಾಲ, ಶಮನ್ ಕುಮಾರ್ ಕೆ ಕಲ್ಪಡ ಹಾಗೂ ಶ್ರೀ ಹೇಮಂತ್ ಕೆ ವಿ ಬೋನಡ್ಕ ಇವರುಗಳಿಗೆ ನಾವು ನೀಡುತ್ತಾ ಇದ್ದೇವೆ. ತಾವು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಭಿನಂದನೆಗಳು. ಶ್ರೀ ನಿಧಿಯನ್ನ ಆಚಾರ್ಯ ಕೆನ್ನಾರ್, MBBS ವಿದ್ಯಾರ್ಥಿ, ಕಡಬ ತಾಲೂಕು ಕಾಣಿಯೂರು ಗ್ರಾಮದ ಕೆನ್ನಾರ್ ಮನೆ ಸ್ವರ್ಣಲತಾ ಆಚಾರ್ಯ ಮತ್ತು ನಿರಂಜನ್ KN ದಂಪತಿಯ ಸುಪುತ್ರ. 2006ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ, ಪದವಿ ಪೂರ್ವ ಶಿಕ್ಷಣ ಅಂಬಿಕಾ ಪದವಿ ಪೂರ್ವ ಕಾಲೇಜ್ ಪುತ್ತೂರಿನಲ್ಲಿ ಪೂರೈಸಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ SSLC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿ, ದ್ವಿತೀಯ PUC ಪರೀಕ್ಷೆಯಲ್ಲಿ 93%, JEE ಮೈನ್ ಪರೀಕ್ಷೆಯಲ್ಲಿ 95%, ನೀಟ್ ಪರೀಕ್ಷೆಯಲ್ಲಿ 93% ಪಡೆದುಕೊಂಡು ಅದ್ಭುತ ಸಾಧನೆ ಮಾಡಿದ್ದೀರಿ. CET ವೆಟರ್ನರಿ ಸೈನ್ಸ್ನಲ್ಲಿ 2027 ರ್ಯಾಂಕ್, ಅಗ್ರಿಕಲ್ಚರಲ್ ಸೈನ್ಸ್ನಲ್ಲಿ
2348ನೇ ರ್ಯಾಂಕ್ ಪಡೆದು ಬಿ ಫಾರ್ಮದಲ್ಲಿ 2828ನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ನಲ್ಲಿ 4403ನೇ ರ್ಯಾಂಕ್ ಪಡೆದಿದ್ದೀರಿ. ಪ್ರಸ್ತುತ ಸರ್ಕಾರಿ ಕೋಟಾದಲ್ಲಿ ಪ್ರವೇಶಾತಿ ಪಡೆದು ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಪದವಿಯನ್ನು ಪೂರೈಸ್ತಾ ಇದ್ದೀರಿ. ಸಮಾಜಕ್ಕೆ ಆಸ್ತಿ ಆಗ್ತಾ ಇದ್ದೀರಿ. ತಮ್ಮನ್ನು ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ ಪ್ರತ್ಯುಷಾ ಪ್ರಮೋದ್ ಶೆಟ್ಟಿ ಕೊಡಿಯಾಲ, ಈತನು ಕೂಡ MBBS ವಿದ್ಯಾರ್ಥಿ. ಕೊಡಿಯಾಲ ಗ್ರಾಮದ ಕುಂಟುಪಣಿಗೊತ್ತು ಮನೆ ಶ್ರೀಮತಿ ಶ್ವೇತಾ ಪಿ ಶೆಟ್ಟಿ ಮತ್ತು ಪ್ರಮೋದ್ ಶೆಟ್ಟಿ ದಂಪತಿಯ ಸುಪುತ್ರರಾಗಿ 2006ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ, ಪದವಿ ಪೂರ್ವ ಶಿಕ್ಷಣ ಎಕ್ಸ್ಪರ್ಟ್ ಕಾಲೇಜ್ ಮಂಗಳೂರು. ಪ್ರತಿಭಾವಂತ ವಿದ್ಯಾರ್ಥಿಯಾದ ತಾವು 2023-24ನೇ ಸಾಲಿನ ಪರೀಕ್ಷೆಯಲ್ಲಿ 620 ಅಂಕಗಳನ್ನು ಪಡೆದು JEE ಮೈನ್ ಪರೀಕ್ಷೆಯಲ್ಲಿ 98% ಪಡೆದು ಅದ್ಭುತ ಸಾಧನೆ ಮಾಡಿದೆ. ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಸರ್ಕಾರಿ ಕೋಟದಲ್ಲಿ MBBS ಪದವಿಯನ್ನು ಪಡೆಯುತ್ತಾ ಇದ್ದೀರಿ. ತಮಗೂ ಕೂಡ ಉಜ್ವಲ ಭವಿಷ್ಯವನ್ನು ಪಡೆದು ತಮ್ಮನ್ನು ಕೂಡ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ವಿಕಾಸ್ MV ಮುಂಡಾಳ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿ, ಬೆಳಂದೂರು ಗ್ರಾಮದ ಕಾಯ್ಮಣ ಮುಂಡಾಲ ಮನೆ ರೇಷ್ಮಾ ಮತ್ತು ವೆಂಕಟೇಶ್ವರ ದಂಪತಿಯ ಸುಪುತ್ರನಾಗಿ 2004ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು, ಪ್ರೌಢ ಶಿಕ್ಷಣ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೆಲ್ಲಿತೀರ್ಥ ಮಂಗಳೂರು, ಪದವಿ ಪೂರ್ವ ಶಿಕ್ಷಣ ಮೊರಾರ್ಜಿ ದೇಸಾಯಿ ಕಾಲೇಜ್ ಕಿನ್ನಿಗೋಳಿ. ಗ್ರಾಮೀಣ ಪ್ರದೇಶದಿಂದ ಬೆಳೆದು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ SSLCಯಲ್ಲಿ 97% ಮಾರ್ಕ್ ಗಳಿಸಿದ್ದೀರಿ. PUCಯಲ್ಲಿ 92% ವಿಶಿಷ್ಟ ಶ್ರೇಣಿ, JEE ಪರೀಕ್ಷೆಯಲ್ಲಿ 98%, ಜೊತೆಗೆ 1224ನೇ ರ್ಯಾಂಕ್ ಆಲ್ ಇಂಡಿಯಾದಲ್ಲಿ ಪಡ್ಕೊಂಡು ಬಿಹಾರ ರಾಜ್ಯದ NIT ಪಾಟ್ನಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪಾಟ್ನಾದಲ್ಲಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ BArch ಪದವಿ ಶಿಕ್ಷಣವನ್ನು ವ್ಯಾಸಂಗ ಮಾಡ್ತಾ ಇದ್ದೀರಿ. ಉತ್ತಮ ಕಬಡ್ಡಿ ಆಟಗಾರರಾಗಿರುವ ತಾವು ತಮ್ಮ ಪ್ರತಿಭೆಯನ್ನು ಗುರುತಿಸಿ ನಾವು ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಶ್ರೀ ಶಮಂತ್ ಕುಮಾರ್ ಕಲ್ಪಡ, ಇಂಜಿನಿಯರ್ ವಿದ್ಯಾರ್ಥಿ, ಕೊಡಿಯಾಲ ಗ್ರಾಮದ ಕಲ್ಪಡ ವೀಣಾಕೆ ಮತ್ತು ಚಂದ್ರಶೇಖರ್ ಉಪಾಧ್ಯಾಯ ದಂಪತಿಗಳ ಸುಪುತ್ರ. 2005ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು, ಪದವಿ ಪೂರ್ವ ಶಿಕ್ಷಣ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು. SSLCಯಲ್ಲಿ 98%, PUCಯಲ್ಲಿ 96%, ಅದೇ ರೀತಿ JEEಯಲ್ಲಿ 94%, ನೀಟ್ನಲ್ಲಿ 720ರಲ್ಲಿ 516 ಅಂಕಗಳು, CET PCBಯಲ್ಲಿ 1156ನೇ ರ್ಯಾಂಕ್ ಗಳಿಸಿ PCMನಲ್ಲಿ 2809ನೇ ರ್ಯಾಂಕ್. ಪ್ರಸ್ತುತ MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೀತಾ ಇದ್ದೀರಿ. ತಮ್ಮ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ಹೇಮಂತ್ KV ಬೋನಡ್ಕ, ಕಬಡ್ಡಿ ಆಟಗಾರ, ಈತನನ್ನು ಗೌರವಿಸ್ತಾ ಇದ್ದೇವೆ. ಕಡಬ ತಾಲೂಕು ಎಡಮಂಗಲ ಗ್ರಾಮದ ಬೋನಡ್ಕ ಸ್ಮಿತಾ KS ವೇಣುಗೋಪಾಲಕೆ ದಂಪತಿಯ ಸುಪುತ್ರರಾಗಿ 2007ರಲ್ಲಿ ಜನನ. KS ಗೌಡ ನಿಂತಿಕಲಲ್ಲಿ ಪ್ರಾಥಮಿಕ ಶಿಕ್ಷಣ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆಯಲ್ಲಿ ಪ್ರೌಢ ಶಿಕ್ಷಣ, ಉಜಿರೆ SDM ಕಾಲೇಜಿನಲ್ಲಿ ಪದವಿ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇದ್ದೀರಿ. ಪ್ರಸ್ತುತ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಕಬಡ್ಡಿ ಆಟದಲ್ಲಿ ತೊಡಗಿಸಿಕೊಂಡು ನಾಗಮಂಗಲದಲ್ಲಿ ಜರುಗಿದ ಪ್ರೌಢಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರಿಯನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನ. 2023ರಲ್ಲಿ ತೆಲಂಗಾಣದಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಕೂಲ್ ಗೇಮ್ಸ್ ದ್ವಿತೀಯ ಸ್ಥಾನ. ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ಗೆ ಆಯ್ಕೆಯಾದಂತಹ ಪ್ರತಿಭಾನ್ವಿತರು ತಾವು. ಕಬಡ್ಡಿಯಲ್ಲಿ ತಮಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ಎಲ್ಲ ಸಾಧಕರು ಅತ್ಯುನ್ನತವಾದಂತಹ ಸಾಧನೆಯನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡುವಂತೆ ಆಗಲಿ ಎನ್ನುವಂತಹ ಆಶಯದೊಂದಿಗೆ ತಮ್ಮನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ನಮ್ಮಿಂದ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಹಿಜಿತ್ KM ರಾಷ್ಟ್ರಮಟ್ಟದ ಕ್ರೀಡಾಪಟು, ಸುಶಾಂತ್ PB PUC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ, ದರ್ಶನ್ A PUC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ, ಪ್ರಶಾಂತ್ HY PUC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ, ವನ್ಯಶ್ರೀ MBA PUC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ. ಶಾಲು ಹಾರ ಪ್ರಶಸ್ತಿ ಪತ್ರದೊಂದಿಗೆ ಅನಿವಾರ್ಯ ಕಾರಣದಿಂದ ಅಹಿಜಿತ್ ನಮ್ಮೊಂದಿಗಿಲ್ಲ. ಸುಶಾಂತ್ PB, ದರ್ಶನ್ A, ಪ್ರಶಾಂತ್ HY ಹಾಗೂ ವನ್ಯಶ್ರೀ MB ಇವರುಗಳು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 4 ಮಂದಿ ಅಹಿಜಿತ್ KM, ಸುಶಾಂತ್ PB, ದರ್ಶನ್ A, ಪ್ರಶಾಂತ್ HY ವೇದಿಕೆಯಲ್ಲಿರುವ ಗಣ್ಯರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಾ ಇದ್ದೇವೆ. ವನ್ಯಶ್ರೀ MV,
ಕೊಡಿ ಸನ್ಮಾನದ್ದು 3 ಮಂದಿಯನ್ನ ಗೌರವಿಸಲಿಕ್ಕೆ. ಸುಶಾಂತ್ ಬಿಬಿ, ದರ್ಶನ್ ಎ, ಪ್ರಶಾಂತ್ HY. ವನ್ಯಶ್ರೀ MV ಇದರಲ್ಲಿ ನಮ್ಮನ್ನ ಸೇರಿಕೊಳ್ಳಬೇಕು, ತಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಮುಂದೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕೃತಿಕಾ ಕೆ ರೆಡಿಯಾಗಿರಿ, ಜನನಿ ಕೆ ರೆಡಿಯಾಗಿರಿ, ಕೀರ್ತಿ ಕೆ, ವಿನ್ಯಾಸ್ ಜಿ ರೆಡಿಯಾಗಿರ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಹಳ ಸುದೀರ್ಘವಾದಂಥ ಕಾರ್ಯಕ್ರಮ. ಮುಂದೆ ವನ್ಯಶ್ರೀ MV ದಲ್ಲಿ ದಯಮಾಡಿ ಬರಬೇಕು. ಕೃತಿಕಾ ಕೆ ರೆಡಿಯಾಗಿ, ಜನನಿ ಕೆ, ಕೀರ್ತಿ ಕೆ, ವಿನ್ಯಾಸ್ ಜಿ ಇವರುಗಳು ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕೆ ತಯಾರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ, ತಮಗೆ ವಿದ್ಯೆಯಲ್ಲಿ ಶೈಕ್ಷಣಿಕ ಸಾಧನೆಯನ್ನ ಮಾಡಿದ್ದೀರಿ. ತಮಗೆ ಭಗವಂತ ಉಜ್ವಲ ಭವಿಷ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಅಭಿನಂದನೆಗಳು. ಸ್ವಲ್ಪ ವೇಗವನ್ನು ಹೆಚ್ಚಿಸಬೇಕು ಸಂಘಟಕರು, ಅಲ್ಲಿ ನಮ್ಮ ಯುವಕರು. ವನ್ಯಶ್ರೀ MV ಇದರಲ್ಲಿ ವೇದಿಕೆ ಬನ್ನಿ. ಕೃತಿಕಾ ಕೆ, ಜನನಿ ಕೆ, ಕೀರ್ತಿ ಕೆ, ಶಮಿತಾ UK, वन्यश्री MV, कृतिका के, जननी के, कीर्ति के, विन्यास जी ಮನೆಯವರು ಸ್ವೀಕರಿಸ್ತಾ ಇದ್ದಾರೆ. ದಯಮಾಡಿ ಸಂಘಟನೆ ಹೆಸರನ್ನ ಕೇಳಿಕೊಳ್ಳಬೇಕು. ಶಮಿತಾ ಇವರ ತಂದೆ ನಮ್ಮೊಂದಿಗಿದ್ದಾರೆ, ಅವರನ್ನ ಗೌರವಿಸಿ. ವಿನ್ಯಾಸ್ ಜಿ, ಥ್ಯಾಂಕ್ ಯು. ವೇದಿಕೆಯಲ್ಲಿರೋ ಗಣ್ಯರು ಇವರುಗಳನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಭಾಗದ ಯಾವುದೇ ಪ್ರತಿಭೆಗಳನ್ನು ಬಿಟ್ಟಿಲ್ಲ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ನಮಗೆ ಕಾರ್ಯಕ್ರಮ ಸ್ವಲ್ಪ ಬೋರು ಅಂತ ಅನಿಸಬಹುದು, ಆದರೆ ಆ ಸಾಧಕರಿಗೆ ಏನೋ ಪಡೆದಂತ ಖುಷಿ ಇರುತ್ತದೆ. ಇನ್ನಷ್ಟು ಸಾಧನೆಯನ್ನ ಮಾಡುವಂತಹ ಹುಮ್ಮಸ್ಸು ಈ ವೇದಿಕೆಯ ಮೂಲಕವಾಗಿ ಸಿಗ್ತದೆ ಅನ್ನೋ ಆಶಯ ನಮ್ಮದು. ಜೊತೆಗೆ ಎಲ್ಲ ಉಳಿದ ಪ್ರತಿಭೆಗಳಿಗೆ ತಾವು ಕೂಡ ವೇದಿಕೆಯಲ್ಲಿ ಗುರುತಿಸುವಂತೆ ಆಗಬೇಕು ಅನ್ನುವಂಥ ಆಶಯ ನಮ್ಮದು. ಸನ್ಮಾನ ಸ್ವೀಕರಿಸಿದವರು ಕೂಡ ನಮ್ಮೊಂದಿಗೆ ಇರಬೇಕು. ಕಬಡ್ಡಿ ಪಂದ್ಯಾಟಗಳು ಮುಂದುವರಿಯಲಿಕ್ಕೆ ಇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ತಾವುಗಳು ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವನ್ಯಶ್ರೀ ಎಂ, ಕೃತಿಕಾ ಕೆ, ಜನನಿ ಕೆ, ಕೀರ್ತಿ ಕೆ, ವಿನ್ಯಾಸ್ ಜಿ, ಶಮಿತಾ UK. ವನ್ಯಶ್ರೀ ಎಂ PUCಯಲ್ಲಿ ವಿಶಿಷ್ಟ ಶ್ರೇಣಿ, ಕೃತಿಕಾ PUC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿ, ಜನನಿ SSLCಯಲ್ಲಿ ವಿಶಿಷ್ಟ ಶ್ರೇಣಿ, ಕೀರ್ತಿ SSLC ಪರೀಕ್ಷೆ, ವಿನ್ಯಾಸ್ SSLC ಪರೀಕ್ಷೆ ಹಾಗೂ ಶಮಿತಾ ಇವರುಗಳು SSLC ಪರೀಕ್ಷೆಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮುಂದೆ ಸಚಿನ್ ಶಾಕರ್ ಶೆಟ್ಟಿ, ಪ್ರೇಕ್ಷಿತ್ ಶಿವಜಿತ್ ವೈಜೆ ಹಾಗೂ KR ಭವಿಷ್ಯತ್ ಗೌಡ ಇದರಲ್ಲಿ ವೇದಿಕೆಗೆ ಬರಬೇಕು ಅಂತ ವಿನಂತಿ ಇದೆ. ತಯಾರಾಗಿರ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.
ಮುಂದೆ ಸಚ್ಚಿತ್ ಸಾಗರ್ ಶೆಟ್ಟಿ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದವರು ವೇದಿಕೆ ಬನ್ನಿ. ಪ್ರೇಕ್ಷಿತ್ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ. ಶಿವಜಿತ್ ವೈಜಯದಲ್ಲಿ ತಬಲಾ ವಾದಕರು, ಓರ್ವ ಅತ್ಯದ್ಭುತ ಕಲಾವಿದ, ಶೈಕ್ಷಣಿಕವಾಗಿ ಕೂಡ ಅತ್ಯುತ್ತಮ ಅಂಕಗಳನ್ನು ಗಳಿಸ್ತಾ ಇರುವವರು. KR ಭವಿಷ್ಯತ್ ಗೌಡ ಗ್ರಾಮೀಣ ಕ್ರೀಡಾ ಪ್ರತಿಭೆ, ಇವರುಗಳಿದ್ದಲ್ಲಿ ವೇದಿಕೆಗೆ ಬರಬೇಕು. ದಯಮಾಡಿ ತಮ್ಮ ಹೆಸರನ್ನ ತಿಳಿಸಿ ಅಲ್ಲಿ ಸಂಘಟಕರಿಗೆ. ಸಾಧಕರು ಮೂವರು ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಸಚಿತ್ ಸಾಗರ್ ಶೆಟ್ಟಿ, ಪ್ರೇಕ್ಷಿತ್ ಹಾಗೂ KR ಭವಿಷ್ಯತ್ ಗೌಡ. ವೇದಿಕೆಯಲ್ಲಿರುವ ಗಣ್ಯರು ಏಕಕಾಲದಲ್ಲಿ ಗೌರವ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅರಳು ಪ್ರತಿಭೆಗಳಿಗೆ ಗೌರವ, ಚಪ್ಪಾಳೆ ಬರಲಿ. ಈ ಪ್ರತಿಭೆಗಳು ಮುಂದೆ ಸಮಾಜದಲ್ಲಿ ಖಂಡಿತವಾಗಿಯೂ ಕೂಡ ಸಮಾಜಕ್ಕೆ ಆಸ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಬಂಧುಗಳೇ, ನಮ್ಮ ಈ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ದೊಡ್ಡ ಮಟ್ಟದ ಸಹಾಯ ಖಂಡಿತವಾಗಿಯೂ ನಮಗೆ ಬೇಕು. ನಮ್ಮ ಕಾರ್ಯಕ್ರಮಗಳಿಗೆ 25,000ಕ್ಕಿಂತ ಹೆಚ್ಚು ಧನ ಸಹಾಯ ನೀಡಿರುವಂತ ದಾನಿಗಳಲ್ಲಿ ಮೊದಲಿಗರಾಗಿ ಗಿರೀಶ್ ಭಾರದ್ವಾಜ್ ಸುಳ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿದ್ರು, ಜೊತೆ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಈ ದಿವಸ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತಹ ಶುಭಾಶಯವನ್ನ ಕೋರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದು, ಅನಾರೋಗ್ಯದ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲ್ಲ. ಪದ್ಮವಿಭೂಷಣ ಗಿರೀಶ್ ಭಾರದ್ವಾಜ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ನಮಗೆ 25,000ಕ್ಕಿಂತ ಹೆಚ್ಚು ಧನ ಸಹಾಯ ನೀಡಿರ್ತಕ್ಕಂಥ ಶ್ರೀ ಜಯಸೂರೈ ಮಾದೋಡಿ ಸಂಚಾಲಕರು, ಪ್ರಗತಿ ವಿದ್ಯಾಸಂಸ್ಥೆ, ಸುಬ್ರಹ್ಮಣ್ಯ KM ರಾಷ್ಟ್ರೀಯ ಕ್ರೀಡಾಪಟು, ಅಶ್ವಿನ್ ಕುಮಾರ್ ನಟಿಯಿತ್ಲು ಮಾಲಕರು, ಪೂರ್ವೋದಯ ಆಟೋಮೊಬೈಲ್ಸ್ ಸರ್ವಿಸ್ ಸ್ಟೇಷನ್ ಕಾಣಿಯೂರು, ನವೀನ್ ಕಂಡಿಗ ಯುವ ಉದ್ಯಮಿ ಹಾಗೂ ಸಾಗರ್ ಶೆಟ್ಟಿ ಬರಮೇಲು ಕಲ್ಪಡ ಉದ್ಯಮಿ ದುಬೈ, ಇವರುಗಳನ್ನ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬೆಳ್ಳಿಯ ಗಣಪತಿಯ ಫೋಟೋ ಜೊತೆಗೆ ಸ್ಮರಣಿಕೆ ಶಾಲನ್ನು ಹೊದಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀ ಜಯಸುರೈ ಮಾದೋಡಿ ಸಂಚಾಲಕರು, ಪ್ರಗತಿ ವಿದ್ಯಾಸಂಸ್ಥೆ, ಸುಬ್ರಹ್ಮಣ್ಯ KM ಶ್ರುತಿ ಸುಬ್ರಹ್ಮಣ್ಯ ಇವರು ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಗಂಡನ ಸಾಧನೆಯ ಹಿಂದೆ ಹೆಂಡತಿಯ ಪರಿಶ್ರಮ ಇದೆ, ಪ್ರೋತ್ಸಾಹ ಇದೆ. ಅಶ್ವಿನಿ ಕುಮಾರ್ ನಟಿ ಹಿತ್ಲೋ, ಮಾಲಕರು, ಪೂರ್ವೋದಯ ಆಟೋಮೊಬೈಲ್ ಸರ್ವಿಸ್ ಸ್ಟೇಷನ್ ಕಾಣಿಯೂರು, ನವೀನ್ ಕಂಡಿಗ ಯುವ ಉದ್ಯಮಿಗಳು, ಸಾಗರ್ ಶೆಟ್ಟಿ ಬರಮೇಲು ಕಲ್ಪಡ ಉದ್ಯಮಿಗಳು, ಮುಂಬೈ. ಮುಂದೆ 15,000ಕ್ಕಿಂತ ಮಿಕ್ಕಿ ಧನ ಸಹಾಯ ನೀಡಿರುವವರಿಗೆ ಬೆಳ್ಳಿಯ ಲಕ್ಷ್ಮಿಯ ಫೋಟೋದೊಂದಿಗೆ ಸ್ಮರಣಿಕೆಯನ್ನಾಯಿತು ಗೌರವಿಸಲಿಕ್ಕಿದ್ದೇವೆ. ಒಮ್ಮೆ ಒಂದು ನಿಮಿಷ ಚಪ್ಪಾಳೆ. ಒಂದು ಕಾರ್ಯಕ್ರಮದ ಯಶಸ್ವಿ, ಅದರ ಪರಿಶ್ರಮಕ್ಕೆ ಸಿಗತಕ್ಕಂಥ ದೊಡ್ಡ ಗೌರವ. ಈ ಕಾರ್ಯಕ್ರಮವನ್ನು ಯಶಸ್ಸಾಗಿಸಿದ್ದೀರಿ ಸುಬ್ರಹ್ಮಣ್ಯರವರೇ. ಮುಂದೆ 15,000ಕ್ಕಿಂತ ಮಿಕ್ಕಿ ಧನ ಸಹಾಯ ನೀಡಿರ್ತಕ್ಕಂಥ ರಾಧಾಕೃಷ್ಣ ಬೈತಡ್ಕ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರೈತ ಸಂಘ, ಹಸಿರು ಸೇನೆ, ಕಡಬ ತಾಲೂಕು, ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಬೆಳ್ಳಿಯ ಲಕ್ಷ್ಮಿಯ ಫೋಟೋವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ತಮ್ಮ ಸಹಕಾರದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಅಭಿನಂದನೆಗಳು ರಾಧಾಕೃಷ್ಣ ಬೈದಡ್ಕ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಡಬ ತಾಲೂಕು. ಅಭಿನಂದನೆಗಳು ತಮಗೆ. 10,000ಕ್ಕಿಂತ ಹೆಚ್ಚು ಧನ ಸಹಾಯ ನೀಡಿರುವವರು ವೇದಿಕೆ ಬರಬೇಕು. ಹರ್ಷನ್ ಕೆಟಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕುಡಿಯಾಲ, ಲೋಕೇಶ್ ಗೌಡ ಕಂಡೂರು, ಕಾಣಿಯೂರು ಮಾಜಿ ಸೈನಿಕರು, ತುಕಾರಾಮ್ ಮೇನಕಲ್ ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಾ ಇಲ್ಲ, ಅವರನ್ನ ನೆನಪಿಸ್ತಾ ಇದ್ದೇವೆ. ಪದ್ಮಯ್ಯಗೌಡ ಮತ್ತು ಮಕ್ಕಳು ತೋಟ ಕಲ್ಪಡ, ಈ ಮೂರುವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹರ್ಷನ್ ಕೆಟಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕುಡಿಯಾಲ, ಲೋಕೇಶ್ ಗೌಡ ಕಂಡೂರು, ಕಾಣಿಯೂರು, ಶ್ರೀ ಪದ್ಮಯ್ಯಗೌಡ ಮಕ್ಕಳು ತೋಟ, ಶ್ರೀಮತಿ ಚಿತ್ರಾ ದಿನೇಶ್ ಬಾಚೋಡಿ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕುಡಿಯಾಲ, ಇದರಲ್ಲಿ ವೇದಿಕೆ ಬನ್ನಿ. ಚಿತ್ರಾ ದಿನೇಶ್ ಬಾಚೋಡಿ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕುಡಿಯಾಲ, ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತುಕಾರಾಮ್ ಮೇನಕಲ್ ಸರ್ ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅನೇಕ ಮಂದಿ ವಿವಿಧ ರೀತಿಯಲ್ಲಿ ಧನ ಸಹಾಯ ಮಾಡಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀ ಗಣೇಶ್ ಪೆರ್ಲೋಡಿ ಅಂಗಾರಡ್ಕ ಕಲ್ಪಡ, ನವೀನ್ ಕೊಡಂಗಿರಿ ಕಲ್ಪಡ ಹಾಗೂ ಲೋಕೇಶ್ ಅಗಳಿ ಅಧ್ಯಕ್ಷರು, ಸದಾಶಿವ ಯುವಕ ಮಂಡಲ ಅಗಳಿ, ಇವರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ ಇದೆ. ಥ್ಯಾಂಕ್ ಯು. ನಮ್ಮ ಗೌರವವನ್ನು ಸ್ವೀಕರಿಸಿದ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಗಣೇಶ್ ಪೆರ್ಲುಡಿ ಅಂಗಾರಡ್ಕ ಕಲ್ಪಡ, ನವೀನ್ ಕೊಡಂಕೆರೆ ಕಲ್ಪಡ, ಲೋಕೇಶ್ ಅಗಳಿ ಅಧ್ಯಕ್ಷರು, ಸದಾಶಿವ ಯುವಕ ಮಂಡಲ ಅಗಳಿ. ಶ್ರೀ ಗಣೇಶ್ ಪೆರ್ಲೋಡಿ ಅಂಗಾರಡ್ಕ ಕಲ್ಪಡ, ನವೀನ್ ಕೊಡಂಗೆರೆ ಕಲ್ಪಡ, ಲೋಕೇಶ್ ಅಗಳಿ ಅಧ್ಯಕ್ಷರು, ಸದಾಶಿವ ಯುವಕ ಮಂಡಲ ಅಗಳಿ, ಬೆಳಂದೂರು. ಗಣೇಶ್ ಪೆರ್ಲೋಡಿ, ನವೀನ್ ಕೊಡಂಗೆರೆ ಕಲ್ಪಡ, ಲೋಕೇಶ್ ಅಗಳಿ, ಲೊಕೇಶನ್ ನೈಜರ, ಲೋಕೇಶ್ ಅಗಳಿ, ಸದಾಶಿವ ಯುವಕ ಮಂಡಲ ಅಗಳಿ, ಬೆಳಂದೂರು. ಇವರು ಇನ್ನೋರ್ವ ಸಾಧಕರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ಕಾರ್ಯಕ್ರಮದ ನಿರೂಪಕರಾಗಿ ಶ್ರೀತ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳುವಂತೆ ಶ್ರೀತ ಗಣೇಶ್ ನಡವಾಲ್ ತಮ್ಮನ್ನ ಗೌಟಿ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಸನ್ಮಾನ ಪೀಠವನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ. ಶ್ರೀತ ಗಣೇಶ್ ನಡವಾಲ್ ಶಿಕ್ಷಕ, ನಿರೂಪಕ ಇವರಿಗೆ ಅರ್ಪಿಸಲಾಗುವಂತಹ ಸನ್ಮಾನ ಪತ್ರ ಕಡಬ ತಾಲೂಕು ನೂಚಿಪಾಳ್ತಿಲ ಗ್ರಾಮದ ನಡುವಾಲು ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಸೂರಪ್ಪ ಪೂಜಾರಿ ದಂಪತಿಗಳ ಪುತ್ರನಾಗಿ ಜನಿಸಿರುವ ತಾವು ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಪದವಿ BSc ವಿದ್ಯಾಭ್ಯಾಸದವರೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ವಿಶಿಷ್ಟ ಶ್ರೇಣಿಯಲ್ಲಿ ತೆರೆಗಡಿಯಾಗಿರುತ್ತೀರಿ. 2005-2006ರಲ್ಲಿ ಮಂಗಳೂರಿನ ಜಿಲ್ಲಾ ಶೈಕ್ಷಣಿಕ ತರಬೇತಿ ಸಂಸ್ಥೆ ಡಯಟ್ನಲ್ಲಿ ಡಿಪ್ಲೊಮಾ ಇನ್ ಎಜುಕೇಶನ್ ಕೋರ್ಸ್ ಅನ್ನು ಪೂರೈಸಿರುತ್ತೀರಿ. 2007ರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಶಿಕ್ಷಕ ವೃತ್ತಿಗೆ ಸೇರ್ಪಡೆಗೊಂಡು ವೃತ್ತಿ ಜೀವನವನ್ನ ಪ್ರಾರಂಭಿಸಿರುವಿರಿ. ವೃತ್ತಿ ಜೀವನದ ಜೊತೆಗೆ 10 ಹಲವು ಕ್ಷೇತ್ರಗಳಲ್ಲಿ ಉತ್ಸಾಹದ ಕ್ರಿಯಾಶೀಲತೆಯ ಚಿಲುಮೆಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಯುವಜನ ಮೇಳಗಳಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಆಂಗ್ಲ ಭಾಷೆ ಗಣಿತ ವಿಷಯಗಳ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ, ವಿಜ್ಞಾನ ಮಕ್ಕಳ ಹಬ್ಬದ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡಿರತಕ್ಕಂಥ ಅತ್ಯದ್ಭುತವಾಗಿರತಕ್ಕಂಥ ತರಬೇತುದಾರರು ಎಂಬ ಕೀರ್ತಿ ತಮ್ಮದಾಗಿದೆ. ತಾವು ಓರ್ವ ಅತ್ಯದ್ಭುತ ವಾಕ್ಚತುರರಾಗಿ ಹಲವಾರು ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ನಿರೂಪಕರಾಗಿ ಮಾತ್ರವಲ್ಲದೆ ಕ್ರೀಡೆ ಹಾಗೂ ವಿಶೇಷ ಆಸಕ್ತಿ ಮತ್ತು ಹಲವಾರು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಕಬಡ್ಡಿ ಪಂದ್ಯಾಟಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸಿರುವವರು ಹಿರಿಮೆ ತಮ್ಮದಾಗಿದೆ. ತಮ್ಮ ವೃತ್ತಿ ಜೀವನದ ವೃತ್ತಿಪರತೆ, ಬದ್ಧತೆ, ಸೇವಾ ಮನೋಭಾವನೆ ಇತರೆ ಪ್ರೇರಣೆಯಾಗಲಿ ತಮ್ಮ ಸಾಧನೆಯನ್ನು ಪರಿಗಣಿಸುವ ಈ ಶುಭ ಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ತಮಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಆಶಿಕಾ KS, ಪುತ್ರರಾದ ಗೋಕುಲ್, ಸವಿಶ್ರ ಮತ್ತು ಕುಟುಂಬದೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೀರಿ. ಬೆಳಿಗ್ಗೆ ತೆರಳಿದಂತ ಕಾರ್ಯಕ್ರಮದಲ್ಲಿ ಸಂಜೆಯ ತನಕ ಯಾವುದೇ ಕಾರ್ಯಕ್ರಮದ ವಿಳಂಬವನ್ನು
ವಿಳಂಬವನ್ನ ಮಾಡದೆ ನಿರಂತರವಾಗಿ ನಿರೂಪಣೆಯನ್ನು ಮಾಡಿರತಕ್ಕಂಥ ಹೆಗ್ಗಳಿಕೆ ಶ್ರೀತ ಗಣೇಶ್ ನಡುವಳವರಿಗೆ ಗಟ್ಟಿ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಈ ಒಂದು ಸಾಧಕರನ್ನ ಅಭಿನಂದಿಸ್ತಾ ಇದ್ದೇವೆ ಸರ್, ತಮಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀತ ಎಸ್.ಎನ್. ಮನ್ಮಥರು, ನಿರ್ದೇಶಕರು, HDCC ಬ್ಯಾಂಕ್ ಮಂಗಳೂರು, ತಾವು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ ಸರ್. ಸಮಾರಂಭದ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರೇ, ಉದ್ಘಾಟಕರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಆಮಂತ್ರಿತ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಕ್ರೀಡಾಪಟುಗಳೇ, ಈ ಭಾಳ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ಪುರುಷೋತ್ತಮ್ ಪೂಜಾರಿ ಅವರು ಒಂದು ಉಲ್ಲೇಖವನ್ನು ಮಾಡಿದರು. ಐವಾರ್ನಾಡಿನಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆಯನ್ನು ಮಾಡಿದ್ದೆವು. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ, ಆ ಕಬಡ್ಡಿ ಪಂದ್ಯಾಟದ ಆ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಒಂದು ಪ್ರತಿಭೆ, ಆಗ ಆ ಅವ 9-10ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಆ ಓದ್ತಿರುವಂಥ ಪ್ರತಿಭೆ ಆ ಒಂದು ಪಂದ್ಯಾಟ ನಡೆಸಿದ್ದರಿಂದ ಆ ಸ್ಫೂರ್ತಿ ಪಡೆದು ಇವತ್ತು ಅವ ರಾಷ್ಟ್ರೀಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಸೇರ್ಪಡೆಯಾಗುವುದಕ್ಕೆ ಆ ಒಂದು ಕ್ರೀಡಾ ಒಂದು ಸಾಧನೆ ಮಾಡಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಇವತ್ತು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥ ಆ ಒಂದು ಕೆಲಸವನ್ನು ನಮ್ಮ ಕನಸು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಆಮಂತ್ರಣ ಪತ್ರಿಕೆಯನ್ನು ನೋಡುವಾಗ ನಮಗೆ ಅನಿಸ್ತಾ ಇದೆ, ಎಲ್ಲರೂ ಕ್ರೀಡಾಭಿಮಾನಿಗಳು, ಎಲ್ಲ ಕ್ರೀಡಾ ಪೋಷಕರು ಭಾಳ ಅದ್ಭುತವಾದಂಥ ಒಂದು ಸಹಕಾರವನ್ನು ನೀಡುವುದರಿಂದ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಜೊತೆಗೆ ಪುರುಷೋತ್ತಮ ಪೂಜೆ ಅವರ ಹತ್ರ ಕೇಳಿದೆ, ನಾವು ಕೂಡ ಮತ್ತೊಮ್ಮೆ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಮಾಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡಿದ್ದೇವೆ. ನಿಮ್ಮ ಸಹಕಾರ, ಮಾಧವಣ್ಣ ಇದ್ದಾರೆ, ರತನ್ ಶೆಟ್ಟಿ ಅವರಿದ್ದಾರೆ, ನಿಮ್ಮೆಲ್ಲರ ಸಹಕಾರದಿಂದ ಐವಾರ್ನಾಡಿನಲ್ಲಿ ಮತ್ತೊಮ್ಮೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮಗೊಂದು ಸ್ಫೂರ್ತಿ ಸಿಕ್ಕಿದ ಹಾಗೆ ಇವತ್ತು ಆಗ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಒಂದು ಪಂದ್ಯಾಟಕ್ಕೆ ಸಹಕರಿಸಿರುವಂಥ ಎಲ್ಲರಿಗೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗೌರವದ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ವಂದನೆಗಳು ಸರ್ ತಮಗೆ. ಮುಂದೆ PC ಜಯರಾಮ್ ಅಧ್ಯಕ್ಷರು, ವೆಂಕಟರಮಣ ಕೋಆಪರೇಟಿವ್ ಸೊಸೈಟಿ ಸುಳ್ಯ, ಇವರು ಮಾತುಗಳನ್ನಾಡಬೇಕಾಗಿ ವಿನಂತಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ನಡೆಯತಕ್ಕಂಥ ಪ್ರೌಢಶಾಲಾ ಬಾಲಕರ ಮತ್ತು 65 kg ವಯೋಮಾನದ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ಈ ಪಂದ್ಯಾಟ ಕಾರ್ಯಕ್ರಮದ ಅಧ್ಯಕ್ಷರು, ಜನಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತ KM ಸುಬ್ರಹ್ಮಣ್ಯರವರೇ, ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಬಂದು ಈ ಭಾಗದ ಜನರನ್ನು ಪ್ರಚೋದಿಸಿರತಕ್ಕಂಥ ದೇಶದ ರತ್ನ, ಸಮಾಜ ನಮ್ಮೂರ ರತ್ನ ಅಲ್ಲ, ಈ ದೇಶದ ರತ್ನ ಆಗಿರತಕ್ಕಂಥ ಸಿ ಹೊನ್ನಪ್ಪಗೌಡರವರೇ, ಈ ಒಂದು ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳನ್ನು, 100 ಕ್ರೀಡಾಪಟುಗಳನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಇನ್ನೋರ್ವ ರತ್ನ ಪುರುಷೋತ್ತಮ ಪೂಜಾರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ವಿಶೇಷ ಕೆಲಸಗಳನ್ನು ಮಾಡಿ ಇದು ಸಾಮಾಜಿಕ ರಂಗಗಳಲ್ಲಿ ಕೂಡ ಸೇವೆ ಮಾಡಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಸ್ನೇಹಿತರಾಗಿರ್ತಕ್ಕಂಥ S.N. ಮನ್ಮಥರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಭಾಳಷ್ಟು ಸಂತೋಷ ಆಗ್ತದೆ. ಸುಬ್ರಹ್ಮಣ್ಯರು ಬಂದಾಗ ಹೇಳಿದರು, ಒಂದು ಸಣ್ಣ ಕಾರ್ಯಕ್ರಮ ನನ್ನಲ್ಲಿ ಮತ್ತು ಹೊನ್ನಪುರಲ್ಲಿ, ಇದು ಸಣ್ಣ ಕಾರ್ಯಕ್ರಮ ಅಲ್ಲ, ದೊಡ್ಡ ಮನಸ್ಸಿನವರ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಕೂಡ ಆಗ್ತದೆ. ನಮ್ಮೂರ ಕನಸು ಅಂತ ಹೇಳ್ತಕ್ಕಂಥ, ನಮ್ಮ ಕನಸು ಅಂತ ಹೇಳ್ತಕ್ಕಂಥ ಒಂದು ಜನಸೇವಾ ಟ್ರಸ್ಟನ್ನು ಕೊಡಿಯಾಲದ, ಸುಳ್ಯ ತಾಲೂಕಿನ, ನಮ್ಮ ತಾಲೂಕಿನ ಕೊಡಿಯಾಲದ ಒಂದು ಕಲ್ಪಡ ಅಂತ ಹೇಳ್ತಕ್ಕಂಥ ಒಂದು ಪುಟ್ಟ ಭಾಗದಲ್ಲಿ ಆರಂಭಿಸಿರತಕ್ಕಂಥದ್ದು. ಕೊರೋನಾ ಸಂದರ್ಭದಲ್ಲಿ ಆರಂಭಿಸಿ, ಬಹುಶಃ ಕೊರೋನಾದಿಂದ ಜನ ತತ್ತರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜನಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಿಡಿತದಿಂದ ಆರಂಭಿಸಿರತಕ್ಕಂಥ ಒಂದು ಸಂಸ್ಥೆಗೆ ಇವತ್ತು 4 ವರ್ಷಗಳು ಸಂದಿವೆ. ಬಹುಶಃ 4 ವರ್ಷಗಳಲ್ಲಿ ಕೂಡ ಅದ್ಭುತ ಸೇವೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಕೂಡ ಆಗ್ತದೆ. ಈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ
ಸುಬ್ರಹ್ಮಣ್ಯ ಅವರವರು ಮತ್ತು ಅವರ ತಂಡ ಸುಮಾರು 54 ಜನರ ತಂಡ ಇದೆ ಅಂತ ಹೇಳೋದವತ್ತು ಬಹುಶಃ ನಾನು ಇವತ್ತು ದರ್ಶನದಿಂದ ಕೇಳಿ ತಿಳಿದೆ. ಬಹುಶಃ ಇವತ್ತು 54 ಜನ ಸ್ನೇಹಿತರ ಒಂದು ತಂಡ, ಸಮಾನ ಮನಸ್ಕರ ತಂಡ. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಜಾತಿ ಭಾಷೆಯ ಭೇದವಿಲ್ಲದೆ ಸೇರಿರ್ತಕ್ಕಂಥ ಒಂದು ತಂಡ ಅಂತ ಹೇಳಿದರೆ ರಾಷ್ಟ್ರದ ಭಾವೈಕ್ಯತೆಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ತಂಡ ಅಂತ ಹೇಳಲಿಕ್ಕೆ ಇವರನ್ನೆಲ್ಲ ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಅವರು ತೊಟ್ಟಿರ್ತಕ್ಕಂಥ ಬಿಳಿ ವಸ್ತ್ರದ ಟೀ ಶರ್ಟು, ಅದರ ಹಾಕಿರ್ತಕ್ಕಂಥ ಪ್ಯಾಂಟುಗಳು, ಈ ಸಮವಸ್ತ್ರದ ಕೂಡ ಈ ದೇಶದ ಪ್ರಗತಿಯನ್ನು, ಸಮಾನ ಚಿಂತನೆಯನ್ನು ಇವತ್ತು ಜನಕ್ಕೆ ಬಿಂಬಿಸ್ತೇವೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಹುಶಃ ಇವತ್ತು ಈ ಸಂಸ್ಥೆ ಇವತ್ತು ಸುಬ್ರಹ್ಮಣ್ಯರ ಬಗ್ಗೆ ಹೇಳೋದಿದ್ರೆ ಕೂಡ ಸುಬ್ರಹ್ಮಣ್ಯರು ಕೂಡ ಇವತ್ತು ವೇಗದ ನಡಿಗೆಯಿಂದ ಇವತ್ತು ಹೇಳಿದರು ಅವರಿಗೆ ಗುರು ಇಲ್ಲ, ಗುರಿ ಇತ್ತು. ಬಹುಶಃ ಗುರು ಇಲ್ಲದೆ ಪುರುಷೋತ್ತಮರಂಥ ಗುರಿ ಸಿಕ್ಕಿದರೆ ಇವರು ದೇಶದ ಅತ್ಯುನ್ನತ ಒಂದು ಕ್ರೀಡಾಪಟು ಆಗ್ತಾ ಇದ್ರು ಅಂತ ಹೇಳೋದನ್ನು ಕೂಡ ಇವತ್ತು ಹೇಳ್ತಾ ಇದ್ರು. ಬಹುಶಃ ಇವತ್ತು ಗುರು ಇಲ್ಲದೆ ಇವತ್ತು ಗುರಿಗೆ ಏಕಲವ್ಯನಂತೆ ಗುರಿಗೆ ತಲುಪಿದ್ದಾರೆ. ರಾಷ್ಟ್ರದ ವೇಗ ನಡಿಗೆಯಲ್ಲಿ ರಾಷ್ಟ್ರವ್ಯಾಪ್ತಿ ತನ್ನ ಖ್ಯಾತಿಯನ್ನು ಪಡೆದಿರತಕ್ಕಂಥ ಅವರು ಒಂದು ಕಠಿಣ ಪರಿಶ್ರಮದಿಂದ ಅವರನ್ನು ಬಾಲ್ಯದಿಂದ ಬಲ್ಲೆ ಸುಮಾರು 20 ವರ್ಷಗಳಿಂದ ನಾನು ಅವರನ್ನು ಕಂಡಿದ್ದೇನೆ. ಆ 20 ವರ್ಷಗಳಿಂದ ಇವತ್ತು ಕಠಿಣ ಪರಿಶ್ರಮದಿಂದ ಈ ಸಾಧನೆ ಸುತ್ತ ಶಿಖರಕ್ಕೆ ಏರಿದ್ದಾರೆ ಅಂತ ಹೇಳೋಕ್ಕೆ ಅವರನ್ನು ಮತ್ತು ಅವರ ತಂಡದವರು ಮಾಡಿರತಕ್ಕಂಥ ಈ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಹುಶಃ ಇವತ್ತು ಭಾಳಷ್ಟು ಜನ ಸಾಧಕರನ್ನು ತಾವು ಸನ್ಮಾನಿಸಿದಿರಿ. ಈ ಸಾಧಕ ಮಾಡಿರತಕ್ಕಂಥ ಸುಮಾರು ಒಂದು 20-30 ಜನರನ್ನು ಇವತ್ತು ಸನ್ಮಾನವನ್ನು ಮಾಡಿರಿ. ಆ ಸಾಧಕರ ಜೊತೆಗೆ ಇಲ್ಲಿ ಸೇವೆ ಮಾಡತಕ್ಕಂಥ ಕನಿಷ್ಠ ಸೇವೆಯನ್ನು ಮಾಡತಕ್ಕಂಥ ಇವತ್ತು ಪವರ್ ಮ್ಯಾನ್ಗಳನ್ನು ಕೂಡ ಸನ್ಮಾನ ಮಾಡಿದಿರಿ. ಅದರ ಜೊತೆಗೆ ಪುಟ್ಟ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನ ಮಾಡತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಸಾಧಕರ ಸನ್ಮಾನ ಜೊತೆಗೆ ಈ ಸೇವೆ ಮಾಡತಕ್ಕಂಥ ಒಂದು ಜನರಿಗೆ, ಅದರ ಜೊತೆಗೆ ಪುಟಾಣಿಗಳಿಗೆ ಇವತ್ತು ನಮ್ಮೂರ ಪುಟಾಣಿಗಳು ನಮ್ಮೂರ ಕನಸನ್ನು ಈ ದೇಶದ ಕನಸಾಗಿ ರೂಪಿಸಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಅವರಿಗೆ ಸ್ಫೂರ್ತಿದಾಯಕ ಒಂದು ಕೆಲಸವನ್ನು ಮಾಡಿದ್ದೀರಿ. ಬಹುಶಃ ನಮ್ಮೂರ ಮಕ್ಕಳು ನಮ್ಮೂರ ಕನಸನ್ನು ಹೊತ್ತುಕೊಂಡು ದೇಶದ ಏಳಿಗೆಗಾಗಿ ದುಡಿಯುವಂಥ ಮಕ್ಕಳಾಗ್ತಾರೆ ಅಂತ ಹೇಳ್ತಕ್ಕಂಥ ವಿಶೇಷ ಅಭಿವ್ಯಕ್ತಿ ಹಿಂದೆ ಮಾಡಿರತಕ್ಕಂಥ ಈ ಸನ್ಮಾನಕ್ಕೆ ಭಾಳಷ್ಟು ಪ್ರಾಶಸ್ತ್ಯ ಇದೆ ಅಂತ ಹೇಳೋದನ್ನು ಕೂಡ ಹೇಳ್ತಾ ಈ ತಂಡದ ಎಲ್ಲ ಸದಸ್ಯರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸಿ ಹೊನ್ನಪ್ಪರು ಈ ದೇಶದ ಏಷ್ಯನ್ ಈ ಕ್ರೀಡೆಯಲ್ಲಿ 6 ಬಾರಿ ಚಿನ್ನದ ಕಬಡ್ಡಿಯಲ್ಲಿ ಪದಕವನ್ನು ದೇಶಕ್ಕೆ ತಂದು ಕೊಟ್ಟಿರತಕ್ಕಂಥವರು, ಸುಮಾರು 15 ಚಿನ್ನದ ಪದಕಗಳನ್ನು ಈ ದೇಶಕ್ಕೆ ಕೊಟ್ಟಿರತಕ್ಕಂಥವರು. ನಮ್ಮ ಗ್ರಾಮಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಅವರು ಏಷ್ಯನ್ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ತಂದು ಕೊಟ್ಟಿರತಕ್ಕಂಥ ಒಬ್ಬ ಕ್ರೀಡಾಪಟುವಾಗಿದ್ದರು. ಬಹುಶಃ ಆ ಒಂದು ಕ್ರೀಡಾಪಟುವನ್ನು ಇಲ್ಲಿ ತಂದು ಭಾಳಷ್ಟು ಕ್ರೀಡಾಪಟುಗಳನ್ನು ರೂಪಿಸಬೇಕು ಅಂತ ಹೇಳ್ತಕ್ಕಂಥ ಮುತುವರ್ಜಿಯಿಂದ ತಂದಿದ್ದೀರಿ. ಬಹುಶಃ ಹೊನ್ನಪ್ಪರ ಸಾಧನೆ ಈ ದೇಶದ ಗರಿಮೆಯನ್ನು ಹೆಚ್ಚಿರತಕ್ಕಂಥ ಒಂದು ಸಾಧನೆ. ದೇಶದ ತಂಡದ ಉಪನಾಯಕನಾಗಿ ಕಬಡ್ಡಿ ತಂಡದ ನಾಯಕನಾಗಿ ಸ್ಫೂರ್ತಿಯುತ ಮಾತುಗಳನ್ನು ಆಡಿದ್ದಾರೆ. ಇವತ್ತು ಕ್ರೀಡಾಪಟುಗಳು ಇವತ್ತು ಮಾದಕ ವ್ಯಸನದಿಂದ ಬಳಲಬಾರದು ಅಂತ ಹೇಳ್ತಕ್ಕಂಥ ಒಂದು ಚಿಂತನೆಯನ್ನು ಕೂಡ ಈಗ ನಮಗೆಲ್ಲ ಕರೆಗೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಹೊನ್ನಪ್ಪರು ಇಲ್ಲಿಗೆ ಬಂದದ್ದು ಕೂಡ ದೊಡ್ಡ ಒಂದು ಕಾರ್ಯಕ್ರಮ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. 20 ವರ್ಷಗಳ ಹಿಂದೆ 2004ನೇ ಇಸ್ವಿಯಲ್ಲಿ ನನ್ನದೊಂದು ಪುಟ್ಟ ಗ್ರಾಮ ಮಡಪಾಡಿ ಗ್ರಾಮ ಅಂತ ಹೇಳ್ತಕ್ಕಂಥ ಒಂದು ಕುಗ್ರಾಮದಲ್ಲಿ ಒಂದು ವಾಲಿಬಾಲ್ ಪಂದ್ಯಾಟವನ್ನು, ಮಹಿಳೆಯರ ವಾಲಿಬಾಲ್ ಪಂದ್ಯಾಟವನ್ನು, ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟವನ್ನು ನಾನು ಏರ್ಪಡಿಸಿದ್ದೆ. ಅವತ್ತಿನ ದಿವಸ ಕೂಡ ಸುಬ್ರಹ್ಮಣ್ಯದಿಂದ ಬಂದು ನನ್ನ ಗ್ರಾಮಕ್ಕೆ ಬಂದಿದ್ದರು. ಇವತ್ತು ಕೂಡ ಸುಬ್ರಹ್ಮಣ್ಯ ದೇವಾಲಯದ ದರ್ಶನ ಮಾಡಿ ನನ್ನ ಗ್ರಾಮಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಬಹುಶಃ ಅವತ್ತು ನಮ್ಮ ಗ್ರಾಮಕ್ಕೆ ತರುವಲ್ಲಿ ಶಿವರಾಮ ಏನಕ್ಕಲ್ರವರ ಪಾತ್ರ ಇತ್ತು ಅಂತ ಹೇಳೋದನ್ನು, ನನ್ನ ಪಾತ್ರ ಏನಿರಲಿಲ್ಲ, ನಾನಲ್ಲಿ ಏರ್ಪಾಡು ಮಾಡಿದ್ದು ಬಹುಶಃ ಶಿವರಾಮ ಏನಕ್ಕಲ್ರವರ ಪಾತ್ರ ಇತ್ತು. ಆ ಒಂದು ಪಾತ್ರದಿಂದ ಹೊನ್ನಪ್ಪರು 20 ವರ್ಷಗಳ ಹಿಂದೆ ನಮ್ಮ ಗ್ರಾಮಕ್ಕೆ ಬಂದು ಬಹುಶಃ ಹಲವಾರು ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದನ್ನು ದಿನಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಇವತ್ತು ಪುರುಷೋತ್ತಮ ಪೂಜಾರಿಯವರ ಬಗ್ಗೆ ಹೇಳುವುದಿದ್ರೆ ಕೂಡ ಪುರುಷೋತ್ತಮ ಪೂಜಾರಿಯವರು ಸುಮಾರು 30 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ಇವತ್ತು ಹಲವಾರು ಪ್ರತಿಭೆಗಳನ್ನು, ಹಲವಾರು ಕ್ರೀಡಾಪಟುಗಳನ್ನು ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಇನ್ನೋರ್ವ ರತ್ನ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರು ಈ ಊರಿನವರೇ, ಕಡಬ ತಾಲೂಕಿನ ಕಾಣಿಯೂರು ಈ ಗ್ರಾಮದಲ್ಲೇ ಕೂಡ ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇರತಕ್ಕಂಥದ್ದು. ಅವರು ಈ ಊರಿನ ರತ್ನವೇ ಕೂಡ ಆಗಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ, ಬಹುಶಃ ಈ 2 ರತ್ನಗಳ ಮುಖೇನ ಇಲ್ಲಿರತಕ್ಕಂಥ ಸಾಧಕರ ಸನ್ಮಾನದ ಮುಖೇನ ಬಹುಶಃ ಇನ್ನಷ್ಟು ಪ್ರತಿಭೆಗಳು ಈಗ ಭಾಗದಲ್ಲಿ ಬಾಳಲಿ ಅಂತ ಹೇಳ್ತಕ್ಕಂಥ ಮಾತು, ಪ್ರಜ್ವಲಿಸಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ, ಬಹುಶಃ ಅದರ ಜೊತೆಗೆ ಮತ್ತೊಮ್ಮೆ ಹೇಳ್ತಿದ್ದೇನೆ, ಒಂದು ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ಹಲವಾರು ದಾನಿಗಳು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದರೆ ಭಾಳಷ್ಟು ಹಣದ ವಿಚಾರ ಇದೆ. ಅದರ ದೃಷ್ಟಿಗೆ ದೊಡ್ಡ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಭಾಳಷ್ಟು ಶ್ರಮ ಇದೆ, ಭಾಳಷ್ಟು ದಾನಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ನಿಮ್ಮೆಲ್ಲರ ತಂಡದ ಶ್ರಮದಿಂದ ಭಾಳಷ್ಟು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದಿರಿ. ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಒಂದು ಅತಿಥಿಯಾಗಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕೂಡ ತಮಗೆ ಮಾಡಿಕೊಟ್ಟಿದ್ದೀರಿ. ಈ ಒಂದು ಅವಕಾಶ ಮಾಡಿಕೊಟ್ಟ ನಿಮಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ನಿಮಗೆಲ್ಲ ವಂದಿಸಿ, ಬಹುಶಃ ಮುಂದಿನ ದಿವಸಗಳು ಒಳ್ಳೆಯ ದಿವಸಗಳಾಗಿ ಬಾಳಲಿ. ನಮ್ಮೂರ ಕನಸು ಈ ದೇಶದ ಕನಸಾಗಿ, ದೇಶದ ಅತ್ಯುನ್ನತ ಪ್ರಜೆಗಳಾಗಿ ಈ ದೇಶದ ಪ್ರಜೆಗಳು ಬಾಳಲಿ ಅಂತ ಹೇಳ್ತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ವಂದನೆಗಳು.
ವಂದನೆಗಳು ಸರ್ ತಮಗೆ. ಡಾಕ್ಟರ್ ಸಿ ಹೊನ್ನಪ್ಪರವರು ತುರ್ತು ಕಾರ್ಯದ ನಿಮಿತ್ತ ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ತಮ್ಮನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಮೆರುಗನ್ನು ನೀಡಿದಿರಿ ಸರ್. ಚಪ್ಪಾಳಿ ಅಭಿನಂದನೆ ಮಗದೊಮ್ಮೆ. ಡಾಕ್ಟರ್ ಸಿ ಹೊನ್ನಪ್ಪ ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರು. ತಮ್ಮ ಸ್ಫೂರ್ತಿಯ ಮಾತುಗಳು ಖಂಡಿತವಾಗಿಯೂ ಎಲ್ಲರ ಕಿವಿಗಳಲ್ಲಿ ಅನುರಣಿಸ್ತಾ ಇರ್ತವೆ. ಎಳೆಯ ಆಟಗಾರರಿಗೆ, ಯುವ ಸಾಧಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅತ್ಯದ್ಭುತವಾದ ಜೀವನವನ್ನ, ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಳಬೇಕನ್ನುವುದನ್ನ ಮಾತಿನ ಮೂಲಕ ಪ್ರಸ್ತುತಪಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಮನ್ನಣೆಯನ್ನ ತಂದುಕೊಟ್ಟಿಸಿದ್ದೀರಿ ಸರ್. ತಮಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಗೌರವಪೂರ್ವಕವಾಗಿ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಈ ನಡುವೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ವಿಜೇತರಿಗೆ ಬಹುಮಾನ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ವಿಜೇತ 4 ತಂಡಗಳು ಈ ಅಂಕಣದ ಒಳಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಕ್ಷಣ ಜಯಸೂರ್ಯ ಮಾದಡಿಯವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶುಭ ಹಾರೈಕೆ. ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ, ಅಧ್ಯಕ್ಷರ ಮಾತು ಇದೆ. ಆಟಗಳಿಗೆ ಒಂದು ಸೂಚನೆ ಇದೆ. ಇಲ್ಲಿ ಬಾಲಕರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ತಂಡಗಳು ರೆಡಿಯಾಗಿರ್ಬೇಕನ್ನುವ ಸೂಚನೆ ಜೊತೆಗೆ 65 kg ವಿಭಾಗದ ಪಂದ್ಯಾಟಕ್ಕೆ ಬಂದಿರುವ ತಂಡಗಳ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತೂಕ ಪರಿಶೀಲನೆ ಇದೆ. ಇದಕ್ಕೋಸ್ಕರವಾಗಿ ಆದಷ್ಟು ಬೇಗ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಥ್ಯಾಂಕ್ ಯು. ನಮ್ಮೂರು ನಮ್ಮ ಕನಸು ಕೊಡಿಯಾಲ ಇವರ ಕನಸು ನೆನವೇರಲಿ. ಇವತ್ತು ಕಾಣಿಯೂರಲ್ಲಿ ಕಬಡ್ಡಿ ಆಟದ ಮುಖಾಂತರ ಪುಟ್ಟ ಮಕ್ಕಳನ್ನು ಗ್ರೌಂಡಿಗೆ ಇಳಿಸಿ ಮಕ್ಕಳನ್ನು ಪ್ರಚೋದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ಈಗಾಗಲೇ ಬಿಟ್ಟು ಹೋದಂಥ ಹೊನ್ನಪ್ಪರು ಇರ್ಬೋದು, ಪುರುಷೋತ್ತಮ ಪೂಜಾರಿ ಅವರು ಇರ್ಬೋದು, ಇವರೆಲ್ಲರ ಪ್ರಚೋದನೆಯಿಂದ ನಾವು ಕೂಡ ಪ್ರಗತಿ ವಿದ್ಯಾಸಂಸ್ಥೆ ಕೂಡ ನಿರಂತರ ಕಬಡ್ಡಿ ಆಟವನ್ನು ಪ್ರಚೋದಿಸ್ತಾ ಬಂದಿದ್ದೇವೆ. ಈ ಆಟಗಳಿಗೆ ಯಾವತ್ತೂ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಾವು ಸುಬ್ರಹ್ಮಣ್ಯರ ಜೊತೆಗೆ ಯಾವತ್ತೂ ಇದ್ದೇವೆ. ವೇದಿಕೆಯಲ್ಲೆಲ್ಲ ತುಂಬ ಗಣ್ಯರಿದ್ದೀರ, ಮಾಧವರಿದ್ದಾರೆ. ಪ್ರಗತಿ ವಿದ್ಯಾಸಂಸ್ಥೆ ನಿರಂತರ 9 ಸಾರಿ ರಾಷ್ಟ್ರಮಟ್ಟವನ್ನು ಪ್ರತಿಸಿದಂಥ ಸಂಸ್ಥೆಯನ್ನು ಹೊಂದಿದಂಥ ಸಂಸ್ಥೆ. ಈಗ ಕೂಡ ಕಬಡ್ಡಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರೀಯ ಆಟಗಾರ್ತಿ ವನಿತರನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ದೇವೆ. ಕಬಡ್ಡಿ ಆಟ ನಮಗೆ ಬೇಕು, ಯಾವತ್ತೂ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ. ತುಂಬ ಊರಿಂದ ಬಂದಂಥ ಎಲ್ಲ ಮಕ್ಕಳು ಹಾಸ್ಟೆಲಲ್ಲಿ ಇದ್ದರು. ಆವಾಗ ಹಾಸ್ಟೆಲ್ ಜಾಸ್ತಿ ಇತ್ತು. ಇವಾಗ ಕೊರೋನಾ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಏನೇ ಇರಲಿ, ಮುಂದಕ್ಕೆ ಕೂಡ ಕಬಡ್ಡಿಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ಮೈಸೂರು ವಿಭಾಗ ಮಟ್ಟದ ಕಬಡ್ಡಿಯನ್ನು ಕೂಡ ನಾವು ಇಲ್ಲಿ ಆಯೋಜಿಸಿದ್ದೇವೆ. ದಕ್ಷಿಣ ಭಾರತ ಮಟ್ಟದ 7 ರಾಜ್ಯಗಳನ್ನೊಳಗೊಂಡ ಕಬಡ್ಡಿಯನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ನಮ್ಮ ಪ್ರಗತಿ ವಿದ್ಯಾಸಂಸ್ಥೆ ಅಂಕಣದಲ್ಲಿ ನಾವು ಇಲ್ಲಿ ಮಾಡಿದ್ದೇವೆ. ಯಾವತ್ತೂ ಮಂಗಳೂರಿನ ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಒಟ್ಟಿಗೆ ಸೇರಿಕೊಂಡು ಎಲ್ಲಿ ಕಬಡ್ಡಿ ಆದರೂ ಕೂಡ ನಮ್ಮ ಪ್ರೋತ್ಸಾಹವನ್ನು ಪ್ರಗತಿ ವಿದ್ಯಾಸಂಸ್ಥೆ ಕೊಡ್ತಾ ಇದೆ. ಮಕ್ಕಳನ್ನು ಕೂಡ ಈ ಪ್ರಚೋದಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಪ್ರತಿ ವರ್ಷ ಕೂಡ, ಈ ವರ್ಷ ಕೂಡ ಮಕ್ಕಳೀಗ ಇವತ್ತು ಕೂಡ ಒಂದು ಟೀಮ್ ಇಲ್ಲಿ ಗ್ರೌಂಡಲ್ಲಿ ಆಡಿದೆ. ಏನೇ ಇರಲಿ, ಈ ನಿಮ್ಮ ಕನಸು ಈ ತುಂಬ ಮಕ್ಕಳನ್ನು ಪ್ರೋತ್ಸಾಹಿಸುವಾಗೆ, ಹಾಗೆ ಸಮಾಜದ ಎಲ್ಲ ಪ್ರತಿಯೊಂದು ವಿಶೇಷ ವ್ಯಕ್ತಿಗಳನ್ನು ಗೌರವಿಸುವುದೇ ಇರಲಿ. ಇದೊಂದು ಇಷ್ಟೊಂದು ದೊಡ್ಡ ಮಟ್ಟದ ಒಂದು ವಿಶೇಷ ಕಾರ್ಯಕ್ರಮವನ್ನು ಕಬಡ್ಡಿ ಅಂತ ಇರ್ಬೋದು ಅಥವಾ ಈ ಎಲ್ಲ ವಿಶೇಷ ಗಣ್ಯರಿಗೆ ಸಾಧನೆ ಮಾಡಿದಂಥ ವಿಶೇಷ ಗಣ್ಯರನ್ನು ಪ್ರೋತ್ಸಾಹಿಸುವಂಥ ಕೆಲಸವು ಇದು ನಿರಂತರವಾಗಿ ನಡೀಲಿ. ಈ ನಿಮ್ಮ ಕನಸು ನಿರಂತರವಾಗಿ ಇದು ಬೆಳಿಗ್ಗೆ ಈಗ ಉದಯೋನ್ಮುಖವಾಗಿ ಸೂರ್ಯ ಬಂದಾಗಿದೆ. ಇನ್ನು ಎಷ್ಟೋ ವರ್ಷ ಇದು ಮುಂದುವರಿಯಲಿ. ಹೀಗೆ ಸಮಾಜದಲ್ಲಿರುವ ವಿಶೇಷ ವ್ಯಕ್ತಿಗಳನ್ನು ಗುರುತಿಸ್ತಾ ಮಕ್ಕಳನ್ನು ಪ್ರೋತ್ಸಾಹಿಸ್ತಾ ಇಂತಹ ಕ್ರೀಡೆಗಳನ್ನು ಎಲ್ಲ ಸಮಾಜದ ಒಗ್ಗೂಡುವಂಥ ಈ ಕ್ರೀಡೆಗಳು ಬೇರೆ ಬೇರೆ ಭಾಗದ ಜನರು ಇಲ್ಲಿ ಒಗ್ಗೂಡ್ತಾರೆ. ಇವತ್ತು ಕಬಡ್ಡಿ ಅಂತ ಹೇಳಿದರೆ ಎಷ್ಟೋ ಜನ ಇಲ್ಲಿ ಬಂದಿರ್ಬೋದು. ಇವರನ್ನು ಒಗ್ಗೂಡಿಸುವ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ. ಸುಬ್ರಹ್ಮಣ್ಯರವರ ತಂಡ ಒಳ್ಳೆಯ ತಂಡ. ಯಾವತ್ತೂ ಇದು ಒಳ್ಳೆಯ ರೀತಿಯಲ್ಲಿ ನೆರವೇರ್ತಾ ಹೋಗಲಿ ಅಂತೇಳಿ ನಾನು ನಿಮಗೆ ಶುಭಾಶಯವನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೆ. ವಂದನೆಗಳು ಸರ್. AC ವಸಂತ್ ಸರ್ ಅವರು 2 ಮಾತುಗಳನ್ನ ಆಡಬೇಕಾಗಿ
ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಮುಖ್ಯ ಅತಿಥಿಗಳೇ ಹಾಗೂ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದು 3 ವರ್ಷಗಳಿಂದ ಸತತವಾಗಿ ಆಟಗಳನ್ನು ಆಡಿಸ್ತಾ ಬರ್ತವೆ. ಕಳೆದ ಸಾರಿ ಸನ್ಮಾನಿಸುವಾಗ ರಾಷ್ಟ್ರ ಪ್ರಶಸ್ತಿ ಮತ್ತು ಪದ್ಮ ಪ್ರಶಸ್ತಿ ಪಡೆದವರನ್ನು ಸನ್ಮಾನಿಸಿದರು. ಈ ಸಾರಿ ಅರ್ಜುನ ಪ್ರಶಸ್ತಿ ಪಡೆದವರನ್ನು ಸನ್ಮಾನಿಸಿದರು. ಹಾಗೆ ಅವರಲ್ಲಿ ಈ ಸುಬ್ರಹ್ಮಣ್ಯ KM ಇವರಲ್ಲಿ ಒಂದು ಗುರಿ, ದೊಡ್ಡ ಗುರಿ. ಅವರು ಸುಮಾರು ನಾವು ಒಂದು 6 ವರ್ಷಗಳ ಹಿಂದೆ ರಾಜ್ಯ ಮಟ್ಟದ ಹಾಫ್ ಮ್ಯಾರಥಾನ್ ಮಾಡಿದ್ದೆವು. ಅಲ್ಲಿ ಸುಮಾರು ಒಂದು 2,500-3 ಸಾವಿರ ಮಂದಿ ಸೇರಿದ್ದರು. ಮುತ್ತಪ್ಪರವರನ್ನು ಕರ್ಕೊಂಡು ಬಂದು ಅವರ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ KM ಸುಬ್ರಹ್ಮಣ್ಯವರು ಮಾಡಿದ್ದಾರೆ. ಹಾಗೆ ಅದರ ನಂತರ ಅವರೊಂದು ಕ್ರೀಡಾದರ್ಶಿನಿ ಒಂದು ಪುಸ್ತಕವನ್ನು ತಯಾರು ಮಾಡಿದರು. ಕ್ರೀಡಾದರ್ಶಿನಿ ಪುಸ್ತಕವು ಸತತವಾಗಿ 1 ವರ್ಷ ಕಳೆದು 2ನೇ ವರ್ಷದಲ್ಲಿ ಒಂದು ಸಾರಿ ಸುಬ್ರಾಯ ಚಕ್ಕಾಡಿಯವರು ನಮಗೆ ಸಿಕ್ಕಿದರು. ನಾನು ಹೇಳಿದೆ, ಇವರು ಕ್ರೀಡಾದರ್ಶಿನಿ ಪುಸ್ತಕವನ್ನು ಸಂಪಾದನೆ ಮಾಡಿಕೊಂಡು ನಾವು ಮಾಡ್ತಿದ್ದೇವೆ. ಅವರು ಕಾಪಿ ಕುಡಿಯಲಿಂದ ಎದ್ದು ಇವರಿಗೆ ಒಂದು ಕಂಗ್ರಾಟ್ಸ್ ಅಂತ ಹೇಳಿದರು. ಒಂದು ಕ್ರೀಡಾದರ್ಶಿನಿ ಪುಸ್ತಕವನ್ನು ಸತತವಾಗಿ 1-2 ವರ್ಷಗಳು ಮಾಡೋದು ಕಷ್ಟ, ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದರು. ತದನಂತರ ಅದು ಕೊರೋನಾ ಬಂದ ಕಾರಣದಿಂದ ಅದು ನಿಂತು ಹೋಯಿತು. ಹಾಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ಹುಡುಗರ ತಂಡ ಇದು ಅದ್ಭುತ ಕೆಲಸ. ಇದನ್ನು ಸಾಧಾರಣವಾಗಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಅಲ್ಲಿ ಮತ್ತು ಅವರು ಮಾಡುವಂಥ ಕೆಲಸದಲ್ಲಿ ಅದೊಂದು ಎಲ್ಲವರಿಗಿಂತ ಮೀರಿ ಅದೊಂದು ಬೇರೆ ರೀತಿಯಲ್ಲಿ ಕಾಣಬೇಕು, ದೊಡ್ಡತನದಲ್ಲಿ ಕಾಣಬೇಕು. ಮತ್ತು ಅಲ್ಲಿಗೆ ಹಣ ಖರ್ಚಾಗ್ತದೆ, ಮತ್ತೊಂದು ಖರ್ಚಾಗ್ತದೆ, ಹಿಂದೆ ಮುಂದೆ ನೋಡುವಂಥ ವ್ಯಕ್ತಿಯೇ ಅಲ್ಲ. ಹಾಗೆ ನಮ್ಮ ಪುರುಷೋತ್ತಮ್ ಪೂಜಾರಿ ಅವರು ಕಾಲೇಜಿನಲ್ಲಿ ಪೀಡಿಗಳಾಗಿ ಇರುವಾಗ ಮೊದಲು ಫಿಲಮಿನದ ವೆಂಕಟರಾಮಯ್ಯ, ಬೆಂಜಮಿನ್ ಡಿಸೋಜಾ, ಇದು SDMನ ಬಾಲಭಾಸ್ಕರ್, ಪುರುಷೋತ್ತಮ್ ಪೂಜಾರಿ ಇಂಥ ಘಟಾನುಘಟಿಗಳಾದ ಕ್ರೀಡಾ ಶಿಕ್ಷಕರಿದ್ದರು. ಇತ್ತೀಚಿನ ದಿನಗಳಂತೂ ನಾವು ನೋಡಿದರೆ ಬೆರಳೆಣಿಕೆ ಮಂದಿಗಳು ನಮಗೆ ಸಿಗುವುದಿಲ್ಲ. ಹಾಗೆ ಅವರಲ್ಲಿ ಆ ಗುರಿ, ಶ್ರಮ, ಶ್ರದ್ಧೆ ಇರುವಾಗ ಯಶಸ್ಸು ಬರುತ್ತದೆ. ಅದರಿಂದ ವಿದ್ಯಾರ್ಥಿಗಳು ಸಹ ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಯತ್ತ ಬರ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ. ಬಹುಶಃ ಸುಬ್ರಹ್ಮಣ್ಯ KM ರವರ ಬಗ್ಗೆ 2 ಮಾತುಗಳನ್ನು ಹೇಳಲೇಬೇಕು. ಓರ್ವ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ 10 ಬಾರಿಗಿಂತಲೂ ಅಧಿಕ ಸಲ ರಾಷ್ಟ್ರ ಮಟ್ಟದವನ್ನ ಪ್ರತಿನಿಧಿಸಿ ಓರ್ವ ಕ್ರೀಡಾಪಟು ಉತ್ತಮವಾಗಿ ಸಂಘಟನೆಯನ್ನ ಯಾವ ರೀತಿ ಮಾಡಬಹುದು, ಕ್ರೀಡಾಪಟು ಏನು ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಸುಬ್ರಹ್ಮಣ್ಯರು ಸಾಕ್ಷಿ. ಸುಮಾರು 10 ಲಕ್ಷಕ್ಕಿಂತಲೂ ಅಧಿಕ ಒಂದು ಹಣವನ್ನ ಕ್ರೋಢೀಕರಿಸಿಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿಕೊಂಡು ಇಂತಹ ಅದ್ವಿತೀಯವಾದ ನಭೂತೋ ನ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ಕಾಣಿಯೂರಿನಲ್ಲಿ ಕಲ್ಪಡ ಕುಡಿಯಾಲ ಗ್ರಾಮವನ್ನ ಪ್ರತಿನಿಧಿಸಿ ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದೀರಿ. ಖಂಡಿತವಾಗಿಯೂ ಶ್ಲಾಘನೀಯವಾದಂತಹ ಕಾರ್ಯ. ತಮ್ಮ ಈ ಒಂದು ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳುತ್ತಾ ಎಲ್ಲ ಯುವಕರನ್ನ ಉದ್ದೇಶಿಸಿ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನ ನುಡಿಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರಾರ್ಥಿಸುತ್ತಾ, ಹಾಗೆ ನಮ್ಮ ಕಾಣಿಯೂರು ಅಮ್ಮನವರವರು ಹಾಗೂ ಸ್ಥಳ ದೈವ ದೇವರುಗಳನ್ನು, ನಾಗ ದೇವರುಗಳನ್ನು ಪ್ರಾರ್ಥಿಸುತ್ತಾ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ನಮ್ಮ ಕಲ್ಪಾಡ ಕೊಡಿಯಾಲ ಈ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೂ ಪುರುಷರ 65 kg ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮತ್ತು ಸಾಧಕರ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ 2024ರ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದ ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಭಾರತದ ತಂಡದ ಮಾಜಿ ನಾಯಕರು ನಮ್ಮೊಟ್ಟಿಗಿದ್ದರು. ಈಗ ಹೊರಟು ಹೋದರು, ಅವರು ಬಂದಿದ್ದರು. ಅಂತ ಒಬ್ಬ ಮಹಾನ್ ಕ್ರೀಡಾಪಟು ನಮ್ಮ ಕ್ಷೇತ್ರಕ್ಕೆ ಈ ಕಾಣಿಯೂರಿಗೆ ಬಂದಿದ್ದಾರೆ. ತುಂಬ ಸಂತೋಷವಾಯಿತು. ಅದೇ ಥರ ಈ ಕಬಡ್ಡಿ ಪಂದ್ಯಾಟಕ್ಕೆ ನನ್ನ ಆತ್ಮೀಯರು ನಮ್ಮೊಟ್ಟಿಗೆ ಸದಾ ನಮಗೆ ಪ್ರೋತ್ಸಾಹಿಸಿರುವಂಥ ನಮ್ಮ ಮುಖ್ಯ ಆಗಿರ್ತಕ್ಕಂಥ ಶ್ರೀಯುತ SN ಮನ್ಮಥ್ ಅವರು ನಮ್ಮೊಟ್ಟಿಗಿದ್ದಾರೆ.
ಅದೇ ರೀತಿ ನಾನು ಚಿಕ್ಕದಿಂದಲೇ ಅಂದರೆ 2000 ಆಸುಪಾಸಿನಲ್ಲಿ ನನ್ನ ಕ್ರೀಡಾ ಜೀವನ ಪ್ರಾರಂಭಿಸುವಾಗ ನನಗೆ PC ಜಯರಾಮ್ ಸರ್ ಅವರು, ನಾನು ಅವರು ಒಕ್ಕಲಿಗ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿದ್ದಾಗ ಆಗ ನಾನು ಅವರೊಟ್ಟಿಗೆ ಹೋಗಿ ಸರ್ ಎಲಂಜೊಂಜಿ ನ್ಯಾಷನಲ್ಸ್ ಮೀಟು ಪಾಯರುಂಡು, ಕಾನ್ಪುರ ಪಾಯರುಂಡು, ಡೆಲ್ಲಿ ಪಾಯರುಂಡು ಅಂತ ಹೇಳುವಾಗ ತೊಂದರೆಜಿ ಪೋತುಬಲ್ಲೆ ಯಾನೊಂಜಿ 1,000-2,000 ಕೊರ್ಪೆ ಅಂತ ಹೇಳ್ತಿದ್ದರು. ಹಾಗೆ ತುಂಬ ಸಲ ನಾನು ಅಲ್ಲಿ ಮ್ಯಾಚಿಗೆ ಹೋಗೋದು, ನಾನು ಬಂದು ಅವರನ್ನು ಮೀಟ್ ಆಗೋದು. ಆಗ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಂಥ PC ಜಯರಾಮ್ ಸರ್ ಅವರೇ. ಹಾಗೆ ನಮ್ಮ ಈ ಸ್ಥಳಾವಕಾಶ ಮಾಡಿಕೊಟ್ಟಂಥ ಈ ಕಾಣಿಯೂರಿನ ಈ ಒಂದು ಜಾತ್ರಾ ಮೈದಾನದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮಗೆ ಒಂದು ಸ್ಪೋರ್ಟಿವ್ ಆಗಿರ್ತಾರೆ, ನಮ್ಮೊಟ್ಟಿಗೆ ಅವರೊಂದು ಮ್ಯಾನೇಜರ್ ಆಗಿ ವರ್ತಿಸಲು, ಅವರೊಂದು ನಮ್ಮ ಫ್ರೆಂಡ್ಲಿ ಆಗಿದ್ದಾರೆ, ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಮ್ಮೊಂದು ಇಲ್ಲಿ ಒಂದು ಒಳ್ಳೆಯ ಒಂದು ಪಂದ್ಯಾವಟ ನಡೆಗೆ ಸ್ಥಳಾವಕಾಶ ಕೊಟ್ಟಂಥ ಕಾಣಿಯೂರು ನರಸಿಂಹ ದೇವಸ್ಥಾನದ ಕಾಣಿಯೂರು ಮಠದ ಮ್ಯಾನೇಜರ್ ಅನ್ನೋದ ಶ್ರೀಯುತ ನಿಧಿ ಆಚಾರ್ಯ ಸರ್ ಅವರೇ. ಹಾಗೆ ನಮ್ಮ ಆತ್ಮೀಯರು ಕ್ರೀಡಾ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ, ಉಡುಪಿ ಜಿಲ್ಲಾದ ಅವಿಭಾಜ್ಯ ಜಿಲ್ಲೆಗಳಲ್ಲಿ ಪುರುಷೋತ್ತಮ್ ಪೂಜಾರಿ ಅಂತ ಹೇಳಿದರೆ ಯಾರಿಗೆ ಹೆಸರು ಗೊತ್ತಿಲ್ಲ, ಅಂಥ ಒಬ್ಬ ಮಹಾನ್ ಸಾಧಕರು ಅವರು. ಎಲ್ಲ ಮಮತಾ ಪೂಜಾರಿ, ಸಾನಕುಮಾರಿ ಅಂತ ಹಲವಾರು ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟ ಮಾಡಿಕೊಟ್ಟಂತಹ ಪುರುಷೋತ್ತಮ್ ಪೂಜಾರಿ ಸರ್ ಅವರೇ. ಹಾಗೆ ಈ ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಮಿತ್ರರು, ಹಾಗೆ ನಮಗೆ ಸದಾ ಮಾರ್ಗದರ್ಶನ ಪ್ರೋತ್ಸಾಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ, ನನಗೆ ಅವರು ಯಾವಾಗಲೂ ಬೂಸಿದಾಗಿ, ನನಗೆ ವಸಂತ್ ಸರ್ ಒಂದು ದಿನದಲ್ಲಿ ಒಂದು ಫೋನ್ ಮಾಡದ ದಿವಸ ಇಲ್ಲ. ಏನದು ನಾನು ಫೋನ್ ಎತ್ತಿದ್ರೆ ದಿವಸ ಫೋನ್ ಮಾಡ್ತಾರೆ, ಅದು ಫೋನ್ ಮಾಡಿದ್ರೆ ಮತ್ತೆ ಕಿರಿಕಿರಿ ಮಾಡ್ತಾರೆ, ಒಂದು ದಿವಸ ಫೋನ್ ಏನಾದರೂ. ಈಗ ನನ್ನ ಒಂದು ಭಾರಿ ಒಂದು ಆತ್ಮೀಯ ಒಂದು ವ್ಯಕ್ತಿತ್ವ ನನ್ನ ಜೀವನದಲ್ಲಿ. ನಾನು ಎಷ್ಟೋ ಜನರಿಗೆ ನಾವು ಉಪಕಾರ ಮಾಡಿದೆವು, ನಾವು ಮತ್ತೊಬ್ಬರಿಗೆ ಉಪಕಾರ, ಆದರೆ ಇಷ್ಟೊಂದು ಫೋನ್ ಮಾಡಿಕೊಂಡು ಇಷ್ಟೊಂದು ಸಂಬಂಧ ಬೆಳೆಸಿಕೊಟ್ಟಂಥ ನನ್ನ AC ವಸಂತ ಸರ್ ಇದ್ದಾರೆ. ಹಾಗೆ ನನ್ನೊಟ್ಟಿಗೆ ಬ್ಯಾಕ್ ಬೋರ್ಡ್ ಅಂದರೆ ಯಾವುದೋ ಒಂದು ಕ್ರೀಡಾವನ್ನು ಮಾಡುವಾಗ ನಾನು ಫಸ್ಟ್ ಜಯಸೂರ್ಯಗೆ ಫೋನ್ ಮಾಡೋದು, ಸರ್ ಯಾನೊಂದು ಕ್ರೀಡಾಕೂಟ ಬಂತಂದು ಅಲ್ಲ ಮೊದಲು ಅಂತ ಹೇಳೋದು. ಆವಾಗ ದಾದಾಮರ್ರೆ ಅಂತ ಹೇಳ್ತಾರೆ, ಒಮ್ಮೆ ಮಲ್ಪಳೆ ಯಾನೊಂಜಿ ಒಳ್ಳೆ ನಿಗಲೊಟ್ಟುಗ ಅಂತ ಹೇಳ್ತಾರೆ. ಪ್ರತಿ ಸಲ ನಮಗೆ ನಾವು ಒಂದು ಕ್ರೀಡಾಕೂಟ ಮಾಡ್ತೇವೆ ಅಂತ ಹೇಳಿದರೆ ಆಯಿತು, ನಮಗೆ ಒಂದು ನಮ್ಮ ಬ್ಯಾಕ್ ಬೇನ್ ಆಗಿ ಇದ್ದು ನಮಗೆ ಅವರು ಸಾಧ್ಯವಾದಷ್ಟು ನಮಗೆ ಸಹಕಾರ ಕೊಡ್ತಾರೆ ಅಂತ ಜಯಸೂರ್ ಸರ್ ಇದ್ದಾರೆ. ಹಾಗೆ ನನ್ನ ಆತ್ಮೀಯ ಮಿತ್ರರಿರ್ತಕ್ಕಂಥ ಶ್ರೀನಾಥ್ ಬಾಲಿಲರಿದ್ದಾರೆ, ಅವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಸಂತೋಷ್ ಸರ್ ಇದೆ. ನಾವೊಂದು ಒಡನಾಟ ಬೇರೆಯೇ ಇರ್ತದೆ. ಸಂತೋಷನ ಎಲ್ಲ ಮ್ಯಾಚ್ ಉಂಡು ಇರೋಂಜಿ ಬರೋಡು ಅಂತ ಹೇಳಿದ್ರೆ ಅವು ನೀವು ಏನಾಡ್ದು ಆಪಣದಾದನ ಸಹಕಾರ ಕೊರ್ಪೆ ಅಂತ ಮಲ್ಪ್ಲೆ ಅಂತ ಹೇಳ್ತಂಥ ಸಂತೋಷ್ ಸರ್ ಇದ್ದಾರೆ. ಹಾಗೆ ನನ್ನ ಆತ್ಮೀಯ ಮಿತ್ರ, ನನ್ನೊಟ್ಟಿಗೆ ಸದಾ ಇರೋದು, ಈ ಗ್ರೌಂಡ್ ಆಗಲಿಕ್ಕೆ ನನ್ನೊಟ್ಟಿಗೆ ಮಣ್ಣು ಸಾವರ್ದಂತ ನನ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಂತ ಹರ್ಷನ್ ಕೇಟಿ ಇದ್ದಾರೆ, ಅವರು ಸಹ ಅವರಿದ್ದಾರೆ. ಹಾಗೆ ಅತ್ಯುತ್ತಮ ಒಬ್ಬ ಸಂಘಟಕ, ನಮ್ಮ ಈ ಭಾಗದಲ್ಲಿ ಒಬ್ಬ ಅತ್ಯುತ್ತಮ ಸಂಘಟಕರಿರ್ತಕ್ಕಂಥ ನಮ್ಮ ಹರೀಶ್ ಪೈಕ ಇದ್ದಾರೆ. ಹಾಗೆ ನಮ್ಮ ಆತ್ಮೀಯರು, ನಮ್ಮ ಹಿರಿಯರು ಆದಂಥ ಲಕ್ಷ್ಮೀ ಭಜನ ಮಂದಿರ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟಣ್ಣಗೌಡ ಮೊಗರಂಜ ಇದ್ದಾರೆ. ನನ್ನೊಟ್ಟಿಗೆ ಇನ್ನೂ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಶಶಿಧರ್ ಸರ್ ಇದ್ದಾರೆ. ಪ್ರತಿ ಸಲ ನಮಗೆ ಒಂದು ಸಹಕಾರ ಮಾಡಿದಂಥ ಶಶಿಧರ್ ಇದ್ದಾರೆ. ಹಾಗೆ ನಮ್ಮ ಒಬ್ಬ 30 ಕೋಟಿ ಖರ್ಚಿಯಲ್ಲಿ ಕಬಡ್ಡಿಯನ್ನು ಒಂದು ರಾಷ್ಟ್ರಮಟ್ಟಕ್ಕೆ ಗುರುಸಿದ ರತನ್ ಶೆಟ್ಟಿ ಸರ್ ಇದ್ದಾರೆ. ಹಾಗೆ ನಮ್ಮ ಒಬ್ಬ ಅತ್ಯುತ್ತಮ ಸಂಘಟಕರಾದಂಥ ಗಣೇಶ್ ಉದನಡಿಕೆ ಇದೆ. ಹಾಗೆ ನಮ್ಮೊಟ್ಟಿಗೆ ಪ್ರಶಸ್ತಿ ಪಡ್ತಕ್ಕಂಥ ನಮ್ಮ ಇಲ್ಲಿ ಬೋರಾಗಿ ನಾವು ಆಚೆ ಹೋಗಿ ಕೂತ್ಕೊಂಡಿದ್ದಾರೆ ನಮ್ಮ ಮಾಧವ್ ಸರ್ ಇದ್ದಾರೆ. ಅವರೊಬ್ಬ ಭಾರತ ತಂಡದ ಅತ್ಯುತ್ತಮವಾದ ಕಬಡ್ಡಿ ಆಟಗಾರ ಮತ್ತು ಒಬ್ಬ ಡಿಫೆನ್ಸಲ್ಲಿ ಶಿಸ್ತುಬದ್ಧ, ಭಯಂಕರ ಶಿಸ್ತು. ಅವರದ್ದು ಶಿಸ್ತು ಅಂದರೆ ನಮಗೆ ಮಾತ್ರ ಗೊತ್ತು, ಆಟ ಅಂದರೆ ಹೇಗೆ ಅಂತ ಒಬ್ಬ BK ಮಾಧವ್ ಸರ್ ಇದ್ದಾರೆ. ಹಾಗೆ ನಮ್ಮ ಹಲವಾರು ಜನ ಪ್ರೋತ್ಸಾಹಕರು, ನಮ್ಮ ದಾನಿಗಳು ನಮಗೆ ಅತ್ಯಂತ ನಮ್ಮೊಟ್ಟಿಗೆ ಸಹಕರಿಸ, ನನ್ನ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಹಲವಾರು ಸಂಘ ಸಂಸ್ಥೆಗಳು ಇದ್ದಾರೆ. ಎಲ್ಲರಿಗೆ ಮಾನ್ಯರೇ, ಎಲ್ಲರಿಗೆ ನಾನು ನಿಮ್ಮನ್ನು ನಮಸ್ಕರಿಸ್ತಾ, ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲು ನಮ್ಮ ಟ್ರಸ್ಟಿನ ಸದಸ್ಯರು ಪ್ರತಿಯೊಬ್ಬರ ರಕ್ತದ ಕಣದಿಂದ, ಆ ಬೆವರಿಂದ ಇದೊಂದು ಕ್ರೀಡಾಕೂಟ ಇಲ್ಲಿ ಸಂಘಟನೆಗೆ ಕಾರಣ ಆಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದಾರೆ, ನಿಮಗೆ ನೋಡಲಿಕ್ಕೆ ಇದೊಂದು ಚಿಕ್ಕ ಕ್ರೀಡಾಕೂಟ ಅಂತ ಅನಿಸಿರ್ಬೋದು. ನಾವು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕ್ರೀಡಾಕೂಟವನ್ನು ಸಂಘಟಿಸ ಪಂದ್ಯಾವಳಿಗೆ ಭಾಗವಹಿಸಿದ್ದೇವೆ. ಆದರೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ, ಆಚೆ ಗಾಡಿನಿಂದ ನೀರು ಬರುವುದು. ನಾವು ಇವತ್ತು ಕ್ರೀಡಾಕೂಟವನ್ನು ನಾಳೆ ಒಂದು ಕೆಲಸ ಮಾಡಿ ಹೋದರೆ ಇವತ್ತು ರಾತ್ರಿ ಮಳೆ ಬರೋದು, ಮಳೆ ಬಂದು ಫುಲ್ಲು ನೀರು ಇಲ್ಲಿಗೆ ಹೋಗೋದು, ಹೊರಗಡೆ ಇದು ಗ್ರೌಂಡಿನ ಮೇಲೆ ನೀರು ಹೋಗೋದು. ಹಾಗೆ ತುಂಬ ಒಂದು 15 ದಿವಸದಿಂದ ನಮ್ಮ ಹುಡುಗರು ರಾತ್ರಿ ಹಗಲು ಇಲ್ಲಿ ಬಂದು ಕೊನೆಗೆ ಇದರ ಆಗುವುದೇ ಇಲ್ಲ ಅಂತ ನಾನು 4 ಜನ ಕಲ್ಲು ಕಟ್ಟುಕ ಅಂತ ಹೇಳಿ ಸುತ್ತ ಕಲ್ಲು ಕಟ್ಟಿದ್ದು.
ದೇವರ ದಯದಲ್ಲಿ ಇವತ್ತು ಬರಲಿ. ಅದಕ್ಕೆ ನಮಗೆ ಇಷ್ಟರವರೆಗೆ ದೇವರು ನಮಗೆ ಏನು ಇದು ಮಾಡಲಿಲ್ಲ. ಅಮ್ಮನವರಾಗಲಿ, ನರಸಿಂಹದೇವರಾಗಲಿ, ದೈವಗಳು ಅವರನ್ನೇ ದೇವರ ಮೊನ್ನೆ ನೋಡುವಾಗ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಏನೆಲ್ಲ ಮಾಡಿ ಈ ಕ್ರೀಡಾಕೂಟವನ್ನು ಸಂಘಟಿಸುವಾಗ ಮಳೆ ಬರ್ತಿದ್ರೆ ನಮ್ಮ ವ್ಯವಸ್ಥೆನೇ ಹಾಳಾಗ್ತದೆ. ದಾನಿಗಳು ಏನು ಹೇಳ್ಬೋದು, ದೇವರ ದಯದಿಂದ ನಮಗೆ ಏನಾಗಲಿಲ್ಲ. ನನ್ನ ಟ್ರಸ್ಟಿನ ಪದಾಧಿಕಾರಿಗಳ ಪ್ರತಿಯೊಬ್ಬರ ಬೆವರಿನ ಹಣಿಯಿಂದ ಇಷ್ಟೊಂದು ಚಂದವಾದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ಏನಂದರೆ, ಕೇವಲ ಅವರು ಶ್ರಮಿಕರು ಮಾತ್ರವಲ್ಲ, ನಮ್ಮದು ಒಂದು ಸರ್, ನಮ್ಮದು PC ಸರ್, ಹಾಗೆ ಮನ್ಮಥ್ ಸರ್, ಹಾಗೆ ಪುರುಷೋತ್ತಮ ಪೂಜಾರಿ ಸರ್, ನಮ್ಮದು ನಮ್ಮ ಗ್ರಾಮ ಬರೀ ಕುಗ್ರಾಮ. ಆ ಕುಗ್ರಾಮ ಹೇಗೆಂದರೆ ಹಳದಿ ರೋಗದಿಂದ ಆವರಿಸಿದಂಥ ಊರು ನಮ್ಮದು. ಈ ಹಳದಿ ರೋಗ ಆವರಿಸಿದ ಊರಲ್ಲಿ ನಮ್ಮಲ್ಲಿ 200 ಚೀಲ ಅಡಿಕೆ ಆಗುವವರಿಗೆ ಈಗ 50 ಚೀಲ ಅಡಿಕೆ ಆಗೋದು, 50 ಚೀಲ ಅಡಿಕೆ ಆಗುವವನಿಗೆ ಕೇವಲ 5 ಚೀಲ ಆಗುವ ಅಂಥ ಪರಿಸ್ಥಿತಿ ಇರೋ ಊರಲ್ಲಿ ಇಷ್ಟೆಲ್ಲ ನಮ್ಮ ಪದಾಧಿಕಾರಿ ಎಲ್ಲರೂ ಉಂಟಲ್ಲ ಸರ್. ಇಷ್ಟೊಂದು ಕಾರ್ಯಕ್ರಮ ಒಂದು ಶ್ರೇಷ್ಠತೆ ಬರಬೇಕಾದ್ರೆ ಅವರು ದುಡಿಯುವುದಲ್ಲದೆ ಅವರ 5,000, 10,000, 15,000, 25,000 ಕೊಟ್ಟು ಈ ಕಾರ್ಯಕ್ರಮವನ್ನು ನಮಗೆ ಒಂದು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ನನ್ನ ಪದಾಧಿಕಾರಿಯನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ಭಾರಿ ಒಂದು ಅದ್ಭುತವಾದಂಥ ಕೆಲಸ ಮಾಡಿದಿರಿ ನನ್ನ ಪದಾಧಿಕಾರಿಗಳೇ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನಿಮ್ಮಂಥವ್ರು ಇದ್ದ ಕಾರಣ, ನಿಮ್ಮಂಥ ಸಂಘಟನೆ ಇದ್ದ ಕಾರಣ ಇವತ್ತು ಹೊನ್ನಪ್ಪ ಅವರು ನಮ್ಮಲ್ಲಿ ಅರ್ಜುನ್ ಅವಾರ್ಡ್, ನೀವು ನಮ್ಮೊಟ್ಟಿಗೆ ಇದ್ದೀರಿ. ಅರ್ಜುನ್ ಅವಾರ್ಡ್ ನಮ್ಮೊಟ್ಟಿಗೆ ಬಂದರೆ ಇದೊಂದು ಸಾಮಾನ್ಯ ವಿಷಯ ಅಲ್ಲ. ಭಾರತ ಖಂಡದ ಅತ್ಯುತ್ತಮ ಒಬ್ಬ ಕಬಡ್ಡಿ ಆಟಗಾರ, ಭಾರತದ ಅತ್ಯುತ್ತಮ ಕಬಡ್ಡಿ ಆಟಗಾರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊನ್ನಪ್ಪ ಯಾರು ಅಂತ ಒಬ್ಬ ಗುರುತಿಸಿಕೊಂಡಂಥ ಕಬಡ್ಡಿ ಆಟಗಾರ ನಮ್ಮ ಈ ಕ್ಷೇತ್ರಕ್ಕೆ ಈ ಕಾಣಿರಿಗೆ ಕರ್ಕೊಂಡು ಬಂದದಂದರೆ ಅದು ನಿಮ್ಮೆಲ್ಲರ ಸಹಕಾರ. ಇದು ಸುಬ್ರಹ್ಮಣ್ಯ KM ಅಂದಲ್ಲ, ನಾನು ಮತ್ತು PC ಜಯರಾಮ್ ಸರ್ ಅವರು, PC ಜಯರಾಮ್ 20 ವರ್ಷಗಳ ಹಿಂದೆ ಒಂದು ವಾಲಿಬಾಲ್ ಪಂದ್ಯಾಟ ಮಾಡಿದರು ಮಡಪಾಡಿಯಲ್ಲಿ. ಆಗ ನಾನು ಅವರಿಗೆ ಒಡನಾಟಿದ್ದೆ, ನೀವು ಹೋಗಿ ಇವರು ಹೊನ್ನಪ್ಪರು ಬರ್ತಾರೆ ಕರ್ಕೊಂಡು ಬನ್ನಿ ಅಂತ. ನಾನು PC ಜಯರಾಮ್ ಅವರ ಸರ್ ಮನೆಗೆ ಹೋಗಲಿಲ್ಲ, ಅವರ ಊರಿಗೆ ಹೋಗಲಿಲ್ಲ. ನಾನು ಮೀಟಿ ಆಗುತ್ತಿರೋದು ವೆಂಕಟರಮಣ ಸೊಸೈಟಿಯಲ್ಲಿ. ನಾನು ಸ್ಪೋರ್ಟ್ಸ್ಗೆ ಹೋಗುವಾಗ ಇವರು ನನ್ನೊಟ್ಟಿಗೆ ಹೇಳಿದರು, ಅವರಿಗೆ ಕರ್ಕೊಂಡು. ನನಗೆ ಸಹ ದಾರಿ ಗೊತ್ತಿಲ್ಲ, ನಾನು ಆಯಿತು ಅಂತ ಹೇಳಿದೆ. ಅವರು ಹೇಳಿದರೆ ಸುಮ್ಮನೆ ಆಗ್ತದಂತೆ, ನಾವು ದಾರಿಯನ್ನು ಹುಡುಕಿಕೊಂಡದ್ದು ಅಂತ ನನಗೆ ಸಂಬಂಧ ಬೆಳೆಸೋದು ಹೊನ್ನಪ್ಪರದು. ಆವಾಗ ಮತ್ತೆ 20 ವರ್ಷಗಳ ನಂತರ ನಾವು ಮತ್ತೆ ಒಂದು 15 ವರ್ಷಗಳ ನಂತರ ನಾವು ಅವರಿಗೆ ಗ್ಯಾಪ್ ಆಯಿತು, ಅಂಥವರು ನಾವು ಕರ್ಕೊಂಡು ಬಂದಿದ್ದೇವೆ. ಅದು ಈ PC ಜಯರಾಮರ ಆ ಒಂದು ಫ್ರೆಂಡ್ಶಿಪ್ಪಿಂದ ನನಗೆ ಹೊನ್ನಪ್ಪ ಅವರ ಒಂದು ಕಾಂಟ್ಯಾಕ್ಟ್ ಆಯಿತು. ನಾವು ನ್ಯಾಷನಲ್ ಗೇಮ್ಸಲ್ಲಿ 2011ರಲ್ಲಿ PC ಹೊನ್ನಪ್ಪ ಮತ್ತು ಅವರು ಕೋಚ್ ಆಗಿ ಬಂದಿದ್ದರು. ನಾನು ಕಬಡ್ಡಿ ಆಟಗಾರನ ಅಥ್ಲೆಟಿಕ್ಸಲ್ಲಿ ನಾನು ರಾಂಚಿಗೆ ಹೋಗಿದ್ದೆ. ಆವಾಗ ನಾವು ಒಮ್ಮೆ ಮೀಟ್ ಆಗಿದ್ವಿ, ಅಷ್ಟೇ ಬಿಟ್ಟರೆ ಅದು ನಂತರ ನಾವು ಈ ಏರಿಯಾಕ್ಕೆ ಬಂದದೇ ನಾವು ಅವರನ್ನು ಮಾತಾಡಿಸಿದಷ್ಟೇ. ಮತ್ತು ಇನ್ನೊಂದು ಹೇಳೋದಂದರೆ, ಇವತ್ತು ನಾವು ಎಲ್ಲರಿಗೂ ಸನ್ಮಾನ ಮಾಡಿದ್ದೇವೆ, ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೇವೆ. ಅದರ ಉದ್ದೇಶ ಒಂದೇ, ಇವತ್ತಿನಲ್ಲಿ ಎಷ್ಟೋ ಜನ ಡಾಕ್ಟ್ರುಗಳಿದ್ದಾರೆ, ಡಾಕ್ಟ್ರು ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಸ್ಪೋರ್ಟ್ಸ್ಗಳಿದ್ದಾರೆ, ಬೇರೆ ಬೇರೆ ರೀತಿಯ ವಿವಿಧ ಸಾಧನೆ ಮಾಡಿದ ಸಾಧಕರಿದ್ದಾರೆ. ಅವರನ್ನು ನಾವು ಅರ್ಜುನ್ ಅವಾರ್ಡಿಂದ ಮತ್ತು ನಮ್ಮ ಪುರುಷೋತ್ತಮ ಪೂಜಾರಿ ಅವರಿಗರಿಂದಲೇ ಸನ್ಮಾನಿಸಬೇಕಂತ ಯಾಕೆ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದರೆ, ಭವಿಷ್ಯದಲ್ಲಿ ನೀವೊಬ್ಬರು ಈ ದೇಶದ ಭಾರತ ರತ್ನ ಸಿಗಬೇಕು ನಿಮಗೆ. ಈ ದೇಶದಲ್ಲಿ ನೀವೊಬ್ಬರು ಅತ್ಯುತ್ತಮವಾದಂಥ ಒಬ್ಬ ದೇಶದ ಒಬ್ಬ ನಮ್ಮೂರಿನ ವ್ಯಕ್ತಿ IAS ಆಗಬೇಕು, ನಮ್ಮೂರಿನ ಒಬ್ಬ ವ್ಯಕ್ತಿ IPS ಆಗಬೇಕು, ನಮ್ಮೂರಿನ ಒಬ್ಬ ವ್ಯಕ್ತಿ ಒಲಿಂಪಿಕ್ಸಲ್ಲಿ ಆಗಬೇಕು, ಗೆಲ್ಲಬೇಕು ಎಂಬ ಉದ್ದೇಶದಿಂದಲೇ ಮಾತ್ರ ನಾವು ಅಂಥ ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನು ನಾವು ಇಲ್ಲಿ ಕರೆಯುವುದು. ಕಳೆದ ವರ್ಷ ನಾವು ಪದ್ಮಶ್ರೀ ಪ್ರಶಸ್ತಿ ಪಡೆದವರನ್ನು, ರಾಷ್ಟ್ರ ಪ್ರಶಸ್ತಿ ಪಡೆದವರು ನಾವು ಕರೆದಿದ್ದೇವೆ. ಈ ವರ್ಷ ಅರ್ಜುನ್ ಪ್ರಶಸ್ತಿ ಪಡೆದವರು ನಾವು ಕರೆದಿದ್ದೇವೆ. ಮುಂದೊಂದು ದಿನ ನಮ್ಮ ಮಕ್ಕಳು ನೀವು ಪ್ರಶಸ್ತಿ ಪಡೆದಿದ್ದೀರಾ, ನೀವು ಮುಂದೊಂದು ದಿವಸ ಭಾರತದ ರತ್ನ ಆಗಿ ಮೂಡಿ ಬರಲಿ ಅಂತ ಹೇಳುತ್ತಾ, ನನಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಲು ಪ್ರತ್ಯೇಕವಾಗಿ, ಪರೋಕ್ಷವಾಗಿ, ಅತ್ಯಂತ ಮುಖ್ಯವಾಗಿ ಆರ್ಥಿಕ ಸಹಕಾರ ಮಾಡಿ ಮನ ಧನ ಕೊಟ್ಟ ಎಲ್ಲ ನನಗೆ ಪ್ರೋತ್ಸಾಹ ಮಾಡಿದಂಥ ನಮ್ಮ ಟ್ರಸ್ಟಿಗೆ ಪ್ರೋತ್ಸಾಹ ಮಾಡಿದಂಥ ಎಲ್ಲರನ್ನು ನಾನು ವಂದಿಸ್ತಾ ಇದ್ದೇನೆ. ಮತ್ತು ನನ್ನ ಟ್ರಸ್ಟಿನ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೇನೆ, ಪುರುಷೋತ್ತಮ ಸರ್ ಅವರೇ. ನಾವು ಕೊರೋನಾ ಸಂದರ್ಭದಲ್ಲಿ ಈ ಟ್ರಸ್ಟ್ ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ನಾವು ಕೊರೋನಾ ಕಿಟ್ ವಿತರಣೆ ಮಾಡ್ತಾ ಬಂದು ಸಾಮಾಜಿಕವಾಗಿ ತುಂಬ ಕಾರ್ಯಕ್ರಮಗಳು ಮಾಡಿದೆವು. ಪ್ರಥಮ ವರ್ಷದಲ್ಲಿ ನಾವು ಅಂತರ್ಜಿಲ್ಲಾ ವಾಲಿಬಾಲ್ ಮಾಡಿದೆವು. ಕಳೆದ ವರ್ಷ ನಮ್ಮ ಊರಲ್ಲಿ ಒಂದು ಅತ್ಯುತ್ತಮವಾದ ವಾಲಿಬಾಲ್ ಸಂಘಟನೆ ಮಾಡಿದೆವು. ಈ ವರ್ಷ ನಾವು ಇಲ್ಲಿ ಕಬಡ್ಡಿ ಪಂದ್ಯಾಟ ಮಾಡಿದ್ದೇವೆ. ಇದೆಲ್ಲ ಮಾಡಿ ಹಲವಾರು ಸಾಧಕರು, ಹಲವಾರು ಪ್ರತಿಭಾ ಪುರಸ್ಕಾರ ಎಲ್ಲರೂ ಗೌರವಿಸಿ ಒಂದು 30 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ, ಒಂದು 3 ವರ್ಷದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಎಲ್ಲರಿಗೂ ನಾವು ನಮ್ಮಿಂದ ಸಾಧ್ಯವಾದಷ್ಟು ಅವರಿಗೆ ಸಹಕಾರ, ಅದು ಸ್ಕಾಲರ್ಶಿಪ್ ಆಗ್ಬೋದು, ಆಸಕ್ತ ಕುಟುಂಬಗಳಾಗಿರ್ಬೋದು, ರಸ್ತೆ ದುರಸ್ತಿ ಆಗ್ಬೋದು, ಇದನ್ನೆಲ್ಲ ನಮಗೆ
ಈ ಸಂದರ್ಭದಲ್ಲಿ ಎಲ್ಲ ಇಂಥ ಸ್ಪೋರ್ಟ್ಸ್ಗಳು ಆಯೋಜಿಸುವುದರಿಂದ ನಾವು ಮಾಡಿಕೊಂಡೆ ನಮ್ಮದು ಒಂದೇ ಉದ್ದೇಶ, ನಮ್ಮ ಈ ಭಾಗ ಕಾನಿಯೂರು, ಸವಣೂರು, ಅಲೆಕಾಡಿ, ನಿಂತಿಕಲ್ಲು, ದೈಪಿಲ, ಕೊಡಿಯಾಲ, ಅಬೀರ, ಈ ಭಾಗ ಬೆಳ್ಳಾರೆ, ಈ ಭಾಗದ ತುಂಬ ಜನರು ಪ್ರೊಟೆಕ್ಷನ್ ಆಗಿರ್ತಾರೆ ಸರ್. ಇಲ್ಲಿಯ ಮಕ್ಕಳೆಲ್ಲ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಈ ಮಕ್ಕಳು ಎಲ್ಲ ಯಾರಾದರೂ ಒಬ್ಬರು ಒಳ್ಳೆ ಒಂದು ಉನ್ನತವಾದ ಸ್ಥಾನದಲ್ಲಿ, ನಾವು ಮಾತ್ರ ಉಳಿದ ಕಡೆ ನೋಡ್ತೇವೆ ಭಾರತ ರತ್ನ, ಪದ್ಮಶ್ರೀ, ಅರ್ಜುನ್ ಅವಾರ್ಡ್, ಭಾರತ ಖೇಲೋ ಇಂಡಿಯಾ ಅಂಥದ್ದು ನಮ್ಮ ಊರಿಂದ ಬರಲಿ ಎಂಬ ಅಭಿಲಾಷೆಯಿಂದ ನಾವು ಈ ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದೇವೆ. ಬರುವರ್ಷ ನಿಮ್ಮೆಲ್ಲ ಸಹಕಾರದಿಂದ ಮಾಡಿದರೆ, ಮಾಧವ್ ಸಾರೊಟ್ಟಿಗೆ ಹೇಳಿದ್ದೇವೆ, ನಾವೊಂದು ಕಬಡ್ಡಿಯನ್ನು ಫೆಡ್ರೇಷನ್ ಕಪ್ ಕಬಡ್ಡಿಯನ್ನೇ ಮಾಡಬೇಕು ಈ ಭಾಗದಲ್ಲಿ. ಎಲ್ಲಿಯಾದರೂ ಫೆಡ್ರೇಷನ್ ಕಬಡ್ಡಿ ಮಗ ದೇಶದ ಅಗ್ರಮಾನ್ಯ ಆಟಗಾರರು ಎಲ್ಲ ಈ ಏರಿಯಾಕ್ಕೆ ಬರಬೇಕೆಂಬುದು ನಮ್ಮದು ಕನಸು. ಅಂಥ ಕನಸುಗಳು ನೀವೆಲ್ಲ ಸಪೋರ್ಟ್ ಮಾಡಿದರೆ ಮಾತ್ರ ಸಾಧ್ಯ ಅಂತ ಹೇಳುತ್ತಾ, ನನಗೆ ಅವಾಗ ನಾನು ಅಧ್ಯಕ್ಷನಲ್ಲಿ ಇಲ್ಲಿ ಬಂದು ಸೇರಿದಂಥ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಹಾಗಾಗಿ ತರಬೇತುದಾರರೇ, ನಮ್ಮ ಅಫಿಷಿಯಲ್ ಆದಂಥ ಈ ಕಾರ್ಯಕ್ರಮ ನಿರ್ವಹಿಸ್ತಾರೆ ಎಲ್ಲರಿಗೂ ನಾನು ನನ್ನ ವಂದಿಸುತ್ತಾ, ನನ್ನ ಪುರುಷೋತ್ತಮ ಪೂಜಾರಿ ಒಂದೇ ಒಂದು ಮಾತು ಹೇಳುತ್ತಾ, ಪುರುಷೋತ್ತಮ ಪೂಜಾರಿ ಅವರು ಅತ್ಯುತ್ತಮ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂಥ ಅತ್ಯುತ್ತಮ ಒಬ್ಬ ದೈಹಿಕ ಶಿಕ್ಷಕ, ದೈಹಿಕ ನಿರ್ದೇಶಕರು, ಮಂಗಳೂರು ವಿಶ್ವವಿದ್ಯಾನಿಲಯ ಭಾರಿ ದೊಡ್ಡ ಸಾಧನೆ ಮಾಡಿದಂಥವರು, ಹಲವಾರು ಕ್ರೀಡೆಗಳನ್ನು ವಿಶ್ವಕ್ಕೆ ಪರಿಚಯಿಸಿದಂಥ ವ್ಯಕ್ತಿ. ಅಂಥವರಿಗೆ ನಮ್ಮ ಊರಿನವರು, ನಮ್ಮ ಕಡಬದವರು, ಅವರಿಗೆ ನಮ್ಮ ರತ್ನ ನಾವು ಕೊಟ್ಟದ್ದು ಯಾಕೆಂದರೆ ನಮ್ಮ ಊರಿನ ಒಬ್ಬ ವ್ಯಕ್ತಿ, ಕಡಬ ತಾಲೂಕಿನ ಒಬ್ಬ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಹಲವಾರು ಕ್ರೀಡೆ ಪ್ರದರ್ಶಿಸಿದಂಥ ಅವರು ಸಹ ನಮ್ಮ ಮಾಡಿದ್ದಾರೆ. ಹೊನ್ನಪ್ಪರು ಮತ್ತು ಪುರುಷೋತ್ತಮ ಪೂಜಾರಿ ನಮ್ಮ ಭಾಗಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಚಂದ ಗಾಡಿಸಿದಾಗ ಹಾಗೂ ಎಲ್ಲ ಇಲ್ಲಿ ಗೌರವಾನ್ವಿತ ಸ್ಟೇಜಲ್ಲಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಮತ್ತು ಪ್ರಶಸ್ತಿ ಪುರಸ್ಕೃತರು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ನಮ್ಮ ಕಾರ್ಯಕ್ರಮದ ಗೌರವತೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನನ್ನೆಲ್ಲರಿಗೆ ನಾನು ವಂದಿಸಿದ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ದೊಡ್ಡ ಕನಸುಗಳನ್ನು ಕಂಡು ಅತ್ಯುತ್ತಮವಾಗಿ ಸಾಗಿಸುವಂತಹ ಯುವ ನಾಯಕ ಸುಬ್ರಹ್ಮಣ್ಯರವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಬಹುಮಾನ ವಿತರಣೆಯನ್ನು ನನಗೆ ಈಗ ನಮ್ಮ ಮನ್ಮಥ ಸರ್ ಒಂದು ಮಾತು ಹೇಳಿದರು. ಎಲ್ಲರೂ ಒಂದು ಕ್ಲಾಪ್ ಮಾಡಿ ನಮ್ಮ ಕಲ್ಪಾಡ ಮತ್ತು ಮೂವಪ್ಪೆಲ್ಲ ಕಡೆಗೆ ಒಂದು ರೋಡಿಗೆ ಅಂತ ಒಂದು 15 ಲಕ್ಷವನ್ನು ಇಟ್ಟಿದ್ದೇನೆ ನಾನು ಅಂತ ಹೇಳಿದರು, ಮನ್ಮಥ್ ಸರ್ ಹೇಳಿದರು. ಹಾಗೆ ನಾನು ಈ ಟ್ರಸ್ಟಿನವರಾಗಿ ಎಲ್ಲರೂ ಒಂದು ಕ್ಲಾಪ್ ಆಗಿ, ನಮ್ಮ ರೋಡು ಭಾರಿ ಹಾಳಾಗಿದೆ, ಒಂದು ವೇಳೆ ಮನ್ಮಥ ಸರ್ ಮಾಡೋದಿದ್ರೆ ನಾನು ಅವರ ಮನೆಗೆ ಹೋಗ್ತೇನೆ, ಯಾಕಂದರೆ ಮಾರ್ಗ ಅಷ್ಟು ಹಾಳಾಗಿದೆ. ಹಾಗೆ ಎಲ್ಲರೂ ಅವರಿಗೊಂದು ಚಪ್ಪಾಳೆ ತಟ್ಟಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಒಳ್ಳೆಯ ಸಮಾಜಮುಖಿ ಕಾರ್ಯದ ಚಿಂತನೆ ಕೂಡ ಈ ಕಾರ್ಯಕ್ರಮದ ಮೂಲಕ ಆಗಿದೆ. ಇದೀಗ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ಬಹುಮಾನಗಳನ್ನು ನೀಡುವಂತಹ ಸಮಯ. ಬಹುಮಾನಗಳನ್ನು ವಿತರಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಮೊದಲಾಗಿ ವೈಯಕ್ತಿಕ ಬಹುಮಾನಗಳು ಬಾಲಕಿಯರ ವಿಭಾಗದಲ್ಲಿ ವೈಯಕ್ತಿಕ ನಗದು ಬಹುಮಾನ ಜೊತೆಗೆ ಫಲಕ ಇದೆ, ಇದನ್ನ ನೀಡ್ತಾ ಇದ್ದೇವೆ. ಬೆಸ್ಟ್ ರೈಡರ್ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ಸವಿ ಶೆಟ್ಟಿ ಫ್ರಮ್ ಕೆಪಿಎಸ್ ಮುನಿಯಾ ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದಿದ್ದಾರೆ. ವೇದಿಕೆಗೆ ಬಂದು ಬಹುಮಾನವನ್ನ ಗಣ್ಯರಿಂದ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬೆಸ್ಟ್ ರೈಡರ್ ಆಫ್ ಗರ್ಲ್ಸ್ ಹೈಸ್ಕೂಲ್ ಕಬಡ್ಡಿ conducted by ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ, ಸವಿ ಶೆಟ್ಟಿ ಫ್ರಮ್ ಕೆಪಿಎಸ್ ಹೈಸ್ಕೂಲ್ ಮುನಿಯಾಲ್ ಕಾರ್ಕಳ. ಶ್ರೀನಿಧಿ ಆಚಾರ್ಯ ಇವರು ಈ ಒಂದು ಬಹುಮಾನವನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು. ಅತ್ಯದ್ಭುತ ದಾಳಿಯ ಮೂಲಕವಾಗಿ ಸೆಮಿಫೈನಲ್ ನಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ಫೈನಲ್ ನಲ್ಲಿ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿರ್ತಕ್ಕಂಥ ಸವಿ ಶೆಟ್ಟಿ ಇವರಿಗೆ ಈ ದಿವಸದ ಬೆಸ್ಟ್ ರೈಡರ್ ಪ್ರಶಸ್ತಿ ಸಿಗ್ತಾ ಇದೆ. ಬೆಸ್ಟ್ ಕ್ಯಾಚರ್ ಆಗಿ ಮೂಡಿ ಬಂದಿದ್ದಾರೆ ನನ್ ಅದರ್ ದನ್ ಹರ್ಷಿನಿ ಫ್ರಮ್ ಸೈಂಟ್ ಮೇರೀಸ್ ಮರ್ದಾಳ. ಹರ್ಷಿನಿ ಸೈಂಟ್ ಮೇರೀಸ್ ಮರ್ದಾಳ. ಅವಳ ಪರವಾಗಿ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೆಸ್ಟ್ ಆಲ್ರೌಂಡ್ ಪ್ಲೇಯರ್, ಅತ್ಯದ್ಭುತ ಆಟದ ಮೂಲಕವಾಗಿ ಬೆಸ್ಟ್ ಆಲ್ರೌಂಡ್ ಪ್ಲೇಯರ್ ಆಗಿ ಮೂಡಿ ಬಂದಿದ್ದಾರೆ ಧನ್ವಿ ರಾಮಕುಂಜ. ಧನ್ವಿ ರಾಮಕುಂಜ ಉತ್ತಮ ದಾಳಿಗಾರ್ತಿ ಪ್ರಶಸ್ತಿ ನಗದು ಕೊಡುಗೆ ಕಿರಣ್ ಚೊಕ್ಕಾಡಿ ನೀಡಿದ್ದಾರೆ. ಉತ್ತಮ ಹಿಡಿತಗಾರ ಪ್ರಶಸ್ತಿಯನ್ನ ಕಿರಣ್ ಚೊಕ್ಕಾಡಿ ನೀಡಿದ್ದಾರೆ. ಉತ್ತಮ ಸವ್ಯಸಾಚಿ ಆಟಗಾರ ಪ್ರಶಸ್ತಿಯನ್ನ ನೀಡಿ ಸಹಕರಿಸಿದ್ದಾರೆ ವರುಣ್ ಶೆಟ್ಟಿ ಮಡಂಕಾಪು ಬಿಸಿ ರೋಡ್. ಇವರುಗಳಿಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಚತುರ್ಥ ಬಹುಮಾನ, 4ನೇ ಬಹುಮಾನವಿದೆ. 4,000 ನಗದು ಹಾಗೂ ಟ್ರೋಫಿ.
ಇದನ್ನ ಪಡೆದುಕೊಂಡಿರ್ತಕ್ಕಂಥ ತಂಡ ದುರ್ಗಾಂಬ ಅಲಂಕಾರ್. ದುರ್ಗಾಂಬ ಅಲಂಕಾರು ತಂಡ ಪ್ರಶಸ್ತಿಯನ್ನ ಪಡ್ಕೊಳ್ಳಬೇಕಾಗಿ ವಿನಂತಿ. ಪ್ರಶಸ್ತಿ ಕೊಡುಗೆ ಆನಂದ ಉಪವಲಯ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಲಯ, ಸುಳ್ಯ. ಟ್ರೋಫಿಯ ಕೊಡುಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ. ಬಾಯ್ಸ್ ಮುಂದಿನ ಪಂದ್ಯ ಸಾಂದೀಪನಿ ನರಿಮಗರು ವರ್ಸಸ್ GSS ಕೊಂಬೆಟ್ಟು. ರೆಡಿಯಾಗಿ ಬನ್ನಿ, ಆಗಮನ ದ್ವಾರದ ಬಳಿ ಬನ್ನಿ. ಕೊಂಬೆಟ್ಟು ವರ್ಸಸ್ ಸಾಂದೀಪನಿ ನರಿಮಗರು. ಬಾಯ್ಸ್ ಪಿ ರೆಡಿ, ಬೇಗ ಬೇಗ. ಅಶ್ವಿನ್ ಕಂಗ್ರಾಚುಲೇಷನ್ಸ್ ಫಾರ್ ದ ವಿನರ್ಸ್. ಈ ದಿವಸದ ಕಬಡ್ಡಿ ಪಂದ್ಯಾಟದಲ್ಲಿ ಸೆಕೆಂಡ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಸೈಂಟ್ ಮೇರೀಸ್ ಮರ್ದಾಳ. ಸೈಂಟ್ ಮೇರೀಸ್ ಮರ್ದಾಳ ತಂಡದ ವ್ಯವಸ್ಥಾಪಕರು, ಕಪ್ತಾನ್ರು ಇದರಲ್ಲಿ ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಾಲಕರ ತಂಡವಿದೆ, ಬಾಲಕಿಯರ ತಂಡ ತೆರಳಿದೆ. ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಸೈಂಟ್ ಮೇರೀಸ್ ಮರ್ದಾಳ ಸೆಕೆಂಡ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಾಲಕರಿದ್ದಾರೆ, ಸ್ವೀಕರಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರು ಈ ಮಕ್ಕಳಿಗೆ ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಭಿನಂದನೆಗಳು ಸೈಂಟ್ ಮೇರೀಸ್ ಮರ್ದಾಳ. ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ದೂರದ ಕಾರ್ಕಳ ಮುನಿಯಾಲದಿಂದ ಬಂದು ತರಬೇತುದಾರರಿಗೆ ತಂಡವನ್ನ ಕಟ್ಟಿಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾವು ಈ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಾಲಕರ ತಂಡ ಕೂಡ ಪಾಲ್ಗೊಳ್ತಾ ಇದೆ. ಕಂಗ್ರಾಚುಲೇಷನ್ಸ್ ಫಾರ್ ದ ರನ್ನರ್ಸ್. ತೃತೀಯ ಬಹುಮಾನ 5,000 ನಗದು ಸುರೇಶ್ ಬಾಬು ಸಿಆರ್ ದೈಹಿಕ ಶಿಕ್ಷಣ ಶಿಕ್ಷಕರು, ಜನತಾ ಪ್ರೌಢಶಾಲೆ ಕೊಂಬೋಡಿ ಮುಳಬಾಗಿಲು ಕೋಲಾರ ನೀಡಿದ್ದಾರೆ. ಟ್ರೋಫಿಯನ್ನ ಟ್ರಸ್ಟ್ ನೀಡಿದೆ. ದ್ವಿತೀಯ ನಗದು 7,000 ಹಾಗೂ ಟ್ರೋಫಿ ಕೊರಗಪ್ಪ ಕೆಕೆ ಕಲ್ಪಡ ಪೂರ್ಲಪ್ಪಾಡಿ ಭಾರತೀಯ ಸೇನೆಯ ಮಾಜಿ ಸೈನಿಕರು ನೀಡಿ ಸಹಕರಿಸಿದ್ದಾರೆ. ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಈ ದಿವಸದ ಕಬಡ್ಡಿ ಪಂದ್ಯಾಟದಲ್ಲಿ ಸುಮಾರು 10 ತಂಡಗಳು ಪಾಲ್ಗೊಂಡು ಅತ್ಯದ್ಭುತವಾದ ಆಟದ ಮೂಲಕವಾಗಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ತಾ ಇದೆ. ಮಾಧವ್ ಬಿಕೆ, ಜಸ್ವಂತ್, ಪ್ರಫುಲ್ಲ ರೈರವರ ಗರಡಿಯಲ್ಲಿ ಪಳಗಿರತಕ್ಕಂಥ ತಂಡ ರಾಮಕುಂಜೇಶ್ವರ ರಾಮಕುಂಜ. ಧನ್ವಿಯರವರ ಸವ್ಯಾಸಾಜಿ ಆಟದೊಂದಿಗೆ ತಂಡದ ಆಟಗಾರ್ತಿಯರ ಅದ್ಭುತ ಪ್ರದರ್ಶನದೊಂದಿಗೆ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದೆ ತಂಡ ರಾಮಕುಂಜ. ಜೋರಾದ ಚಪ್ಪಾಳಿಯ ಮೂಲಕವಾಗಿ ತಂಡವನ್ನು ಅಭಿನಂದಿಸೋಣ. ವಿನರ್ಸ್ ಆಫ್ ಗರ್ಲ್ಸ್ ಕಬಡ್ಡಿ ರಾಮಕುಂಜೇಶ್ವರ ರಾಮಕುಂಜ. ಅಭಿನಂದನೆಗಳು. ಈ ದಿವಸದ ವಿಜೇತ 10,000 ನಗದು ಶ್ರೀ ಹರೀಶ್ ಗೌಡ GOBP ಪೆಟ್ರೋಲಿಯಂ ಮಂಗಳೂರು ನೀಡಿದ್ದಾರೆ. ಟ್ರೋಫಿಯನ್ನ ಟ್ರಸ್ಟ್ ನ ಮೂಲಕವಾಗಿ ನೀಡುತ್ತಾ ಇದ್ದೇವೆ. ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರತಕ್ಕಂಥ ತಮಗೆ ನಾವು ವಿಶೇಷ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದು ವೇದಿಕೆಯಲ್ಲಿರುವ ಗಣ್ಯರಿಗೆಲ್ಲ ಸ್ಮರಣಿಕೆಯನ್ನಾಯ್ತು ಗೌರವಿಸಬೇಕಾಗಿ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಾಗಿರತಕ್ಕಂಥ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ನಮ್ಮ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು. ಹರ್ಷನ್ KT ಇವರು ಧನ್ಯವಾದವನ್ನ ಸಮರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾಂದೀಪನಿ ನರಿಮಗರು ಹಾಗೂ
GHS ಕೊಂಬೆಟ್ಟು ತಂಡಗಳಿಗೆ ಕರೆಯನ್ನ ನೀಡಿಯಾಗಿದೆ. ಆಗಮನ ದ್ವಾರದ ಬಳಿ ರೆಡಿ ಇದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ತಡ ಮಾಡದೆ ತಂಡಗಳು ಇದೀಗ ಸ್ಮರಣಿಕೆಯನ್ನಾಯ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುಬ್ರಹ್ಮಣ್ಯ KM ಅವರು ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹರೀಶ್ ಪೈಕ ಕಟೀಲು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕು. ನಮ್ಮ ಉಪವಲಯ ಅರಣ್ಯಾಧಿಕಾರಿಗಳು, ಅದೇ ರೀತಿಯಾಗಿ ಶ್ರೀ PC ಜಯರಾಮ್ ಸರ್ ಅವರು, ಸಂತೋಷ್ ರೈ ಉಪವಲಯ ಅರಣ್ಯಾಧಿಕಾರಿಗಳು, AC ವಸಂತ್ ಸರ್ ಅವರು, ಜಯಸೂರಿ ಮಾಧುಡಿ ಸರ್ ಅವರು, ಜೊತೆಗೆ ನಮ್ಮ ಶ್ರೀ SN ಮನ್ಮಥ ನಿರ್ದೇಶಕರು, SCDCC ಬ್ಯಾಂಕ್ ಮಂಗಳೂರು ಇವರು ಎಲ್ಲರೂ ಕೂಡ ಶ್ರೀನಾಥ್ ರೈ ಬಾಳಿಲ ನಮ್ಮೊಂದಿಗಿದ್ದಾರೆ. ಎಲ್ಲರೂ ಕೂಡ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದೀಗ ವಂದನಾರ್ಪಣೆಯನ್ನ ಹರ್ಷನ್ ಕೆಟಿ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಸುಳ್ಯ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಸುಳ್ಯ ಇವರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೂ ಪುರುಷರ 65 kg ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಈ ಸಂಜೆಯ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಶ್ರೀ ಕಾಣಿಯೂರು ಮಠ, ರಾಮತೀರ್ಥ ಮಠ ಕಾಣಿಯೂರು, ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ, ಈ ಕಬಡ್ಡಿ ಪಂದ್ಯಾಟಕ್ಕೆ ಒಂದು ಶುಭ ಆಶೀರ್ವಾದದೊಂದಿಗೆ ಚಾಲನೆ ಕೊಟ್ಟಂತ ನಮ್ಮ ಶ್ರೀ ವಿದ್ಯಾವಲ್ಲಭ ತೀರ್ಥಸ್ವಾಮಿ ರಾಮತೀರ್ಥ ಮಠ ಕಾಣಿಯೂರು ಉಡುಪಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಸರ್. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಭಾರತ ದೇಶ ಕಂಡ ಅತ್ಯುತ್ತಮ ಒಬ್ಬ ಕಬಡ್ಡಿ ಪಟು ಅಂದರೆ ಸಿ ಹೊನ್ನಪ್ಪ ಗೌಡ, ನಮ್ಮ ರಾಜ್ಯ ಕಂಡ ಹೆಮ್ಮೆಯ ಕ್ರೀಡಾಪಟು, ಅರ್ಜುನ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕ, ಸದಸ್ಯರು, ಅಖಿಲ ಭಾರತ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್, ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನೊಂದಿಗೆ ಇವತ್ತು ಆ ಸಮಯವನ್ನು ನಮ್ಮ ಸಂಸ್ಥೆಯೊಟ್ಟಿಗೆ ಕಾದಿರಿಸಿ ಅತ್ಯಮೂಲ್ಯ ಒಂದು ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ಆಗುವ ರೀತಿಯಲ್ಲಿ ಒಂದು ಮಾತುಗಳನ್ನಾಡಿ ಈ ಕಾಲದಲ್ಲಿ ಒಂದು ಸ್ಪೋರ್ಟ್ಸ್ ಒಂದು ಉತ್ತಮ ಒಂದು ಕ್ರೀಡಾಪಟುವಿಗೆ ಈಗಿನ ಕ್ರೀಡೆ ಯಾವ ರೀತಿ ಒಂದು ಕ್ರೀಡೆಯ ಬೆಳವಣಿಗೆ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ಒಂದು ಆತಂಕವನ್ನು ಅವರೊಂದು ಕಿವಿ ಮಾತಾಗಿ ನಮ್ಮ ಕ್ರೀಡಾಪಟುಗಳಿಗೆ ಹೇಳಿದ್ದಾರೆ. ಆ ಕಿವಿ ಮಾತನ್ನು ತುಂಬ ನೀವು ಸೀರಿಯಸ್ ಆಗಿ ನಿಮ್ಮ ಮನಸ್ಸಿಗೆ ತೆಗೆದುಕೊಂಡು ಒಂದು ಕ್ರೀಡೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವಲ್ಲಿ ನಿಮ್ಮ ಕ್ರೀಡಾಪಟುಗಳಾಗಿ ಅಂತ ಹೇಳುತ್ತಾ ಅವರಿಗೆ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಿ ಹೊನ್ನಪ್ಪ ಅರ್ಜುನ ಅವರಿಗೆ ಧನ್ಯವಾದ ಸಲ್ಲಿಸಿದ್ದೇನೆ ಸರ್. ಹಾಗೆ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಸುಬ್ರಹ್ಮಣ್ಯ KM ಅವರಿಗೂ ಧನ್ಯವಾದ ಸಲ್ಲಿಸುತ್ತಿದ್ದೇನೆ ಸರ್. ಹಾಗೆ ನಾವು ಯಾವಾಗಲೂ ನಮ್ಮ ಟ್ರಸ್ಟ್ನ ಬಗ್ಗೆ ಒಂದು ಹೆಮ್ಮೆಯ ಮಾತುಗಳನ್ನ ನಮ್ಮನ್ನು ಪ್ರೋತ್ಸಾಹಿಸುವಂಥ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ನಮ್ಮ ಜಯಸೂರ್ಯ ಮಾಧೋಡಿ ಅವರಿದ್ದಾರೆ. ಆಗಮಿಸಿದಂಥ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ SN ಮನ್ಮಥರವರು ಇದ್ದಾರೆ, ನಿರ್ದೇಶಕರು, SDCC ಬ್ಯಾಂಕ್ ಮಂಗಳೂರು. ಅವರು ತಾನು ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಕೊಡುವಾಗ ನಾನು ಅವರ ಹತ್ರ ಒಂದು ಮಾತು ಹೇಳಿದ್ದೆ. ನಮ್ಮ ಒಂದು ಕನಸಲ್ಲಿ ಅದು ಕೂಡ ನಮ್ಮ ಒಂದು ರಸ್ತೆಯದ್ದು ಸಮಸ್ಯೆ. ಯಾವಾಗ ನೋಡಿ ನಾವು ಭಾರಿ ಒಂದು ಕಷ್ಟದ ರಸ್ತೆ, ಅದನ್ನು ನಾನು ಇನ್ವಿಟೇಷನ್ ಕೊಡುವಾಗಲೂ ಒಮ್ಮೆ ಅವರ ಹತ್ರ ಹೇಳಿದೆ, ಹೀಗೆ ಸರ್ ನಮ್ಮದೊಂದು ರೋಡಿದ್ದು ಭಾರಿ ಸಮಸ್ಯೆ ಇದೆ ಅಂತ ಹೇಳಿ. ಅದಕ್ಕೆ ಒಂದು ವಾರ ಬಿಟ್ಟು ಅವರೇ ಫೋನ್ ಮಾಡಿದ್ರು, ಹೀಗೆ ಉಂಟು ಹರೀಶನ್ನ, ನಮ್ಮ ಹರೀಶ್ ಕಂಜಿಬಿಲ್ಲಿಯವರು ಸರ್ ಹತ್ರ ನಾನು ಅದರ ಬಗ್ಗೆ ಒಂದು ತಿಂಗಳಲ್ಲಿ ಒಂದು 10-15 ಸಲ ಇದೇ ಮಾತನ್ನು ಅವ್ರಿಗೆ ಫೋನ್ ಮಾಡಿ ಹೇಳ್ತಾ ಇರ್ತೇನೆ, ಹೀಗೆ ಸಮಸ್ಯೆ ಇದೆ ಅಂತ.
ಹಾಗೆ ಅವರು ಕೂಡ ನನ್ನ ಹತ್ರ ಮಾತಾಡಿ ಹೀಗೆ ನಾವು ಇಟ್ಟಿದ್ದೇವೆ. ಹಾಗೆ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟಕರಾಗಿ ಭಾಗೀರಥ ಮುರಳಿ ಅವರಿಗೆ ಬರಲಿಕ್ಕಾಗಲಿ ಅಧಿವೇಶನದ ಕಾರಣ ಅವರಿಗೂ ಧನ್ಯವಾದಗಳು. ಈ ರಸ್ತೆಗೆ ಒಂದು ನಮ್ಮ ಕರೆಗೆ ಹೋಗೊಟ್ಟು ಅವರೊಂದು ನಮ್ಮ ರಸ್ತೆ ಅಭಿವೃದ್ಧಿಗೆ ಒಂದು ಅನುದಾನವನ್ನು ಇಟ್ಟತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ಅವರಿಗೂ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ PC ಜಯರಾಮ ಸರ್ ಅಧ್ಯಕ್ಷರು, ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ, ಇವರಿಗೂ ಧನ್ಯವಾದ ಸಲ್ಲಿಸಿದ್ದೇನೆ ಸರ್. ಹಾಗೆ ಸಂತೋಷ್ ರೈ ಉಪವಲಯ ಅರಣ್ಯಾಧಿಕಾರಿ ಬಲ್ಪ ವಲಯ, ನಮ್ಮ ಆತ್ಮೀಯರು, ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು ಸರ್. ಹಾಗೆ ಶ್ರೀನಾಥ್ ರೈ ಬಾಲಿಲ ಇದ್ದಾರೆ, ಅಧ್ಯಕ್ಷರು SDMC KPS ಬೆಲ್ಲಾರೆ, ಆಗಮಿಸಿದ ತಮಗೂ ಧನ್ಯವಾದಗಳು ಸರ್. ಹಾಗೆ ಹರೀಶ್ ಪೈಕ ಒಂದು ಉತ್ತಮ ಸಂಘಟಕರು, ಅವರ ಅಧ್ಯಕ್ಷತೆಯಲ್ಲಿ ಈಗ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಒಂದು ಉತ್ತಮ ರೀತಿಯಲ್ಲಿ ಒಂದು ಸ್ಪೋರ್ಟ್ಸ್ ಅನ್ನು ಆಯೋಜನೆ ಮಾಡ್ತಾ ಇದೆ, ಅವರಿಗೂ ಧನ್ಯವಾದಗಳು ಸರ್. ಹಾಗೆ AC ವಸಂತ್ ಸರ್ ಇದ್ದಾರೆ, ನಾವು AC ವಸಂತ ಸರ್ ಇದ್ದಾರೆ. ನಮಗೊಂದು ಈ ಕ್ರೀಡೆ ಬಗ್ಗೆ ದಿನಾಲು ಒಂದು 2-3 ಸಲ ಅವರು ದಿನದಲ್ಲಿ ಫೋನ್ ಮಾಡೋರು, ಹೇಗೆ ಆಗಿದೆ ಹೇಗೆ ಅಂತ ಒಂದು ಆಕ್ಟಿವ್ ಮೆಂಬರ್ ಅವರು ನಮ್ಮ ಸಂಸ್ಥೆಯಲ್ಲಿ. ಅವರಿಗೂ ಬಂದದಕ್ಕೆ ನಮ್ಮ ಆಗಮಿಸಿದ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಅಧ್ಯಕ್ಷರಾದ ಪುಟ್ಟಣ್ಣ ಮುಗರಂಜರ ಇದ್ದಾರೆ, ಅವರಿಗೂ ಧನ್ಯವಾದಗಳು ಸರ್. ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಸಂದೀಪಣಿ ನರಿಮುಗಿರು ವಿರುದ್ಧವಾಗಿ GHS ಕೊಂಬೆಟ್ಟು. ಸಾರ್ವಜನಿಕರು ಕೂಡ ಭೋಜನವನ್ನ ಸ್ವೀಕರಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಈ ಸಂಸ್ಥೆ ಕೊಡಪಡುವಂತ ಸಾರ್ವಜನಿಕ ಭೋಜನವನ್ನ ತಾವೆಲ್ಲ ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದ್ದರು ವೇದಿಕೆ ಹತ್ರ ಬರಬೇಕು. ಹಾಗೆ ನಮ್ಮ ಕೌಂಟರಲ್ಲಿ ಕೆಲಸ ಮಾಡುತ್ತಿರುವ ಸುಚೇತ ಶ್ರುತಿ, ನೀವೆಲ್ಲರೂ ಅಲ್ಲಿ ನಿಂತು ಮತ್ತನ ಚಿತ್ರನ ತಂಡದ ಮಲ್ಪಲೆ ಒಂದು ಕಾಣಿಯೂರದ ಪುಣ್ಯದ ಮಣ್ಣು ಅಮ್ಮನವರ ದೇವಸ್ಥಾನ ಇಪ್ಪುನಂಚಿತನ ಪುಣ್ಯದ ಜಾಗೆ ನೆತ ಪಾವಿತ್ರ್ಯತೆಗೆ ಏರ್ಲ ತೊಂದರೆ ಮಲ್ಪಡೆ ದಯದಿದು ದೇವಸ್ಥಾನದ ಒಟ್ಟಾರ ಅಂಚಿ ಮಿತ್ತ ಸೈಡ್ ಉಂಡು ಅವಕ್ಕೆ ಅಂಚಿ ಪೋವಡೆ ಅನಗತ್ಯವಾದ ಮುಲ್ಪ ಇಪ್ಪುನಂಚಿತನ ಜಾಗಿಡಿತ್ತೊಂದು ಎಂಕ್ಲೊಟ್ಟಿಗೂ ಈ ಪಂದ್ಯಾಟನ ವೀಕ್ಷಣೆ ಮಾಲ್ತದೆ ಪೊರ್ಲು ಮಲ್ತು ಕೊರಡು ಪಂಡಿತ ವಿನಂತಿ ಮಲ್ತೊನ್ನುವ ಪಿರವರ ಸ್ಥಳಾವಕಾಶ ಮಲ್ತು ಕೊರ್ನಂಚಿನ ಸಂಪುಟ ನರಸಿಂಹಮಠ ಉಡುಪಿ ನೆತ ಈ ಭಾಗದ ಮ್ಯಾನೇಜರ್ ಶ್ರೀನಿಧಿ ಅಜ್ಜಾರಬುಕ ಮಾತೆರೆಗಳ ಕೃತಜ್ಞತೆ ಸಲ್ಲಿಸುವುದು ಇದೆ. ಬಾಲಕಿರಣ ವಿಭಾಗದ ಕಬಡ್ಡಿದ ಪಂತನು ತುಂಬುಕೊಂಡವರಲ್ಲ. ಕಪಿಲೇಶ್ವರ ಸಿಂಗಾರಿ ಮೇಳ ಸಿದ್ಧಗೊಂಡಿದೆ. ತಂಡಗಳು ಬರಬೇಕು, ಪ್ರವೇಶದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂದೀಪಣಿ ನರಿಮುಗಿರು ವಿರುದ್ಧವಾಗಿ GHS ಕೊಂಬೆಟ್. Teams are in the middle now. Light. ಲೈಟ್ ಹಾಕಿ ದಯವಿಟ್ಟು. ನನ್ನ ಕ್ಷಮೆಗೆ ನಡೀತಾ ಇದೆ. ನಾನ್ ಹೆಚ್ಚಿಗೆಯನ್ನು ನಡೆಸಿ ಲೈನ್ ಅಪ್ ಮಾಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎರಡು ತಂಡಗಳನ್ನ ಐತಪ್ಪರ ಇರುವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರಗತಿ ವಿದ್ಯಾಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ದಿವೀಶ್ ಮುರುಳಿಯ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ತಮ್ಮನ್ನ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಗಣ್ಯರು
ಈ ಕಾರ್ಯಕ್ರಮದ ಎಲ್ಲ ಗಣ್ಯರು ಎರಡು ತಂಡಗಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಪ್ಪಾಳೆ ಬರಲಿ. ಮಗದೊಮ್ಮೆ ಕಬಡ್ಡಿಗೆ ಚಾಲನೆ ಸಿಗ್ತಾ ಇದೆ. ಸುದೀರ್ಘ ಸಭಾ ಕಾರ್ಯಕ್ರಮದ ನಂತರದಲ್ಲಿ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ತಾ ಇದೆ. ಎಡಭಾಗದಲ್ಲಿದೆ ಸಾಂದೀಪನಿ ನರಿಮಗರು, ಬಲಭಾಗದಲ್ಲಿದೆ ತಂಡ GHS ಕಂಬೆಟ್ಟು. ಸೇರಿರ್ತಕ್ಕಂಥ ಎಲ್ಲರಿಗೆ ಊಟದ ವ್ಯವಸ್ಥೆ ಇದೆ. 10:30 ಗಂಟೆ ತನಕ ಮಾತ್ರ ಕೌಂಟರ್ ಓಪನ್ ಇರ್ತದೆ ಎನ್ನುವ ಸೂಚನೆ ಕೊಡ್ತಾ ಇದ್ದಾರೆ. ಇಲ್ಲಡೆ ವನಸು ಮಲ್ತು ಬತ್ತಿತ್ತರಡಲ್ಲ ಅವರ ನಮ್ಮ ಊರ್ದ ನಮ್ಮ ಕನಸು ಸೇವಾ ಟ್ರಸ್ಟ್ ತಗ್ಲು ಕೊರ್ಪುಣ ಜಿತನ ಅನ್ನ ಭೋಜನ ವನಸ್ಸನ ಸ್ವೀಕಾರ ಮಲ್ತೊರಡು ಪಂಡಿತನಿಗಳಿಂದ ವಿನಂತಿ ಮಲ್ತೊಂದಲ್ಲ ದಯದೀದಿ ಮಾತಬಹುದು ಆಯ್ನತ್ ಬೇಗ ವನಸ್ಸು ಮಲ್ಪೋಡು ಪಂಡಿತ ವಿನಂತಿ. ವಿಶೇಷ ಆಹ್ವಾನಿತರಾಗಿರತಕ್ಕಂಥ ರಮೇಶ್ ಬಂಡಾಜೆ ನಮ್ಮೊಂದಿಗೆ ಇದ್ದೀರಿ. ದಯಮಾಡಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ, ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಟೈಮ್ ಏತ್ ಮ್ಯಾಚ್ ಆಫ್ ದಿ ಬಾಯ್ಸ್ ಕಬಡ್ಡಿ ಸಂದೀಪನಿ and GHS ಕಂಬೆಟ್ಟು. ಆಫ್ಟರ್ ದಟ್ ರಾಮಕುಂಜ ಹೈಸ್ಕೂಲ್ ವರ್ಸಸ್ SSPU ಸುಬ್ರಹ್ಮಣ್ಯ. ಪ್ಲೀಸ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. ರಾಮಕುಂಜ ಪ್ರೌಢಶಾಲೆ ಹಾಗೂ SSPU ಸುಬ್ರಹ್ಮಣ್ಯ ತಂಡಗಳು ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. 10ನೇ ಪಂದ್ಯ ಸೈಂಟ್ ಮೇರೀಸ್ ಮರ್ದಾಳ ಎದುರಾಳಿಯಾಗಿ ಸರಕಾರಿ ಪ್ರೌಢಶಾಲೆ N3. 11ನೇ ಪಂದ್ಯ ನಡೆಯಲಿಕ್ಕಿದೆ. ಪ್ರಗತಿ ಕಾಣಿಯೂರು ಎ ತಂಡ ಎದುರಾಳಿ ಎಡಮಂಗಲ ಪ್ರೌಢಶಾಲೆ. ಹಿಡಿತದ ಯತ್ನ ವಿಫಲವಾಗಿದೆ. ಗುಡ್ ಜಂಪ್, 2 ಸೂಪರ್ ಪಾಯಿಂಟ್ಸ್ ಫಾರ್ ದ ರೈಡರ್. ಸಂದೀಪನಿ ನರಿಮಗರು ತಂಡ ಅಂಕಗಳನ್ನ ಗಳಿಸಿಕೊಂಡಿದೆ. 2 ಅಂಕದೊಂದಿಗೆ ಖಾತೆಯನ್ನ ತೆರೆದಿದೆ. ಇತ್ತ ಕಡೆ 1 ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಯಾಗಿ ಪಾಲ್ಗೊಳ್ಳಬೇಕಾಗಿತ್ತು. ಅವರ ಪರವಾಗಿ ಅವರ ಗೌರವವನ್ನ ಸತೀಶ್ ರವರು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ಬೋನಸ್ ಪಾಯಿಂಟ್ ಫಾರ್ ಸಂದೀಪನೆ. ಸತೀಶ್ ರವರು ಈ ಗೌರವವನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಿರುಸಿನ ಆರಂಭ ಪಡೆದುಕೊಂಡಿದೆ ಪಂದ್ಯ. GHS ಕೊಂಬೆಟ್ಟು ಕಡೆಯಿಂದ ದಾಳಿ ಮುಂದುವರಿಯುತ್ತಾ ಇದೆ. ಸಂದೀಪನಿಯ ಕೋಟೆಯನ್ನ ಚದುರಿಸ್ತಾ ಇದ್ದಾರೆ GHS ಕೊಂಬೆಟ್ಟಿನ ಕಲಿಗಳು. ಥ್ಯಾಂಕ್ ಯು. ಅತ್ಯದ್ಭುತ ಮುನ್ನಡೆ ಆರಂಭದಲ್ಲಿ GHS ಕೊಂಬೆಟ್ಟು ತಂಡಕ್ಕೆ. 9-2 9-2. Good jump on for the bonus. 1 point added. Now 3-9 on the board. 3-9 ತಂಡಗಳ ಬಲಾಬಲ ಈ ಒಂದು ಪಂದ್ಯದಲ್ಲಿ. ಈಗ ಟ್ಯಾಕಲ್ ಆಗೋ ಸಾಧ್ಯತೆ. ಗುಡ್ ಥೈ ಹೋಲ್ಡ್, ವೆಲ್ ಸಪೋರ್ಟೆಡ್ ಬೈ ದ ಡಿಫೆಂಡರ್ಸ್. ಪಾಯಿಂಟ್ ಫಾರ್ ದ ಟೀಮ್ ಸಂದೀಪನಿ ನರಿಮಗರು. ಪುತ್ತೂರು ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಸಂದೀಪನಿ ನರಿಮಗರು, ಜೊತೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿದ್ದು
ಹೆಸರನ್ನ ಗಳಿಸಿರತಕ್ಕಂಥ GHS ಕೊಂಬೆಟ್ಟು ಎರಡು ತಂಡಗಳು ಪರಸ್ಪರ ಎದುರಾಗ್ತಾ ಇವೆ. ಮುಂದಿನ ಪಂದ್ಯ ನಡೆಯಲಿಕ್ಕಿದೆ. ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ. ರಾಮಕುಂಜ ಪ್ರೌಢಶಾಲೆ ವರ್ಸಸ್ SSPU ಸುಬ್ರಹ್ಮಣ್ಯ. ರಾಮಕುಂಜ ಅಂಡ್ ಸುಬ್ರಹ್ಮಣ್ಯ, ಪ್ಲೀಸ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಈಗ ಇಲ್ಲ ಬರೋ ಸಾಧ್ಯತೆಗಳನ್ನ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಿದ್ರು GHS ಕೊಂಬೆಟ್ಟಿನ ಆಟಗಾರ. ಊಟದ ವ್ಯವಸ್ಥೆ ಇದೆ. ಬತ್ತು ಸೇರಿದಿಂಚಿದೆ ಮಾತೆರೆಗಳ ವನಸದ ವ್ಯವಸ್ಥೆ ಉಂಡು. ಪ್ರೀತಿಡ್ ಈ ಸಂಘಟನೆದ ಮಿತ್ತದ ಅಭಿಮಾನುಡು ಈ ಕಾರ್ಯಕ್ರಮನ ತುಯ್ಯರಿಗೋಸ್ಕರ ಬತ್ತಿದ್ದಾರೆ. ನಿಕ್ಲಿಗೆ ಮಾತೆರೆಗಳ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ದ ಪರವಾದ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ ಒಂದಿಲ್ಲ. ಕಾಣಿಯೂರಿನಲ್ಲಿ ಕಬಡ್ಡಿಯ ಕಲರವ, ಒಂದು ಸೂರ್ಯ ಹಗಲಿನಲ್ಲಿ ಒಂದು ಅಹೋರಾತ್ರಿ ಪಂದ್ಯಾಟಗಳು ಜರುಗ್ತಾ ಇವೆ. ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ದಾನಿಗಳಲ್ಲಿ ಓರ್ವರಾಗಿರತಕ್ಕಂಥ ಮಾಜಿ ಸೈನಿಕರು ಶ್ರೀ ಲೋಕೇಶ್ ಗೌಡ ಕಂಡೂರು ಇವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಲೋಕೇಶ್ ಕಂಡೂರು ಇವರು ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ತಮ್ಮ ಸಹಕಾರಕ್ಕಾಗಿ. ದಾನಿಗಳೆಲ್ಲರ ಸಹಕಾರದಿಂದ ಈ ಒಂದು ಅತ್ಯುನ್ನತ ಮಟ್ಟದ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಸಂದೀಪನಿ ಕಡೆಯಿಂದ ದಾಳಿಯ ಮುಂದುವರಿಕೆ, ಏಕಾಂಗಿಯಾಗಿ ದೂಡೋ ಪ್ರಯತ್ನ ವಿಫಲ. ರೈಡರ್ ಸೇಫ್ ಸಿಂಗಲ್ ಪಾಯಿಂಟ್ ಫಾರ್ ದ ಟೀಮ್ ಸಂದೀಪನಿ ನರಿಮುಗರು. ಹನ್ನೊಂದು 6 14-6. 3 points given. Three points. 14-6. 14-6 now. Heavy rider from Sandipani. 2 points. Super right. Half time. ಪ್ರಥಮಾರ್ಧದ ಮುಕ್ತಾಯ 8-14. 8-14 6 ಅಂಕಗಳ ಅಂತರದೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಏರ್ಲ ವನಸ್ಸಿಗೆ ಪೊಪ್ಪಿಜಾರು ಪನ್ಪುನ ಬೇಜಾರನ್ನು ವ್ಯಕ್ತಪಡಿಸ ಹೊಂದುಲ್ಲೇರು ನಮ್ಮೂರ ನಮ್ಮ ಕನಸದಾಗ್ಲೆ ಬಡಾವ ಒಂದಿಜ್ಜ ಲಕ್ ಉಂತುನಲ್ತು ಲಕ್ಕಂಡ ಬಕ್ಕ ಪಿರಲ್ ಉಂತ್ಯರ ಆಪುಜಿಯಿಂದ ತೋಜುಂಡ ದಾದಂದು ಗೊತ್ತಾ ಒಂದಿಜ್ಜಿ ದೈದೀದು ಬೋದು ವನಸ್ಸು ಮಾಲ್ತ ಬಲ್ಲೆ ನಿಗ್ಲಿಗೋಸ್ಕರ ಭೋಜನದ ವ್ಯವಸ್ಥೆಯನ್ನು ಸಂಘಟಕರು ಮಲ್ತದೇರು ರಡ್ ಉಣ್ಲೆ ಸಂಘಟನೆದ ಮಿತ್ತದ ಪ್ರೀತಿಡು ವನಸ್ಸು ಮಲ್ಪೋಡು ಪಂಡದ ನಿಗ್ಲಿಡ ಭಿನ್ನಹ ಮಲ್ತೊಂದುಲ್ಲ. 14-8 now. Easy hold was there. Kombettu getting another point. Now bonus also. 2 ಅಂಕಗಳು ಸಿಕ್ಕಿವೆ. 16-8. 16-8. ಐತಪ್ಪರ ಇವರು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಸಾಯಿ ಪ್ರಕಾಶ್ ರವರು ಉಪಸ್ಥಿತರಿದ್ದೀರಿ. ತಮ್ಮ ಗೌರವ ಇರುವಿಕೆಯನ್ನ ಕೂಡ ಗುರುತಿಸಿ ತಮಗೂ ಕೂಡ ಗೌರವ ಸ್ಮರಣಿಕೆಯನ್ನ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿರ್ತಕ್ಕಂಥವರು ಕಬಡ್ಡಿಯ ಪ್ರೋತ್ಸಾಹಕರು. ಪ್ರಸ್ತುತ
ಎಡಮಂಗಲ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾಗಿರತಕ್ಕಂಥ ಅಬ್ದುಲ್ ಖಾದರ್ ಸರ್ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಮಕ್ಕಳನ್ನ ಈ ಪಂದ್ಯಕೂಟಕ್ಕೆ ಅಣಿಗೊಳಿಸಿ ತರಬೇಕಿದ್ರೆ ಹಿಂದೆ ಸಹಕಾರ ನೀಡುವವರು ಬೇಕು. ಯಾಕೆ ಸಂಘಟನೆ ಬೇಕು, ಯಾಕೆ ಕ್ರೀಡಾ ಪ್ರೋತ್ಸಾಹಕರು ಬೇಕು ಅನ್ನೋದನ್ನ ವೇದಿಕೆಯಲ್ಲಿರುವ ಗಣ್ಯರು ಮಾತಾಡ್ತಾ ತಿಳಿಸಿದ್ರು. ಬಹುಶಃ ಪುರುಷೋತ್ತಮ್ ಪೂಜಾರಿ ಅವರು ಡಾಕ್ಟರ್ ಸಿ ಹೊನ್ನಪ್ಪಗೌಡರ ಮಾತುಗಳನ್ನು ಕೇಳಿದಾಗ ನಮಗೆ ಗೊತ್ತಾಗಿದೆ, ಜೀವನ ಕಟ್ಟಿಕೊಳ್ಳೋದು ಕಷ್ಟ ಅಲ್ಲ, ಆದರೆ ಛಲ ಬಿಡದೆ ನಾವು ಮುಂದುವರಿಬೇಕು. ಆ ಮೂಲಕವಾಗಿ ಸಾಧನೆ ಮಾಡಿದರೆ ಮಾತ್ರ ನಮಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ. ಬರೀ ಕಬಡ್ಡಿಯನ್ನ ಮನೋರಂಜನೆಗಾಗಿ ಅಥವಾ ಜೋಶ್ಗಾಗಿ ಆಡೋದಲ್ಲ, ಬದುಕಿಗಾಗಿ ಕಬಡ್ಡಿಯನ್ನ ಆಡಿ ಅನ್ನುವಂಥ ಸಂದೇಶವನ್ನ ತಮಗೆಲ್ಲ ನೀಡುತ್ತಾ ಬಾಲಕರ ವಿಭಾಗದ ಮುಂದಿನ ಪಂದ್ಯ SSPU ಸುಬ್ರಹ್ಮಣ್ಯ ಹಾಗೂ ರಾಮಕುಂಜ ಪ್ರೌಢಶಾಲೆಯ ಮಧ್ಯೆ ನಡೆಯಲಿಕ್ಕಿದೆ. ರೆಡಿಯಾಗಿರಿ. ಸ್ಕೋ 17-10 17-10 ಮುನ್ನಡೆಯಲ್ಲಿ GHS ಕೊಂಬೆಟ್ಟು. 17-10 ವಿಜಯ ವಿಖ್ಯಾತ ಇಲ್ಲಿದ್ರು ಕೂಡ ವೇದಿಕೆ ಬಳಿ ಬರಬೇಕಾಗಿ ವಿನಂತಿ ಇದೆ. ಕೆಜಿ ತೂಕ 10ಕ್ಕೆ ಮ್ಯಾಚ್ ಸ್ಟಾರ್ಟ್ ಆತನೊಂದು ಮುಗಿತು 10ಕ್ಕೆ ಸ್ಟಾರ್ಟ್ 8 ಬಂಡ ಬೇರೆ 10 ಕಾಲ ಸ್ಟಾರ್ಟ್ ಅಂದ್ರೆ ಬಲ್ಪ ಮುಗಿತೇನೆ ಅದೇ ಟೈಮ್ ಮುಗಿತು 6 ಗಂಟೆಗಲ್ಲೇ ಮ್ಯಾಚ್ ಮುಗಿತಾವ. ನಮ್ಮೊಂದಿಗೆ ವಿಶೇಷ ಆಹ್ವಾನಿತರಾಗಿ ಪ್ರಸಾದ್ ಕಲ್ಪಡ ಉಪಸ್ಥಿತರಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ತಂಡಗಳ ಗಮನಕ್ಕೆ 9:30 ಸರಿಯಾಗಿ ತಂಡಗಳ ಅಂತಿಮ ಪಟ್ಟಿಯನ್ನ ನಾವು ಅಂತಿಮಗೊಳಿಸಿ ತಲಕು ಪಟ್ಟಿಯನ್ನು ಹಾಕ್ತೇವೆ. 9:30 ಸರಿಯಾಗಿ ಯಾವುದೇ ಮುಲಾಜಿಲ್ಲ, ಯಾವುದೇ ತಂಡಕ್ಕೆ ನಾವು ಕರೆಯನ್ನ ಕೊಡುವುದು ಇಲ್ಲ, ಕಾಯುವುದೂ ಇಲ್ಲ. ತಂಡದ ಜೊತೆಗೆ ಯಾವುದೇ ಸಂಪರ್ಕವನ್ನ ನಾವು ಸಂಘಟಕರು ಇಟ್ಟುಕೊಳ್ಳುವುದಿಲ್ಲ, ದಯಮಾಡಿ ಗಮನಿಸಿ. ಹೆಸರು ನೋಂದಾಯಿಸಿ ಪ್ರವೇಶ ಶುಲ್ಕ ನೀಡಿ ತೂಕ ಪರಿಶೀಲನೆಗೆ ರೆಡಿ ಇರುವ ತಂಡಗಳಿಗೆ ಮಾತ್ರ ಅವಕಾಶ. ನಮಗೆ ಇಷ್ಟು ಜಾಸ್ತಿ ತಂಡಗಳು ಬರಬೇಕನ್ನುವಂಥ ಅನಿವಾರ್ಯತೆ ಏನೂ ಇಲ್ಲ. ಬಂದಿರುವ ತಂಡಗಳನ್ನು ಖಂಡಿತವಾಗಿಯೂ ಅಚ್ಚುಕಟ್ಟಾಗಿ ಚಂದವಾಗಿ ಆಡಿಸ್ತೇವೆ, ಒಳ್ಳೆಯ ಪಂದ್ಯಾಟವನ್ನು ನಡೆಸಿಕೊಡ್ತೇವೆ. ಇದು ಸಂಘಟಕರ ಕಡೆಯಿಂದ ಸ್ಪಷ್ಟ ಸೂಚನೆ, ಗಮನಿಸಿಕೊಳ್ಳಿ. ಭಾಗವಹಿಸಲಿಕ್ಕೆ ಆಸಕ್ತಿ ಇರುವ ತಂಡಗಳಿದ್ರೆ ಅರ್ಧ ಗಂಟೆ ಸಮಯಾವಕಾಶ ಇದೆ. ಏನು ತಯಾರಿಗಳಿದ್ರು ಕೂಡ, ಊಟ ಮಾಡುವವರಿದ್ರೆ ಎಂತ ತಯಾರಿ ಇದ್ರೂ ಕೂಡ ಮಾಡಿಕೊಂಡು ರೆಡಿಯಾಗಿರಬೇಕು. ತೂಕ ಪರಿಶೀಲನೆಗೆ ಕರೆಯುವಾಗ ಬರಬೇಕು. ಮತ್ತೆ ನಾವು ಕರೆಯನ್ನ ಖಂಡಿತ ಕೊಡುವುದಿಲ್ಲ. ತಂಡಗಳ ಹೆಸರನ್ನ ಮತ್ತೆ ನಾವು ಕರೆಯುವುದಿಲ್ಲ, ಗಮನಿಸಿಕೊಳ್ಳಿ. ಟೈಮ್ ಆಂಡ್ ಜಂಗಿ ಕುಸ್ತಿ, ಆತ ಕಬಡ್ಡಿ. ಬಹುಶಃ ಬಂದ ರಣರೋಚಕವಾದಂತಹ ಹೋರಾಟ ನಡೆದಿದೆ. ನೆಕ್ಸ್ಟ್ ಮ್ಯಾಚ್ ಕೊಟ್ಟಿದ್ದೇನೆ, ರಾಮಕುಂಜೇಶ್ವರ ವರ್ಸಸ್ SSPU ಸುಬ್ರಹ್ಮಣ್ಯ. ರೆಡಿ ಇಲ್ಲದಿದ್ರೆ ವಾಕೋವರ್ ಘೋಷಿಸಿಕೊಂಡು ಮುಂದೆ ಹೋಗುತ್ತಷ್ಟೇ. ರಾಮಕುಂಜೇಶ್ವರ ತಂಡ SSPU ಸುಬ್ರಹ್ಮಣ್ಯ ಆಗಮನ ದ್ವಾರದ ಬಳಿಯಿರಿ. ಕರೀಲಿಕ್ಕೆ ಪುರ್ಸೋತಿಲ್ಲ ನಮಗೆ. ನೆಕ್ಸ್ಟ್ 10ನೇ ಮ್ಯಾಚ್ಗೆ ರೆಡಿ ಆಗಿರಬೇಕು. ಸೈಂಟ್ ಮೇರಿಸ್ ಮರ್ದಾಳ, ಸರಕಾರಿ ಪ್ರೌಢಶಾಲೆ ಹೆಣ್ಮೂರು.
ಕಣ್ವ ಮಹರ್ಷಿಗಳ ತಪೋಭೂಮಿ ಕಾಣಿಯೂರಿನ ಪುಣ್ಯ ಮಣ್ಣಿನಲ್ಲಿ ಲಾಸ್ಟ್ 2 minutes ಪ್ಲೇ. ವಾಟ್ ಎ ಪುಷ್. ಭಾರಿ ರೋಚಕಾಟ ಸಂದೀಪನಿ ನರಿಮಗರು GHS ಕಂಬೆಟ್ಟು ತಂಡಗಳ ಮಧ್ಯೆ ನಡೀತಾ ಇದೆ. ರಾಮಕುಂಜ ಪ್ರೌಢಶಾಲೆ SSPU ಸುಬ್ರಹ್ಮಣ್ಯ, ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ ಬರ್ಲಿಲ್ಲ. ಇಲ್ಲಿಗೆ ಟೀಮ್ ಇಲ್ವಾ? ರಾಮಕುಂಜ ಒಳಗೆ ಬನ್ನಿ. SSPU ಸುಬ್ರಹ್ಮಣ್ಯ ಬನ್ನಿ. ನಮಗೆ ಈ ದಿವಸದ ವೈಯಕ್ತಿಕ ಬಹುಮಾನಗಳನ್ನ ನೀಡಿರ್ತಕ್ಕಂಥ ಕಿರಣ್ ಚೊಕ್ಕಾಡಿ ಆಗಮಿಸಿ ನಮ್ಮೊಂದಿಗಿದ್ದೀರಿ. ತಮ್ಮ ಗೌರವ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಒಳಗೆ ಬಿಡಿ ಎರಡು ತಂಡಗಳನ್ನ. SSPU ಸುಬ್ರಹ್ಮಣ್ಯ, ರಾಮಕುಂಜೇಶ್ವರ ರಾಮಕುಂಜ. ಚಂಡೆ ರೆಡಿ ಆಗಬೇಕು. ಪಂದ್ಯದ ಕೊನೆಯ ನಿಮಿಷದ ಬಳಿಯಲ್ಲಿದ್ದೇವೆ ನಾವುಗಳು. ಟೋಟಲಿ ಇನ್ ಫೇವರ್ ಆಫ್ GHS ಕೊಂಬೆಟ್ಟು. ನಾ ಮತ್ತೆಲ್ಲ ವನಸಮಲ್ಪಡು ಪಂಪನ ಸೂಚನೆ. What an angle hold was that one. Well supported by the defender. Shamdar से पकड़ लिया. ಮೋಹನ್ ದಾಸ್ ರೈ ಬಲ್ಕಾಡಿ ದೋಳ್ಪಾಡಿ. ಸಂಯೋಜಕರು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ, ಸಾಮಾಜಿಕ ಮುಂದಾಳುಗಳು ನಮ್ಮೊಂದಿಗಿದ್ದಾರೆ. ತಾವು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಗಿರಿ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದೀರಿ. ಶ್ರೀ ಮೋಹನ್ ದಾಸ್ ರೈ ಬಲ್ಕಾಡಿ ವಿಶೇಷ ಆಹ್ವಾನಿತರಾಗಿ ನಾವು ಆಹ್ವಾನವನ್ನ ನೀಡಿರುವವರು ಬಂದಿದ್ದಲ್ಲಿ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬನ್ನಿ, ಒಳಭಾಗಕ್ಕೆ ನೇರವಾಗಿ ಬನ್ನಿ ಅಂತ ತಮಗೆ ಕೋರಿಕೆ ಇದೆ. Yes, match is over. GHS Kombetu won that match. Entered into the next round. Your match will be between Muniala Karkala and you. ಬನ್ನಿ, ಎರಡು ತಂಡಗಳನ್ನ ಸ್ವಾಗತಿಸುವಂತ ಸಮಯ. ಕೂಟದ 9ನೇ ಪಂದ್ಯಕ್ಕಾಗಿ ಬಾಲಕರ ವಿಭಾಗದಲ್ಲಿ ಸ್ವಾಗತಿಸ್ತಾ ಇದ್ದೇವೆ SSPU ಸುಬ್ರಹ್ಮಣ್ಯ ತಂಡವನ್ನ ಸ್ವಾಗತಿಸುವಂತ ಸಮಯ. ರಾಮಕುಂಜೇಶ್ವರ ರಾಮಕುಂಜ ಕಾಣಿಸ್ತಾ ಇಲ್ಲ. ರಾಮಕುಂಜೇಶ್ವರ ರಾಮಕುಂಜ ಲಾಸ್ಟ್ ಅಂಡ್ ಫೈನಲ್ ಕಾಲ್. Yes, now welcoming the team SSPU ಸುಬ್ರಹ್ಮಣ್ಯ. ಬನ್ನಿ. ಎದುರಾಳಿಯಾಗಿದೆ ತಂಡ ರಾಮಕುಂಜೇಶ್ವರ ರಾಮಕುಂಜ. Yes, both the teams are set now. Both the teams are ready now for the match. ಮುಂದಿನ ಪಂದ್ಯ ಸೈಂಟ್ ಮೇರೀಸ್ ಮರ್ದಾಳ ಸರಕಾರಿ ಪ್ರೌಢಶಾಲೆ 8-3B. ಸೈಂಟ್ ಮೇರೀಸ್ ಮರ್ದಾಳ ಸರಕಾರಿ ಪ್ರೌಢಶಾಲೆ 8-3B ತಂಡಗಳು ರೆಡಿಯಾಗಿರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಮುಂದಿನ ಪಂದ್ಯಕ್ಕಾಗಿ. ಟಾಸ್ ಒನ್ ಬೈ ರಾಮಕುಂಜ. ಚಾಯ್ಸ್ ಕೋರ್ಟ್ ಅಂಕಣವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ನಾಣ್ಯ ಚಿಮುಗೆಯನ್ನ ಗೆದ್ದುಕೊಂಡಿರತಕ್ಕಂತಹ ರಾಮಕುಂಜೇಶ್ವರ ರಾಮಕುಂಜ ತಂಡ ಇದೀಗ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ.
Best 7 to get in from both the sides. Match is set now. खेल कबड्डी मुकाबला शुरू हो रहा है। दोनों टीम अभी तैयार है। एसएसपीयू सुब्रमण्य और रामकुंजेश्वरा रामकुंजा। पहले राइट एसएसपीयू के ओर से technical point given for SSPU Subramania. ರಾಮಕುಂಜೇಶ್ವರ ಕಡೆಯಿಂದ ಪ್ರಬಲ ದಾಳಿಯ ಸಂಘಟನೆ ನಡೀತಾ ಇದೆ. ಬೋನಸ್ ಗಿವನ್ ಒನ್ ಈಚ್. ತಡೆ. What a block. Best stop by the defenders of Ramakunjeshwara Ramakunja. Line judges. ಅರವತ್ತೈದು ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ತಂಡಗಳಿಗೆ ಕೊನೆಯ ಕರೆಯನ್ನ ನೀಡಿದ್ದೇವೆ. ಗುಡ್ ರೈಟ್ ದೇ. ತ್ರೀ ಪಾಯಿಂಟ್ಸ್. ಟೈಮ್ ಔಟ್ ಫಾರ್ ರಾಮಕುಂಜ. ಸೂಪರ್ ರೈಡ್ ಮೂಲಕವಾಗಿ 3 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ನಾಲ್ಕು ಅಂಕಗಳೊಂದಿಗೆ 2 ತಂಡಗಳಿವೆ. 4 ಬಹಳ ಚುರುಕಿನ ನೆಗೆತ. ಬೋನಸ್ ಪ್ಲಸ್ 1 ಪಾಯಿಂಟ್. ಚಾರ್ಜ್ ಪಾಯಿಂಟ್ ಜೊತೆಗೆ ಒಂದು ಬೋನಸ್ ಅಂಕವನ್ನು ಬಚ್ಚಿಕೊಂಡಿದ್ದಾರೆ ದಾಳಿಗಾರ ಆದರ್ಶ. 90 ಏನೇಕಲ್ ಭದ್ರತಾ ಸಿಬ್ಬಂದಿಗಳು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸುತ್ತಾ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್. ಆದರ್ಶ 90 ಪ್ರವೇಶ ಶುಲ್ಕ ನೀಡಿರುವಂತಹ ತಂಡಗಳ ಗಮನಕ್ಕೆ ಗೂಗಲ್ ಪೇ ನೀಡಿರುವವರು ತಾವು ಪೇ ಮಾಡಿದ್ದನ್ನು ತೋರಿಸಿ ಅಲ್ಲಿ ಕೌಂಟರಲ್ಲಿ ರಶೀದಿಯನ್ನು ಪಡ್ಕೊಳ್ಳಿ. ಆಮೇಲೆ ರಶೀದಿಯನ್ನು ತೋರಿಸಿ ತೂಕ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು. ಗೂಗಲ್ ಪೇ ಮುಖಾಂತರವಾಗಿ ತಂಡದಲ್ಲಿ ಪಾಲ್ಗೊಳ್ಳಿಕ್ಕೆ ಇಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರುವವರ ಗಮನಕ್ಕೆ ಕೌಂಟರ್ಗೆ ತೆರಳಿ ಗೂಗಲ್ ಪೇ ಮಾಡಿದಂಥ ಹಣದ ಬಗ್ಗೆ ಅಲ್ಲಿ ದಾಖಲೆಯನ್ನು ನೀಡಿ ರಶೀದಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಇದೆ. ಆದರ್ಶ ಸ್ಪೋರ್ಟ್ಸ್ ಕ್ಲಬ್ ಹೊಸಮಠ, KSS ಸುಬ್ರಹ್ಮಣ್ಯ, ಸದಾಶಿವ ಕಮಂಡಲ ಗಳಿ, ಪಂಚಶ್ರೀ ಪಂಜಾ, ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ, ಗೌರ್ಮೆಂಟ್ PUC ಸುಳ್ಯ, ಫ್ರೆಂಡ್ಸ್ ಕುಡಿಮಾರು ಅಬೀರ, ಬೆಳ್ಳಾರೆ ಜನತಾ ಪ್ರೌಢಶಾಲೆ ಕೋಲಾರ, ನ್ಯೂ ಫ್ರೆಂಡ್ಸ್ ಬಂಡಾಜೆ, FSC ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಫ್ರೆಂಡ್ಸ್ ಮಾಲಿಂಗೇಶ್ವರ, ಆರಾಮ್ KC ರಾಜೆ, ದುರ್ಗಾ ಬೆಳ್ಳಾರೆ, ಯಂಗ್ ಸ್ಟಾರ್ ಪುತ್ತೂರು, ಲಕ್ಷ್ಮೀ ಫ್ರೆಂಡ್ಸ್ CA ಕಾಣಿಯೂರು ಹಾಗೂ ಬಿ, ಯುವ ಕೇಸರಿ ಪಂಜಾ, ಇಂಡಿಯನ್ ಪಟ್ರಕೋಡಿ ಸುಳ್ಯ, ಕ್ಲಾಸಿಕ್ ಮುಚ್ಚಿಲ, ನವಶಕ್ತಿ ಕಾಣಿಯೂರು, KKSC ಕೋಲಾರ, ತುಳುನಾಡ ಫ್ರೆಂಡ್ಸ್ ಕಾಣಿಯೂರು, KS ಗೌಡ ನಿಂತಿಕಳ್ಳು, SK ಎಡಮಂಗಲ, ಶ್ರೀ ದುರ್ಗಾಂಬ PUC ಅಲಂಕಾರು, ನವಶಕ್ತಿ ಫ್ರೆಂಡ್ಸ್ ಕಾಣಿಯೂರು ಹಾಗೂ ನವಶಕ್ತಿ ಕಾಣಿಯೂರು ಬಿ. ಇಷ್ಟು ತಂಡಗಳಿವೆ. ಕೊನೆ ಕ್ಷಣದಲ್ಲಿ ಹೆಸರು ನೋಂದಾಯಿಸಲಿಕ್ಕೆ ಅವಕಾಶ ಇದೆ. 9:30ಗೆ ಫೈನಲ್ ಮಾಡ್ತೇವೆ. ಪ್ರವೇಶ ಶುಲ್ಕ ಕೊಟ್ಟಿರುವವರನ್ನು ಮಾತ್ರ ಪರಿಗಣಿಸುತ್ತೇವೆ. ಅಷ್ಟರ ಒಳಗಡೆ ತಮ್ಮ ದಾಖಲೆಯನ್ನು ನೀಡಿ ರಶೀದಿಯನ್ನು ಪಡ್ಕೊಂಡು ರೆಡಿಯಾಗಿರಿ.
What a catch. Best defense by the players of Ramakunja. Good ride now. Ajam. ಪ್ರಥಮ ಸುತ್ತಿನಲ್ಲಿದ್ದೇವೆ. ಪ್ರಥಮಾರ್ಧದಲ್ಲಿ 4-16 ಸ್ಪಷ್ಟ ಮುನ್ನಡೆಯಲ್ಲಿ ರಾಮಕುಂಜ. ಭೋಜನದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ತೆರಳಿ ಊಟವನ್ನು ಸ್ವೀಕರಿಸಬೇಕಾಗಿ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸಂಘಟಕರ ಪರವಾಗಿ. ವೆರಿ ಕ್ವಿಕ್ ಮೂವ್. ಆ ತಡೆ ಅಷ್ಟೇ ಉತ್ತಮವಾಗಿ ಬ್ಯಾಕ್ ಹೋಲ್ಡ್ ಮೂಲಕವಾಗಿ ಎಳೆದುಕೊಂಡಿದ್ದಾರೆ ಆಟಗಾರನನ್ನ. ಆಫ್ ಟೈಮ್ ಈಸ್ ಓವರ್. ಪ್ರಥಮಾರ್ಧದ ಮುಕ್ತಾಯ. ಫಸ್ಟ್ ಹಾಫ್ ಈಸ್ ಓವರ್. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀವಿ. 10ನೇ ಪಂದ್ಯಾಟಕ್ಕಾಗಿ ಸೈಂಟ್ ಮೇರಿಸ್ ಮರ್ದಲ ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ N3B 20 ತಂಡಗಳು ಕೂಡ ಪ್ರವೇಶದ್ವಾರದತ್ತ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಸುತ್ತಿನ ಪಂದ್ಯಾಟ ಸಾಗಿ ಬರ್ತಾ ಇದೆ. SSPU ಸುಬ್ರಹ್ಮಣ್ಯ ವಿರುದ್ಧವಾಗಿ ರಾಮಕುಂಜ 3 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ರಾಮಕುಂಜ ತಂಡಕ್ಕೆ 23-4 ಸ್ಪಷ್ಟ ಮುನ್ನಡೆಯಲ್ಲಿ ರಾಮಕುಂಜ ತಂಡ. ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಶ್ರೀತ ದೇವಣ್ಣಗೌಡ ಕಲ್ಪಡ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಗೌರವದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಸುಂದರತೆಯ ಹಿಡಿತಗಳು ಕೊನೆಯ ಕ್ಷಣದಲ್ಲಿ ಸುಬ್ರಹ್ಮಣ್ಯ ಕಡೆಯಿಂದ ಸಾಗಿ ಬರತಕ್ಕಂಥ ಸಂದರ್ಭವಾಗಿದೆ. ಅಂಕಪಟ್ಟಿ ಬಹಳಷ್ಟು ಅಂತರದಲ್ಲಿದೆ. 24-5 19 ಅಂಕದ ಸ್ಪಷ್ಟ ಮುನ್ನಡೆಯನ್ನ ಕಾದಿರಿಸಿಕೊಂಡಿದೆ ರಾಮಕುಂಜ ತಂಡ. ಅತ್ಯದ್ಭುತವಾಗಿರತಕ್ಕಂಥ ಪಾದಸ್ಪರ್ಶದೊಂದಿಗೆ ತಂಡವಾಗಿ ರಾಮಕುಂಜ ಕಾಣಸಿಗ್ತಾ ಇದೆ. ಕೊಡಿಯಾಳ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಚಿತ್ರ ದಿನೇಶ್ ದಯವಿಟ್ಟು ವೇದಿಕೆಯತ್ತ ಬರಬೇಕು. ಸಂಸ್ಥೆಯ ಕೊಡಪಡುವಂತಹ ಗೌರವದ ಶಾಲನ್ನ ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ತಮಗೆ ಗೌರವದ ಸ್ವಾಗತಗಳು ಮೇಡಮ್. ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಬೋನಸ್ ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ ರಾಮಕುಂಜ ತಂಡಕ್ಕೆ. ಓಹೋ, ಅತ್ಯದ್ಭುತವಾಗಿರತಕ್ಕಂಥ ಹಿಡಿತಗಳು ಕಾಣಸಿಗ್ತಾ ಇದೆ. ಡಿಫೆಂಡಿಂಗ್ ಮುಖೇನ ಒಂದು ಅದ್ಭುತವಾಗಿರತಕ್ಕಂಥ ಜಶ್ವಂತ್ ಇವರ ಮಾರ್ಗದರ್ಶನದಲ್ಲಿ ಬೆಳೆದಿರತಕ್ಕಂಥ ರಾಮಕುಂಜ ತಂಡ. ಲಾಸ್ಟ್ 4 ಮಿನಿಟ್ಸ್ ಇನ್ ಫುಲ್ ಟೈಮ್. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಓಹೋ, ಅದ್ಭುತವಾಗಿರತಕ್ಕಂಥ ಕ್ವಿಕ್ ಮೂಲಕ ಅಂಕವನ್ನು ಸಂಪಾದಿಸುವ ಪ್ರಯತ್ನಗಳು ಕಾಣಸಿಗ್ತಾ ಇದೆ. ಬೋನಸ್ +1 2 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಪಡಪಡುವಂತಹ ಈ ಒಂದು ಸುಂದರವಾಗಿರತಕ್ಕಂಥ ಅದ್ಭುತ ಕಾರ್ಯಕ್ರಮಗಳು. ಮುಂದಿನ ಪಂದ್ಯಾಟಕ್ಕಾಗಿದೆ. ದಯವಿಟ್ಟು ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮರ್ದಲ ವಿರುದ್ಧವಾಗಿ N3
ಇರುವ ತಂಡಗಳು ಲಾಸ್ಟ್ 3 ಮಿನಿಟ್ಸ್ ಇನ್ ಫುಲ್ ಟೈಮ್, ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, 65 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಹೆಸರು ನೋಂದಾಯಿಸಿದಂತಹ ತಂಡಗಳು ತಮ್ಮ ಪ್ರವೇಶ ಶುಲ್ಕವನ್ನ ನೀಡಿರ್ತಕ್ಕಂಥ ಖಾತರಿಯನ್ನ ಪಡಿಸಿಕೊಂಡು ಅಲ್ಲಿ ಕೌಂಟರ್ನಿಂದ ರಶೀದಿಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಸುಮಾರು 30 ತಂಡಗಳು ಹೆಸರನ್ನ ನೋಂದಾಯಿಸಿಕೊಂಡಿದ್ದೀರಾ. ಏಕಮುಖವಾಗಿ ಸಾಗಿ ಬರ್ತಾ ಇದೆ. ಸುಬ್ರಹ್ಮಣ್ಯ ವಿರುದ್ಧವಾಗಿ ರಾಮಕುಂಜ. ದ್ವಿತೀಯ ಸುತ್ತಿನ ಪ್ರಥಮ ಸಮಯದ ಕೋರಿಕೆ ಸುಬ್ರಹ್ಮಣ್ಯ ಕಡೆಯಿಂದ. ಅಂಕಪಟ್ಟಿಯನ್ನು ಗಮನಿಸಿದೆ, 32 ಕೇವಲ 7 ಅಂಕ, 25 ಅಂಕದ ಮುನ್ನಡೆಯಲ್ಲಿ ರಾಮಕುಂಜ ತಂಡ ಇದೆ. ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರತಕ್ಕಂಥ ಮೂರಿನ ಒಂದು ಹೆಮ್ಮೆಯ ಸಂಸ್ಥೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಹಲವಾರು ಸಾಧಕರನ್ನ ಗುರುತಿಸಿಕೊಂಡಿರತಕ್ಕಂಥ ಸಂಸ್ಥೆಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನ ಗುರುತಿಸಿಕೊಂಡಿರತಕ್ಕಂಥ ವನ್ಯಶ್ರೀ MV ದಯವಿಟ್ಟು ಅವರ ಪೋಷಕರಿದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಸಂಸ್ಥೆಯ ಕೊಡಪಡುವಂತ ಗೌರವದ ಲಾಸ್ಟ್ 2 ಮಿನಿಟ್ಸ್ ಸಿಂಪಲ್ ಟೈಮ್, ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಗೌರವದ ಸ್ಮರಣಿಕೆ ಶಾಲನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರವನ್ನು ತಾವು ಸ್ವೀಕರಿಸಿಕೊಳ್ಳುವಂತೆ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರವೇಶ ದ್ವಾರದತ್ತ ಬನ್ನಿ. ಮರ್ದಲ ವಿರುದ್ಧವಾಗಿ 8 ಇರುವ ತಂಡಗಳು ಕೂಡ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮಗಿದು ಅಂತಿಮ ಕರೆ. ಗೌರವಿಸ್ತಾ ಇದ್ದಾರೆ ವನ್ಯಶ್ರೀ MV PUC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯನ್ನು ಗಣ್ಯರಿರ್ತಕ್ಕಂಥ ಅವರ ಪೋಷಕರಿಗೆ ಗೌರವದ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದೆ. ವಂದನೆಗಳು, ಧನ್ಯವಾದಗಳು. ದ್ವಿತೀಯ ಸುತ್ತಿನ ದ್ವಿತೀಯ ಸಮಯದ ಕೋರಿಕೆ, ತಮ್ಮ ಸಮಯದ ವಿರಾಮ ಮುಕ್ತಾಯಗೊಂಡಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸುಬ್ರಹ್ಮಣ್ಯ ಪ್ರೇಕ್ಷಕ ಅಭಿಮಾನಿಲೆ ಒಣಸಾಂಡ ಒಣಸಾತುಜ ಊಟ ಮಾಡಲು ಬಾಕಿರತಕ್ಕಂಥ ಬಂಧುಗಳಿಗೆ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಸಂಸ್ಥೆ ಕೊಡಪಡುವಂತ ಭೂರಿ ಭೋಜನವನ್ನ ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲಾಸ್ಟ್ 1 ಮಿನಿಟ್ಸ್ ಇನ್ ಫುಲ್ ಟೈಮ್, 60 ಸೆಕೆಂಡ್ಗಳ ಪಂದ್ಯಾಟ ಬಾಕಿ ಇದೆ. ಪ್ರವೇಶ ದ್ವಾರದತ್ತ ಇರುವ ತಂಡಗಳು ಕೂಡ ಕಾಣ್ತಾ ಇಲ್ಲ. ದಯವಿಟ್ಟು ಬನ್ನಿ. ಸರ್ಕಾರಿ ಪ್ರೌಢಶಾಲೆ 8 B ವಿರುದ್ಧವಾಗಿ ಸೈಂಟ್ ಮೇರಿಸ್ ಮರ್ದಲ. ಪಂದ್ಯಾಟ ಮುಕ್ತಾಯದ ಹಂತದಲ್ಲಿ 9ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸುಬ್ರಹ್ಮಣ್ಯ ವಿರುದ್ಧವಾಗಿ ರಾಮಕುಂಚ. ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರತಕ್ಕಂಥ ರಾಮಕುಂಜ ಇದೀಗ ಹುಡುಗರ ವಿಭಾಗದಲ್ಲಿ ಸೆಣಸಾಡ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಡಿಫೆಂಡರ್ಗಳು, ಅದ್ಭುತವಾಗಿರತಕ್ಕಂಥ ದಾಳಿಗಾರರು ರಾಮಕುಂಜ ತಂಡದಲ್ಲಿದ್ರೆ ಪಂದ್ಯಾಟ ಮುಕ್ತಾಯಗೊಂಡಿದೆ. ಅಭಿನಂದನೆಗಳು ಇರುವ ತಂಡಗಳಿಗೂ ಕೂಡ. ಬನ್ನಿ, ದಯವಿಟ್ಟು ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 10ನೇ ಪಂದ್ಯಾಟಕ್ಕಾಗಿ ಸೈಂಟ್ ಮೇರಿಸ್ ಮರ್ದಲ ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ 8 B. ಅಭಿನಂದನೆಗಳು, ಧನ್ಯವಾದಗಳು. ಈಗಾಗಲೇ
10ನೇ ಪಂದ್ಯಾಟಕ್ಕಾಗಿ ಆಹ್ವಾನವಾಗ್ತಾ ಇದೆ. ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ ಕ್ರೀಡಾ ಮೈದಾನಕ್ಕೆ. ಸೈಂಟ್ ಮೇರಿಸ್ ಮರ್ದಲ ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ ಇನ್ಮೂರು ಬಿ ತಂಡ ಈಗಾಗಲೇ ಪ್ರವೇಶದ್ವಾರವನ್ನ ಸೇರಿಕೊಂಡಿದೆ. ಸರ್ಕಾರಿ ಪ್ರೌಢಶಾಲೆ ಇನ್ಮೂರು ಬಿ ಸ್ವಾಗತ, ಅದ್ದೂರಿಯ ಸ್ವಾಗತಗಳು ಗಟ್ಟಿ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನೊಂದು ತಂಡ ಎದುರಾಳಿ ತಂಡವಾಗಿರತಕ್ಕಂತ ಸೈಂಟ್ ಮ್ಯಾರೀಸ್ ಮರ್ದಲ. ಧನ್ಯವಾದಗಳು. ದಯವಿಟ್ಟು ರಾಜೇಶ್ ಕೋರಿಯರ್ ದಯವಿಟ್ಟು ನಮ್ಮ ಜೊತೆ ಸೇರಿಕೊಳ್ಳುವಂತೆ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀತ ರಾಜೇಶ್ ಕೋರಿಯರ್ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಾ, ದಯವಿಟ್ಟು ತಮ್ಮನ್ನ ಗೌರವದಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀತ ರಾಜೇಶ್ ಕೋರಿಯರ್ ತಮಗೆ ಸಂಸ್ಥೆ ಕೊಡಬಡುವಂತ ಗೌರವದ ಶಾಲನ್ನ ಪಡೆದುಕೊಳ್ಳುವಂತೆ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು, ಧನ್ಯವಾದಗಳು ಸರ್ ತಮಗೆ. GHS ಎನ್ಮೂರು ವಿರುದ್ಧವಾಗಿ ಸೈಂಟ್ ಮ್ಯಾರೀಸ್ ಮರ್ದಲ ಇರುವ ತಂಡಗಳ ಮಧ್ಯೆ 10ನೇ ಪಂದ್ಯಾಟ ಸಾಗಿ ಬರುತ್ತಾ ಇದೆ. 11ನೇ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀವಿ. ಪ್ರಗತಿ ಕಾಣಿಯೂರು ವಿರುದ್ಧವಾಗಿ ಎಡಮಂಗಲ ಪ್ರೌಢಶಾಲೆ ಇರುವ ತಂಡಗಳು ಕೂಡ ಮುಂದಿನ ಪಂದ್ಯಾಟಕ್ಕಾಗಿ ತಯಾರನ್ನ ಗೊಳಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಇರುವಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಶ್ರೀತ ಗಿರೀಶ್ ಮಡಪಾಡಿ ಸರ್ ತಮ್ಮನ್ನ ಗುರುತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮೂರ ನಮ್ಮ ಕನಸು ಜನಸಭೆ ಟ್ರಸ್ಟ್ ರಿಜಿಸ್ಟರ್ಡ್ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಶ್ರೀತ ಗಿರೀಶ್ ಮಡಪಾಡಿ ಸರ್ ತಮಗೆ ನಾನು ಚುಮಗೆಯನ್ನು ಗೆದ್ದುಕೊಂಡಿರತಕ್ಕಂಥ ಸಂಸ್ಥೆ ಸೈಂಟ್ ಮೇರಿಸ್ ಮರ್ದಲ ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನ ಆಯ್ಕೆ ಮಾಡಿಕೊಂಡಿದೆ. ಎಸ್ 10ನೇ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. ಪ್ರಥಮ ದಾಳಿಯಲ್ಲಿ GHS ಎನ್ಮೂರು ಪರವಾಗಿ ಪ್ರಥಮ ದಾಳಿಯಲ್ಲಿ ಕೌಶಿಕ್ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾನೆ. ಜಶ್ವಂತ್ ಗೌಡ ಇವರ ಗರಡಿಯಲ್ಲಿ ಪಳಗಿದಂತ GHS ಎನ್ಮೂರು ಸೈಂಟ್ ಮೇರಿಸ್ ಮರ್ದಲ ಪರವಾಗಿ HS ನಂಬರ್ 1 ದಾಳಿಯನ್ನು ಮುಂದುವರಿಸಿಕೊಳ್ತಾ ಭೋಜನ ಸ್ವೀಕರಿಸಲು ಬಾಕಿರತಕ್ಕಂಥ ಎಲ್ಲ ಬಂಧುಗಳು ತಮ್ಮ ಭೋಜನವನ್ನ ಸ್ವೀಕರಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ ಇವತ್ತು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್. ಬೋನಸ್ ಪ್ಲಸ್ 1 2 ಒಟ್ಟು 3 ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಸೈಂಟ್ ಮ್ಯಾರೀಸ್ ಮರ್ದಲ. ಆಹಾ, ಪಾಯಿಂಟ್ 2 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕ. ಸುಂದರತೆಯ ಹಿಡಿತಗಳು ಎನ್ಮೂರು ಈ ಕಡೆಯಿಂದ ಬರುತ್ತಾ ಇದೆ. 2 3 2 3 1 ಅಂಕದ ಮುನ್ನಡೆಯಲ್ಲಿ ಸೈಂಟ್ ಮೇರಿಸ್ ಮರ್ದಲ.
ಮುಂದಿನ ಪಂದ್ಯಾಟಕ್ಕಾಗಿ ಮಗದೊಮ್ಮೆ ಕರಿಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಪ್ರಗತಿ ಕಾಣಿಯೂರು ಎ ವಿರುದ್ಧವಾಗಿ ಎಡಮಂಗಲ ಪ್ರೌಢಶಾಲೆ. ದಯವಿಟ್ಟು ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುಮಾರು ದಿವಸಗಳಿಂದ ಕನಸನ್ನ ಕಂಡಿರತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರ ಕನಸು ಇವತ್ತು ನನಸಾಗ್ತಾ ಇದೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಂಸ್ಥೆ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. ಪ್ರಥಮ ಸುತ್ತಿನ ಪ್ರಥಮ ಸಮಯದ ಕೋರಿಕೆ ಇನ್ಮೂರು ಕಡೆಯಿಂದ ಅಂಕಪಟ್ಟಿ 3-2 ಒಂದು ಅಂಕದ ಮುನ್ನಡೆಯಲ್ಲಿ ಸೈಂಟ್ ಮೇರಿಸ್ ಮರದಲ. ಈ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿ ಗಣ್ಯರಲ್ಲಿ ಓರ್ವರಾಗಿರತಕ್ಕಂಥ ಪ್ರಗತಿ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿರತಕ್ಕಂಥ ಶ್ರೀತ ವಸಂತ ರೈ ಕಾರ್ಕಳ ಸರ್ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಪರವಾಗಿ ಸೇರತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳ ಕ್ರೀಡಾ ಬಂಧುಗಳ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಮೆರುಗಣ್ಣಗೊಳಿಸಿಕೊಳ್ತಾ ಇದೆ. ಪ್ರಜ್ನೇಶ್ ದಾಳಿಯಲ್ಲಿ ಇನ್ಮೂರು ಕಡೆಯಿಂದ ಯಾವುದೇ ಅಂಕವಿಲ್ಲದೆ ಮರಳಿಗುಡಿಗೆ ಸೇರಿಕೊಂಡಾಗ ಮಗದರುವ ಆಟಗಾರ ಮರದಾಳ ಕಡೆಯಿಂದ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಹಿಡಿತಗಳು ಯಶಸ್ವಿಯಾಗ್ತಾ ಇದೆ. ಪ್ರಜ್ನೇಶ್ ಅಂಕಪಟ್ಟಿಯನ್ನು ಗಮನಿಸಿದಾಗ 3ರ ಸಮಬಲದ ಹೋರಾಟದಲ್ಲಿದೆ. ಎರಡು ತಂಡಗಳು ಕೂಡ ಬಲಿಷ್ಠ ಆಟಗಾರನ ಬಂಧನ, ಕೌಶಿಕನ ಬಂಧನವಾಗ್ತಾ ಇದೆ. ಒಂದು ಅಂಕದ ಹೆಚ್ಚುವರಿ ಮರದಲ ತಂಡಕ್ಕೆ 4-3. ದಾಳಿಯಲ್ಲಿ ಜರ್ಸಿ ನಂಬರ್ 4 ಮರದಲ ಕಡೆಯಿಂದ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಸಮಯದ ಕೋರಿಕೆ ಸೈಂಟ್ ಮೇರಿಸ್ ಮರದಲ ಕಡೆಯಿಂದ 65 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ ಹೆಸರು ನೋಂದಾಯಿಸಿರತಕ್ಕಂಥ ತಂಡಗಳು ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿರತಕ್ಕಂಥ ದಾಖಲೆಗಳೊಂದಿಗೆ ಅಲ್ಲಿ ಸೇವಕ್ ಕೌಂಟರ್ನಿಂದ ರಶೀದಿಯನ್ನ ಪಡೆದುಕೊಂಡು ತಮ್ಮ ದೇಹ ತೂಕವನ್ನ ಪರಿಶೀಲಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಗದೊಮ್ಮೆ ದಾಳಿಯಲ್ಲಿ ಪ್ರಜ್ನೇಶ್ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇನ್ಮೂರು ಪರವಾಗಿ ಹಲವಾರು ಕ್ರೀಡಾ ಅಭಿಮಾನಿಗಳು ಪ್ರೇಕ್ಷಕ ಅಭಿಮಾನಿಗಳು ಬಹಳಷ್ಟು ಕುತೂಹಲತೆಯಿಂದ ವೀಕ್ಷಣೆಯನ್ನು ಮಾಡಿರ್ತಿರತಕ್ಕಂಥ ಕಾರ್ಯಕ್ರಮ ಇದು. ಪ್ರೌಢಶಾಲಾ ವಿಭಾಗದ 11ನೇ 10ನೇ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಸುಂದರತೆಯ ಹಿಡಿತಗಳು ಮಗದೊಂದು ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ. ಮತ್ತೆ ಸಮಬಲದ ಹೋರಾಟ ನಡೆಯುತ್ತಾ ಇದೆ. 4-4 ಸಮಬಲದ ಹೋರಾಟದಲ್ಲಿ ಕೌಶಿಕ್ ದಾಳಿಯಲ್ಲಿ ಮತ್ತೆ ಒಂದು ಅಂಕವನ್ನ ಪಡೆಯುವಲ್ಲಿ ಸಫಲತೆಯ ಆಟಗಾರನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಮರ್ದಲ ದಾಳಿ ಭಾಗದಲ್ಲಿ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇರುವ ಆಟಗಾರರನ್ನು ಒಳಗೊಂಡಿರತಕ್ಕಂಥ ಸೈಂಟ್ ಮೇರಿಸ್ ಮರ್ದಲ ಒಂದು ಕಡೆಯಾದರೆ ಮಗದೊಂದು ಕಡೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಇನ್ಮೂರು ಬಿ ತಂಡ ಕಾದಾಡ್ತಾ ಇದೆ. ಇರುವ ಆಟಗಾರರನ್ನು ಒಳಗೊಂಡಿರತಕ್ಕಂಥ ತಂಡ ಮತ್ತೆ ಅಂಕವನ್ನ ಸಂಪಾದಿಸುವಂತ ಪ್ರಯತ್ನಗಳು ಪ್ರಜ್ನೇಶ್ ಕಡೆಯಿಂದ ಯಶಸ್ವಿಗೊಳ್ಳುತ್ತಾ ಇದೆ. ಮತ್ತೆ ಒಂದು ಅಂಕದ ಹೆಚ್ಚುವರಿ.
ಬೋನಸ್ ಆಗಿರತಕ್ಕಂಥ ಸಮಯಗಳು, ಆದರೆ ಹಿಡಿತಗಳು ಯಶಸ್ವಿಗೊಳ್ಳುತ್ತಾ ಇದೆ. ಬೋನಸ್ ಅಂಕಪಟ್ಟಿಯನ್ನು ಗಮನಿಸಿದರೆ 9-5 9-5 4 ಅಂಕದ ಮುನ್ನಡೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಎನ್ಮೂರು ಬಿ. ಮತ್ತೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಎಣ್ಮೂರು ಪರವಾಗಿ ಕೌಶಿಕ್ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಬೋನಸ್ಸಿಗಾಗಿ ಪ್ರಯತ್ನಗಳು, ಚುರುಕುತನದ ಆಟದೊಂದಿಗೆ ಅಂಕವನ್ನ ಸಂಪಾದಿಸುವ ಪ್ರಯತ್ನಗಳು. ಮತ್ತೆ ಚುರುಕುತನದ ದಾಳಿಯೊಂದಿಗೆ ಅಂಕವನ್ನ ಸಂಪಾದಿಸುವಂತಹ ಪ್ರಯತ್ನಗಳು. 6-9. ಆಹಾ, ಅದ್ಭುತವಾಗಿರತಕ್ಕಂತ ಹಿಡಿತಕ್ಕೆ ಪ್ರಯತ್ನಗಳಿತ್ತು, ಆದರೆ ಜಿಂಗಿಯಂತೆ ಜಿಗಿಯುತ್ತ ಅಂಕವನ್ನ ಸಂಪಾದಿಸತಕ್ಕಂತ ಪ್ರಜ್ನೇಶ. ಬೋನಸ್ ಪ್ಲಸ್ 3 4 ಅಂಕಗಳು. ಸೂಪರ್ ದಾಳಿ. ಹದಿಮೂರು 6. ಏಕಾಂಗಿ ಹೋರಾಟ ವಿಫಲಗೊಂಡಿದೆ ಪ್ರಜ್ನೇಶ್ ಅವರಿಂದ. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಸೆಂಟ್ ಮೇರಿಸ್ ಮರ್ದಲ ಕಡೆಗೆ. ಈ ಒಂದು ಕಾರ್ಯಕ್ರಮದ ಶುಭ ಕೋರಿರತಕ್ಕಂಥ ಕಾವೇರಿ ಗವರ್ಮೆಂಟ್ಸ್ ವಿಟಿಸಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಕಾಣಿಯೂರಿ ತಂಡದ ಮಾಲಕರು ನಮ್ಮ ಜೊತೆ ಆಗ್ತಾ ಇದ್ದಾರೆ ಸರ್. ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಪರವಾಗಿ ಸೇರ್ತಕ್ಕಂಥ ಎಲ್ಲ ಕ್ರೀಡಾ ಬಂಧುಗಳ ಪರವಾಗಿ ತಮಗೆ ಗೌರವದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಕಾವೇರಿ ಗಾರ್ಮೆಂಟ್ಸ್ ಮಾಲಕರಿಗೆ ಆಫ್ ಟೈಮ್ ಕೋರ್ಟ್ ಚೇಂಜ್. ಪ್ರಥಮ ಸುತ್ತಿನ ಪಂದ್ಯಾಟ ಮುಗಿದ ಬಳಿಕ ದ್ವಿತೀಯ ಸುತ್ತಿಗಾಗಿ ಅಂಕಪಟ್ಟಿಯನ್ನು ಗಮನಿಸಿದಾಗ 7-14 7-14 7 ಅಂಕದ ಮುನ್ನಡೆಯಲ್ಲಿ ಜಿಎಚ್ಎಸ್ ಎನ್ಮೂರು ಕಾಯ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಪ್ರಗತಿ ಕಾಣಿಯೂರು, ನಮ್ಮೂರಿನ ಹೆಮ್ಮೆಯ ಸಂಸ್ಥೆ ಪ್ರಗತಿ ಕಾಣಿಯೂರು ಎ ಒಂದು ಕಡೆಯಾದರೆ ಮಗದೊಂದು ಕಡೆ ಎಡಮಂಗಳ ಪ್ರೌಢಶಾಲೆ ತಾವು ಕೂಡ ಸಿದ್ಧರಾಗಿರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ದಾಳಿಯಲ್ಲಿ 14-7 ದಾಳಿಯಲ್ಲಿ ಸೆಂಟ್ ಮೇರಿಸ್ ಮರ್ದಲ. ಬೋನಸ್ ಕದಿಯುವಂತ ಪ್ರಯತ್ನಗಳ ಯಶಸ್ಸುಗೊಳ್ಳುತ್ತಾ ಇದೆ ಇಲ್ಲಿ ಸೆಂಟ್ ಮೇರಿಸ್ ಮರ್ದಲ ಕಡೆಯಿಂದ. ಮತ್ತೆ ದಾಳಿಯಲ್ಲಿ ಸಾಯಿರಾಜ್ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಎಂಟು 14 ಮತ್ತೆ ಬೋನಸ್ಗಾಗಿ ಪ್ರಯತ್ನಗಳು, ಅಂಕಕ್ಕಾಗಿ ಪ್ರಯತ್ನಗಳು ಯಶಸ್ವಿಗೊಳ್ಳುತ್ತಾ ಇದೆ. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಬೆನ್ನಟ್ಟಿಕೊಂಡು ಬರುತ್ತಾ ಇದೆ ಸೆಂಟ್ ಮೇರಿಸ್ ಮರ್ದಲ 14-9 ಕೌಶಿಕ್ ತನ್ನ ದಾಳಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಸಮಯದ ಅಭಿರಾಮ, ದ್ವಿತೀಯ ಸುತ್ತಿನ ಪ್ರಥಮ ಸಮಯದ ಕೋರಿಕೆ. ಆಟಗಾರನ ಬದಲಾವಣೆಗಳು ಕೂಡ ಕಾಣಸಿಗ್ತಾ ಇದೆ ಎನ್ಮೂರು ಕಡೆಯಿಂದ.
5 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು ಕಾದಾಡ್ತಾ ಇದೆ. ಎಣ್ಮೂರು ವಿರುದ್ಧವಾಗಿ ಮರ್ದಲ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಪಾದಸ್ಪರ್ಶದೊಂದಿಗೆ ಅಂಕವನ್ನ ಸಂಪಾದಿಸುವಂತ ಪ್ರಯತ್ನ ಮರ್ದಲ ಕಡೆಯಿಂದ ಯಶಸ್ವಿಗೊಳ್ಳುತ್ತಾ ಇದೆ. ಇಲ್ಲಿ ಮತ್ತೆ ಕೌಶಿಕ ದಾಳಿಯಲ್ಲಿ ಅವೇಗದ ಹೆಚ್ಚಿಗೆಯನ್ನ ಮಾಡ್ತಾ ಇದೆ ಮರ್ದಲ. ಲಾಸ್ಟ್ 5 ಮಿನಿಟ್ಸ್ ಇನ್ ಟೈಮ್, ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. 14-10 4 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು ಬೆನ್ನಟ್ಟಿಕೊಂಡು ವೇಗವಾಗಿ ನುಗ್ಗುತ್ತಾ ಇದೆ ಮರ್ದಲ. ಅಂತಿಮ ಕರೆಗಳನ್ನು ರವಾನಿಸಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. ಸರ್ಕಾರಿ ಪ್ರೌಢಶಾಲೆ ಎಡಮಂಗಲ ವಿರುದ್ಧವಾಗಿ ಪ್ರಗತಿ ಕಾಣಿಯೂರು ಎ ತಂಡ ಪ್ರವೇಶ ದ್ವಾರದತ್ತ ಬರುವಂತೆ ತಮಗೆ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ವನಸಿಗ ಬಾಕಿತ್ತಿನ ಬಂದೊಳಿತನ ದಯಮಂದದ ವನಸಿನ ಮಲ್ತನೋಡು ಬಂದು ವಿಜ್ಞಾಪನೆ ಮಂತನ್ನುವ 14-10 ಲಾಸ್ಟ್ 4 ಮಿನಿಟ್ಸ್ ಇನ್ ಫುಲ್ ಟೈಮ್. ರೈಡರ್ ಔಟ್. ಸಮಯದ ವಿರಾಮಕ್ಕಾಗಿ ಮತ್ತೊಮ್ಮೆ ದ್ವಿತೀಯ ಸುತ್ತಿನ ಪ್ರಥಮ ಸಮಯದ ಕೋರಿಕೆ ಮರ್ದಲ ಕಡೆಯಿಂದ. ಹನ್ನೊಂದು 15 4 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು. ಲಾಸ್ಟ್ 4 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 4 ನಿಮಿಷಗಳು ಮಾತ್ರ. ಕೌಶಿಕನ ದಾಳಿ ಅಂಕಕ್ಕಾಗಿ ಮನವಿ, ತೀರ್ಪುಗಾರರಿಂದ ತೀರ್ಮಾನ ಬರಬೇಕಾಗಿದೆ. ಯಾವುದೇ ಅಂಕವಿಲ್ಲ ಎನ್ನುವಂತ ತೀರ್ಪು ಬರುತ್ತಾ ಇದೆ. ಹತ್ತಿನ ಕಣ್ಣಿನಿಂದ ಮುತ್ತಿನ ತೀರ್ಪನ್ನು ನೀಡ್ತಾ ಇದ್ದಾರೆ. ದಾಳಿ ಮುಂದುವರಿಸಿಕೊಳ್ಳುತ್ತಾ ಮರ್ದಲ ಕಡೆಯಿಂದ ಜರ್ಸಿ ನಂಬರ್ 3 ವೇಗದ ದಾಳಿ, ಅಂಕಕ್ಕಾಗಿ ಪ್ರಯತ್ನಗಳು. ಲಾಸ್ಟ್ 3 ಮಿನಿಟ್ಸ್ ಟೈಮ್, ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಆಹಾ, 1 ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ ಮತ್ತೆ ಎಣ್ಮೂರು ತಂಡಕ್ಕೆ. 16-11 5 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು. 16-11 ಪಾದಸ್ಪರ್ಶದೊಂದಿಗೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ಸೈಂಟ್ ಮೇರಿಸ್ ಮರ್ದಲ ಕಡೆಯಿಂದ ಸಾಗಿ ಬರತಕ್ಕಂಥ ಪ್ರಯತ್ನಗಳಿದೆ. ಯಾವುದೇ ಅಂಕವಿಲ್ಲದೆ ಮರಳಿಗೂಡಿಗೆ ಸೇರಿಕೊಂಡಾಗ ಪ್ರಜ್ನೇಶ್ ದಾಳಿಯಲ್ಲಿ ಲಾಸ್ಟ್ 2 ಮಿನಿಟ್ಸ್ ಇನ್ ಫುಲ್ ಟೈಮ್, ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 16-11 5 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು. ದ್ವಿತೀಯ ಸುತ್ತಿನ ದ್ವಿತೀಯ ಸಮಯದ ಕೋರಿಕೆ ಮರ್ದಲ. ತಮ್ಮ ಸಮಯದ ವಿರಾಮ ಮುಕ್ತಾಯಗೊಂಡಿದೆ. ದಯವಿಟ್ಟು ತಂಡದ ನಾಯಕನ ಗಮನಕ್ಕೆ. (16-11) 5 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು. ಪ್ರವೇಶ ದ್ವಾರದತ್ತ ಬನ್ನಿ ದಯವಿಟ್ಟು. ಪ್ರಗತಿ ವಿರುದ್ಧವಾಗಿ ಎಡಮಂಗಲ. ತಮಗಿದು ಅಂತಿಮ ಕರೆಯನ್ನು ರವಾನಿಸಿಕೊಂಡಾಗಿದೆ.
ವೇಗದ ದಾಳಿಯಲ್ಲಿ ಬೋನಸ್ಸಿಗಾಗಿ ಪ್ರಯತ್ನಗಳು. ಮತ್ತೆ ಬೋನಸ್ ಅಂಕ ಸೇರ್ಪಡೆ 12-16 12-16. ಕೌಶಿಕ್ ದಾಳಿಯಲ್ಲಿ ಸಮಯವನ್ನ ಮುಗಿಸುವಂತ ಕೆಲಸ. 1 ನಿಮಿಷದ ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಮಿನಿಟ್ಸ್ ಇನ್ ಫುಲ್ ಟೈಮ್. ಕೊನೆಯ 1 ನಿಮಿಷದ ಪಂದ್ಯಾಟ. ವೇಗದ ಪಾದಸ್ಪರ್ಶದೊಂದಿಗೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನಗಳು ಮೊದಲ ಕಡೆಯಿಂದ. 13-16 ಸಮಯದ ವಿರಾಮ. 3 ಕಡೆಯಿಂದ 13-16 3 ಅಂಕದ ಮುನ್ನಡೆಯಲ್ಲಿ 3. ಕೆಲವು ಸೆಕೆಂಡುಗಳು ಮಾತ್ರ ಬಾಕಿ ಇದೆ ಪಂದ್ಯಾಟ ಮುಕ್ತಾಯಗೊಳ್ಳುವುದಕ್ಕಾಗಿ. ಪ್ರಗತಿ ರೆಡಿಯ ಎಡಮಂಗಲ ಎಸ್. ಕೊನೆಯ ಸೆಕೆಂಡುಗಳು ಪಂದ್ಯಾಟ ಮುಕ್ತಾಯಗೊಳ್ಳುವುದಕ್ಕೆ. 13-16 ಟಚ್ ಬ್ಲಾಕ್ ಆಗಿದೆ. ಮತ್ತೆ 1 ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ 3 ತಂಡಕ್ಕೆ. 17-13 4 ಅಂಕದ ಮುನ್ನಡೆಯಲ್ಲಿ 3. ಬೋನಸ್. ಪಂದ್ಯಾಟ ಮುಕ್ತಾಯಗೊಂಡಿದೆ. ಗೆದ್ದುಕೊಳ್ಳುತ್ತಾ ಇದೆ ಸರ್ಕಾರಿ ಪ್ರೌಢಶಾಲೆ 3. ಬಿ ತಂಡ ಅಭಿನಂದನೆಗಳು. 20 ತಂಡಗಳಿಗೂ ಭಾಗವಹಿಸಿದ್ದಕ್ಕಾಗಿ. ಸೈಂಟ್ ಮೇರಿಸ್ ಮಾಡ್ದಲ ತಂಡ ಪ್ರವೇಶ ದ್ವಾರದತ್ತ ಬನ್ನಿ. 20 ತಂಡಗಳು ಕೂಡ 11ನೇ ಪಂದ್ಯಾಟಕ್ಕಾಗಿ ತಂಡಗಳನ್ನು ಕೂಡ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಅದ್ಧೂರಿಯ ಸ್ವಾಗತದೊಂದಿಗೆ, ಚೆಂಡವಾದನೆಯ ಸ್ವಾಗತದೊಂದಿಗೆ ನಮ್ಮೂರಿನ ಅತಿಥೇಯ ತಂಡ ಪ್ರಗತಿ ಕಾಣಿಯೂರು. ಅದೇ ರೀತಿ ಇನ್ನೊಂದು ತಂಡವಾಗಿರತಕ್ಕಂತ ಸರ್ಕಾರಿ ಪ್ರೌಢಶಾಲೆ ಯಳಮಂಗಲ. ಥ್ಯಾಂಕ್ ಯು, ಧನ್ಯವಾದಗಳು. ಕಪಿಲೇಶ್ವರ ಸಿಂಗಾರಿ ಮೇಳ, ಚಾರ್ಬಕ್ಕ, ಅದ್ಧೂರಿಯ 20 ತಂಡಗಳಿಗೂ ಕೂಡ ತಮ್ಮ ಚೆಂಡವಾದನದೊಂದಿಗೆ ಸ್ವಾಗತವನ್ನ ಬಯಸಿಕೊಂಡಿದ್ದೀರಾ. ಪ್ರಗತಿ ಅವಿರುದ್ಧವಾಗಿ ಎಡಮಂಗಲ 20 ತಂಡಗಳು ಕೂಡ ಪ್ರೌಢಶಾಲೆ ವಿಭಾಗದ 11ನೇ ಪಂದ್ಯಾಟವಾಗಿ ಸಾಗಿ ಬರತಕ್ಕಂಥ ಸಂದರ್ಭವಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಮತ್ತೊಂದು ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. GHS ಕೊಂಬೆಟ್ಟು ಎದುರಾಳಿ ತಂಡವಾಗಿ ಇಲ್ಲದಿರೋ ಕಾರಣತಕ್ಕಂಥ ಸಂದರ್ಭದಲ್ಲಿ ತಾವು ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆ ಆಗಬೇಕು. GHS ಕೊಂಬೆಟ್ಟು ಎದುರಾಳಿ ತಂಡವಾಗಿರತಕ್ಕಂಥ ತೌಷಧಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಗಮನಿಸಿಕೊಳ್ಬೇಕು.
ನಾಣ್ಯ ಚಮಗೆಯನ್ನ ಗೆದ್ದುಕೊಂಡಿದೆ ಸರ್ಕಾರಿ ಪ್ರೌಢಶಾಲೆ ಎಡಮಂಗಲ. ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಧ್ವನಿ ಬದಲಾವಣೆ. ಮತ್ತೊಮ್ಮೆ ಗಣೇಶ್ ನಡ್ವಾಲ್ ಅವರನ್ನ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಪ್ರದೀಪ್ ಹೆಣ್ಮೂರು. 11th match of the tournament, Pragati Kaniyur versus Edamangala High School. Both the teams are set now. 19 matches, 8 more matches to go. ಎಡಮಂಗಲ ತಂಡದ ಎದುರಾಳಿಯಾಗಿದೆ ಪ್ರಗತಿ ಕಾಣಿಯೂರ್. ಮತ್ತೆ ಎಡಮಂಗಲದ ಕಡೆಗೆ ಪ್ರಗತಿ ಅಂಕಣದಿಂದ ದಾಳಿ ಮುಂದುವರಿತಾ ಇದೆ. ಬಲಿಷ್ಠ ಎರಡು ತಂಡಗಳು ಕಬಡ್ಡಿ ಅಂಕಣದಲ್ಲೇ. ಗುಡ್ ಚಾರ್ಜ್ ಪಾಯಿಂಟ್ ಫಾರ್ ಪ್ರಗತಿ, ಲೀಡಿಂಗ್ ನಾ ರೈಟ್ ಫ್ರಮ್ ದ ಸೈಡ್ ಆಫ್ ಎಡಮಂಗಲ. Using number 9. Lose attempt. Quick escape by the rider. Point moves up to 3-2 favor of Pragati Kaniyur. 3-2 ಅಂಕದ ಮುನ್ನಡೆಯಲ್ಲಿ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ತಂಡ. ನಂಬರ್ 5 ಪ್ರಗತಿ ಕಡೆಯಿಂದ ಎಡಮಂಗಲ ಅಂಕಣದ ಕಡೆಗೆ ಮುಂದಿನ ಪಂದ್ಯಾಟಕ್ಕಾಗಿ ಕರೆ ಇದೆ. ಮುನಿಯಾಳ ಕಾರ್ಕಳ ತಂಡದ 13ನೇ ಪಂದ್ಯ ರಾಮಕುಂಜೇಶ್ವರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹೆಣ್ಮೂರು ಎ ತಂಡಗಳ ಮಧ್ಯೆ ಇದೆ. ತೂಕ ಪರಿಶೀಲನೆ ಬಾಕಿ ಇರತಕ್ಕಂಥ ತಂಡಗಳಿಗೆ ಕೊನೆಯ ಕರೆ. ತಕ್ಷಣ ಬರಬೇಕು, ಇಲ್ಲದಿದ್ದಲ್ಲಿ ತಮ್ಮ ತಂಡವನ್ನ ಪಂದ್ಯಾಟಕ್ಕೆ ನಾವು ಪರಿಗಣಿಸುವುದಿಲ್ಲ. ಯಾವುದೇ ದಯಮಾಡಿ ಪ್ರವೇಶ ಶುಲ್ಕವನ್ನ ಪಾವತಿಸಿ ಈ ಪಂದ್ಯಾಟ ಕೂಟದಲ್ಲಿ ಪಾಲ್ಗೊಳ್ಳಿಕ್ಕೆ ಆಸಕ್ತಿ ಇರತಕ್ಕಂಥವರಿಗೆ ಕೊನೆಯ ಸೂಚನೆ ಇದೆ. ತಾವು ತೂಕ ಪರಿಶೀಲನೆಗೆ ಬರಬೇಕು. ನಮ್ಮ ಸಮಯದೊಳಗಡೆ ನಾವು ತಂಡಗಳನ್ನು ಅಂತಿಮಗೊಳಿಸ್ತೇವೆ. ಪುರಂದರ ಎರಕ ಶ್ರೀಮಾತಾ ಡಿಜಿಟಲ್ ಸೇವಾ ಕೇಂದ್ರ ಕಾಣಿಯೂರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ದಯಮಾಡಿ ವೇದಿಕೆಯ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗುಡ್ ಚಾರ್ಜ್ ಪಾಯಿಂಟ್ ಫಾರ್ ಎಡಮಂಗಲ. ಗ್ರಾಮೀಣ ತಂಡ ಎಡಮಂಗಲದ ಜೊತೆಗೆ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಕಾಣಿಯೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು. ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರಲ್ಲಿ ಶಿಕ್ಷಕನಾಗಿ ನಾನು ಕೂಡ ದುಡಿದಿದ್ದೇನೆ ಅನ್ನುವಂತ ಹೆಮ್ಮೆ ಇದೆ. ಈ ಭಾಗದಲ್ಲಿ ಕಬಡ್ಡಿಗೆ ಅತ್ಯುನ್ನತ ಪ್ರೋತ್ಸಾಹವನ್ನ ಕೊಡ್ತಾ ಇರತಕ್ಕಂಥ ಗುಡ್ ಆಂಗಲ್ ಹೋಲ್ಡ್ ಬೈ ಎಡಮಂಗಲ ಪ್ಲೇಯರ್ಸ್. ವಾಟ್ ಎ ಕ್ಯಾಚ್ ವಾಸ್ ದಟ್ ಒನ್, ವೆಲ್ ಸಪೋರ್ಟೆಡ್ ಬೈ ಅದರ್ ಡಿಫೆಂಡರ್ಸ್ ಆಲ್ಸೋ. Another good point for the team. Score level. For each. 4-4. 4 ಅಂಕಗಳೊಂದಿಗೆ ತಂಡಗಳಿವೆ. Another point for Edamangala. What a play here. Edamangala good quick kick by the rider.
ವೇಗದ ಮುನ್ನುಗ್ಗುವಂತ ಪ್ರಯತ್ನದಲ್ಲಿ ದಾಳಿಗಾರ ಅಂಕವನ್ನ ಕಸಿಯುವ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ ಪ್ರಗತಿ ಕಡೆಯಿಂದ. ಬೋನಸ್ ಗಿವನ್. ಆನಂದ ದುಬೈ ಉದ್ಯೋಗಿಗಳು ಉಪ್ಪಿನಂಗಡಿ ದಯಮಾಡಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆನಂದ 2 ಅಂಕಗಳು ಸಿಕ್ಕಿವೆ. ಆನಂದ್ ಸರ್ ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ದಯಾನಂದ ಕಲ್ಪಡ ನಮ್ಮೊಂದಿಗಿದ್ದಾರೆ. ದಯಾನಂದ ಕಲ್ಪಡ ದಯಾನಂದ ಕಲ್ಪಡ ಸುಶಾರದ ತಾವು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಮಬಲವನ್ನು ಸಾಧಿಸಿಕೊಂಡು ಮುನ್ನಡೆಯುವ ಪ್ರಯತ್ನದಲ್ಲಿ ಎಡಮಂಗಲ ಮತ್ತೆ ಬಿದ್ದ. ಮತ್ತೊಂದು ಸೂಪರ್ ರೈಡ್ ಮೂಲಕವಾಗಿ 2 ಅಂಕ. ವಾಟ್ ಎ ರೈಡ್ ಬೈ ದಿ ಪ್ಲೇಯರ್ಸ್ ಆಫ್ ಎಡಮಂಗಲ. ಅತ್ಯದ್ಭುತ ಆಟದ ಪ್ರದರ್ಶನ. ವಾಟ್ ಎ ಪ್ಲೇ ಹಿಯರ್. ರಣಚಂಡಿಗಳಂತೆ ಅಂಕಣದಲ್ಲಿ ಹೋರಾಟವನ್ನ ನೀಡ್ತಾ ಇದ್ದಾರೆ ಎಡಮಂಗಲದ ಯುವ ಕಬಡ್ಡಿ ಪ್ರತಿಭೆಗಳು. ಮೈ ಸ್ಟೂಡೆಂಟ್ಸ್ ಆರ್ ಹಿಯರ್ ನೌ. Great lead now for Edamangala. Moves up to 6-14. 14-6. 6-14. yes, Mago! ಕಬಡ್ಡಿಯ ಎಲ್ಲ ಹಿಡಿತಗಳನ್ನ ಕರಗತ ಮಾಡಿಕೊಂಡಿದೆ. ಪ್ರಥಮಾರ್ಧದ ಮುಕ್ತಾಯ ಆಗ್ತಾ ಇದೆ. ನ್ಯೂ ಸ್ಟಾರ್ ಸ್ಪೋರ್ಟ್ಸ್ ದೆಮ್ಮೈಲ ಎಡಮಂಗಲ ಇದರ ಆಶ್ರಯದಲ್ಲಿ 55 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ದಿನಾಂಕ 12/1/2025 ಆದಿತ್ಯವಾರ ಬೆಳಗ್ಗೆ 9 ಗಂಟೆಯಿಂದ ಮಹಮ್ಮಾಯಿ ಕ್ರೀಡಾಂಗಣ ಡೆಮ್ಮೈಲ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಎಡಮಂಗಲ ಇಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ 65 kg ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ತಂಡಗಳಿಗೆಲ್ಲ ಆಹ್ವಾನಗಳನ್ನ ಸಂಘಟಕರು ನೀಡ್ತಾ ಇದ್ದಾರೆ. ಭವಾನಿ ಶೇಷ SM ತುಂಬತ್ತಾಜೆ ಎನೆಕಲ್ ಬೆಂಗಳೂರು ಇದರಲ್ಲಿ ದಯಮಾಡಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಂಘಟಕರು ಸ್ವಲ್ಪ ಮ್ಯಾಟ್ ಅನ್ನು ಒರೆಸಬೇಕಲ್ಲಿ. ಒಂದು ಬಟ್ಟೆಯನ್ನು ಹಿಡ್ಕೊಳ್ಳಿ, ಸ್ವಲ್ಪ ಮ್ಯಾಟ್ ಅನ್ನ ಒರೆಸಲಿಕ್ಕೆ. ಕುಂಟುಂಡ ತುಲ್ಲೆಲ್ಪ ಚೂರು ಮ್ಯಾಟ್ ಒರೆಸೋಡು. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. 15-7 ಅಂಕಗಳೊಂದಿಗೆ 8 ಅಂಕಗಳ ಮುನ್ನಡೆಯಲ್ಲಿದೆ ತಂಡ GHS ಎಡಮಂಗಲ. ಮುಂದಿನ ಪಂದ್ಯ ರಾಮಕುಂಜ ಪ್ರೌಢಶಾಲೆ ವರ್ಸಸ್ ಸರ್ಕಾರಿ ಪ್ರೌಢಶಾಲೆ ಎನ್ಮೂರು. ರಾಮಕುಂಜ ವರ್ಸಸ್ ಎನ್ಮೂರು. 14ನೇ ಪಂದ್ಯ ಸರ್ಕಾರಿ ಪ್ರೌಢಶಾಲೆ ಎನ್ಮೂರು B ವರ್ಸಸ್ KPS ಬೆಳ್ಳಾರೆ. ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಟ್ರಸ್ಟ್ನ ಸದಸ್ಯರೆಲ್ಲ ವೇದಿಕೆ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದ್ವಿತೀಯಾರ್ಧವನ್ನು ಆರಂಭಿಸ್ತಾ ಇದ್ದೇವೆ. 15-7
on the board now. Once again, good point for Edamangala. Heavy man. ಬಲಿಷ್ಠಕಾಯದ ದಾಳಿಗಾರ ಇದೀಗ ಪ್ರಗತಿಯ ಕಡೆಯಿಂದ ಮತ್ತೊಂಡೆ ಅಮ್ಮ ಮಗತೆ ಪಾಡಿಯರು ಪಾಡಿಯರ್ 1 + 2 total 3 points for the total now. Moves up to 27-7. 27-7. ಟ್ರಸ್ಟ್ನ ಎಲ್ಲ ಸದಸ್ಯರು ಒಮ್ಮೆ ವೇದಿಕೆಗೆ ಬರಬೇಕನ್ನುವಂಥ ವಿನಂತಿ ಇದೆ. ಟ್ರಸ್ಟ್ನ ಎಲ್ಲ ಸದಸ್ಯರು ದಯಮಾಡಿ ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿದ್ದೀರಿ ಅಂತ ಭಾವಿಸ್ತಾ ಇದ್ದೇವೆ. ಜೊತೆಯಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಳ್ತಕ್ಕಂಥ ತಂಡಗಳು ಪ್ರವೇಶ ಶುಲ್ಕವನ್ನು ನೀಡಿ ತಂಡದ ಅಂತಿಮ ಪಟ್ಟಿ ನಮ್ಮೊಂದಿಗೆ ಸಿದ್ಧವಾಗಿದೆ. ತೂಕ ಪರಿಶೀಲನೆ ಮಾತ್ರ ಬಾಕಿ ಇದೆ, ಗಮನಿಸಿ. ಇನ್ನಾರು ಕೂಡ ಹೆಸರು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ತೂಕ ಪರಿಶೀಲನೆ ಮಾತ್ರ ಬಾಕಿ ಇದೆ. ತಮ್ಮ ತಂಡ ಇದ್ದಲ್ಲಿ ತಕ್ಷಣ ತಾವೇ ಬಂದು ತೂಕ ಪರಿಶೀಲನೆ ಮಾಡಿಸಿಕೊಳ್ಬೇಕು. ನಾವು ಕರೆ ಕೊಡುವುದಿಲ್ಲ. ಒಂದು ಹಂತದವರೆಗೆ ಯಾವುದೆಲ್ಲ ತೂಕ ಪರಿಶೀಲನೆ ಆಗಿದೆ ಅದನ್ನು ಮಾತ್ರ ಪರಿಗಣಿಸ್ತೇವೆ. ರೈಟ್ ರೀ ಸಾವ್. ಈತನ ಆಟವನ್ನು ನೋಡೋದೇ ವಿಶೇಷ. ಟೈಮ್ ಔಟ್ ಫಾರ್ ಎಡಮಂಗಲ. ಭರ್ಜರಿ ಆಟದ ಪ್ರದರ್ಶನ ಎಡಮಂಗಲದ ಆಟಗಾರರಿಂದ. 2 ಜನ ಕೋಚ್ ಪೋಯಾರೇಜಿಗೆ ಅಲ್ಪ. ಇಪ್ಪತ್ತ 21-10. 21-10. 21-10 ಮುನ್ನಡೆಯಲ್ಲಿ GHS ಎಡಮಂಗಲ. ರಾಮಕುಂಜೇಶ್ವರ ರಾಮಕುಂಜ ರೆಡಿಯಾಗಿ, ಸರ್ಕಾರಿ ಪ್ರೌಢಶಾಲೆ 83 ರೆಡಿಯಾಗಿ. ಈ ತಂಡಗಳು 13ನೇ ಪಂದ್ಯಕ್ಕಾಗಿ. Yes. Last 4 minutes play from now. 4 ನಿಮಿಷದೊಳಗಿನ ಆಟ ಮಾತ್ರ ಬಗ್ಗೆ. ತಡೆ ಎಡಮಂಗಲ ಕಾಣಿಯೂರುಗಳ ಮಧ್ಯೆ ಪ್ರಬಲವಾದ ರೋಚಕವಾದ ಪಂದ್ಯ ನಡೀತಾ ಇದೆ. ಭರ್ಜರಿ ಡುಮಕಿ. ಕೂತಾಡೋ, ನಿಂತಾಡೋ, ನೆಗೆದಾಡೋ ಆಟ ಕಬಡ್ಡಿ ಪಂದ್ಯಾಟ ಮತ್ತೊಮ್ಮೆ ಕಾಣಿಯೂರಿನಲ್ಲಿ ಅತ್ಯದ್ಭುತವಾಗಿ ಯುವಕರ ಪಂದ್ಯಾಟಕ್ಕಿಂತ ಹೆಚ್ಚಿನ ಮೆರುಗನ್ನ ಪಡೆದುಕೊಂಡಿರ್ತಕ್ಕಂಥ ಬಾಲಕರ ವಿಭಾಗದ ಕಬಡ್ಡಿ. ಎಸ್, ಲಾಸ್ಟ್ 3 minutes ಫ್ರಮ್ ನೌ. ಚಪ್ಪಾಳೆ ಶಿಲ್ಲೆಗಳ ಮೂಲಕವಾಗಿ ಅದ್ಭುತ ಮನರಂಜನೆಯ ಆಟ ನಡೀತಾ ಇದೆ. ಕಾಣಿಯೂರು ವರ್ಸಸ್ ಎಡಮಂಗಲ. ಈ ಸರ್ತಿ ಬತ್ತೀರು ಅಣ್ಣೇರು ಪತ್ತೊಂಡೇರು ಬರ್ಂಬುದು ಬತ್ತೊಂಡೇರು. ಎಸ್,
ಎಸ್, ಮತ್ತೊಂದು ಸುಂದರವಾದಂತಹ ಹಿಡಿತ ಎಡಮಂಗಲದ ಆಟಗಾರರಿಂದ. ಈಗ ಏನಾಗತ್ತೆ ಕಾದು ನೋಡ. ಅವು ಗಟ್ಟಿಯುಂಡನ್ನ ಗಟ್ಟಿಯುಂಡು. ಲಾಸ್ಟ್ 2 minutes ಪ್ಲೇ. ಪಾಡಿಯರು ಮತ್ತೊಂದು ಹಿಡಿತ. 1+2 ಟೋಟಲ್ 3 points all enter. ಕಬಡ್ಡಿ ಪದ್ಮನಾಭ ಏನೆಕ್ಕಲ್ ರವರ ಗರಡಿಯಲ್ಲಿ ಪಳಗಿರತಕ್ಕಂಥ GHS ಎಡಮಂಗಲ ಅತ್ಯದ್ಭುತವಾದಂಥ ತಂಡ. GHS ಎಡಮಂಗಲ ಲಾಸ್ಟ್ ಮಿನಿಟ್ಸ್ ಪ್ಲೇ. ಅಂಕವನ್ನು ಗಳಿಸುವ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ದಾಳಿಗಾರ. ಲಾಸ್ಟ್ ಟೈಮ್ ಔಟ್ ಫಾರ್ ಎಡಮಂಗಲ, intending to change the players there. GHS ಎಡಮಂಗಲ ರಾಮಕುಂಜೇಶ್ವರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಎನ್ಮೂರಿಗೆ ಮುಂದಿನ ಪಂದ್ಯಕ್ಕಾಗಿ ದಯಮಾಡಿ ತಂಡಗಳು ರೆಡಿಯಾಗಿರಬೇಕು. ಸಿಂಗಲ್ ಪಾಯಿಂಟ್. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಆಯೋಜನೆಯ ಸೂರ್ಯ ಬೆಳಕಿನ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಬೋನಸ್. ಸುಳ್ಯ ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರತಕ್ಕಂಥ ಉಮೇಶ್ ಪಂಜದ ಬೈಲು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸುತ್ತಾ ತಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಭಾರಿ ರೋಚಕವಾದಂತಹ ಬಹಳ ಮನೋರಂಜನೆಯನ್ನು ನೀಡಿರ್ತಕ್ಕಂಥ ಪಂದ್ಯ ಮುಕ್ತಾಯಗೊಂಡಿದೆ. ಈ ಮೂಲಕವಾಗಿ ಎಡಮಂಗಲ ತಂಡ ಗೆದ್ದುಕೊಂಡಿದೆ. ರಾಶಿ ಕಾಂಪ್ಲೆಕ್ಸ್ನ ಮಾಲಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ತಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಸ್ ಬನ್ನಿ, ರಾಮಕುಂಜೇಶ್ವರ ರಾಮಕುಂಜ ಎದುರಾಳಿಯಾಗಿ ಸರ್ಕಾರಿ ಪ್ರೌಢಶಾಲೆ ಎನ್ಮೂರು. both teams get in. ತಡ ಮಾಡಬೇಡಿ, ಬನ್ನಿ. ರಾಮಕುಂಜ ಎಲ್ಲಿದ್ದೀರಿ? ಟೀಮ್ ಬನ್ನಿ.
ಬನ್ನಿ ರಾಮಕುಂಜ. ಎಸ್, ವೆಲ್ಕಮಿಂಗ್ ದ ಟೀಮ್ ರಾಮಕುಂಜೇಶ್ವರ ರಾಮಕುಂಜ. ಎದುರಾಳಿಯಾಗಿದೆ ತಂಡ ಸರಕಾರಿ ಪ್ರೌಢಶಾಲೆ ಎನ್ಮೂರು. ಮುಂದಿನ ಪಂದ್ಯ ಸರಕಾರಿ ಪ್ರೌಢಶಾಲೆ ಎನ್ಮೂರು ಬಿ ತಂಡ ಹಾಗೂ ಕೆಪಿಎಸ್ ಬೆಳ್ಳಾರೆ ತಂಡಗಳ ಮಧ್ಯೆ ನಡೆಯಲಿದೆ. ಲೈಟ್ ತ್ವರಿತಗತಿಯಲ್ಲಿ ಪಂದ್ಯವನ್ನು ಮುಂದುವರಿಸಬೇಕಾಗಿ ತೀರ್ಪುಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಪಂದ್ಯಾಟ ಮುಗಿದ ತಕ್ಷಣ ನಾವು ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನು ಆರಂಭಿಸುವರಿದ್ದೇವೆ. ದಯಮಾಡಿ ಸಹಕಾರ ಕೊಡಿಯಲ್ಲಿ ಸಂಘಟಕರು ಸ್ವಲ್ಪ ಚುರುಕಾಗಬೇಕು. ಬಂದಿರುವ ತಂಡಗಳನ್ನು ಫೈನಲ್ ಮಾಡಿ, ತೂಕ ಪರಿಶೀಲನೆ ಫೈನಲ್ ಮಾಡಿ. 10 ನಿಮಿಷದೊಳಗಡೆ ಈ ಕಾರ್ಯ ಮುಗಿಬೇಕು. ದಯಮಾಡಿ ಟ್ರಸ್ಟ್ನ ಸದಸ್ಯರಲ್ಲಿ ವಿನಂತಿ ಇದೆ. ಸಂಘಟಕರಲ್ಲಿ ಬಂದಿರುವ ತಂಡಗಳನ್ನು ಕೌಂಟರಲ್ಲಿ ಒಮ್ಮೆ ಚೆಕ್ ಮಾಡಿ ಫೈನಲ್ ಮಾಡಿ. ಪ್ರವೇಶ ಶುಲ್ಕ ನೀಡಿದವರು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರಾ ಇಲ್ವಾ ಅಂತ ಖಚಿತಪಡಿಸಿಕೊಂಡು ತಂಡಗಳನ್ನು ಫೈನಲ್ ಮಾಡಿ ತೀರ್ಪುಗಾರರ ಕೈಗೆ ಪಟ್ಟಿಯನ್ನು ಕೊಡಬೇಕು. ದಯಮಾಡಿ ಪಂದ್ಯ ಆರಂಭ ಆಗಿದೆ. ರಾಮಕುಂಜೇಶ್ವರದ ದಾಳಿಗಾರನನ್ನ ಮಡಚುವುದರಲ್ಲಿ ಸಫಲರಾಗಿದ್ದಾರೆ ಎಣ್ಮೂರಿನ ಕಬಡ್ಡಿ ಕಲಿಗಳು. ಎಣ್ಮೂರು ಎ ಟೀಮ್ ಬಲಿಷ್ಠ ತಂಡ ರಾಮಕುಂಜೇಶ್ವರ ರಾಮಕುಂಜ. ಜೆರ್ಸಿ ನಂಬರ್ 3 KSS ಸುಬ್ರಹ್ಮಣ್ಯ ಕ್ಯಾಪ್ಟನ್ ಬರಬೇಕು. KSS ಕಾಲೇಜ್ ಸುಬ್ರಹ್ಮಣ್ಯ ತಂಡದ ಹೆಸರು ಕೊಟ್ಟಿದ್ದೀರಿ, ಕ್ಯಾಪ್ಟನ್ ಬನ್ನಿ. ಪಂಚಶ್ರೀ ಪಂಜ ಕ್ಯಾಪ್ಟನ್ ಬನ್ನಿ. ಪಂಚಶ್ರೀ ಪಂಜ ಮೈಕ್ ಬಳಿ ಬನ್ನಿ, ಇಲ್ಲಿಗೆ ಬನ್ನಿ ದಯಮಾಡಿ. ಪಂಚಶ್ರೀ ಪಂಜ ಕ್ಯಾಪ್ಟನ್. ಗವರ್ಮೆಂಟ್ PUC ಸುಳ್ಯ, ಗವರ್ಮೆಂಟ್ PU ಕಾಲೇಜ್ ಸುಳ್ಯ ಕ್ಯಾಪ್ಟನ್ ಬನ್ನಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ ತಂಡದ ಹೆಸರು ಕೊಟ್ಟಿದ್ದೀರಿ, ಕ್ಯಾಪ್ಟನ್ ಬನ್ನಿ. ಗಾಲಿ ಬೆಳ್ಳಾರೆ ತಂಡ ಅಂತ ಕೊಟ್ಟಿದ್ದೀರಿ, ಬೆಳ್ಳಾರೆ. ಜನತಾ ಪ್ರೌಢಶಾಲೆ ಕೋಲಾರ, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್. ಶ್ರೀದುರ್ಗ ಬೆಳ್ಳಾರೆ, ಯಂಗ್ ಸ್ಟಾರ್ ಪುತ್ತೂರು,
ಇಂಡಿಯನ್ ಪಟ್ರಕೋಡಿ ಸುಳ್ಯ, ಕ್ಲಾಸಿಕ್ ಮುಚ್ಚಿಲ, ಕೆಕೆಎಸ್ಸಿ ಕೋಲಾರ, ದುರ್ಗಾಂಬ PU ಕಾಲೇಜ್ ಅಲಂಕಾರು. ಇಷ್ಟು ತಂಡಗಳು. ಕೊನೆ ಕರೆ ತಮಗೆ, ತಕ್ಷಣ ಇರುವಿಕೆಯನ್ನು ಖಚಿತಪಡಿಸಿ. KSS ಕಾಲೇಜ್ ಸುಬ್ರಹ್ಮಣ್ಯ, ಪ್ರಗತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳು ವಸಂತ ರೈ ಕಾರ್ಕಳ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ತಮಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ಕರೆ KSS ಕಾಲೇಜ್ ಸುಬ್ರಹ್ಮಣ್ಯ. ಟೀಮ್ ಇದೆಯೇ ಇಲ್ವಾ ಹೇಳಿ. ಕೊನೆ ಕರೆ ತಮಗೆ. ಪಂಚಶ್ರೀ ಪಂಜ, ಉಲ್ಲೇರು ಒಲ್ಲೇರು ಬೋಡತ್ತ ಅಲ್ಲು ಮಾತಾಡ್ಲ ಉಲ್ಲೇರು ಟೀಮ್ ಇತ್ತಂಡ ಬರ್ಡ್ ಒವೇ ಮುಲಾಜಿ ಜೇರೆಗ್ಲ ದಯದಿದ್ದು ಬೊಕ್ಕ ಸಂಘಟನೆ ದೂರೋಡ್ಚಿ ಅನ್ನ ಎಂಕ್ಲ ಬತ್ತಿತ್ತ ಎಂಕ್ಲ ಕೊರ್ದಿತ್ತ ಅಂಚೆತ್ತ ಇಂಚೆತ್ತ ಬಂಡ್ರಚ್ ದಯದಿದ್ದು ಇತ್ತರ ಡಬಲೆ. ಗೌರ್ಮೆಂಟ್ PU ಕಾಲೇಜ್ ಸುಳ್ಯ, ಫ್ರೆಂಡ್ಸ್ ಕೊಡಿಮಾರು ಅಬೀರ, ಬೆಳ್ಳಾರೆ ತಂಡ, ಜನತಾ ಪ್ರೌಢಶಾಲೆ ಕೋಲಾರ, ಫ್ರೆಂಡ್ಸ್ ಮಹಾಲಿಂಗೇಶ್ವರ, RMK ಸೇರಾಜೆ, ಶ್ರೀದುರ್ಗ ಬೆಳ್ಳಾರೆ, ಯಂಗ್ ಸ್ಟಾರ್ ಪುತ್ತೂರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ FSC ಕಾಣಿಯು, ಇಂಡಿಯನ್ ಪಟ್ರಕೋಡಿ ಸುಳ್ಯ, ಕ್ಲಾಸಿಕ್ ಮುಚ್ಚಿಲ, KKSC ಕೋಲಾರ, ದುರ್ಗಾಂಬ PU ಕಾಲೇಜ್ ಅಲಂಕಾರ. ಇಷ್ಟು ತಂಡಗಳಿಗೆ ಮತ್ತೆ ಮತ್ತೆ ಕರೆ ಕೊಡ್ತಾ ಇದ್ದೇವೆ. ಮೈಕ್ನ ಸೌಂಡ್ಸ್ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಇಲ್ಲದಿದ್ದಲ್ಲಿ ನಿರ್ದಾಕ್ಷಿಣ್ಯವಾಗಿ ತಾವುಗಳನ್ನ ತಮ್ಮ ತಂಡಗಳನ್ನ ನಾವು ಕೈ ಬಿಡುತ್ತೇವೆ. ತಲಕು ಪಟ್ಟಿಗೆ ಪರಿಗಣಿಸುವುದಿಲ್ಲ, ಗಮನಿಸಿಕೊಳ್ಳಿ. ಪಾಯಿಂಟ್ 18-4 18-4. ಹತ್ತೊಂಬತ್ತು 5. ಹತ್ತೊಂಬತ್ತು 5 25. 25 25. ಮುಂದಿನ ಪಂದ್ಯಕ್ಕೆ ಬನ್ನಿ. ಟು ಪ್ಲಸ್ 2 ಟೋಟಲ್ 4 ಪಾಯಿಂಟ್ಸ್. ಸರ್ಕಾರಿ ಪ್ರೌಢಶಾಲೆ N3 B, KPS ಬೆಳ್ಳಾರಿ ರೆಡಿಯಾಗಿ ಬನ್ನಿ. ಮುಂದಿನ ಪಂದ್ಯ ಸರ್ಕಾರಿ ಪ್ರೌಢಶಾಲೆ N3 B, KPS ಬೆಳ್ಳಾರೆ. ಆಗಮನ ದ್ವಾರದ ಬಳಿ ಬನ್ನಿ. ಪಂದ್ಯ ತ್ವರಿತಗತಿಯಲ್ಲಿ ಮುಂದುವರಿಸ್ತಾ ಇದ್ದೇವೆ. 15ನೇ ಪಂದ್ಯಕ್ಕಾಗಿ ಕರೆ ಇದೆ. ಗೌರ್ಮೆಂಟ್ ಹೈಸ್ಕೂಲ್ ಕಾಣಿಯೂರು ವರ್ಸಸ್ ಪ್ರಗತಿ ಕಾಣಿಯೂರು ಎ ಟೀಮ್. ಸಾರಿ, ಕ್ಷಮಿಸಿ, ಇಲ್ಲಿ ಎಡಮಂಗಲ ಪ್ರೌಢಶಾಲೆ ಮಧ್ಯೆ ನಡೆಯಲಿಕ್ಕಿದೆ 15ನೇ ಪಂದ್ಯ. Bonus given each points for both the teams. ಬೋನಸ್ ಫಾರ್ ರಾಮಕುಂಜ. ಅಂಕಗಳನ್ನ ನಿಧಾನವಾಗಿ ಹಿಗ್ಗಿಸ್ತಾ ಇದೆ ರಾಮಕುಂಜ ತಂಡ. ಪಂದ್ಯಾಕೂಟದಲ್ಲಿ ರೈಡರ್ ಸೇವ್ಸ್ 2 ಅಂಕಗಳು ಹೆಣ್ಮೂರು ತಂಡಕ್ಕೆ.
ಸದಾನಂದ ರೈ ಮಾಲಿಂಗೇರಿ 3 ವರ್ಷದಿಂದ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಸದಾನಂದ ರೈ ಮಾಲಿಂಗೇರಿ. ಬೋನಸ್ ಪ್ಲಸ್ ಪಾಯಿಂಟ್ ಫಾರ್ ರಾಮಕುಂಜ. ಲಾಸ್ಟ್ 3 ಮಿನಿಟ್ಸ್ ಪ್ಲೇ. ಕೊನೆಯ 3 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. 1 ಅಂಕ ಸಿಕ್ಕಿದೆ. 1 more point for ಎಣ್ಮೂರು. ನೆಕ್ಸ್ಟ್ ಮ್ಯಾಚ್ ಎಣ್ಮೂರು ಬಿ ವರ್ಸಸ್ ಕೆಪಿಎಸ್ ಬೆಳ್ಳಾರೆ. ಎಣ್ಮೂರು ಬಿ ವರ್ಸಸ್ ಕೆಪಿಎಸ್ ಬೆಳ್ಳಾರೆ. 29-9. ಸ್ವಸ್ತಿಕ್ ರೈ ಪೋನಡ್ಕ ನಮ್ಮದಿಗೆ ಪ್ರಾಯೋಜಕರಾಗಿ ಸಹಕಾರವನ್ನ ನೀಡ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಕಿಸಾನ್ ಅಗ್ರಿ ಸೊಲ್ಯೂಷನ್ಸ್ ಇದರ ಮಾಲಕರು ಪಂಜ. ತಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ಮ್ಯಾಚ್ ಕಂಟಿನ್ಯೂಸ್ ಹಿಯರ್. ಲಾಸ್ಟ್ 2 ಮಿನಿಟ್ಸ್ ಪ್ಲೇ. ಕೊನೆ 2 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. 29-9. 29-9. ಟೀಮ್ ಬನ್ನಿ. ಸರ್ಕಾರಿ ಪ್ರೌಢಶಾಲೆ ಎಣ್ಮೂರು ಬಿ, ಕೆಪಿಎಸ್ ಬೆಳ್ಳಾರೆ. 29-9. 20 points lead for the team ರಾಮಕುಂಜೇಶ್ವರ ರಾಮಕುಂಜ. ಪಂದ್ಯದಿಂದ ಪಂದ್ಯಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ. ಕಿರಣ್ ಮೆಸ್ಕಾಂ ಉದ್ಯೋಗಿಗಳು ನಮ್ಮೊಂದಿಗಿದ್ದಾರೆ. ಲಾಸ್ಟ್ ಮಿನಿಟ್ಸ್ ಪ್ಲೇ. ತಮ್ಮನ್ನ ಗುರುತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಕಿರಣ್ ರವರಿಗೆ. ಅತ್ಯುತ್ತಮ ಕಬಡ್ಡಿ ಆಟಗಾರರು. ಆರಂಭದ ದಿನಗಳಲ್ಲಿ ಅತ್ಯುತ್ತಮ ತಂಡದ ಮೂಲಕವಾಗಿ ಕಬಡ್ಡಿ ಆಟವನ್ನ ಪ್ರದರ್ಶನ ಮಾಡಿರುವವರು. ಹಿರಿಯರ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಪುರಸ್ಕೃತರಾಗಿರತಕ್ಕಂಥ ಶ್ರೀಮತಿ ಸುಶೀಲಾ ಪೆರ್ಲೋಡಿ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ತಮಗೂ ಕೂಡ ಅದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಸ್, ಮ್ಯಾಚ್ ಈಸ್ ಓವರ್. ರಾಮಕುಂಜೇಶ್ವರ ರಾಮಕುಂಜ ಒಂದ ಮ್ಯಾಚ್. ಬನ್ನಿ ಎಣ್ಮೂರು ಬಿ. ತಡ ಇಲ್ಲ. ಕೆಪಿಎಸ್ ಬೆಳ್ಳಾರೆ ಒಳಗೆ ಬಿಡಿ. ಕೆಪಿಎಸ್ ಬೆಳ್ಳಾರೆ ಎಲ್ಲಿದ್ದೀರಿ? ಕೆಪಿಎಸ್ ಬೆಳ್ಳಾರೆ ಒಳಗೆ ಬನ್ನಿ. ಎಣ್ಮೂರು ಬಿ ಒಳಗೆ ಬನ್ನಿ. ಕೆಪಿಎಸ್ ಬೆಳ್ಳಾರೆ, ಎಣ್ಮೂರು ಬಿ. KPS Bellare and Murubi, please get ready. Get inside, yeah. Welcoming the cheer. KPS Bellare. ಎದುರಾಳಿಯಾಗಿದೆ ತಂಡ ಎಣ್ಮೂರು ಬಿಟಿ. ಮುಂದಿನ ಪಂದ್ಯ ಕಾಣಿಯೂರು ಹೈಸ್ಕೂಲ್ ಹಾಗೂ ಎಡಮಂಗಲ ಹೈಸ್ಕೂಲ್ಗಳ ಮಧ್ಯ ನಡೆಯಲಿಕ್ಕಿದೆ. ಎಡಮಂಗಲ ಪ್ರೌಢಶಾಲೆ, ಕಾಣಿಯೂರು ಪ್ರೌಢಶಾಲೆ ಬಹುಶಃ ಒಂದು ಅತ್ಯುತ್ತಮವಾದಂಥ ವೇದಿಕೆ ಈ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ತಂಡಗಳಿಗೆ. ತಾಲೂಕು ಹಂತದಲ್ಲಿಯೇ ಉತ್ತಮ ತಂಡಗಳ ಎದುರು ಸೋತು ನಿರ್ಗಮಿಸುವಂತಹ ತಂಡಗಳು ತಾಲೂಕು ತಂಡಗಳ ಮಧ್ಯೆ ಆಡುವಂತ ಒಂದು ಸುವರ್ಣ ಅವಕಾಶವನ್ನ ಈ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್
ನೀಡುತ್ತಾ ಇದೆ. ಹಾಲ 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 ಲೈಟ್ ಆನ್ ಪ್ಲೀಸ್. ಎಸ್, calling the captains for the toss now. Yenmuru versus Bellare. ಸುಳ್ಯದ ಪ್ರತಿಷ್ಠಿತ ಎರಡು ತಂಡಗಳ ಮಧ್ಯೆ ಇದೀಗ ಹಣಾಹಣಿ ಜರುಗ್ತಾ ಇದೆ. ಬಹುಶಃ ಇಲಾಖಾ ಹಂತದ ಪಂದ್ಯದಲ್ಲಿ ಪರಸ್ಪರ ಎದುರಾಗಿರತಕ್ಕಂಥ ಎರಡು ತಂಡಗಳು ಯಣ್ಮೂರು ಹಾಗೂ ಬೆಳ್ಳಾರೆ. ಟಾಸ್ ಆನ್ ಬೈ ಕೆಪಿಎಸ್ ಬೆಳ್ಳಾರೆ ಕೋರ್ಟ್. ನನ್ನ ಚಿಮುಗೆಯನ್ನ ಗೆದ್ದುಕೊಂಡಿದೆ ಕೆಪಿಎಸ್ ಬೆಳ್ಳಾರೆ ತಂಡ. ಬಲಬದಿಯ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ಪ್ರಥಮ ದಾಳಿಯ ಆರಂಭವನ್ನ ಮಾಡಬೇಕು ಯಣ್ಮೂರು. ಉಮೇಶ್ ಕೊರೋಡಿ ಕಾನಾವ್ ನಮ್ಮೊದಗಿದ್ದೀರಿ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ರೆಡಿ. ನೆಕ್ಸ್ಟ್ ಮ್ಯಾಚ್ ಎಡಮಂಗಲ ವರ್ಸಸ್ ಕಾಣಿಯು. ಎಡಮಂಗಲ ವರ್ಸಸ್ ಕಾಣಿಯು. ಪ್ಲೀಸ್ ಬಿ ರೆಡಿ. ಕೌಶಿಕ್ ಫ್ರಮ್ ಯಣ್ಮೂರು. ಚಂದ್ರಶೇಖರ್ ಶಿವಕೃಪಾ ಕೊಬ್ಬರಿ ಮಿಲ್ನ ಮಾಲಕರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸಿಕೊಂಡು ತಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪಂದ್ಯ ಮುಂದುವರಿತಾ ಇದೆ. ಸಾಯಿರಾಜ್ ರವರ ಅತ್ಯುತ್ತಮ ಆಂಕಲ್ ಹೋಲ್ಡ್ಗೆ ಬಲಿಯಾಗಿದ್ದಾರೆ. 3-0 ಯಣ್ಮೂರು ತಂಡ ಆರಂಭಿಕ ಮುನ್ನಡೆಯಲ್ಲಿ. ಕೌಶಿಕ್ ಯಣ್ಮೂರಿನ ಯುವ ಕಬಡ್ಡಿ ಪ್ರತಿಭೆ. 3-0. 65 kg ಸ್ಕೇಲ್ ಮಾಡಲಿಕ್ಕೆ ಬಾಕಿ ಇರತಕ್ಕಂಥ ತಂಡಗಳು ಅಂತಿಮ ಕರೆಯನ್ನ ನೀಡಿಯಾಗಿದೆ. ತಂಡಗಳ ಪಟ್ಟಿಯನ್ನು ವಾಚಿಸಿದ್ದೇವೆ. ಯಾರು ಪ್ರವೇಶ ಶುಲ್ಕ ನೀಡಿದ್ದೀರಿ ಅಂತ ನಿಮಗೆ ಗೊತ್ತಿದೆ. ತಕ್ಷಣ ತೂಕ ಪರಿಶೀಲನೆಯನ್ನು ಮಾಡಿಸಿಕೊಳ್ಳಿ. ತಮಗಾಗಿ ನಾವು ಕಾಯೋದಿಲ್ಲ, ತಾವೇ ಬಂದು ತೂಕ ಪರಿಶೀಲನೆ ಮಾಡಿಸಿಕೊಳ್ತಕ್ಕಂಥದ್ದು ತಮ್ಮ ಕರ್ತವ್ಯ. ಕೊನೆಗೆ ನಮ್ಮಲ್ಲಿ ಚರ್ಚೆ ಮಾಡಲಿಕ್ಕೆ ಬರಬೇಡಿ. ತಂಡಗಳ ಗಮನಕ್ಕೆ ನೀವು ಕರಿಬೇಕಿತ್ತು, ನೀವು ಮಾಡಿಸಬೇಕಿತ್ತು, ಮಾಡಬೇಕಿತ್ತು ಅಂತ ಬೇಡ. ದಯಮಾಡಿ ತಂಡಗಳ ಗಮನಕ್ಕೆ ತಕ್ಷಣ ಬಂದು ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಯಣ್ಮೂರು ತಂಡ ಹಾಗೂ ಬೆಳ್ಳಾರೆ ತಂಡಗಳ ಮಧ್ಯೆ ರೋಚಕ ಕದನ. ಖಾತೆಯನ್ನ ತೆರೆದುಕೊಂಡಿದೆ ಬೆಳ್ಳಾರೆ ಬೋನಸ್ ಅಂಕದೊಂದಿಗೆ 4-1. 5-1 ಈಗ 5-1.
ಮತ್ತೊಂದು ಉತ್ತಮವಾದಂತಹ ಹಿಡಿತದೊಂದಿಗೆ ಅಂಕಗಳನ್ನು ಹಿಗ್ಗಿಸಿಕೊಳ್ತಾ ಇದೆ ತಂಡ ಹೆಣ್ಮೂರು. 1+2 total 3 points for the total 4. Government High School ಹೆಣ್ಮೂರು moves up to 9 now, 9-1. 9-1. ಒಂಬತ್ತು ಒಂದು. ಹತ್ತು ಒಂದು. 10-1. One point. Sairaj is moving out. Kaushik once again getting ready. KPS Billare. ಬಲಿಷ್ಠ ತಂಡಗಳಾಗಿ ಎಡಮಂಗಲ ಕಾಣಿಸ್ತಾ ಇದೆ, ಹೆಣ್ಮೂರು ಕಾಣಿಸ್ತಾ ಇದೆ. ಮುಂದಿನ ಪಂದ್ಯ ಎಡಮಂಗಲ ವರ್ಸಸ್ ಕಾಣಿಯೂರು ತಂಡಗಳ ಮಧ್ಯೆ ರೋಚಕವಾದ ಮತ್ತೊಂದು ಪಂದ್ಯ ಇದೀಗ ಸಿದ್ಧ ಆಗಲಿಕ್ಕಿದೆ. ಎಡಮಂಗಲ ಪ್ರೌಢಶಾಲೆ ಎದುರಾಳಿಯಾಗಿ ಗೌರ್ಮೆಂಟ್ ಹೈಸ್ಕೂಲ್ ಕಾಣಿಯೂರು, ಒಂದು ಬದಿಯಲ್ಲಿ ರಾಮಕುಂಜೇಶ್ವರ ಸಿಮಿಸ್ ಕಡೆಗೆ ಮುಖ ಮಾಡಿದೆ. ಇತ್ತ ಕಡೆ ಕೊಂಬೆಟ್ಟು ತಂಡದಲ್ಲಿ ಕೂಡ ಬಲಿಷ್ಠ ಆಟಗಾರರಿದ್ದಾರೆ. ರೋಚಕ ಸೆಮಿಫೈನಲ್ ಪಂದ್ಯಗಳು ಜರುಗುವುದಂತೂ ಖಾತ್ರಿ. ಬೋನಸ್ ಫಾರ್ ಬೆಳ್ಳಾರೆ. ಬೋನಸ್ ಪಾಯಿಂಟ್. Good catch. One bonus given for KPS Billare. Catch. Timeout asked by KPS Billare. Timeout over. 12-5 12-5 ಫೇವರ್ ಆಫ್ ಹೆಣ್ಮೂರು. 12-5 ಮುನ್ನಡೆಯಲ್ಲಿ ಹೆಣ್ಮೂರು ತಂಡ. ತೂಕ ಪರಿಶೀಲನೆಗೆ ತಂಡಗಳಿಗೆ ಅಂತಿಮ ಕರೆಯನ್ನ ಕೊಡ್ತಾ ಇದ್ದೇವೆ. ಬಾಕಿ ಯಾವುದು ಇಲ್ಲ ಅಂತ ಭಾವಿಸ್ತಾ ತಲಕು ಪಟ್ಟಿಯನ್ನ ಸಿದ್ಧಪಡಿಸಲಿಕ್ಕೆ ತೀರ್ಪುಗಾರರಿಗೆ ಸೂಚನೆಯನ್ನ ನೀಡ್ತಾ ಇದ್ದೇವೆ. ದಯಮಾಡಿ ಫೈನಲ್ ಮಾಡಿಕೊಡಿ. ಟೈಮ್ಸ್ ಕಾರ್ಕಳ ರಾಮಚಂದ್ರ ಅವರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗೌರವಪೂರ್ವಕವಾಗಿ ನಾವು ಗುರುತಿಸ್ತಾ ಇದ್ದೇವೆ. ಮಾಧ್ಯಮ ಕ್ರಾಂತಿಯನ್ನ ದೂರದ ಕಾರ್ಕಳದಲ್ಲಿ ಮಾಡಿರತಕ್ಕಂಥವರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ನಮ್ಮೊಂದಿಗಿದ್ದೀರಿ. ಅನೇಕ ಗಣ್ಯ ಅತಿಥಿಗಳೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲ ನಮ್ಮೊಂದಿಗಿದ್ದೀರಿ. ತಮ್ಮೆಲ್ಲರ ಇರುವಿಕೆಯನ್ನ ನಾವು ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು.
ಊಟದ ಕೌಂಟರನ್ನು ಕ್ಲೋಸ್ ಮಾಡ್ತೇವೆ. ದಯಮಾಡಿ ಬಾಕಿ ಯಾರಾದರೂ ಇದ್ದಲ್ಲಿ, ಆಟಗಾರರು ಊಟ ಮಾಡಲಿಕ್ಕೆ ಬಾಕಿ ಇದ್ದಲ್ಲಿ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಆಟಗಾರರು ಊಟ ಮಾಡಲಿಕ್ಕೆ ಬಾಕಿ ಇದ್ದಲ್ಲಿ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ನಿಂತು ಈ ಪಂದ್ಯಾಟಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ತಾಳ್ಮೆ ಪ್ರೋತ್ಸಾಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣವಾಗಿದೆ. ಇದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅಭಿಮಾನದಿಂದ ಸಲ್ಲಿಸ್ತಾ ಇದ್ದೇವೆ. ಸ್ಕೋರ್ 15-6, 15-6 ಮುನ್ನಡೆಯಲ್ಲಿ 8-3, 15-6. ಮತ್ತೆ ದ್ವಿತೀಯಾರ್ಧದಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಕಾಣಿಯೂರು ವರ್ಸಸ್ ಎಡಮಂಗಲ, ಸಿಂಗಲ್ ಪಾಯಿಂಟ್. ಮತ್ತೆ ಎಂಟರ್ ಪ್ರಜ್ನೇಶ್ ಅವರಿಗೆ. ತಡವಾಯಿತು ಹಿಡಿತ. ಕೌಶಿಕ್ ರವರ ನಿರಂತರವಾದ ಸಫಲ ದಾಳಿಗಳಿವೆ. ಚಾರ್ಜ್ ಪಾಯಿಂಟ್ಸ್ ಇದೆ, ಬೋನಸ್ ಪಾಯಿಂಟ್ಸ್ ಇದೆ. ಎಸ್ ಎಸ್ಕೇಪ್ಡ್. ಸಿಂಗಲ್ ಪಾಯಿಂಟ್ ಟೇಕನ್ ಬೈ ಕೌಶಿ. 8-3 ತಂಡ ಮಗದೊಂದು ಅಂಕವನ್ನು ತನ್ನದಾಗಿಸಿಕೊಳ್ತಾ ಇದೆ. ಒನ್ ಪಾಯಿಂಟ್. ಟೈಮ್ ಔಟ್. ಹದಿನೆಂಟು 11, 18-11, only 7 points lead now for the team. 8-3 ಕೇವಲ 7 ಅಂಕಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ ತಂಡ 8-3. ನ್ಯೂ ಕಮರ್ ಹೊಸ ಹುಡುಗನ ಆಗಮನ. ಕೆಪಿಎಸ್ ಕಡೆಯಿಂದ ಬೆಳ್ಳಾರೆ ಅಂಕಣದ ಕಡೆಗೆ ಮತ್ತೊಮ್ಮೆ. Last 5 minutes to go from now. Got him. Sai enter the corner. ಭಾರಿ ಪ್ರಯತ್ನವನ್ನ ಮಾಡ್ತಾ ದಾಳಿಗಾರ. ಆಂಗಲ್ ಒಳಾಗಿದೆ ಸಾಯಿರ್ ಅವರ ಕೈಯಿಂದ. ಅತ್ಯುತ್ತಮವಾದಂತಹ ಮಗದೊಮ್ಮು ಹಿಡಿತ. ಈಕ್ವಲ್ ಪಾಯಿಂಟ್ಸ್ ಗಿವನ್, ಬೋತ್ ಆರ್ ಗಿವನ್ ಔಟ್ ದೇ. ಲೂಸ್ ಅಟೆಂಪ್ಟ್ ಡಿಫೆಂಡರ್ ಕಡೆಯಿಂದ. 20-12 ಲಾಸ್ಟ್ 4 minutes ಪ್ಲೇ. 20-12. ರಲ್ಲಿ ಪಂದ್ಯವಿದೆ.
KPS ಬೆಳ್ಳಾರೆಯ ಯುವ ಕಬಡ್ಡಿ ಪ್ರತಿಭೆ ಈ ಕ್ಷಣದಲ್ಲಿ ರೈಡ್ ಈಸ್ ಔಟ್. ಇಪ್ಪತ್ತ 11-12 21-12 ಲಾಸ್ಟ್ 3 ಮಿನಿಟ್ಸ್ ಪ್ಲೇ. ತೂಕ ಪರಿಶೀಲನೆಗೆ ಬಾಕಿ ಇದ್ದವರು ಬನ್ನಿ. ಸುಮಾರು ಯಾವ ತಂಡ? KSS ಕಾಲೇಜ್ ಸುಬ್ರಹ್ಮಣ್ಯ ತಂಡ ಇಲ್ಲ ಅಂತ ಭಾವಿಸ್ತಾ ಇದ್ದೇವೆ. ತಮಗಿದು ಅಂತಿಮ ಕರೆ. ಪಂಚಶ್ರೀ ಪಂಚ ತಂಡವನ್ನ ಕೈ ಬಿಟ್ಟಿದ್ದೇವೆ. ಗವರ್ಮೆಂಟ್ PUC ಸುಳ್ಯ ತಂಡ ಇಲ್ಲ ಅಂತ ಭಾವಿಸ್ತಾ ಇದ್ದೇವೆ. ಬೆಳ್ಳಾರೆ ತಂಡ ಯಾವುದೇ ಸೂಚನೆಗಳನ್ನ ನೀಡಿಲ್ಲ, ಬಿಟ್ಟು ಬಿಡಿ. ಜನತಾ ಪ್ರೌಢಶಾಲೆ ಕೋಲಾರ ಇದ್ದೀರಾ ಇಲ್ಲವಾ? ಮತ್ತೆ FSC ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅದು ಕಾಣಿಯೂರು. ಮಜೀದ್ ಕುಡ್ರಸ್ತೆ ಇದ್ರೆ ಬನ್ನಿ, ತಂಡದವರು ಯಾರಾದರೂ ತಿಳಿಸಿ. ಫ್ರೆಂಡ್ಸ್ ಮಹಾಲಿಂಗೇಶ್ವರ ಇಲ್ಲದಿದ್ದಲ್ಲಿ ಕೈ ಬಿಡ್ತೇವೆ. RMK ಸೇರಾಜೆ, ಶ್ರೀದುರ್ಗ ಬೆಳ್ಳಾರೆ, ಯಂಗ್ ಸ್ಟಾರ್ ಪುತ್ತೂರು, ಇಂಡಿಯನ್ ಪಟ್ರಕೋಡಿ ಸುಳ್ಯ, ಕ್ಲಾಸಿಕ್ ಮುಚ್ಚಿಲ, KKSC ಕೋಲಾರ. ಇಷ್ಟು ತಂಡಗಳು ಪೇ ಮಾಡಿಲ್ಲ. ನಮಗೆ ಯಾವುದೇ ಸೂಚನೆಗಳನ್ನು ಕೊಡದ ಕಾರಣ ತಮ್ಮನ್ನ ಈ ಪಂದ್ಯಾಟದಿಂದ ಕೈ ಬಿಡ್ತಾ ಇದ್ದೇವೆ. ಬಾಕಿ ತಂಡಗಳು ಬನ್ನಿ ತೂಕಕ್ಕೆ. ಇಷ್ಟು ತಂಡಗಳು ಯಾವುದೇ ಸೂಚನೆಯನ್ನ ಕೊಡದ ಕಾರಣದಿಂದಾಗಿ ತಂಡಗಳನ್ನ ಕೈ ಬಿಡ್ತಾ ಇದ್ದೇವೆ. ಸಾಯಿರಾಜ್ ಕಂಟಿನ್ಯೂಯಿಂಗ್ ದ ರೈಟ್. ಬಂದ ವಾ ಓವು ಅವೇ ಪಂದ್ಯ ಮುಕ್ತಾಯಗೊಂಡಿದೆ. ಈ ಮೂಲಕವಾಗಿ 8-3 ತಂಡ ವಿಜೇತವಾಗಿದೆ. ಚಪ್ಪಾಳೆ ಅಭಿನಂದನೆಗಳು. KPS ಬೆಳ್ಳಾರೆ ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸ್ವಾಗತಿಸುವ ಸಮಯ. ನಮ್ಮ ಕಾಣಿಯೂರಿನ ಹೈಸ್ಕೂಲ್ ಟೀಮ್ ಮತ್ತೆ ಬರ್ತಾ ಇದೆ. ಬನ್ನಿ ಬನ್ನಿ ಬೇಗ. ಎಡಮಂಗಲ, ಕಾಣಿಯೂರು. ಮುಂದಿನ ಪಂದ್ಯಕ್ಕಾಗಿ ಮುನಿಯಾಲ ಕಾರ್ಕಳ ವರ್ಸಸ್ GHS ಕೊಂಬೆಟ್ಟು ತಂಡಗಳು ರೆಡಿಯಾಗಿರಬೇಕನ್ನುವ ಸೂಚನೆಯನ್ನ ನೀಡುತ್ತಾ, ಎಸ್, 2 ತಂಡಗಳು ರೆಡಿಯಾಗಿವೆ. ಪ್ರೌಢಶಾಲಾ ವಿಭಾಗದಲ್ಲಿ ಮತ್ತೆ ಕಾಣಿಯೂರನ್ನ ಪ್ರತಿನಿಧಿಸತಕ್ಕಂತ GHS ಕಾಣಿಯೂರು. ಎದುರಾಳಿಯಾಗಿದೆ ತಂಡ GHS ಎಡಮಂಗಲ. ಹಿಡಿತ ದಾಳಿಗಳ ಮೂಲಕವಾಗಿ
ಪ್ರೇಕ್ಷಕರ ಫೇವರೇಟ್ ಆಗಿರತಕ್ಕಂತ GHS ಎಡಮಂಗಲ ತಂಡವಿದೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮೂರನ್ನು ಯಾವತ್ತು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. GHS Kaniyur. Yes, both the teams are set now, ready now for the match. Calling the captains. Gagan is coming from the side of Kaniyur. ಸುಜಿತ್ ಎಡಮಂಗಲದ ಕಪ್ತಾನ. ಟಾಸ್ ಆನ್ ಬೈ ಎಡಮಂಗಲ. ಚಾಯ್ಸ್. ಕೋರ್ಟ್ ನನ್ನ ಚಿಮುಗೆಯನ್ನ ಗೆದ್ದುಕೊಂಡು ಅಂಕಣವನ್ನ ಆಯ್ಕೆ ಮಾಡಿಕೊಳ್ಳುತ್ತಾ ಇದೆ GHS ಎಡಮಂಗಲ. ಎದುರಾಳಿಯಾಗಿ GHS ಕಾಣಿಯು. ಮತ್ತೆ ರೋಚಕ ಕದರ. ಹಿಡಿತಕ್ಕೆ ಪ್ರತಿ ಹಿಡಿತ, ಹೋರಾಟಕ್ಕೆ ಪ್ರತಿ ಹೋರಾಟ, ದಾಳಿಗೆ ಪ್ರತಿ ದಾಳಿ ಆರಂಭ ಆಗೋ ಸಮಯ ಇದೀಗ ಪ್ರಾರಂಭ. ಗಗನ್ ಒಂದು ಸುಜಿತನಿಗೆ ಸಪೋರ್ಟ್ ಬರಲಿಲ್ಲ. ಆರಂಭದಲ್ಲೇ ಬಂದಿದ್ರೆ ಈ ಹಿಡಿತವನ್ನ ಸಫಲವಾಗಿಸಿಕೊಳ್ಳಬಹುದಾಗಿತ್ತು. ಪ್ರಥಮ ದಾಳಿಯ ಸಫಲತೆಯೊಂದಿಗೆ 1-0 ಅಂಕದ ಮುನ್ನಡೆಯಲ್ಲಿದೆ ತಂಡ GHS ಕಾಣಿಯು. GHS ಕಾಣಿಯು ವರ್ಸಸ್ GHS ಎಡಮಂಗಲ. ಮಗದೊಮ್ಮೆ ಗಗನ್. ಬೋನಸ್. ಲವ್ಲಿ. ಅತ್ಯದ್ಭುತವಾದ ಬೋನಸ್ ಅಂಕವನ್ನ ಗಳಿಸಿಕೊಂಡಿದ್ದಾರೆ ಕಾಣಿಯೂರಿನ ಪ್ರತಿಭೆ ಗಗನ್. ವೇಗದ ದಾಳಿ. ಸುನಿಲ್ ಆಲ್ರೌಂಡ್ ಪ್ಲೇಯರ್ ಆಫ್ ಕಬಡ್ಡಿ. ಓರ್ವ ಸರ್ವಾಂಗೀಣ ಆಟಗಾರನಾಗಿ ಮೂಡಿ ಬರ್ತಾ ಇರತಕ್ಕಂತಹ ಆಟಗಾರ ನೇತ. ಚುರುಕಿನಿಂದ ಎದುರಾಳಿಗಳ ಕೋಟೆಯನ್ನ ಚದುರಿಸೋ ಸಾಮರ್ಥ್ಯವುಳ್ಳಂತಹ ಯುವ ಕಬಡ್ಡಿ ಕಲಿ ಸುನಿಲ್. ಎಸ್, ಅಫಿಷಿಯಲ್ ಟೈಮ್ ಔಟ್. ಇನ್ಶರ್ಟ್ ಹಾಕೊಳ್ಳಿಕ್ಕೆ ಸೂಚನೆ ಬರ್ತಾ ಇದೆ. ಮತ್ತೆ ದಾಳಿ ಆರಂಭಗೊಂಡಿದೆ ಎಡಮಂಗಲದ ಕಡೆಯಿಂದ. ಪ್ರಮುಖ ದಾಳಿಗಾರ ಗಗನ್ ರವರನ್ನ ಚಾರ್ಜ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ಮತ್ತೆ ಸುನಿಲನ ಮೇಲೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ವಾವ್, ವಾಟ್ ಎ ಟರ್ನ್. Quick move now, escaped. What a great escape by Sujit once again getting out. ಬಾಕ್ಸ್ ಲೈನ್ ಇಂದ ಹೊರಗೆ ತಡೆಯುವ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ. ನಾನಾಗ್ಲೇ ಹೇಳಿದಾಗೆ ಸುನಿಲ್ ಅಂತಹ ಒಂದು ನಿರೀಕ್ಷೆಗೆ ನಿಲುಕೋ ಆಟಗಾರ ಅಲ್ಲ. ಈ ಮೂಲಕವಾಗಿ ತಂಡಗಳು 3-1 ಮುನ್ನಡೆಯಲ್ಲಿ ಕಾಣಿಯೂರು. ಮುನಿಯಾಲ್ ಕಾರ್ಕಳ ಎದುರಾಳಿಯಾಗಿ ಕೊಂಬೆಟ್ಟು ರೆಡಿಯಾಗಿ ಮುಂದಿನ ಪಂದ್ಯಕ್ಕಾಗಿ.
3-1. Three 3 points for Kanio, 1 point for Edamangala. ಕಾಣಿಯೂರಿನ ತಂಡ ಹಾಗೂ ಪುತ್ತೂರಿನ ತಂಡಗಳ ಮಧ್ಯೆ ಇದೆ ಸುಳ್ಯ ತಾಲೂಕಿನ ತಂಡ ಹಾಗೂ ಪುತ್ತೂರು ತಾಲೂಕಿನ ತಂಡಗಳ ಮಧ್ಯೆ ಇದೀಗ ಪಂದ್ಯ ನಡೀತಾ ಇದೆ. ಸುಳ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದು GHS ಎಡಮಂಗಲ, ಎದುರಾಳಿಯಾಗಿ GHS ಕಾಣಿಯು. ತ್ರೀ 1. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮುನಿಯಾಲ್ ಕಾರ್ಕಳ ವರ್ಸಸ್ ಕಂಬೆಟ್ಟು. ಆನಂತರದಲ್ಲಿ ರಾಮಕುಂಜ ತಂಡವನ್ನು ಎದುರಿಸಲಿಕ್ಕಿದೆ ಈ ಪಂದ್ಯದ ವಿಜೇತ ತಂಡ. ಗಗನ್ ಮಗದೊಮ್ಮೆ ನಾಲ್ಕು 1. 4-1. Picked 1 point. Gagan continuing the ride. ಕೆಜಿ ವಿಭಾಗ ತೂಕ ಪರಿಶೀಲನೆ ಬಾಕಿ ಇರುವವರು ತೂಕ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತೆ ವಿರಾಮವಿಲ್ಲ ತಮಗೆ. ಪಂದ್ಯಗಳ ಆರಂಭದ ನಂತರದಲ್ಲಿ ನಿರಂತರವಾಗಿ ನಾವು ಪಂದ್ಯಗಳನ್ನು ಮುಂದುವರಿಸಲಿಕ್ಕಿದ್ದೇವೆ. ಮತ್ತೆ ಅವಕಾಶವನ್ನು ನೀಡುವುದಿಲ್ಲ ದಯಮಾಡಿ ತಡ ಮಾಡಿದರೆ. ವನಸ್ಸಿಗೆ ಬಾಕಿ ತನಗಳದೆ ಇದು ಪೋಡು ಪಂಡದ ಸಂಘಟಕರ ವಿನಂತಿ ಮಲ್ತೊಂದಲೇರು ಬತ್ತು ಸೇರ್ದಿಂಚಿತ್ತಿ ಪ್ರೇಕ್ಷಕರಿಗೆ ಮತ್ತೆ ವನಸ್ಸದ ವ್ಯವಸ್ಥೆ ಮಲ್ತದೇರು ದಯದಿದೆ ವನಸ್ಸು ಮಲ್ಪೋಡು ಪಂಡದ ವಿನಂತಿ. ಬೋನಸ್ ಪಾಯಿಂಟ್ ಸಿಕ್ಕಿದೆ. ಐದು 3 ಹಿಡಿದಿದ್ದಾರೆ. ಈ ಮೂಲಕವಾಗಿ ಮತ್ತೆ ಹಿಂದಿನ ಆಟಕ್ಕೆ ಮರಳತ್ತ ಕಾದು ನೋಡಬೇಕು. 4-5. 4-5. ವಾಟ್ ಎ ಕ್ಯಾಚ್! ಅದ್ಭುತವಾದಂತ ಕ್ಯಾಚ್ ಅಲ್ಲಿ ಸುನೀಲ್ ರವರಿಂದ. ಸುನೀಲ್ ರವರ ಕ್ಯಾಚ್ ಮೂಲಕ ಗಗನ್ ಮಗದೊಂದು ಅಂಕ. 2 points. ಎರಡು ಅಂಕಗಳು. ಬಂದ 2 quick points for Edamangala. Half time code change. 6-8. Kaniyur 8. 6 points for Edamangala. 8-6.
ಮುಂದಿನ ಪಂದ್ಯ GHS ಕೊಂಬೆಟ್ಟು ಮುನಿಯಾಲ್ ಕಾರ್ಕಳ. GHS ಕೊಂಬೆಟ್ಟು ಮುನಿಯಾಲ್ ಕಾರ್ಕಳ. ಗಗನ್ ವಾಟ್ ಎ ಪ್ಲೇ ಬೈ ಗಗನ್. ಹನ್ನೆರಡು ಏಳು. ಪೊಲ್ತೆ 12-7. 12-7. 5 ಅಂಕಗಳ ಮುನ್ನಡೆಯೊಂದಿಗೆ GHS ಕಾಣಿಯೋ 12-7. ಟೈಮ್ ಔಟ್ 4 ಕಾಣಿಯವರು. 12-7. ಮತ್ತೆ ಪಂದ್ಯವನ್ನು ಆರಂಭಿಸಬೇಕಾಗಿದೆ. ಮುಂದಿನ ಪಂದ್ಯ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮುನಿಯಾಲ್ ಕಾರ್ಕಳ ವರ್ಸಸ್ GHS ಕೊಂಬೆಟ್ಟು. $1.8 12. 8-12. ಎಂಟು 12. Last 5 minutes for full time from now. 8-12. Yes. Bonus each points. 9-13. 9-13. 9-13. Last moment for full time from now. 9-13. 13-9. 13-9. ಅನಗತ್ಯ ಹಿಡಿತ ಸುನಿಲ್ ರವರಿಂದ ಒಂದಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. 10-13. 10-13. ಕೇವಲ 3 ಅಂಕದ ಮುನ್ನಡೆ ಮಾತ್ರ ಇದೆ ಈಗ ಕಾಣಿಯೂರು ತಂಡಕ್ಕೆ. $13-10.
ಮೂರು ನಿಮಿಷದೊಳಗಿನ ಆಟ ಬಗ್ಗೆ 3 ಅಂಕಗಳ ಅಂತರ. ನಿಧಾನವಾಗಿ ಬರ್ತಾ ಇದೆ ಎಡಮಂಗಲ. ಕಾಣಿಯೂರು ತಂಡಕ್ಕೆ ಸಿಡ್ಡು ಹೊಡೆಯತ್ತ ಕೊನೆ ಕ್ಷಣದಲ್ಲಿ ಕಾದು ನೋಡಬೇಕು. ಬೋನಸ್ ಸಿಕ್ಕಿದೆ. ಹನ್ನೊಂದು 13. 11-13. 11-13. Right, a safe single point. 11-13. 14-11. Single point. 12-14. 2 ನಿಮಿಷದೊಳಗಿನ ಆಟ ಬಗ್ಗೆ 12-14. only 2 points lead is there for the team GHS Kaniyur in this moment. 2 ಅಂಕದ ಅಂತರ ಮಾತ್ರವಾಗಿ ಇದೆ. 12-14. ರೋಚಕ ಕದನ. ಎಡಮಂಗಲ ವರ್ಸಸ್ ಕಾಣಿಯೂರ್. ಮುಂದಿನ ಪಂದ್ಯ ಮುನಿಯಾಲ್ ವರ್ಸಸ್ ಕೊಂಬೆಟ್ಟು. ಸುನಿಲ ಲೆಕ್ಕಾಚಾರ ಕೊನೆಗೆ ಬುಡಮೇಲಾಗುತ್ತದೆ. ಗಗನ್ ಹೊರಗಿದ್ದಾನೆ. ಟೈಮ್ ಔಟ್. 12-14. ಹನ್ನೆರಡು 14. ಎಡಮಂಗ ಬಾಚಿದ 2 ಅಂಕ ಸಿಕ್ಕಿದೆ. ಮತ್ತೆ 14-14 ಎಡಮಂಗಲ ಹಾಗೂ ಕಾಣಿಯೂರು ತಂಡಗಳು. ಲಾಸ್ಟ್ ಮಿನಿಟ್ಸ್ ಪ್ಲೇ. ವಾಟ್ ಎ ಮ್ಯಾಚ್ ಹಿಯರ್. ಕೈಯಲ್ಲಿದ್ದ ಪಂದ್ಯ. ಹನ್ನೆರಡು 14-14 2 ತಂಡಗಳಿವೆ. ಸುನಿಲ್ ನಿಧಾನ ಆಗ್ತಾ ಇದ್ದಾನೆ. ಹೌದಾ, ಬೋನಸ್ +1 ಸಿಕ್ಕಿದೆ. ಈಕ್ವಲ್ ಪಾಯಿಂಟ್ಸ್ ಆಗಿದೆ. 15-15 ಮತ್ತೆ ಸಮ. 15 each now. 15 each. 15 each. 15 each. Out. 16-15. 16-15. 16-15. Match over. Edamangala won the match. ಕೈಯಲ್ಲಿದ್ದಂಥ ಪಂದ್ಯವನ್ನ ಕೈ ಚೆಲ್ಲಿದ್ದಾರೆ ಕಾಣಿಯೂರಿನ ಆಟಗಾರರು. ಎಡಮಂಗಲ ತಂಡ ಸೆಮಿಸ್ಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಮುನಿಯಾಲ್ ತಂಡ ಬನ್ನಿ, ಕೊಂಬೆಟ್ಟು ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇವೆ ಮುಂದಿನ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ. ಟೀಮ್ ಮುನಿಯಾಲ್ ಕಾರ್ಕಳ, GHS ಕೊಂಬೆಟ್ಟು ಬನ್ನಿ. ಒಳಗೆ ಬಿಡಿ ಅಲ್ಲಿ ಮುನಿಯಾಲ್ ಕಾರ್ಕಳ. GHS ಕೊಂಬೆಟ್ಟು ತಂಡ ರೆಡಿಯಾಗಿದೆ.
ಅಂಗಣವನ್ನ ಪ್ರವೇಶಿಸಲಿಕ್ಕೆ ಕೊನೆಯ ಕ್ವಾರ್ಟರ್ ಫೈನಲ್ ಹಣಾಹಣಿಗಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ GHS ಕೊಂಬೆಟ್ಟು. ಎದುರಾಳಿಯಾಗಿದೆ ತಂಡ ಮುನಿಯಾಲ್ ಕಾರ್ಕಳ. ಕಾರ್ಕಳ ಟೀಮ್ ಮುನಿಯಾಲ್ ಕಾರ್ಕಳ ಎಂಟರಿಂಗ್ ಇನ್ ದ ಕೋರ್ಟ್ ನಾ. Yes. Official to take the charge. ಅಲ್ಲಿ ವೇದಿಕೆಯಲ್ಲಿ ತೂಕ ಪರಿಶೀಲನೆ ಆಗ್ತಾ ಇದೆ. ಅನಗತ್ಯವಾಗಿ ಯಾರು ಅಲ್ಲಿ ನಿಲ್ಬಾರ್ದು. ಸಂಘಟಕರಲ್ಲಿ ಯಾರು ತೂಕ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಮಾತ್ರ ನಿಲ್ಲಿ, ಬಾಕಿ ಅವರನ್ನೆಲ್ಲ ಹೊರ ಕಳಿಸಿ. ಯಾವುದೇ ಮುಲಾಜಿಲ್ಲ. ಸಂಘಟಕರು ಅಲ್ಲಿ ಬೇಕಾದವರು ಮಾತ್ರ ನಿಲ್ಲಿ, ಬಾಕಿದಾಗ ತಿರ್ಜಬ್ಲೆ ಅಣ್ಣ ನಕ್ಲು ಮಾತ್ರ ತಿರ್ಜಬ್ಲೆ ಪೂರ ಜಬ್ಲೆ ತಿರ್ತೆ. ಸಂಘಟನೆಯಲ್ಲಿ ಇಲ್ಲದವರು ಬಾಕಿಯವರು ಹೊರಗೆ ಹೋಗಿ. ಅಲ್ಲಿ ಪಾರದರ್ಶಕವಾಗಿ ತೂಕ ಪರಿಶೀಲನೆ ಆಗಬೇಕು. ಪಂದ್ಯಾಟವನ್ನು ನಾವು ನಡೆಸಬೇಕಾಗಿದೆ. ಯಾವುದೇ ಮುಲಾಜಿಗಳನ್ನು ಇಟ್ಟುಕೊಂಡ್ರೆ ಆಗೋದಿಲ್ಲ. ಯಾರಿಗೂ ಕೂಡ ತೂಕ ಪರಿಶೀಲನೆಯಲ್ಲಿ ರಿಯಾಯಿತಿ ಕೂಡ ಬೇಡ. ಎಸ್, ನಾಣ್ಯ ಚಿಮಿಗೆ ಆಗ್ತಾ ಇದೆ. ಸಂದೀಪ್ ಪಲ್ಲೋಡಿ ಈಸಿಯಾ ವಿದಸ್ ವನಿತಾ ಮೇಡಮ್. ಪ್ರವೀಣ್ ಸೋನಂಗೇರಿ ಇವರುಗಳು ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ. ಎಡಬದಿಯಲ್ಲಿದೆ ತಂಡ ಮುನಿಯಾಲ, ಬಲಬದಿಯಲ್ಲಿದೆ ತಂಡ GHS ಕೊಂಬೆಟ್ಟು. ಕೊನೆಯ ಕ್ವಾರ್ಟರ್ ಫೈನಲ್ ತೂಕ ಪರಿಶೀಲನೆ. ಬಾಕಿ ಅವರನ್ನು ಕಳಿಸಿ ಕೆಳಗೆ. ಅಣ್ಣ ಆಯ್ನಕ್ಲು ಬಲೆ ತೀರ್ತೆ. ಒಂಬತ್ತು ತಂಡಗಳ ತೂಕ ಪರಿಶೀಲನೆ ಮಾತ್ರ ಆಗಿದೆ. ಯಾವ ತಂಡ ಆಗಿದೆ ಅವರನ್ನು ಮಾತ್ರ ಪರಿಗಣಿಸಿ ಅಷ್ಟೇ. ಯಾವ ತಂಡ ತೂಕ ಪರಿಶೀಲನೆ ಆಗಿದೆ, ನಮ್ಮ ಸಮಯ ಇಂತಿಷ್ಟು ಅಂತ ಇರ್ತದೆ, ಅಲ್ಲಿ ತನಕ ಮಾತ್ರ ಕಾಯೋದು. ಪ್ರವೇಶ ಶುಲ್ಕ ಕೊಟ್ಟರು ಕೂಡ ಪರಿಗಣನೆ ಮಾಡೋದು ಬೇಡ, ಗಮನಿಸಿಕೊಳ್ಳಿ. ಎರಡು ಒಂದು ಮುನ್ನಡೆಯಲ್ಲಿ ಮುನಿಯಾಲ. ಎರಡು ಒಂದು. ಒಂದು ಅಂಕದ ಮುನ್ನಡೆಯಲ್ಲಿ ಮುನಿಯಾಲ ತಂಡ.
ಸುಂದರತೆಯ ದಾಳಿಯ ಮುಖೇನವಾಗಿ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ಮುನಿಯಾಳ ತಂಡದಿಂದ. ಬೋನಸ್ ಅಂಕದೊಂದಿಗೆ ಮುನಿಯಾಳ ತಂಡ ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 3-1 2 ಅಂಕದ ಮುನ್ನಡೆಯಲ್ಲಿ ಕಾರ್ಕಳ ತಂಡ. ಬಹಳಷ್ಟು ದೂರದಿಂದ ಆಗಮಿಸಿಕೊಂಡಿರತಕ್ಕಂಥ ಕಾರ್ಕಳ ತಂಡ ಹುಡುಗಿಯರ ವಿಭಾಗದ ಚಾಂಪಿಯನ್ ರನ್ನರ್ಸ್ ಪಟ್ಟವನ್ನು ಅಲಂಕರಿಸಿಕೊಂಡಿರತಕ್ಕಂಥ ತಂಡ. ದಾಳಿಗಾರ ಔಟ್ ಎನ್ನತಕ್ಕಂಥ ಸೂಚನೆಗಳು ಬರುತ್ತಾ ಇದೆ. 4-1 3 ಅಂಕದ ಮುನ್ನಡೆಯಲ್ಲಿ ಮುನಿಯಾಲ ಕಾರ್ಕಳ. ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟ, ಬಾಲಕಿಯರ ವಿಭಾಗ ಪಂದ್ಯಾಟ ಮುಗಿದ ಬಳಿಕ ಬಾಲಕರ ವಿಭಾಗ ಪಂದ್ಯಾಟ ಕೊನೆಯ ಕ್ಷಣದಲ್ಲಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ 65 kg ವಿಭಾಗದ ಮುಕ್ತ ಪುರುಷರ ಕಬಡ್ಡಿ ಪಂದ್ಯಾಟ ಪ್ರಾರಂಭಗೊಳ್ಳುವುದಕ್ಕಿದೆ. ದೇಹ ತೂಕವನ್ನು ಬಾಕಿರತಕ್ಕಂಥ ತಂಡಗಳು ಆದಷ್ಟು ಬೇಗ ದೇಹ ತೂಕವನ್ನು ಪರಿಶೀಲಿಸಿಕೊಳ್ಬೇಕು. ಅದ್ಭುತವಾಗಿರತಕ್ಕಂಥ ದಾಳಿ, ರೈಡರ್ ಸೇಫ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. 1 ಅಂಕ ಸೇರ್ಪಡೆಗೊಳ್ತಾ ಇದೆ ಕೊಂಬೆಟ್ಟು ತಂಡಕ್ಕೆ. ಪ್ರಥಮ ಸುತ್ತಿನ ಪ್ರಥಮ ಸಮಯದ ಕೋರಿಕೆ ಕೊಂಬೆಟ್ಟು ತಂಡದಿಂದ. 2-4 2-4 2 ಅಂಕದ ಮುನ್ನಡೆಯಲ್ಲಿ ಮುನಿಯಾಲ ಕಾರ್ಕಳ ತಂಡ ಇದೆ. ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 20 ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಅದ್ಭುತವಾಗಿರತಕ್ಕಂಥ ಪ್ರತಿಷ್ಠಿತ ತಂಡವಾಗಿರತಕ್ಕಂಥ ಕಾರ್ಕಳ ತಂಡ. ಬೋನಸ್ ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ ಮುನಿಯಾಳ ಕಾರ್ಕಳ ತಂಡಕ್ಕೆ. ಸುಂದರತೆಯ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಕೊಂಬೆಟ್ಟು ಆಟಗಾರ ಜಿಂಕಿಯಂತೆ ಜಿಗಿಯುತ್ತಾ ಸೆಲ್ಫ್ ಔಟ್. ಆಹಾ, ಹಿಡಿತದ ಪ್ರಯತ್ನ, ಆದರೆ 2 ಅಂಕಗಳು ಸಂಪಾದನೆಗೊಳ್ಳುತ್ತಾ ಇದೆ ಮುನಿಯಾಳ ತಂಡಕ್ಕೆ. ಸಮಯದ ಕೋರಿಕೆ, ಪ್ರಥಮ ಸುತ್ತಿನ ಪ್ರಥಮ ಸಮಯದ ಕೋರಿಕೆ 8-2. ಸ್ನೇಹಿತರ ಬಳಗ ಕಲ್ಪಡ, ಇದರ ಅಧ್ಯಕ್ಷರಾಗಿರತಕ್ಕಂಥ ಶ್ರೀತ ಸುರೇಶ್ ಗುತ್ತು ನಮ್ಮ ಜೊತೆ ಆಗ್ತಾ ಇದ್ದೀರಾ ಸರ್? ತಮ್ಮನ್ನ ಗುರುತಿಸಿಕೊಂಡು ಸುರೇಶ್ ಗುತ್ತು ಸರ್, ತಮ್ಮನ್ನ ಗುರುತಿಸಿಕೊಂಡು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕುಡಿಯಾಲ ಕಲ್ಪಡ ತಮ್ಮನ್ನ ಸಂಸ್ಥೆ ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಇಲ್ಲಿಯ ಪ್ರಾಯದ ಪ್ರತಿಭೆಗಳನ್ನ ಅನಾವರಣಗೊಳಿಸುವಂತಹ ಕಾರ್ಯ ಇಂದು ಕಾಣಿಯೂರಿನಲ್ಲಿ ಸಾಗಿ ಬರುತ್ತಾ ಇದೆ. ಕೆಎಸ್ಆರ್ಟಿಸಿ ಉದ್ಯೋಗಿಯಾಗಿರತಕ್ಕಂಥ ಶ್ರೀತ ಪದ್ಮನಾಭ ಸರ್ ದಯವಿಟ್ಟು ವೇದಿಕೆ ಎತ್ತ ಬರಬೇಕು. ಸಂಸ್ಥೆ ಕೊಡಬಡುವಂತಹ ಗೌರವದ ಶಾಲನ್ನ ತಾವು ಸಂತೋಷಪೂರ್ವಕವಾಗಿ ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಈ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ತಮಗೆ ವಂದನೆಗಳು ಶ್ರೀತ ಪದ್ಮನಾಭ ಸರ್ ತಮಗೆ. ಕ್ರೀಡಾ ಅಭಿಮಾನಿಗಳು ಕಾಯುತ್ತಿರತಕ್ಕಂಥ 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭಗೊಳ್ಳುತ್ತಾಗಿದೆ. ಕೆಜಿ ತೂಕ
ತೂಕದ ಅಳತೆ ಪ್ರಾರಂಭಗೊಂಡಿದೆ. 9 ತಂಡಗಳು ತೂಕವನ್ನ ಮಾಡಿದೆ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಕುಂಬಿಟ್ಟು ತಂಡಕ್ಕೆ. ಅಂಕಣದ ಜವಾಬ್ದಾರಿಯನ್ನ ಒತ್ತಿಕೊಂಡಿರತಕ್ಕಂಥ ಸಂಘಟಕರು ದಯವಿಟ್ಟು ಅಂಕಣದತ್ತ ಬರಬೇಕು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಅಂಕಣದ ಸಂಘಟಕರು ದಯವಿಟ್ಟು ಅಂಕಣದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬೆಳಗಿನಿಂದ ನಿರಂತರ ನಮಗೆ ಸಹಕಾರವನ್ನ ಕೊಡ್ತಾ ಇದ್ದೀರಾ ಸಂಘಟಕರು. ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ದಯವಿಟ್ಟು ಅಂಕಣದ ಸಂಘಟಕರು ಹೆಸರು ನಮೂದಿಸುವುದಿಲ್ಲ, ತಾವಾಗಿ ಬಂದರೆ ಒಳ್ಳೆಯದು ಎನ್ನುವಂತ ಸೂಚನೆಗಳು ಅಧ್ಯಕ್ಷರಿಂದ ಬರ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ಬಂಧಿತನಾಗ್ತಾ ಇದ್ದಾನೆ. ಏಕಾಂಗಿ ಹೋರಾಟ ಸಾಗಿ ಬರ್ತಾ ಇದೆ. ಕೊಂಬೆಟ್ಟು ಓಹೋ, ಪ್ರಯತ್ನಗಳು ಖಂಡಿತವಾಗಿ ಇದೆ. ಓ, ಈ ರೀತಿಯ ಬಂಧನ ಕೊನೆಯ ಕ್ಷಣದಲ್ಲಿ ಮುಕ್ತನಾಗಿದ್ದಾನೆ ಮುನಿಯಾಳ ತಂಡದ ಆಟಗಾರ. ದಯವಿಟ್ಟು ಗಮನಿಸಿಕೊಳ್ಳಿ. ಊಟ ಮಾಡಲು ಬಾಕಿ ಇರತಕ್ಕಂತ ಬಂಧುಗಳು ಕೇವಲ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ. ಅಲ್ಲಿ ಕೌಂಟರ್ಗಳನ್ನ ಕ್ಲೋಸ್ ಮಾಡ್ತೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಊಟ ಮಾಡಲು ಬಾಕಿ ಇರತಕ್ಕಂಥ ಸಂಘಟಕರು ದಯವಿಟ್ಟು ತಮ್ಮ ಊಟವನ್ನು ಮುಗಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಸುತ್ತಿನ ಪಂದ್ಯಾಟ ಮುಕ್ತಾಯಗೊಂಡಿದೆ. ದ್ವಿತೀಯ ಸುತ್ತು ಆರಂಭಗೊಳ್ಳಬೇಕಾಗಿದೆ. ಅಂಕಪಟ್ಟಿಯನ್ನು ಗಮನಿಸಿದಾಗ ಅಂಕಪಟ್ಟಿಯನ್ನ ಗಮನಿಸಿದಾಗ 14-3 14-3 ಪ್ರಥಮ ಸೆಮಿಫೈನಲ್ಗೆ ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇವೆ. ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ ವರ್ಸಸ್ GHS ಎಡಮಂಗಲ. ಸೆಮಿಫೈನಲ್ಗೆ ಕರೆಯನ್ನ ಕೊಟ್ಟಿದ್ದಾರೆ. 14-3 11 ಅಂಕದ ಮುನ್ನಡೆಯಲ್ಲಿ ಮುನಿಯಾಲ್ ಕಾರ್ಕಳ ತಂಡ. ಆಹಾ, ಅದ್ಭುತವಾಗಿರತಕ್ಕಂಥ ದಾಳಿ ಸಂಘಟನೆ ಆಗ್ತಾ ಇದೆ. ಈ ಊರಿನ ಉದ್ಯಮಿಯಾಗಿರತಕ್ಕಂಥ ಶ್ರೀತ ಉಮೇಶ್ ಕೋಳಿಗದ್ದೆ ಸರ್ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ತಮಗೆ ಗೌರವದ ಅದ್ಧೂರಿಯ ಸ್ವಾಗತಗಳು. ಶ್ರೀತ ಉಮೇಶ್ ಕೋಳಿಗದ್ದೆ ಸರ್ ತಮಗೆ ಮತ್ತೊಮ್ಮೆ ಗೌರವದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮುನಿಯಾಲು ತಂಡದ ಆಟಗಾರನಿಂದ ದಾಳಿಯ ಸಂಘಟನೆಯನ್ನು ಮುಂದುವರಿಸಿಕೊಳ್ಳುತ್ತಾ 15-3 ಬಹಳಷ್ಟು ನಿಧಾನಗತಿಯಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯಾಟ. ಅವೇಗದ ದಾಳಿ ಬರಬಹುದೇ ಕೊಂಬೆಟ್ಟು ಕಡೆಯಿಂದ ಕಾದು ನೋಡಬೇಕಾಗಿದೆ. 15-3 ಅಂಕದ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಕಾರ್ಕಳ ನ್ಯೂಸಿನ ಶ್ರೀತ ರಾಮಚಂದ್ರ ಬರಪಾಡಿ ಸರ್ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಂಸ್ಥೆಯ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ ಶ್ರೀತ ರಾಮಚಂದ್ರ ಬರಪಾಡಿ ಸರ್. ಬಹಳಷ್ಟು
ಕ್ರೀಡಾ ಅಭಿಮಾನಿಗಳು ಎಂದು ಕಾರ್ಯಕ್ರಮದ ದಾನಿಗಳಾಗಿ ಸಹಕಾರವನ್ನು ನೀಡಿದ್ದೀರಾ. ತಮಗೆ ಈ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಆಭಾರಿಯಾಗುತ್ತಾ ಈ ಸಂಸ್ಥೆಯ ಜೊತೆ ತಮ್ಮ ಸಹಕಾರವನ್ನು ನಿರಂತರವಾಗಿ ಬಯಸಿಕೊಳ್ಳುತ್ತಾ ಅದ್ಭುತವಾಗಿರತಕ್ಕಂಥ ದಾಳಿಯನ್ನ ಸಂಘಟಿಸಿಕೊಂಡು ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಸಾಗಿ ಬರುತ್ತಾ ಇದೆ. ಮುನಿಯಾಲು ಕಾರ್ಕಳ ತಂಡದಿಂದ ಬಹಳಷ್ಟು ದೂರದಿಂದ ತಂಡ ಆಗಮಿಸಿಕೊಂಡಿದೆ. ಲಾಸ್ಟ್ 5 ಮಿನಿಟ್ಸ್ ಅಂಡ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಪಂದ್ಯಾಟ ಸಾಗಿ ಬರತಕ್ಕಂಥ ಸಂದರ್ಭಗಳು ಎಲ್ಲೋ ಒಂದು ರೀತಿಯ ಚೇತರಿಕೆಯನ್ನ ಕಾಣಿಸಿಕೊಳ್ಳಬಹುದೇ ಕೊಂಬೆಟ್ಟು ಕಾದು ನೋಡಬೇಕಾಗಿದೆ. ಅದ್ಭುತವಾಗಿರತಕ್ಕಂಥ ಕಳೆದ ಪಂದ್ಯಾಟದಲ್ಲಿ ಪ್ರದರ್ಶನವನ್ನ ನೀಡಿತ್ತು. ಆಟೋಮೊಬೈಲ್ಸ್ ಮೆಕ್ಯಾನಿಕ್ ಆಗಿರತಕ್ಕಂಥ ಶ್ರೀತ ಸಂತೋಷ್ ಸರ್ ಕಾಣಿಯೂರು ಸರ್ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಅಂಕಕ್ಕಾಗಿ ಪ್ರಯತ್ನಗಳು, ಆದರೆ ಅದ್ಭುತವಾಗಿರತಕ್ಕಂಥ ಹಿಡಿತಗಳು ಮುನಿಯಾಲು ಕಾರ್ಕಳ ತಂಡದಿಂದ ಕಾಯ್ತಾ ಇದೆ. ಲಾಸ್ಟ್ 4 ಮಿನಿಟ್ಸ್ ಇನ್ ಫುಲ್ ಟೈಮ್, 4 ನಿಮಿಷಗಳ ಮಾತ್ರ ಬಾಕಿ ಇದೆ ಪಂದ್ಯಾಟ ಮುಕ್ತಾಯಗೊಳ್ಳುವುದಕ್ಕಾಗಿ. ಮುಂದಿನ ಪ್ರಥಮ ಸೆಮಿಫೈನಲ್ ನಲ್ಲಿ ಆಡತಕ್ಕಂಥ ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರಬೇಕು. ಶ್ರೀತರು ಶ್ರೀ ಮಸ್ಜಿದ್ ಕುಡ್ ರಸ್ತೆ ದಯವಿಟ್ಟು ಇದ್ರೆ ವೇದಿಕೆ ಎತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀತ ಮಸ್ಜಿದ್ ಕುಡ್ ರಸ್ತೆ ಸರ್ ತಮ್ಮನ್ನು ಗುರುತಿಸಿಕೊಳ್ತಾ ತಮ್ಮನ್ನ ವೇದಿಕೆ ಎತ್ತ ಬರಮಾಡಿಕೊಳ್ತಾ ಇದ್ದೇವೆ. ಸಮಯದ ವಿರಾಮದ ಕೋರಿಕೆ ಮುನಿಯಾಲ ಕಾರ್ಕಳ ತಂಡದ ಪರವಾಗಿ ಸಮಯದ ವಿರಾಮ ಮುಕ್ತಾಯಗೊಂಡಿದೆ. ಮುನಿಯಾಲ್ ಅದ್ಭುತವಾಗಿರತಕ್ಕಂಥ ಹಿಡಿತ ಕೊನೆಯ ಕ್ಷಣದಲ್ಲಿ ಬರ್ತಾ ಇದೆ ಕೊಂಬೆಟ್ಟು ಪರವಾಗಿ. ನೈನ್ಟೀನ್ 19-4 15 ಅಂಕದ ಮುನ್ನಡೆಯಲ್ಲಿ ಲಾಸ್ಟ್ 3 ಮಿನಿಟ್ಸ್ ಇನ್ ಫುಲ್ ಟೈಮ್ ಮುನ್ನಡೆಯಲ್ಲಿದೆ ಮುನಿಯಾಲ್. ರೈಡರ್ ಔಟ್. 20-4 ಸ್ಪಷ್ಟ ಮುನ್ನಡೆಯನ್ನ ಕಾದಿರಿಸಿಕೊಂಡಿದೆ ಮುನಿಯಾಲು ಕಾರ್ಕಳ. ಆಹಾ, ಮಾಗದದ್ದು ಅದ್ಭುತವಾಗಿರತಕ್ಕಂಥ ಇರುವ ಆಟಗಾರನ ಒಳಗೊಂಡಿರತಕ್ಕಂಥ ಕೊಂಬೆಟ್ಟು ತಂಡ ದಾಳಿಗಾರನ ಬಂಧನವಾಗಿದೆ. ದೇಹ ತೂಕ ಬಾಕಿ ಇರತಕ್ಕಂಥ ತಂಡಗಳು ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಪರಿಶೀಲಿಸಿಕೊಳ್ಬೇಕು. ಇನ್ನೇನು ಕೆಲವೇ ಕ್ಷಣದಲ್ಲಿ ತಲುಕು ಪಟ್ಟಿಗಳನ್ನು ರಚಿಸಲಾಗುವುದು ತೀರ್ಪುಗಾರರು. ಹಾಗಾಗಿ ಯಾರಾದರೂ ಬಾಕಿ ಇದ್ರೆ ದಯವಿಟ್ಟು ತಮ್ಮ ದೇಹ ತೂಕವನ್ನು ವೇದಿಕೆ ಬಂದು ಮಾಡಿಕೊಳ್ಳುವಂತೆ ತಮಗೆ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಆಹಾ, ಅದ್ಭುತವಾಗಿರತಕ್ಕಂಥ ಮಗದೊಂದು ಹಿಡಿತಗಳು ನಿರಂತರವಾಗಿ ಹಿಡಿತದಲ್ಲಿ ಯಶಸ್ವಿ ಕಾಣುತ್ತಾ ಇದೆ ಕೊಂಬೆಟ್ಟು ಪುತ್ತೂರು ತಂಡ. ಮತ್ತೆ ಒಂದು ಅಂಕದ ಸೇರ್ಪಡೆ ಕೊಂಬೆಟ್ಟು ತಂಡಕ್ಕೆ.
ಲಾಸ್ಟ್ 1 ಮಿನಿಟ್ ಸಿಂಪಲ್ ಟೈಮ್, ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ ಇದೆ. ಇನ್ನು ಬಲಿಷ್ಠ ಪಂದ್ಯಾಟ ಪ್ರಾರಂಭಗೊಳ್ಳುವುದಕ್ಕಿದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಪ್ರಾರಂಭವಾಗುವುದಕ್ಕಿದೆ. GHS ಎಡಮಂಗಲ ವಿರುದ್ಧವಾಗಿ ರಾಮಕುಂಜೇಶ್ವರ ರಾಮಕುಂಜ ಇರುವ ತಂಡಗಳು ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಬನ್ನಿ, ದಯವಿಟ್ಟು ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೆಮಿಫೈನಲ್ ಪ್ರೋರು ನಿಯಮಗಳು ಅನುಭವವಾಗಲಿಕ್ಕಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯಾಟಗಳ ಪ್ರೋ ಮಾದರಿಯ ನಿಯಮಗಳು ಚಾಲನೆಯಾಗಲಿಕ್ಕಿದೆ. ನಮ್ಮ ಜೊತೆ ಇಷ್ಟರ ತನಕ ತೀರ್ಪುಗಾರರಾಗಿ ಸಹಕಾರವನ್ನು ನೀಡತಕ್ಕಂಥ ಶ್ರೀಯುತ ವೀರನಾಥ್ ಪಡಪು, ದಯವಿಟ್ಟು ಅಧ್ಯಕ್ಷರ ಕೈಯಿಂದ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ವೀರನಾಥ್ ಪಡಪು, ದಯವಿಟ್ಟು ಬನ್ನಿ. ಪಂದ್ಯಾಟ ಮುಕ್ತಾಯಗೊಂಡಿದೆ. ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತಾ ಇದೆ ಮುನಿಯಾಳು ಕಾರ್ಕಳ. ಅಭಿನಂದನೆಗಳು ಇರುವ ತಂಡಗಳಿಗೂ ಭಾಗವಹಿಸಿರತಕ್ಕಂಥ ಕೊಂಬೆಟ್ಟು ಪುತ್ತೂರು ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಅದೇ ರೀತಿ ಮತ್ತೋರ್ವ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ತಾವು ಕೂಡ ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಕಾಲ್ ಫಾರ್ ಸೆಮಿಫೈನಲ್ ರಾಮಕುಂಜೇಶ್ವರ ರಾಮಕುಂಜ ವರ್ಸಸ್ GHS ಎಡಮಂಗಲ. ವೇಣುಗೋಪಾಲ್ ಮಿಯುಲ್ಪೆ ದಯಮಾಡಿ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅವರನ್ನ ಸ್ವಾಗತಿಸ್ತಾ ಇದ್ದೇವೆ, ವೇಣುಗೋಪಾಲ್ ಮಿಯುಲ್ಪೆ ಇವರನ್ನ. ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಎರಡು ತಂಡಗಳು ರಾಮಕುಂಜೇಶ್ವರ ರಾಮಕುಂಜ ವರ್ಸಸ್ GHS ಎಡಮಂಗಲ. ಕಾಣಿಯೂರು ತಂಡವನ್ನ ಮಣಿಸಿ ಸೆಮೀಸ್ಗೆ ಅರ್ಹತೆ ಪಡೆದಿರತಕ್ಕಂಥ GHS ಎಡಮಂಗಲ. ಈ ಕೂಟದ ಬಲಿಷ್ಠ ತಂಡಗಳಲ್ಲಿ ಒಂದು ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿರತಕ್ಕಂಥ ರಾಮಕುಂಜೇಶ್ವರ ರಾಮಕುಂಜ. ಸ್ಟಾಪ್. ನಾನೇ ಚಿಮಿಗೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಟೀಮ್ SKK ಚಾರ್ವಕ ತೂಕಕ್ಕೆ ಬರಬೇಕು. ಟೀಮ್ SKK ಚಾರ್ವಕ. ಎಸ್, ನಾಣ್ಯ ಚಿಮಿಗೆ ನಡೀತಾ ಇದೆ ಈ ಒಂದು ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಎರಡು ತಂಡಗಳ ಮಧ್ಯೆ. ರಾಮಕುಂಜೇಶ್ವರ
ಲೈನ್ ಅಪ್ ಮಾಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದೆ. ಟಾಸನ್ ಬೈ ಎಡಮಂಗಲ ಕೋರ್ಟ್ ಅಂಕಣವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ನಮ್ಮೊಂದಿಗೆ ರಾಶಿ ಕಾಂಪ್ಲೆಕ್ಸ್ ನ ಚಂದ್ರಶೇಖರ್ ಅವರಿದ್ದಾರೆ, ಉಮೇಶ್ ಕೋಲಿಗದ್ದೆ, ಉಮೇಶ್ ಕಾನಾವ್ ಇದ್ದೀರಿ, ವಸಂತ ರೈ ಕಾರ್ಕಳ ನಮ್ಮೊಂದಿಗಿದ್ದೀರಿ. ಅದೇ ರೀತಿಯಾಗಿ ರಾಮಚಂದ್ರ ಬರೆಪಾಡಿ, ಗಣೇಶ್ ಉದನಡ್ಕ ಇವರುಗಳೆಲ್ಲ ಈ ಎರಡು ತಂಡಗಳಿಗೆ ಶುಭ ಹಾರೈಸಬೇಕು. ಸೆಮಿಸ್ಗೆ ಆಗಮಿಸಿರತಕ್ಕಂತ ಎರಡು ತಂಡಗಳಿಗೆ ಓವರ್ ಟು ವಿಕೆ. ಸುಧಾಕರ್ ಆಚಾರ್ಯ ಪತ್ರಕರ್ತರು ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕು. ಸುಧಾಕರ್ ಬಲೆ. ಎಲ್ಲ ಕಾಣಿಯೂರಿನಲ್ಲಿ ಸೇರಿರುವಂತಹ ನಮ್ಮೂರ ನಮ್ಮ ಕನಸು ಕಬಡ್ಡಿ ಟೂರ್ನಮೆಂಟಿನ ಸಣ್ಣ ಮಕ್ಕಳಿಂದ ಹಿಡಿದು 80 ವರ್ಷದ ಅಜ್ಜನಗಲ್ಲ ಬತ್ತದು ಮುಲ್ಪದ ಕಬಡ್ಡಿ ಮ್ಯಾಚ್ ತೋಡ್ ಬಂದು ಕಷ್ಟಡ ಇಷ್ಟಡ ಎಂಚಾರ್ಲ ಬತ್ತ ನಮ್ಮ ಮಾತಿರ್ಲ ಸೇರ್ನಚ್ಚಿನ ಮಾತ ಕಾಣಿಯೂರು ಜೋರಾನ ಚಪ್ಪಾಳೆ ಬರೋಡು ಯಾರು ಫುಲ್ ಚಪ್ಪಾಳೆ ರಾತ್ರದ ಜೋಶ್ ಬರೋಡು ಮಾತಾಡಿರಲ್ಲ. ಎಲ್ರಿಂದ ನಿಮ್ಮೆಲ್ಲ ಪ್ರೀತಿಯ ಸಹಕಾರಕ್ಕಾಗಿ ಕಳೆದ 3 ವರ್ಷಗಳಿಂದ ಇಂತಹ ಒಂದು ಅತ್ಯಂತ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮವನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಳ ಕೊಡಿಯಾಳ ಮಾಡ್ತಾ ಇದೆ. ಕಳೆದ 2 ವರ್ಷ ಕಲ್ಪಡದಲ್ಲಿ ಮಾಡಿದರೆ ಈ ಬಾರಿ ಈ ಕಾಣಿಯೂರಿನಲ್ಲಿ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶ ಇರತಕ್ಕಂಥದ್ದು ಇಷ್ಟೇ. ನಾವೆಲ್ಲ ಕೂಡ ಈ ಊರಿನ ಕಬಡ್ಡಿಯ ಅಭಿಮಾನಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅಂದ್ರೆ ಅದು ಬಾಲಕ ಬಾಲಕಿಯರ ವಿಭಾಗದಿಂದ ಹಿಡಿದು ಓಪನ್ ಆಗಿ ಕಬಡ್ಡಿಯನ್ನ ಆಡ್ತಕ್ಕಂಥವರಿಗೂ ಕೂಡ ಕಬಡ್ಡಿಯನ್ನ ತೋರಿಸಬೇಕನ್ನುವಂತಹ ಯೋಚನೆಯನ್ನ ಮನಸ್ಸಿನಲ್ಲಿ ಮಾತ್ರ ಇಟ್ಟುಕೊಳ್ಳದೆ ಕಾರ್ಯರೂಪಕ್ಕೆ ತಂದಿರತಕ್ಕಂತಹ ನಮ್ಮ ಎಲ್ಲರ ನಾಯಕರು ಪ್ರೀತಿಯ ಸಂಘಟಕರಾಗಿರ್ತಕ್ಕಂತಹ ಶ್ರೀಯುತ ಸುಬ್ರಹ್ಮಣ್ಯ ಕೊಡಿಯಾಳ ಹಾಗೆ ಅವರ ತಂಡಕ್ಕೆ ನಾವು ಜೋರಾದ ಕೈ ಚಪ್ಪಾಳೆ ಕೊಡಬೇಕೆಲ್ಲ ಕೂಡ. ಇದೆಲ್ಲ ಸಣ್ಣ ವಿಚಾರಗಳಲ್ಲ, ನಾವೆಲ್ಲ ಕನಸಿನಲ್ಲಿ ಮಾತನಾಡ್ತಕ್ಕಂಥದನ್ನ ನನಸು ಮಾಡೋದಕ್ಕೆ ನಮ್ಮೂರ ನಮ್ಮ ಕನಸು ಬೇಕಾಗಿದೆ. ಅದಕ್ಕಾಗಿ ಸಂಪೂರ್ಣವಾಗಿರುವಂತಹ ಸಂಘಟನೆಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ನಮ್ಮ ಜೊತೆಗೆ 2 ತಂಡಗಳು ಅಂಗಣದ ಒಳಭಾಗದಲ್ಲಿದೆ. ಒಂದು ರಾಮಕುಂಜೇಶ್ವರ ರಾಮಕುಂಜ ಜೊತೆಗೆ ಎಡಮಂಗಲ ತಂಡಗಳು. ಈ 2 ತಂಡಗಳ ಅತ್ಯಂತ ಬಲಿಷ್ಠತೆಯನ್ನು ಉಳಿಸಿಕೊಂಡಿರುವ ಮುಂದೊಂದು ದಿನ ಪ್ರೋ ಕಬಡ್ಡಿ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಟವನ್ನ ಆಡಬಹುದಾದಂತಹ ಪ್ರತಿಭೆಗಳನ್ನ ಇಡೀ ಜಗತ್ತಿಗೆ ಕಾಣಿಯೂರಿನ ಈ ಅಂಗಡಿ ಇವತ್ತು ಪರಿಚಯವನ್ನ ಮಾಡ್ತಾ ಇದೆ. ಇದರ ಎದುರು ಭಾಗದಲ್ಲಿ ಅಮ್ಮನವರ ಗುಡಿ ಇದೆ. ಆ ಎಲ್ಲ ಆಶೀರ್ವಾದದೊಂದಿಗೆ ಮುಂದೊಂದು ದಿನ ಬಲಿಷ್ಠವಾಗಿರುವಂತಹ ಪ್ರತಿಭೆಗಳಾಗಿ ಬೆಳಿಲಿ, ಅದಕ್ಕೆ ಈ ಒಂದು ವೇದಿಕೆ ದೊಡ್ಡ ವೇದಿಕೆಯಾಗಲಿ ಅಂತ ನಾವು ವಿನಂತಿಯನ್ನು ಮಾಡಿಕೊಳ್ತಾ, ಹಾಗೇನೆ ನಮ್ಮ ಊರಿನ ಕಬಡ್ಡಿಯ ಭೀಷ್ಮರಾಗಿರುವಂತಹ BK ಮಾಧವರವರು ಕೂಡ ಎಷ್ಟು ಶಿಸ್ತಿನಿಂದ ಇದ್ದಾರೆ ಅಂದ್ರೆ ಅವರ ಮುಂದೆ ನಿಂತುಕೊಳ್ಳುವಂತಹ ವಿದ್ಯಾರ್ಥಿಗಳು ಕೂಡ ಹಾಗೆ ಇರ್ತಾರೆ. ಅದಕ್ಕಾಗಿ ಅದೆಷ್ಟೋ ವಿದ್ಯಾರ್ಥಿಗಳನ್ನ ಲೋಕವ್ಯಾಪಿಯಾಗಿ ಪರಿಚಯಿಸಿರುವಂತಹ ಖ್ಯಾತಿ ನಮ್ಮ BK ಮಾಧವರವರಿಗೆ. ಹಾಗೆ ಎಡಮಂಗಲ ಜೊತೆಗೆ ಎದುರಾಳಿಯ ಟೀಮ್ ಇವಾಗ ತಯಾರಾಗಿ ಅಂಗಣದ ಒಳಭಾಗದಲ್ಲಿದೆ. ರಾಮಕುಂಜೇಶ್ವರ ರಾಮಕುಂಜ ಇಡೀ ನಮ್ಮ ಈ ಊರದ ಮಾತೆಲ್ಲ ಒಟ್ಟಾದ ಸೇರಿದ ಜೋರೈನ ಚಪ್ಪಾಳದೊಟ್ಟಿಗೆ 2 ಟೀಮ್ಗಳ ಅಭಿನಂದನೆ ಸಲ್ಲಿಕೆ ಮಾಲ್ಪಡ ಬಂದಕ್ಕೇನೊಂದಿಲ್ಲ. ಫೈನಲ್ ಪಂದ್ಯಾಟ ಆಗುವುದಕ್ಕಿಂತ ಮೊದಲು 2 ತಂಡಗಳ ಕೋಚಿನ ಬಗ್ಗೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ಲೇಯರ್ಸ್ಗಳು ಇನ್ನೂ ಕೂಡ ಒಂದು ಮೊಟ್ಟೆಯ ಒಳಭಾಗದಿಂದ ಹೊರ ಬರ್ತಿರ್ತಕ್ಕಂತಹ ಗುಬ್ಬಿಯ ಹಕ್ಕಿಯ ಮರಿಗಳಂತೆ ಮಾತ್ರ. ಅವರಲ್ಲಿ ಇನ್ನೂ ಕೂಡ ಕಬಡ್ಡಿ ಇದೆ, ನೀವು ಏನು ಮಾಡಬೇಕು, ಹೇಗೆ ಹೆಜ್ಜೆ ಇಡಬೇಕು ಅಂತ 2 ತಂಡಗಳ ಕೋಚ್ ಅವರ ಮನೆಗೆ ಹೋಗುವಂತಹ ಸಮಯವನ್ನ ಕಳೆದು ನಮ್ಮ ಜೊತೆಗೆ ಕಳೀತಾ ಇದ್ದಾರೆ. ಸೊ ಅದರ ಜೊತೆಗೆ ಶ್ರೀಯುತ ಖಾದರ್ ಅವರ ಬಗ್ಗೆನೇ ಹೇಳಲಿಕ್ಕೆ ಬಂದೆ. ಅವರು ಮುಖ್ಯೋಪಾಧ್ಯಾಯರಾಗಿ ಕಳೆದ 30 ವರ್ಷಗಳಿಂದ ಈ ಒಂದು ಎಡಮಂಗಲ ಶಾಲೆಯಲ್ಲಿ ಕಳೀತಾ ಇದ್ದಾರೆ. ಅವರ ಜೊತೆಗೆ ನಾನು ಮಾತಾಡಿರುವಂತಹ ಸಂದರ್ಭದಲ್ಲಿ ಜಸ್ಟ್ ಮೀಟ್ ಆಗಿ ಒಂದು 5 ನಿಮಿಷ ಕೂಡ ಆಗಿಲ್ಲ. ಅವರ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಕೆಲಸದಲ್ಲಿ ಬರುವಂತಹ ಸಂಬಳವನ್ನ ಕೂಡ ವಿದ್ಯಾರ್ಥಿಗಳ ಕ್ರೀಡೆಯ ವಿಚಾರಕ್ಕಾಗಿ ಕೊಟ್ಟಿರುವಂತಹ ವ್ಯಕ್ತಿತ್ವ ಶ್ರೀಯುತ ಖಾದರ್ ಅವರು. ಅವರು ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ, ಬಣ್ಣ ನೋಡ್ಲಿಲ್ಲ, ಒಬ್ಬ ವ್ಯಕ್ತಿಯ ಒಳಭಾಗದಲ್ಲಿ ಕಬಡ್ಡಿ ಅನ್ನುವಂತಹ ಪ್ರತಿಭೆಯನ್ನ ಮಾತ್ರ ನೋಡಿದ್ರು. ಅದು ರಿಯಲ್ ಆಗಿರುವಂತಹ ಒಂದು ಕ್ರೀಡಾ ಸ್ಫೂರ್ತಿ. ಸೊ ಖಾದರ್ ಅವರಿಗೆ ನಿಮಗೆ ಧನ್ಯವಾದ. ಅದರ ಎದುರು ಭಾಗದಲ್ಲಿ ನಮ್ಮ ಪ್ರಫುಲ್ಲ ರೈ ಅವರಿದ್ದಾರೆ, BK ಮಾಧವರಿದ್ದಾರೆ. ನಿಜವಾಗ್ಲೂ ಆವಾಗ ನಾವು ಲೇಡೀಸ್ ಟೀಮ್ ನ ಬಗ್ಗೆ ನೋಡ್ತಾ ಇದ್ರೆ ಎಸ್ ನೀವೆಲ್ಲ ಒಂದು ವಿಶಸ್ಸನ್ನ ಮಾಡಿಕೊಡಿ. ಮೈಸೂರು ವಿಭಾಗ ಮಟ್ಟದಲ್ಲೂ ಕೂಡ ವಿದ್ಯಾರ್ಥಿಯರನ್ನ ಬೆಳೆಸಿರ್ತಕ್ಕಂತಹ ಖ್ಯಾತಿ ಅವರಿಗಿದೆ, ಪ್ರಫುಲ್ಲ ರೈ ಅವರಿಗೆ.
ಹಾಗೇನೆ ಜಶ್ವಂತ್ ಅವರ ಬಗ್ಗೆ ಹೇಳಬೇಕೆಂದಿಲ್ಲ. ಜಶ್ವಂತ್ ಅಂತ ಹೆಸರು ಬಂದಾಗ ಹೊರಭಾಗದಲ್ಲಿರುವಂತಹ ಯುವಕರ ಎದೆಯಲ್ಲಿ ಝಲಕ್ ಅನ್ನುವಂತ ಒಂದು ರೋಮಾಂಚನ ಆಗ್ತದೆ. ಆ ಜಶ್ವಂತ್ ಅಭಿಮಾನಿಗಳೊಮ್ಮೆ ಚಪ್ಪಾಳೆಗೋಡಿ ನೋಡುವ ಕರಾವಳಿಯ ಕರಿಚಿರತೆ. ಏನೇ ಇರಲಿ, ಜೀವನದಲ್ಲಿ ಏನು ಯೋಚನೆಗಳಿದೆ ಅದು ಆಗದೇ ಇರಲಿ, ಆದರೆ ಕಬಡ್ಡಿಯ ಅಂಗಣದ ಒಳಭಾಗಕ್ಕೆ ಒಬ್ಬ ಜಶ್ವಂತ್ ಬಂದಾಗ ಅದರ ಹಿಂದಿರುವಂತಹ ಅಭಿಮಾನಿಗಳ ಸಂಖ್ಯೆಯನ್ನ ಸುಮ್ಮನೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಒಬ್ಬ ತಂಡಕ್ಕಾಗಿ ಆಟವನ್ನ ಆಡಿ ತಂಡಕ್ಕೆ ಅದೆಷ್ಟೋ ಪ್ರಶಸ್ತಿಗಳನ್ನ ತಂದುಕೊಟ್ಟಿರುವ ಜಶ್ವಂತ್ ಗೌಡ ಅವರಿಗೆ ಜೋರದ ಕೈ ಚಪ್ಪಾಳೆ, ಹಾಗೇನೆ ಪ್ರಫುಲ್ಲರಯ್ಯ ಅವರಿಗೂ ಚಪ್ಪಾಳೆಯನ್ನ ಕೊಡ್ತಾ ಎರಡು ಅತಿ ಬಲಿಷ್ಠ ತಂಡಗಳು ನಮ್ಮ ಜೊತೆಗಿದೆ. ಹಾಗೇನೆ ಈ ಪಂದ್ಯಾಕೂಟದ ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಮೈಲಪ್ಪರ್ ಅವರಿದ್ದಾರೆ. ತಮ್ಮ ಊರಿನಲ್ಲಿ ಅಮೋಘವಾಗಿರುವಂತಹ ಪಂದ್ಯಾಕೂಟವನ್ನು ನಡೆಸತಕ್ಕಂತಹ ಒಬ್ಬ ಶ್ರೇಷ್ಠ ಮಟ್ಟದ ವ್ಯಕ್ತಿತ್ವ. ಜೊತೆಗೆ ನಿತಿನ್ ಅವರಿದ್ದಾರೆ ಪೆರಾಜೆ ಕೊಡಗು ಕಡೆಯಿಂದ, ಹಾಗೇನೆ ರಂಗನಾಥ ಸುಳ್ಯ, ಹಾಗೇನೆ NMC ಅನ್ನುವಂತಹ ತಂಡವನ್ನ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಬರೆಸುವುದಕ್ಕೆ ಇವತ್ತು ಅಕ್ಷಯ್ KC ಅವರ ಸಪೋರ್ಟ್ ಅನ್ನು ತೆಗೆದುಕೊಂಡು ಬೆಳೆಸಿರ್ತಕ್ಕಂತಹ ಇಡೀ ನಮ್ಮ ರಾಜ್ಯ ಮಟ್ಟದ ಹೆಸರಾಂತ ಒಬ್ಬ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ನಾಗರಾಜ್ ನಾಯ್ಕ್ ಇದ್ದಾರೆ. ಅವರ ಜೊತೆಗೆ ಶ್ರೀಯುತ ಪ್ರವೀಣ್ ಅವರಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಹಾಗೇನೆ ಈ ಕಡೆಯಲ್ಲಿ ನೋಡ್ತಾ ಇದ್ರೆ ವನಿತಾ ಪೆರಾಜೆ ಅವರಿದ್ದಾರೆ. ಇವಾಗ ಕಲ್ಮಡಕ್ಕಾಗಿದ್ದಾರೆ ಮದುವೆ ಆದ್ಮೇಲೆ ಅಲ್ಲ ಮೇಡಮ್? ಓಕೆ, ಅವರ ಮರ್ಯಾದೆ ಅವಾಗ ತೆಗಿತಿರ್ತೇನೆ ಅಂತ ಅವರಿಗೆ ಅದೇ ಒಂದು ಬೇಜಾರು. ಸೊ ಅದರ ಜೊತೆಗೆ ಸಂದೀಪ್ ಅಲ್ಲೋಡಿ ಅವರ ಬಗ್ಗೆ ಹೇಳಲೇಬೇಕು. ಮುಂಡಾಜೆ ಅನ್ನುವಂತಹ ಒಂದು ಸರ್ಕಾರಿ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅವರ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ ಗಳನ್ನು ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇದೆ, ವಿದ್ಯಾರ್ಥಿನಿಯರ ಜೊತೆಗೆ ಇಡೀ ದೇಶದಾದ್ಯಂತ ಆ ಪ್ರತಿಭೆಗಳನ್ನ ಬೆಳೆಸಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಮಟ್ಟದ ವ್ಯಕ್ತಿತ್ವ ಶ್ರೀಯುತ ಸಂದೀಪ್ ಅವರು. ಸರ್, ನಿಮಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಹಾಗೇನೆ ಇಲ್ಲಿರುವಂತಹ ಎಲ್ಲ ನಮ್ಮ ವೀರನಾಥ್ ಆಗಿರ್ಬೋದು, ಶ್ರೀಯುತ ಮಂಜುನಾಥ್ ಆಗಿರ್ಬೋದು, ಇವರೆಲ್ಲರ ಸಹಕಾರದ ಮೂಲಕ ಇವತ್ತಿನ ತೀರ್ಪುಗಾರಿಕೆ ವ್ಯವಸ್ಥೆ ನಡೀತಾ ಇದೆ. ಈ ಊರಿನ ಪರ ಊರಿನ ಎಲ್ಲ ಬಂಧುಗಳು ಸೇರ್ಕೊಂಡಿದ್ದೀರಿ. ಸೆಮಿಫೈನಲ್ ಕಾದಾಟಕ್ಕಾಗಿ ಅಂಗಣ ತಯಾರಾಗ್ತಾ ಇದೆ. ವೇದಿಕೆಯ ಬಲಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಎಡಮಂಗಲ, ಈ ವೇದಿಕೆಯ ಎಡಭಾಗದಲ್ಲಿ ರಾಮಕುಂಜೇಶ್ವರ ರಾಮಕುಂಜ. ಒಂದು ಗತ್ತಿದೆ, ಒಂದು ಗೌರವ ಇದೆ. ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸೆಮಿಫೈನಲ್ ಹಂತದವರೆಗೆ ಬರತಕ್ಕಂತಹ ಕನಸು ಮಾತ್ರ ಅಲ್ಲ, ಅದನ್ನು ನನಸು ಮಾಡತಕ್ಕಂಥ ಶಕ್ತಿ ಇದೆ ಅಂತ ಇವತ್ತು ಎಡಮಂಗಲ ತಂಡ ತೋರಿಸಿಕೊಟ್ಟಿದೆ. ಹಾಗೆಯೇ ಪ್ರಚಂಡತೆಯ ಬಲಿಷ್ಠತೆಯನ್ನು ಉಳಿಸಿಕೊಂಡಿರುವ ರಾಮಕುಂಜೇಶ್ವರ ರಾಮಕುಂಜ. ಪ್ಲೇಯರ್ಸ್ ಕೋಚ್ ದಯವಿಟ್ಟು ಗಮನಿಸಿಕೊಳ್ಳಿ, ಪ್ರೋ ರೂಲ್ಸ್ ಇರ್ತದೆ. ಕೋಚ್ ಓಕೆ ಅಲ್ಲ? ಪ್ರಾರಂಭಿಕ ದಾಳಿ ತುಕ ಕಟ್ಟಿನಂಚಿನ ಕೈನ ಚೂರು ಬಿಚ್ಚದು ತಟ್ಟಿಲ್ಲ ಮಾತಿರಲ್ಲ. ಚಲಿಕ್ಲ ಎಡ್ಡೆ, ಬಿಪಿಗ್ಲ ಎಡ್ಡೆ. ಬಿಪಿ ಬರ್ಪುನ್ನೆಜ್ಜಿ, ಶುಗರ್ಲ ಬರ್ಪುನ್ನೆಜ್ಜಿ ಮಂದಿ ಅಂಚ ಬಂದು ಪ್ಲೇಯರ್ಸ್ ಕೈ ಚಪ್ಪಾಳೆ ತಟ್ಟೊಡ್ಚಿ ಪಿದೇಗುಲ್ಲಂಚಿನ ಪ್ರೇಕ್ಷಕರು ತಟ್ಟೊಂದಿಪ್ಪಲೆ. ಸೊ ಒಂದು ವಿಶೇಷವಾಗಿರುವಂತಹ ಕನಸು ಇವತ್ತು ನನಸಾಗ್ತಾ ಇದೆ. ಪ್ರಾರಂಭಿಕ ದಾಳಿಯಲ್ಲಿ ಎಡಮಂಗಲ ತಂಡದ ಆಟಗಾರ. ಪಂದ್ಯಾಕೂಟಕ್ಕೆ ಒಂದಷ್ಟು ದೊಡ್ಡ ಮೆರುಗು ಇವತ್ತು ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರದು ಇದೇ ಇದೆ. ಅದಕ್ಕೆ ಇನ್ನಷ್ಟು ಶಕ್ತಿ ಎಂಬಂತೆ ಹೊನಲು ಬೆಳಕಿನ ಪಂದ್ಯಾಕೂಟ ರಾರಾಜಿಸಬೇಕು. ಪ್ರತಿಯೊಬ್ಬರು ಕೂಡ ಏನೇ ಹೊರಭಾಗದ ಪ್ರಾಕೃತಿಕವಾಗಿರುವಂತಹ ತೊಂದರೆಗಳಿದ್ರು ಕೂಡ ಅದನ್ನ ಮೆಟ್ಟಿ ನಿಂತು ಬಂದು ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸೌಂಡ್ಸ್ ಹಾಗೇನೆ ಲೈಟಿಂಗ್ಸ್ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿಕೊಳ್ತದೆ. ಇಲ್ಲಿ ದೀಪ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ದಿನೇಶ್ ಪೈಕ ಹಾಗೆ ಅವರ ಕಂಪ್ಲೀಟ್ ಟೀಮ್ ಇದೆ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅಣ್ಣ, ಕುಡನ್ ಸಾರಥಿ, ಧನ್ಯವಾದ. ನಿರಂತರವಾಗಿರುವಂತಹ 7 ದಿನಗಳ ಕಾಲ ಜಾತ್ರೆ ನಡೀತಕ್ಕಂತಹ ಜಾಗ ಇದು. ಅದೇ ಅಮ್ಮನವರ ಒಂದು ಸನ್ನಿಧಾನ. ಇಲ್ಲಿ ಯಾವ ದೇವರನ್ನ ಬಂದು ನಾವು ನೋಡಬಹುದು ಅಂತ ಬೋರ್ಡಿನಲ್ಲಿ ನೋಡುವಾಗಿಲ್ಲ. ಎಲ್ಲರ ಅಮ್ಮ, ಎಲ್ಲರ ತಾಯಿ ನಮ್ಮ ಮುಂದೆ ಇದ್ದಾರೆ. ಅಮ್ಮನವರ ದೇವಸ್ಥಾನ ಅದು. ಇದೆಲ್ಲ ಮೈ ಕೈಗೆ ನೋವಾಗುವಂತಹ ಕ್ಷಣ ಖಂಡಿತವಾಗ್ಲೂ ಅಲ್ಲ. ಒಬ್ಬ ಪುಟಿದೇಳುವ ಇನ್ನು ಕೂಡ ಕಬಡ್ಡಿಯ ಕ್ಷೇತ್ರದಲ್ಲಿ ಬೆಳಗಬೇಕಾಗಿರುವಂತಹ ಪ್ರತಿಭೆಗಳು ಮಾಡಬೇಕಾಗಿರುವಂತಹ ಕರ್ತವ್ಯವಿದು. ಜರ್ಸಿ ನಂಬರ್ 3 ಅಭಿ ಪಾಯಿಂಟ್ ಟೇಬಲ್ ನಲ್ಲಿ ಕಾಣ್ತಾ ಇದೆ. 5-1 ಎಡಮಂಗಲ ಮುನ್ನಡೆ. ಸೊ ರಾಮಕುಂಜ ಮುನ್ನಡೆ. ರಾಮಕುಂಜ ತಂಡದ ಮುನ್ನಡೆಯನ್ನು ಕಂಡುಕೊಳ್ತಾ ಇದ್ದಾವೆ. 2 ಅಂಕದ ಸೂಚನೆ ಬಂದಿದೆ. ಜರ್ಸಿ ನಂಬರ್ 02 ಫ್ರಮ್ ಎಡಮಂಗಲ. 2024 ಅಂತಿಮವಾಗಿರುವಂತಹ ಘಟ್ಟಗಳಲ್ಲಿ
ಕಟ್ಟಕಡೆಯ ಕೆಲವು ದಿನಗಳಲ್ಲಿ ನಾವಿದ್ದೇವೆ. ಡಿಫೆನ್ಸ್ ವಿಭಾಗ ಬಲಿಷ್ಠತೆಯನ್ನು ತೋರಿಸಿಕೊಳ್ತಾ ಇದೆ. ಈ 2024 ಪೂರ್ತಿಯಾಗಿರುವ 12 ತಿಂಗಳುಗಳ 360+ ದಿನಗಳ ಚಿತ್ರಣವನ್ನ ನೋಡ್ತಾ ಇದ್ರೆ, ಈ ವರ್ಷದ ಕಬಡ್ಡಿ ಟೂರ್ನಮೆಂಟಿನಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ತಂಡಗಳು ಭಾಗವಹಿಸಿ ಅತ್ಯಂತ ಹೆಚ್ಚು ಪ್ರೇಕ್ಷಕ ಅಭಿಮಾನಿಗಳು ಸೇರಿರುವಂತಹ ಒಂದು ಟೂರ್ನಮೆಂಟ್ ಅಂತ ಇದ್ರೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಅನ್ನೋದಕ್ಕೆ ನಾವಿವತ್ತು ಹೆಮ್ಮೆಯನ್ನ ಪಡಬೇಕಾಗಿದೆ. ಒಂದು ಶಕ್ತಿ ಇದೆ. ಪ್ರಾರಂಭಿಕ ವರ್ಷದಲ್ಲಿ ಟೂರ್ನಮೆಂಟ್ ಅನ್ನು ಪ್ರಾರಂಭ ಮಾಡಬೇಕಿದ್ರೆ ಇದು ಎಷ್ಟು ವರ್ಷ ನಡೀಬಹುದು ಅಥವಾ ಈ ವರ್ಷವೇ ಕೊನೆಯ ಅನ್ನುವಂತಹ ಪ್ರಶ್ನೆಗಳನ್ನು ಹಾಕಿದ್ದಿರಬಹುದು. ಆದರೆ ವರ್ಷದಿಂದ ವರ್ಷಕ್ಕೆ ವಿಶೇಷತೆ, ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಒಂದು ಟೂರ್ನಮೆಂಟ್ ಮುಕ್ತಾಯ ಆದಾಗ ಮುಂದಿನ ವರ್ಷ ಯಾವಾಗ ಬರುತ್ತದೆ ಅನ್ನುವಂತಹ ವಿಚಾರವನ್ನ ಕಾಯುವ ರೀತಿಯಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಆ ಸಂಘಟನೆಯ ಹಿಂದಿರುವ ಶಕ್ತಿ ಆಗಿದೆ. ಒಂದಂಕದ ಸೇರ್ಪಡೆಯೊಂದಿಗೆ ಅಂಕದ ಪಟ್ಟಿಯಲ್ಲಿ 9-3 ಇದೆ. 9ರಲ್ಲಿ ರಾಮಕುಂಜ, 3ರಲ್ಲಿ ಎಡಮಂಗಲ. ಸೊ ರಾತ್ರಿಯ ಗಂಟೆ 11:35 ಆದರೂ ಕೂಡ ಇಲ್ಲಿ ಸೇರಿರುವಂತಹ ತಾಯಂದಿರ ಮುಖದಲ್ಲಿರುವ ನಗು, ನಿಮ್ಮ ನಗು ನನಗೆ ಗೊತ್ತಾಗ್ತಾ ಇದೆ ಬೆಳಿಗ್ಗೆವರೆಗೆ ನೀವು ಹೋಗೋದೇ ಇಲ್ಲ ಅಂತ. ಸೊ ಪೋವಡೋದಿತ್ತೆ ಅಂಡ್ ಚೇರ್ ಮಾತ್ರ ಎದುರು ದಿಕ್ಕಿದ್ದೀನಿ ದಾದ ಮಾಲ್ಪುಣ ಗೊತ್ತಾ ಒಂದಿಜ್ಜಿ ಎಂದು ಕೆಲವರ ಮನಸ್ಸುಂಟು. ಸೊ ನಿಮ್ಮ ನಗು ಹಾಗೆ ಇರಲಿ, ಬೆಳಿಗ್ಗೆವರೆಗೆ ಸಪೋರ್ಟ್ ಇರಲಿ, ಜೀವನ ಪೂರ್ತಿಯಾಗಿ ಎಲ್ಲ ಖುಷಿಯ ಜೀವನಗಳು ಬಂದಿರುವಂತ ಪ್ರತಿಯೊಬ್ಬರಿಗಿರಲಿ. ಈ ಕಾರ್ಯಕ್ರಮದ ಉದ್ದಕ್ಕೆ ಇರತಕ್ಕಂಥ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದಗಳಿರಲಿ ಅಂತ ಹೇಳಿಕೊಳ್ತಾ ಲೈನ್ ಅಂಪೈರ್ಸ್ಗಳಾಗಿ ಶ್ರೀಯುತ ಮಾಯಲಪ್ಪರವರು, ಹಾಗೇನೆ ಪ್ರವೀಣ್ ಸೋಣಂಗೇರಿ, ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ರಂಗನಾಥ್ ಸುಳ್ಯ, ಹಾಗೇನೆ ನಿತಿನ್ ಪೆರಾಜೆ, ಹಾಗೇನೆ ನಾಗರಾಜ್ ನಾಯ್ಕ್ ಬಡ್ಕಳ್ ಇವರ ಸಹಕಾರಗಳಿದೆ. ಬೋನಸ್ ಆನ್ ಇದೆ. ಪ್ರೋ ಕಬಡ್ಡಿ ರೂಲ್ಸ್ ಅಂತ ಆಲ್ರೆಡಿ ಪ್ರಾರಂಭದಲ್ಲಿ ಹೇಳಾಗಿದೆ. ರೈಡರ್ ಔಟ್ ಸೂಚನೆ ಬಂದಿರುವಂತೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಚಾಚಿರತಕ್ಕಂಥ ಕೈಗೆ ಸಿಲುಕದಿರುವಂತಹ ರಾಮಕುಂಜೇಶ್ವರದ ಹುಡುಗ 15-3 15-3ರಲ್ಲಿ 15-3 15ರಲ್ಲಿ ರಾಮಕುಂಜ, 3ರಲ್ಲಿ ಎಡಮಂಗಲ. ಬಾಲಕಿಯರ ವಿಭಾಗದಲ್ಲೂ ಕೂಡ ಪಂದ್ಯಾಕೂಟಗಳು ನಡೆದಿತ್ತು. ಅದರಲ್ಲಿ ಪ್ರಥಮ ಸ್ಥಾನವನ್ನ ಏನು ಪರ್ಸ್ಯೂಟ್ ಇದು, ಈ ವೇಗ ಬೇಕಾಗಿತ್ತು. ಎಲ್ಲವೂ ಕೂಡ ಜಶ್ವಂತ್ ಗೌಡರನ್ನ ಕನ್ನಡಿಯಲ್ಲಿ ನೋಡಿರುವಂತೆ ಅಂಗಣದ ಒಳಭಾಗದಲ್ಲಿ ವಿದ್ಯಾರ್ಥಿಗಳನ್ನ ಪಳಗಿಸ್ತಾ ಇದ್ದಾರೆ. ತನ್ನೊಳಗಿರುವಂತಹ ಕಬಡ್ಡಿಯನ್ನ ಹೊರ ಜಗತ್ತಿಗೆ ತೋರಿಸುವುದಕ್ಕೆ ಒಂದು ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿಯೇ ಕೆಲಸವನ್ನ ಮಾಡಬೇಕು ಅಂತಿಲ್ಲ. ಒಂದು ನಿಷ್ಕಲ್ಮಶವಾಗಿರುವಂತಹ ಕಲಿಸುವ ಗುಣ ಇದ್ರೆ ಆ ರಾಮಕುಂಜೇಶ್ವರದ ಒಳಭಾಗದಲ್ಲೂ ಕೂಡ 7 ಜನರಲ್ಲಿ ಜಶ್ವಂತ ಗೌಡನನ್ನ ಕಾಣಬಹುದು. ಅದಿಲ್ಲಿ ನಡೀತಾ ಇದೆ. ಹಾಗೇನೆ ರಾಮಕುಂಜೇಶ್ವರ ತಂಡ ಮಹಿಳಾ ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇವತ್ತು. ಎಡಮಂಗಲ ವರ್ಸಸ್ ರಾಮಕುಂಜೇಶ್ವರ. ಸಮಯ ವಿರಾಮದ ಕೋರಿಕೆ. ಪಾಯಿಂಟ್ ಟೇಬಲ್ ತೋರಿಸ್ತಾ ಇದೆ 16-3 16-3. ಎಡಮಂಗಲ ಸಮಯ ವಿರಾಮದ ಕೋರಿಕೆ. ಎಡಮಂಗಲದಲ್ಲಿ 3, 16ರಲ್ಲಿ ರಾಮಕುಂಜೇಶ್ವರ ರಾಮಕುಂಜ. ನೋಡಿ, ಕಾಣಿಯೂರು ಟ್ರೇಡರ್ಸ್ ಇದರ ಮಾಲಕರಾಗಿರುವಂತಹ ಸಮೀರ್ ಅವರು ಎಲ್ಲಿಯಾದರೂ ಇದ್ರೆ ದಯವಿಟ್ಟು ಬನ್ನಿ ವೇದಿಕೆ ಬದಿಗೆ. ಎಲ್ಲ ಪ್ರೇಕ್ಷಕ ಅಭಿಮಾನಿಗಳ ಮಧ್ಯೆ ಸಮೀರ್ ಅವರು ಕಾಣ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ಸಂಘಟಕರನ್ನ ಹಾಗೆ ವೇದಿಕೆ ಕಡೆಗೆ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾಣಿಯೂರು ಅಂತ ಹೇಳಿದ್ರೆ ವಾಡಜಾಮ್ ಅದ್ಭುತವಾಗಿರುವಂತಹ ಪ್ರಯತ್ನವನ್ನು ತೋರಿಸಿಕೊಳ್ತಾ ಇದ್ದಾರೆ. 2 ಕಡೆಗಳಿಗೆ ಒಂದೊಂದು ಅಂಕದ ಸೇರ್ಪಡೆ. ಥರ್ಡ್ ರೈಟ್, ಡೂ ಆರ್ ಡೈ. ಕ್ಯಾಪ್ಟನ್ ಅಂಡ್ ಕೋಚ್ ಪ್ಲೀಸ್ ನೋಟ್ ಇಸ್ ಅ ಫೈನ್ ಡೂ ಆರ್ ಡೈ. ಡೂ ಆರ್ ಡೈ ನಲ್ಲಿ ಕಾಣಿಯೂರು, ಕುದ್ಮಾರ್ ಅಥವಾ ಈ ಪರಿಸರ ಒಂದಷ್ಟು ಇವತ್ತು ಜಿಲ್ಲೆಯ ಕಬಡ್ಡಿಯಲ್ಲಿ ಉಳಿಕೆ ಇದೆ, ಕಬಡ್ಡಿ ಬೆಳೀತಾ ಇದೆ, ಕಬಡ್ಡಿಗೆ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಇವತ್ತು ನಿನ್ನೆಯಿಂದಲ್ಲ. ಒಂದು ಕ್ರೀಡೆಯ ಕ್ಷೇತ್ರಗಳಿಗೆ ದೊಡ್ಡ ಮಟ್ಟದಲ್ಲಿ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಿರತಕ್ಕಂತಹ ಊರೇ ಅದು ಈ ಕಾಣಿಯೂರು ಪರಿಸರ. ಇಲ್ಲಿ ಹೊರಭಾಗದಲ್ಲಿ ಬಂದು ಸಾಕಷ್ಟು ಕಬಡ್ಡಿಯ ಆಯೋಜನೆಯನ್ನ ಮಾಡಿರ್ತಕ್ಕಂಥ ಸಂಘಟಕರು ಕೂಡ ಇರಬಹುದು. ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಬಡ್ಡಿಯ ಮೂಲಕ
ತಮ್ಮ ಪ್ರತಿಭೆಗಳನ್ನ ತಮ್ಮ ಊರಿನ ಅಂಗಳದಲ್ಲಿ ತೋರಿಸಿರುವಂತಹ ಅದೆಷ್ಟೋ ಸಂಘಟಕರು ಹೊರಭಾಗದಲ್ಲಿ ಇರಬಹುದು. ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಪ್ರೀತಿಯ ಸ್ವಾಗತವನ್ನ ಮಾಡ್ತೇವೆ. ನಿಜವಾದ ಭಾರತೀಯರು ಎಲ್ಲಿ, ನಿಜವಾದ ಭಾರತೀಯತೆ ಎಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಅಂಗಣದ ಒಳಭಾಗದಲ್ಲಿ, ಕಬಡ್ಡಿಯ ಅಂಗಣದ ಒಳಭಾಗದಲ್ಲಿ ಯಾವುದರ ಟೆನ್ಷನ್ ಇಲ್ಲದೆ, ರಾಜಕೀಯ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲವನ್ನ ಮೀರಿ ಕಬಡ್ಡಿಯನ್ನ ಮಾತ್ರ ಗೌರವಿಸಿ ಕಬಡ್ಡಿಯನ್ನ ಮಾತ್ರ ನೋಡುವಂತಹ ಆ ಕ್ಷಣಗಳು ನಮ್ಮ ಕಣ್ಣ ಮುಂದೆ ಇದೆ. ಕ್ರೀಡೆಗೆ ಒಂದು ವಿಶೇಷವಾಗಿರುವಂತಹ ಶಕ್ತಿಯೊಂದಿಗೆ ಮೊದಲಾರ್ಧದ ಮುಕ್ತಾಯ. ಎಡಮಂಗಲ ರಾಮಕುಂಜೇಶ್ವರ ಪಂದ್ಯಾಟ ನಡೀತಾ ಇದೆ. ಇಸ್ ಆನ್ ಬೋರ್ಡ್ ಶೋಸ್ ನೌ ದ 24 24ರಲ್ಲಿ 16 ಅಂಕದ ಮುನ್ನಡೆ ರಾಮಕುಂಜೇಶ್ವರ ರಾಮಕುಂಜ. ಇಸ್ ಆಫ್ಟರ್ ದಿಸ್ ಮ್ಯಾಚ್ ಇದಾದ ಕೂಡಲೇ ತಯಾರಾಗಿರಿ ಮುಂದಿನ ಪಂದ್ಯಾಕೂಟಕ್ಕಾಗಿ ಫಾರ್ ದಿ ಸೆಕೆಂಡ್ ಸೆಮಿಫೈನಲ್. ಮುನಿಯಾಲ ಜೊತೆಗೆ ಎಣ್ಮೂರು. ಗೆಟ್ ರೆಡಿ ಫಾರ್ ದಿ ಸೆಕೆಂಡ್ ಸೆಮಿಫೈನಲ್. ಮುನಿಯಾಲ ವರ್ಸಸ್ ಟೀಮ್ ಎಣ್ಮೂರು. ಅದೇ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ, ಅಂದ್ರೆ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು ರಾಮಕುಂಜೇಶ್ವರ ರಾಮಕುಂಜ, ದ್ವಿತೀಯ ಸ್ಥಾನ ಮುನಿಯಾಲ. ಇಲ್ಲಿ ಮತ್ತೆ ಮುನಿಯಾಲ ಕಾರ್ಕಳ, ಉಡುಪಿ ಜಿಲ್ಲೆಯ ಕಾರ್ಕಳದ ತಂಡ ಫೈನಲ್ಗೆ ಲಗ್ಗೇಟಿದೆ. ಯಾವ ರೀತಿ ಮುಂದಿನ ಬಾಲಕರ ವಿಭಾಗದಲ್ಲೂ ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರದರ್ಶನ ಇದೆ ಅನ್ನೋದನ್ನು ನಾವು ನೋಡಬಹುದಾಗಿದೆ. ತುಲೆ ಕೆಜಿಗೆ ಬಾಕಿ ಇತ್ತು, ದಯಮಾಲ್ತ ಕೆಜಿ ಮುಗಿತು ಅಲ್ಲೇ. ಯಾರೆಲ್ಲ ಕೆಜಿಗೆ ಬಾಕಿ ಇದೆ ಅವರು ಕೆಜಿ ತೂಕವನ್ನು ಮುಗಿಸ್ಕೊಳ್ಳಿ. 65 ಕೆಜಿ ಪರ್ ಪ್ಲೇಯರ್. ನೋಡಿ, ಆದರ್ಶ ಹೊಸಮಠ ತಂಡ ಇದ್ರೆ ದಯವಿಟ್ಟು ನಿಮ್ಮ ಇರುವಿಕೆ ಗುರುತಿಸಿಕೊಳ್ಳಿ. ಆದರ್ಶ ಹೊಸಮಠ. ಒಂದು ಬೈಕ್ ಕೀ ಬಿದ್ದು ಸಿಕ್ಕಿದೆ. ಯಾರಾದ್ರೂ ಹೋಗೋರು ಇದ್ರೆ ಬಂದು ತಗೊಂಡೋಗಿ. ಸ್ವಾಮಿ ನಿಮ್ದ ನೋಡಿ, ಆದರ್ಶ ಹೊಸಮಠ ತಂಡಕ್ಕೆ ಒಂದು ವಿನಂತಿ. ಇದು ತಮ್ಮ ತಂಡ ಇದ್ರೆ ಒಮ್ಮೆ ಗುರುತಿಸಿಕೊಳ್ಳಿ. ನಮ್ಮ ಇದಾದ ಕೂಡಲೇ ಪುರುಷರ ವಿಭಾಗದ 65 ಕೆಜಿ ವಿಭಾಗದ ಕಬಡ್ಡಿ ಸಮಯ ಯಾವುದೇ ರೀತಿಯಲ್ಲಿ ವಿರಾಮ ಇಲ್ಲದೆ ಪ್ರಾರಂಭವೇ ಡೈರೆಕ್ಟ್ ಆಗಿ. ಅದು ಯಾವುದೇ ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೆ ನಿಮಗೆ ಒಳ್ಳೆ ಟೈಮಿಂಗ್ಸ್ ಇತ್ತು, ಇನ್ನು ಟೈಮಿಂಗ್ಸ್ ಇಲ್ಲ. ಒಂದು ಕೀ ಬಿದ್ದು ಸಿಕ್ಕಿದೆ, ಸ್ವಲ್ಪ ಗುರ್ತ ಹೇಳಿ ತಗೊಂಡು ಹೋಗಿ, ಇಲ್ಲದ್ರೆ ಭಾರಿ ಕಷ್ಟ. ನಿಜವಾದ ಬೈಕಿನವರು ತಪ್ಪಿ ಹೋದ್ರೆ. ಸರ್ ನಿಮ್ದಲ್ಲ ನಾಗರಾಜ್ ಸರ್ ಇದು. ಎಲ್ಲ ಸಂಘಟಕರುಗಳಿಗೆ ಪ್ರಾಯೋಜಕರುಗಳು ಆಗಮಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಲ್ಲಿ ಪಾಯಿಂಟ್ ಟೇಬಲ್ ನಲ್ಲಿ 21-6 21-6 ಸ್ಕೋರ್ ಬೋರ್ಡ್ ನಲ್ಲಿ ವನಿತರವರು, ಹಾಗೇನೆ ಥರ್ಡ್ ರೈಡ್ ವ್ಯೂ ನಲ್ಲಿ ಸಂದೀಪ್ ಪಲ್ಲೋಡಿ ಅವರಿದ್ದಾರೆ, ಹಾಗೇನೆ ಶ್ರೀತಾ ಫ್ರಾನ್ಸಿಸ್ ಅವರು 30 ಸೆಕೆಂಡ್ಸ್ ನಲ್ಲಿ. ಯೂಕೋಬ್ ಅವರು ತುಲೆ ನೋಡಿ, 10 ನಿಮಿಷದ ಕಾಲಾವಕಾಶ. ನಮಗೆ ಟೂರ್ನಮೆಂಟ್ ಬಹಳ ಚೆನ್ನಾಗಿ ಆಗಬೇಕು. ಅದಕ್ಕಾಗಿ ಯಾವುದೇ ತಂಡ ಇರಲಿ 65 ಕೆಜಿ ವಿಭಾಗದ ಆಟಕ್ಕಾಗಿ ಇದ್ರೆ 10 ನಿಮಿಷದ ಒಳಭಾಗದಲ್ಲಿ ಹೆಸರುಗೊಡಿ, ತೂಕ ಮುಗಿಸಿಕೊಳ್ಳಿ. ಅದಾದ ನಂತರ ದಯವಿಟ್ಟು ಯಾರಿಗೂ ಅವಕಾಶಗಳಿಲ್ಲ ಅಷ್ಟೇ. ನೀವು ಆಲ್ರೆಡಿ ಪೇಮೆಂಟ್ ಮಾಡಿ, ನಾವು ಪೇಮೆಂಟ್ ಮಾಡಿದ್ದೇನೆ ಅಂತಲ್ಲ, ಹಾಗಂತೇಳಿ ನಾವು ಬೆಳಿಗ್ಗೆವರೆಗೆ ಕಾಯ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ. ಪೇಮೆಂಟ್ ಮಾಡಿದ್ರು ನಮ್ಮ ಸಮಯಕ್ಕೆ ಸರಿಯಾಗಿ ನೀವು ಬರದಿದ್ರೆ ತಂಡ ಡಿಸ್ಕ್ವಾಲಿಫೈ ಆಗ್ತದೆ. ನೋಡಿ 12 ಗಂಟೆ ಆಯ್ತು. 5 ಮಿನಿಟ್, ಕೊನೆಯ 5 ನಿಮಿಷದ ಆಟ ಬಾಕಿ. 5 ನಿಮಿಷದ ಆಟ ಬಾಕಿ ಇದೆ. ಕುಳಿತಿರುವ ನಿಂತಿರುವ ಎಲ್ಲರೂ ಕೂಡ ಒಮ್ಮೆ ಟ್ರೋಫಿಯ ಕಡೆಗೆ ಕಣ್ಣಾಡಿಸಿ ನೋಡಿ. ಈ ಪರಿಸರದಲ್ಲಿ ಆಳೆತ್ತರದ ಟ್ರೋಫಿಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿರಬಹುದು ಅನ್ನುವಂಥದ್ದು ನನ್ನ ಭಾವನೆ. ಇಜ್ಜಿ ನಮ್ಮ ಮಂತದಾನ್ ಇತ್ತಂಡ ಯಾನ್ ಭಾವನೆಯಿಂದ ಬನ್ನಿಯಾತೆ ಯಾರು ಬೇಕಾದ್ರೂ ಮಾಡಿರಬಹುದು. ಆದರೆ ಈ ಒಂದು 2024ರಲ್ಲಿ ಇಷ್ಟು ದೊಡ್ಡ ಟ್ರೋಫಿ ಎನ್ನಡದಲ್ಲ ಒದ್ದಂಡು ಈಯೇ ಕುಳ್ಳೆ ಮಾರ ನಿನ್ನಡದಾದ ಒದ್ದಂದು ತಿಳ್ತಂದಿಲ್ಲ ಯಾರು. ಸೊ ಎಸ್, ಬಹಳ ಅದ್ಭುತವಾಗಿರುವಂತಹ ಪ್ರಯತ್ನವನ್ನು ತೋರಿಸಿಕೊಳ್ತಾ ಇದ್ದಾರೆ. 2 ಅಂಕದ ಸೇರ್ಪಡೆ ರಾಮಕುಂಜೇಶ್ವರ ಕಡೆಗೆ. ಸರಿಸುಮಾರು ಎಷ್ಟು ಫೀಟ್ ಇದೆ ಸರ್ ಅದು ನೋಡಿ?
ಕೊನೆ 4 ನಿಮಿಷ. 6.4 6.4 ಎತ್ತರದ ಟ್ರೋಫಿಯನ್ನು ಇವತ್ತು 65 ಕೆಜಿ ವಿಭಾಗದ ಪುರುಷರ ತಂಡಕ್ಕೆ ಕೊಡ್ತಾ ಇದ್ದಾರೆ. ಬೆಂಕಿಯ ಬಿರುಗಾಳಿಯಂತೆ ಮತ್ತೆ ಮರುಗಿದೆ ಟೀಮ್ ರಾಮಕುಂಜೇಶ್ವರ. ದಿನೇಶಣ್ಣ ಒಂದೊಂದು ಇಂಚಿನ ರೈಡ್ ಬಣ್ಣ ಕೊಂಚ ಸೂದಲೆಕ್ಕ ಒಂದು ಡಿಜೆ ಪಡೋಡಿರು 2-3 ಸೆಕೆಂಡು ದಯಪಟ್ಟು ಜವಣಿರು ಎಲ್ಮ ಗಂಟೆ ಹಿಡಿದ ಬುಕ್ಕ ಫುಲ್ ಸಾಂಗ್ ಪಾಡ್ದು ಚೆಪ್ಪುನಾಗಲಿ ಪುನಮೂಲ್ ತುಲೆ ಬೆಂಕಿ ಹೊರಭಾಗದಲ್ಲಿದೆ. ಸೋಬಡ ಕಲಾನಿದೆ. ಪ್ರಯತ್ನ ಫಲವಾಗಿದೆ. 2 ಅಂಕದ ಸೇರ್ಪಡೆ ಎಡಮಂಗಲದ ಕಡೆಗೆ. ಕರಾವಳಿಯ ಬೆಳ್ಳಾರೆ ಪರಿಸರದಲ್ಲಿ ಪೆರವಹಾಜೆಯಲ್ಲಿ ಅದೆಷ್ಟೋ ಮನೆಗಳಿಗೆ ಅದೆಷ್ಟೋ ಕನಸುಗಳನ್ನು ಹೊಂದಿರತಕ್ಕಂತಹ ಊರಿಗೆ ಒಂದು ಬಾರಿ ನಮಗೆ ಕುಡಿಯೋದಕ್ಕೆ ಅಥವಾ ನಮ್ಮ ಊರಿಗೆ ನಮ್ಮ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿದಾಗ ಕೊನೆಯ 3 ನಿಮಿಷ ಒಂದು ಪ್ರಾರ್ಥನೆಯನ್ನ ಜಲದುರ್ಗಾದೇವಿಯ ಬಳಿಯಲ್ಲಿ ಮಾಡಿದರೆ ಎಲ್ಲನೂ ಕೂಡ ಪರಿಹರಿಸುವಂತಹ ಕ್ಷೇತ್ರ ಆ ಜಲದುರ್ಗಾದೇವಿ ಪೆರವಾಜೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತಹ ಸೇವೆಯನ್ನು ನೀಡಿದಿರತಕ್ಕಂಥ ಉಮೇಶ್ ಪೆರವಾಜೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಕಳೆದ ಬಾರಿ ಫಲಿಸಿದೆ, ಈ ಬಾರಿ ವಿಫಲ ಪ್ರಯತ್ನ. ಡಿಫೆಂಡರ್ ಹೊರಭಾಗಕ್ಕೆ, ರೈಡರ್ ಸೇಫ್ ಆಗಿದ್ದಾರೆ. 32-9 32-9 ಬಹಳ ಕೇವಲ 1 ಅಂಕದ ಸೇರ್ಪಡೆ. 3 ನಿಮಿಷದಿಂದ 2 ನಿಮಿಷದ ಕಡೆಗೆ ಸಮಯ ಬರ್ತಾ ಇರಬೇಕಿದ್ರೆ ಎಡಮಂಗಲದ ಕಡೆಯಲ್ಲಿ ಒಂದಷ್ಟು ಹೋರಾಟದ ಯೋಚನೆಗಳು ಮನದಲ್ಲಿ ಮೂಡಿರುವಂತೆ ಕಂಡು ಬರ್ತಾ ಇದೆ. ಕೊನೆ 2 ನಿಮಿಷ, 2 ನಿಮಿಷದ ಆಟ ಬಾಕಿ. 33-10 33-10 ರಾಮಕುಂಜೇಶ್ವರ ಮುನ್ನಡೆ ಫೈನಲ್ನ ಕಡೆಗೆ ಹೆಜ್ಜೆಯನ್ನ ಇರಿಸಿದೆ. ಒಂದು ಪ್ರಶ್ನೆ, 2 ನಿಮಿಷ, 1.5 ನಿಮಿಷದಷ್ಟು ಇರಬಹುದು. ಇಷ್ಟರ ಬಳಿಕ ಎಡಮಂಗಲ ತಂಡವನ್ನ ಆಟವನ್ನ ಬದಲಾಯಿಸಿಕೊಳ್ಳಬಹುದಾ ಅಂತ. ಸುಮಾರು 24 ಅಂಕದ ಅವಶ್ಯಕತೆಗಳಿದೆ. ಅಸಾಧ್ಯವಾಗಿರುವ ಪ್ರಯತ್ನ ಅಂತ ಭಾವಿಸಿಕೊಳ್ತಾ ಇದ್ದಾವೆ. ಗ್ರೇಟ್ ಎಫರ್ಟ್. ಹಾರುವ ಮೀನಿನಂತೆ ಎಡಮಂಗಲ ತಂಡ ಸೂತರು ಕೂಡ ಖಾದರ್ ಅವರ ಪ್ರಯತ್ನಕ್ಕೆ ನಾವು ಒಂದು ಪ್ರಶಂಸೆಯನ್ನು ಸಲ್ಲಿಸಲೇಬೇಕು. ಏನೋ ಒಂದು ಪ್ರೀತಿ, ಕಬಡ್ಡಿಯ ಬಗ್ಗೆ ಇರತಕ್ಕಂತಹ ಅತೀವವಾಗಿರುವ ಅಭಿಮಾನ ಮತ್ತೆ ಎಸ್, ಥ್ಯಾಂಕ್ ಯು. ಕೊನೆ 1 ನಿಮಿಷ. ದ ಫೈನಲ್ 60 seconds ರಿಮೈನಿಂಗ್ ಫಾರ್ ದಿ ಫುಲ್ ಟೈಮ್. 30 ಸೆಕೆಂಡ್ಗಳ ಆಟ ಬಾಕಿ. ಅಂಕದ ಸೇರ್ಪಡೆಯಾಗಿದೆ ರಾಮಕುಂಜದ ಎಡಮಂಗಲದ ಕಡೆಗೆ. 2 ಜನ ಒಳಭಾಗದಲ್ಲಿದ್ದಾರೆ. ನಿರಂತರವಾಗಿರುವಂತಹ ವೀಕ್ಷಕ ವಿವರಣೆ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಗಣೇಶ್ ನಡುವಳ್ ಅವರು ಸಹಕಾರವನ್ನ ದೊಡ್ಡ ಮಟ್ಟದಲ್ಲಿ ನೀಡ್ತಾನೆ ಇದ್ದಾರೆ. ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದೀವಿ. ರೆಡ್ ಕ್ಯಾಮರಾ ಇಂಚಿ ಉಂಡು ಲೈವ್ ಮಿನಿ ಉಂಡ ಅಂತ ಸರ್ಚ್ ಮಾಡ್ತಂದಿತ್ತಂಡ ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಇವತ್ತು ಇರೋದಿಲ್ಲ, ಆದರೆ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿ ನಾಳೆ ನಾಡಿದ್ದಿನಲ್ಲಿ ಈ ಸಂಪೂರ್ಣವಾದ ಚಿತ್ರೀಕರಣ ಸುದ್ದಿ ಮೀಡಿಯಾದಲ್ಲಿ ಬರಲಿಕ್ಕಿದೆ. ಅದರ ಛಾಯಾಚಿತ್ರ ಗ್ರಾಹಕರು ಜೊತೆಗೆ ಟೆಕ್ನಿಕಲ್ ವಿಭಾಗದಲ್ಲಿ ಸಹಕಾರವನ್ನು ಕೊಡ್ತಿರತಕ್ಕಂತಹ ಹುಡುಗರಿದ್ದಾರೆ. ನಿಮಗೂ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಸಮಯದ ಮುಕ್ತಾಯ, ಅಂಕದ ಸೇರ್ಪಡೆ ಎಡಮಂಗಲಕ್ಕಾದರೂ ಕೂಡ ವಿಜಯದ ಪತಾಕೆ ರಾಮಕುಂಜ 37-15. ಸೊ ಪಂದ್ಯ ಮುಗಿದಿದೆ, ಆದ್ರೆ ಒಂದು ಕೆಲಸ ಮುಗಿದಿಲ್ಲ. ಖಾದರ್ ಅವರು ನಿಲ್ಲಬೇಕು. ಖಾದರ್ ಸರ್, ಪಂದ್ಯಾಟ ಮುಗಿದ್ರು ಕೂಡ ಸೋಲು ಗೆಲುವು ಅನ್ನತಕ್ಕಂಥದ್ದು ಜೀವನದಲ್ಲಿ 10 ಬಾರಿ ನೋಡಬಹುದು, 1000 ಬಾರಿ ನೋಡಬಹುದು. ಗೆಲುವು ಮುಂದೊಂದು ದಿನ ಇದೆ ಅನ್ನತಕ್ಕಂಥ ವಿಶ್ವಾಸದಲ್ಲಿ ಹೆಜ್ಜೆಯನ್ನು ಇರಿಸತಕ್ಕಂತಹದೇ ಮಾನವ ಜೀವನ. ಹಾಗಾಗಿ ಎಡಮಂಗಲ ತಂಡದ ಪರವಾಗಿ ನಿಂತು ತಂಡದ ಯುವಕರಿಗೆ ಸ್ಫೂರ್ತಿಯನ್ನು ಕೊಟ್ಟಿರುವ ಶಾಲೆಯ ಮುಖ್ಯೋಪಾಧ್ಯಾಯರು
ಶ್ರೀಯುತ ಖಾದರ್ ಅವರಿಗೆ ಒಂದು ಜೋರಾದ ಕೈಚಪ್ಪಾಳೆಯನ್ನು ಕೊಡುವುದರ ಮೂಲಕ ನಿಮ್ಮ ಅಭಿಮಾನ ಪ್ರೀತಿಗಾಗಿ ನಮ್ಮ ಸಂಸ್ಥೆ ನಮ್ಮ ಸುಬ್ರಹ್ಮಣ್ಯ ಕೊಡಿಯಾಳಿಯವರ ಮುಂದಾಳತ್ವದಲ್ಲಿ ನಡೆದಿರುವಂತಹ ನಮ್ಮೂರು ನಮ್ಮ ಕನಸಿನ ಮೂಲಕ ಗೌರವದ ಶಾಲು ಸ್ಮರಣಿಕೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಧೃತಿಗೆಡ್ಲಿಲ್ಲ, ಗೆಡಬೇಡಿ, ಮುಂದುವರಿಯಿರಿ. ವಿಜಯ ನಿಮ್ಮದಿದೆ ಮುಂದೊಂದು ದಿನ. ಸೆಕೆಂಡ್ ಸೆಮಿಫೈನಲ್, ಎರಡನೇ ಸೆಮಿಫೈನಲ್ ಪಂದ್ಯಾಕೂಟಕ್ಕಾಗಿ ಅಂಗಣದ ಒಳಭಾಗಕ್ಕೆ ಎಲ್ಲ ಸೇರಿರುವ ಪ್ರೇಕ್ಷಕ ಅಭಿಮಾನಿಗಳ ಚಪ್ಪಾಳೆ, ಕಪಿಲೇಶ್ವರ ಸಿಂಗಾರಿ ಮೇಳ, ಚಾರ್ವಾಕದ ಚೆಂಡೆಯ ಸದ್ದಿನೊಂದಿಗೆ ಅಂಗಣದ ಒಳಭಾಗಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಮುನಿಯಾಳ ಚಪ್ಪಾಳೆ. ಯುವ ಪ್ರತಿಭೆಗಳನ್ನು ಒಳಗೊಂಡಿರುವ ಬೆಂಕಿಯ ಚೆಂಡಿನಂತಿರುವ ಶ್ರೇಷ್ಠ ಮಟ್ಟದ ತಂಡಗಳಲ್ಲಿ ಒಂದಾಗಿರುವ ಟೀಮ್ ಮುನಿಯಾಳ ಒಳಭಾಗದಲ್ಲಿ ಕಿಚ್ಚು ಕಿಚ್ಚು ಕಿಚ್ಚಿನಂತೆ ಎಸ್, ಕಾರ್ಕಳದ ತಂಡ ಬಂದಾಗ ಇನ್ನೊಂದು ತಂಡಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಟೀಮ್ ಏನ್ಮೂರು ಸೆಂಟರ್ ಬಲಾಢ್ಯವಾದ ಎದುರಾಳಿ ತಂಡಗಳಿಗೆ ಟಕ್ಕರನ್ನು ಕೊಡೋದಕ್ಕೆ ತಯಾರಾಗಿರುವ ಬಾಲಕರ ವಿಭಾಗದ ಹೈಸ್ಕೂಲ್ನಲ್ಲಿ ತನ್ನದೆಯ ಕೆಚ್ಚದೆಯ ಆಟವನ್ನು ಆಡೋದಕ್ಕೆ ತಯಾರಾಗಿರುವ ಏಣ್ಮೂರು ಅಂಗಣದ ಒಳಭಾಗದಲ್ಲಿ ಹಾರ್ಡ್ಲಿ ವೆಲ್ಕಮ್ ಟೀಮ್ ಏಣ್ಮೂರು ವರ್ಸಸ್ ಮುನಿಯಾಳ. ಒಂದು ದಿನೇಶಣ್ಣ ಬಂಡ ಕೊರಲೆ ದಿನೇಶಣ್ಣ ಜೋರು. ಡಿಜೆ ದೀಪಾ ಸೌಂಡ್ಸ್ ಅಂಡ್ ಲೈಟ್ಸ್ ನೋಡಿ. ಮೋಹನ್ ಅಬೀರ ಅವರಿದ್ರೆ ದಯಮಾಡಿ ಬನ್ನಿ. ಮೋಹನ್ ಅಬೀರ ಈತ ಜನತೆ ಮೋಹನ್ ಅಬೀರ ಒಲ್ಲರದು ಗೊತ್ತಾ ಒಂದಿಜ್ಜಿ ಪ್ಲೀಸ್ ಬಲೆ. ಶ್ರೀಯುತ ವಿದ್ಯಾಧರ್ ಅವರು ಬನ್ನಿ. ವಿದ್ಯಾಧರ್ ಬಲ್ಲೆ ಓಲಿತ್ತಲ್ಲ ದಯಮಾಲ್ತು ವಿದ್ಯಾಧರ್ ಅವರು. ಎಸ್, ದಯಾನಂದ್ ಅವರು ಕೂಡ ಬರಬೇಕು ದಯವಿಟ್ಟು. ದಯಾನಂದ್ ಅವರು ದಯಮಾಡಿ ಬನ್ನಿ. ದಯಣ್ಣ ಬಲೆ. ಸೊ ಎರಡು ಸೆಮಿಫೈನಲ್ ಕಾದಾಟಕ್ಕೆ ತಯಾರಾಗಿರ್ತಕ್ಕಂತಹ ಏಣ್ಮೂರು ಒಂದು ಕಡೆಯಲ್ಲಿ, ಮುನಿಯಾಲ ಇನ್ನೊಂದು ಕಡೆಯಲ್ಲಿ. ಕಾರ್ಕಳ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ದಕ್ಷಿಣ ಕನ್ನಡ. ಏಣ್ಮೂರು ಶಾಲೆಯಲ್ಲಿ ಅಥವಾ ಎಣ್ಮೂರಿನಲ್ಲಿ ಒಬ್ಬರನ್ನು ನೆನಪಿಸಿಕೊಳ್ಳಲೇಬೇಕು. ತುಲೆ ಆನಂದ ಮೇಲ್ಮನೆ, ಧನಂಜಯ ಕೇನಾಜೆ ಬಲೆ ರೆಡ್ಡಿ ಜನ ಬಲೆ ಆನಂದನ ಬಲೆ ಗೇಟ್ ತೆಪ್ಪಿರಲ್ಲ ಆಯ್ತು ಬರೋಡ್ಚಿ. ಸಾರಿ ಈರ್ಮೂಲ ಹಂಚಿದ್ದಾರೆ ಇಲ್ಲಿ. ಸೊ ಬಲೆ ಪ್ಲೀಸ್ ಬಲೆ ತುಲೆ ಇಂಚಿಯೇ ತೂವೋಡೊಂದು ಎಲ್ಲಿಡ್ಲಿಲ್ಲ ತೂವಲ್ಲಿ ಜೋರು ಮ್ಯಾಚ್ ಅಂಡ್ ಉಲೈಗುಲ್ಲಂಗ್ಲ ಎಲ್ಲಿಡಿ ತೂವೋಡ್ಚಿ. ಸೊ ಏಣ್ಮೂರು ಶಾಲೆಯಲ್ಲಿ PN ರಾಮಚಂದ್ರರವರು ದೈಹಿಕ ಶಿಕ್ಷಣ ಶಿಕ್ಷಕರು. ಸೊ ಅವರನ್ನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ನೆನಪಿಸಿಕೊಳ್ತಾ ಇದ್ದಾವೆ. ಏಣ್ಮೂರು ತಂಡವನ್ನ ಕಟ್ಟಿ ಬೆಳೆಸಿ ಮುನ್ನಡೆಸಿ ಒಂದಷ್ಟು ಕಬಡ್ಡಿಯ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೇಕು ಅಂತ ತನ್ನವನ್ನು ಮೈದಾನದಲ್ಲಿ ಸಂಪೂರ್ಣವಾಗಿ ವಿದ್ಯಾರ್ಥಿಗೆ ಅರ್ಪಣೆ ಮಾಡಿರ್ತಕ್ಕಂತಹ PN ರಾಮಚಂದ್ರರವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸಿಕೊಳ್ತಾ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಕಡೆಯಲ್ಲಿ ಶ್ರೀಯುತ ಭಾರತಿ ಮೇಡಮ್ ಹಾಗೇನೆ ತಾರ್ನಾಥ್ ಅವರು. ಓಕೆ, ಮುನಿಯಾಲ ಒಂದು ಆಲ್ರೆಡಿ ನಮ್ಮ ಕಾರ್ಕಳದ ತಂಡ ಮಹಿಳಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಈಗ ಮತ್ತೊಂದು ಬಾರಿ ತಮ್ಮ ತಂಡವನ್ನ ಒಂದು ಶಕ್ತಿಯುತ ತಂಡವನ್ನಾಗಿ ತಯಾರು ಮಾಡಿ
ನಮ್ಮ ಕಾಣಿಯೂರಿನಲ್ಲಿ ಇವತ್ತು ಹುಡುಗರ ತಂಡವನ್ನು ಕೂಡ ಫೈನಲ್ಗೆ ತರಬೇಕಿದ್ರೆ ಆ ಉಡುಪಿ ಕಾರ್ಕಳದ ಮುನಿಯಾಲದ 2 ಜನ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಒಂದು ಜೋರದ ಚಪ್ಪಾಳೆಯನ್ನು ನಮ್ಮ ಕಾಣಿಯೂರು ಕೊಡಲೇಬೇಕು. ಏನು ಹತ್ತಿರದಿಂದ ಬಂದಿರೋರಲ್ಲ, ಮುಟ್ಟೈಪು ನಗಲ್ ನಮ್ಮ ತಿಂಗ್ಮಲ್ದೊಂದಿಪ್ಪ ಪೌಡು ನಿದ್ರೆ ಬಿಡೋಡೊಂದು. ಆದರೆ ಒಂದು ಹೆಣ್ಮಗಳ ಜೊತೆಗೆ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ಬೋದು, ಆದರೆ ಒಂದು ತಾಯಿಯ ಜೊತೆಗೆ ನಿಂತು ಈ ಒಂದು ತಂಡವನ್ನು ಕಟ್ಟುವುದಕ್ಕೆ ಶಕ್ತಿಯುತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನೋಡಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ಶ್ರೀಯುತ ತಾರನಾಥ್ ಅವರಿಗೂ ಧನ್ಯವಾದ. ಇದು ನಮ್ಮೂರ ನಮ್ಮ ಕನಸು ನನಸಾಗಿಸ್ತಕ್ಕಂತಹದ್ದು ಬೇರೆ ಊರಿನವರೇ. ಹಾಗಾಗಿ ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅದೆಲ್ಲ ಈಡೇರಿದೆ. ಸೊ ಪ್ಲೀಸ್ ಬನ್ನಿ, ಎಲ್ಲರೂ ಕೂಡ ಒಂದು ಬೆಸ್ಟ್ ವಿಶಸ್ ಅನ್ನು ತಿಳಿಸುವುದರ ಮೂಲಕ 2ನೆಯ ಸೆಮಿಫೈನಲ್ಗೂ ಕೂಡ ಮೊದಲಿಗೆ ಮುನಿಯಾಲ ತಂಡಕ್ಕೆ ನಾವು ಶುಭಾಶಯವನ್ನು ತಿಳಿಸಿಕೊಳ್ಳಬೇಕು. ಜೊತೆಗೆ 3 ತಂಡಕ್ಕೂ ಕೂಡ ಧನ್ಯವಾದ ಸಲ್ಲಿಸಿಕೊಳ್ಳಬೇಕು. PN ರಾಮಚಂದ್ರರವರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಇರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಇದ್ದಾಗ ಜಶ್ವಂತ್ ಗೌಡ ಮತ್ತೆ 3 ತಂಡಕ್ಕೆ ಶಕ್ತಿ ಆಗ್ತಾ ಇದ್ದಾರೆ ಕೋಚ್ ವಿಭಾಗದಲ್ಲಿ. ಈ ಪಂದ್ಯಕೂಟದ ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ಶ್ರೀಯುತ ಮಾಯಲಪ್ಪ ಸರ್ ಅವರು, ನಾಗರಾಜ್ ನಾಯ್ಕ್ ಅವರು, ನಿತಿನ್ ಅವರು, ಹಾಗೆಯೇ ಸಂದೀಪ್ ಪಲ್ಲೋಡಿ ಅವರು, ಶ್ರೀಮತಿ ವನಿತಾ ಕಲ್ಮಡಕ ಪೆರಾಜೆ ಕೊಡಗು ಸುಳ್ಯ ಇವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ದಿನಚಣ್ಣ ಬ್ಯಾಟ್ರಿ ಚೇಂಜ್ ಮಾಡ್ಬಿಡೋದಿಲ್ಲ, ಸೌಂಡ್ ಸೂರು ಕಮ್ಮಿ ಆಗೊಂದು. ಸೊ ಇತ್ತೀಚೆಗೆ ಈ ಸೆಮಿ ಆದ ನಂತರ ಎಷ್ಟು ಜನ ಹೋಗ್ತಾರೋ ಅಥವಾ ಇನ್ನೆಷ್ಟು ಜನ ಇಲ್ಲೇ ಇದ್ದು ಇನ್ನೆಷ್ಟು ಜನ ಸೇರ್ತಾರೋ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಲೇಬೇಕು ಈ ಸಂದರ್ಭ. ಮತ್ತೆ ಎಲ್ಲ ಕೂಡ ಬಂಧುಗಳು ಹೋಗ್ತಾ ಇರ್ತೀರಿ. ಸೊ ನೀವೊಂದು ಶೇಕ್ ಹ್ಯಾಂಡ್ ಅನ್ನು ಮಾಡ್ಕೊಳ್ಳಿ 2 ತಂಡಗಳು, ನಿಮ್ಮ ಬೆಸ್ಟ್ ವಿಶಸ್ಗಳಿರಲಿ. ಸೊ ತಂಡದ ಒಳಗೆ ಬೇರೆ ಬೇರೆ ಊರಿನವರಾದರೂ ಕೂಡ ಒಂದು ಆತ್ಮೀಯತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಇಲ್ಲಿ ತೀರ್ಪುಗಾರರು ಶ್ರೀಯುತ ಸಂದೀಪ್ ಪಲ್ಲೋಡಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಂದೀಪ್ ಪಲ್ಲೋಡಿ ಅಂದ್ರೆ ಕೇವಲ ಒಬ್ಬ ಸಿಂಪಲ್ ಆಗಿರುವಂತಹ ಮ್ಯಾನ್ ಅಲ್ಲ. ಅಲ್ಲಿ ಪಂಜ ಅನ್ನುವಂತಹ ಊರಿನಲ್ಲಿ ಪಂಜಶ್ರೀ ಪಂಜ ಅನ್ನುವಂತಹ ಸಂಘಟನೆಯನ್ನ ಇಲ್ಲಿ ಚಂದ್ರಶೇಖರ್ ಅವರು ಇದ್ರು, ಚಂದ್ರಣ್ಣ ಇದ್ದಾರೆ, ಇವರೆಲ್ಲ ಜೊತೆಯಾಗಿ ಸೇರಿ ಇದೇ ರೀತಿಯಲ್ಲಿದ್ದಂತಹ ಒಂದು ಕಬಡ್ಡಿ ತಂಡ ಮುಂದುವರಿದು ಒಂದು ಆಂಬ್ಯುಲೆನ್ಸ್ ಅನ್ನ ಒಂದು ಲೋಕಕ್ಕೆ ಪರಿಚಯವನ್ನ ಮಾಡಿ ಇವತ್ತು ಸುಮಾರು 1000ಕ್ಕಿಂತಲೂ ಅಧಿಕವಾಗಿರುವಂತಹ ಜೀವವನ್ನ ಆ ಕಬಡ್ಡಿಗೆ ಹುಟ್ಟಿಕೊಂಡಿರುವಂತಹ ತಂಡ ಬದುಕಿಸಿಕೊಟ್ಟಿದೆ. ಅಂದ್ರೆ ಅಲ್ಲಿ ಸಂದೀಪ್ ಪಲ್ಲೋಡಿ ಅವರಿದ್ದಾರೆ, ಶ್ರೀ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಅವರಿಗೊಂದು ಚಪ್ಪಾಳೆ ಕೊಡಬೇಕು. ಒಬ್ಬ ಕೇವಲ ದೈಹಿಕ ಶಿಕ್ಷಣ ಶಿಕ್ಷಕ ಅಲ್ಲ, ಜೀವವನ್ನು ಉಳಿಸ್ತಕ್ಕಂತಹ ಮಾಂತ್ರಿಕತೆಯ ಕೆಲಸಗಾರ. ಪ್ರಾರಂಭವಾಗಿದೆ. ಈ ಕರ್ನಾಟಕ ರಾಜ್ಯದ ಕರಾವಳಿಗಳಲ್ಲಿ ನಡೆತಕ್ಕಂಥ ಕಬಡ್ಡಿ ಟೂರ್ನಮೆಂಟ್ಗಳು ಶಿಸ್ತು ಅಂದ್ರೆ ಏನು, ಹೇಗೆ ಪ್ರೋ ಕಬಡ್ಡಿಯಲ್ಲಿ ನಾವು ಆಟವನ್ನ ಆಡ್ತೇವೆ ಅಥವಾ ಆಟವನ್ನ ನೋಡ್ತೇವೆ, ಇದೇ ರೀತಿಯಲ್ಲಿ ಶಿಸ್ತನ್ನ ಕೂಡ ಒಳಗೊಂಡಿರುವಂತಹ ಟೂರ್ನಮೆಂಟ್ಗಳು ನಮ್ಮ ಕರಾವಳಿಯ ಜಿಲ್ಲೆಯಾದ್ಯಂತ ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಕಬಡ್ಡಿಯನ್ನ ಆಡಿರ್ತಕ್ಕಂಥವರು, ಇಲ್ಲಿರುವಂತಹ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ಬೆಳೆದಿರ್ತಕ್ಕಂಥವರಿಗೆ ಮುಂದೊಂದು ದಿನ ನೀವು ಇಡೀ ವಿಶ್ವವೇ ನೋಡ್ತಕ್ಕಂಥ ಪ್ರೋ ಕಬಡ್ಡಿಯಲ್ಲಿ ಆಟವನ್ನ ಆಡಿದ್ರು ಕೂಡ ನಿಮಗೇನು ಕಷ್ಟಕರದ ವಾತಾವರಣ ಅಂತ ಅಲ್ಲಿ ಅನಿಸ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಪ್ರೋ ಕಬಡ್ಡಿಯ ರೂಲ್ಸ್ ಅನ್ನ ಆಡ್ ಮಾಡ್ತೇವೆ ಇಲ್ಲಿ ಅಂತ ಹೇಳಿದಾಗ ಅದೇ ರೀತಿಯ ವಾತಾವರಣವನ್ನ ಇಲ್ಲಿಯ ತೀರ್ಪುಗಾರರು, ಸಂಘಟಕರು, ಪ್ರೇಕ್ಷಕಾಭಿಮಾನಿಗಳು ಸಂಪೂರ್ಣವಾಗಿರುವಂತಹ ಇಲ್ಲಿಯ ವಾತಾವರಣ ಸೃಷ್ಟಿ ಮಾಡ್ತದೆ. ಹಾಗಾಗಿ ಆ ಟಿವಿಯಲ್ಲಿ ನೋಡುವುದಕ್ಕೂ ಇಲ್ಲಿ ನೋಡುವುದಕ್ಕೂ ವ್ಯತ್ಯಾಸಗಳು ತೀರಾ ಕಡಿಮೆ. ಅದು ನಮ್ಮ ಕರಾವಳಿಯ ಕಬಡ್ಡಿಗೆ ಇರತಕ್ಕಂತಹ ಒಂದು ದೊಡ್ಡ ಶಕ್ತಿ ಇದು. ಎಸ್, ಆದರ್ಶ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶೇಖರ್ ದೇರಾಜೆ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ಒಂದು ವಿಚಾರವನ್ನು ನಾನು ಆವಾಗಲೇ ಪ್ರಸ್ತುತಪಡಿಸಬೇಕು ಅಂತ ಹೇಳಿದ್ದೆ, ಆದ್ರೆ ಎಲ್ಲೂ ಕೂಡ ಹೇಳಲೇಬಾರದು ಅಂತ ಹೇಳುವಂತ ವಿಚಾರಗಳು ಕೂಡ ಅವರಿಂದ ನನಗೆ ಆರ್ಡರ್ ಆಗಿತ್ತು. ಆ ವಿಷಯ ಏನು ನಂತರ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ನಾನು ನಿಮಗೆ. ಮೆಲ್ಲ ಪೋಯಿಂದ ಬಿದಡ್ನಗಲು ಚೂರು ಬರ್ದು ಕೊಲ್ಲುದು ಉಂಟೋಡು ನಿಗಲು. ಪಂದ್ಯ ಕೂಡ ಬರ್ತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ ರಂಗನಾಥ್ ಅವರಿದ್ರೆ ಪರ್ಫಾರ್ಮೆನ್ಸ್ ಅಗೇನ್
ಬೋನಸ್ +1 2 ಅಂಕದ ಸೇರ್ಪಡೆಯಾಗಿದೆ. ಮುನಿಯಾಲ ಕಾರ್ಕಳ 4-0 ಕಾರ್ಕಳ ಮುನ್ನಡೆ. ವೇದಿಕೆಯ ಎಡಭಾಗದಲ್ಲಿ ಕಾರ್ಕಳ, ವೇದಿಕೆಯ ಬಲಭಾಗದಲ್ಲಿ ಟೀಮ್ ಎಣ್ಮೂರು. ಬೋನಸ್ ಆನ್ ಇದೆ. ಈ ಪಂದ್ಯಾಟದಲ್ಲೂ ಕೂಡ ಪ್ರೊ ಕಬಡ್ಡಿಯ ರೂಲ್ಸ್ ಗಳು ಅಲೌಡ್ ಆಗಿದೆ ಕಂಪ್ಲೀಟ್ ಆಗಿ. ಹಲವು ಬಾರಿ ನನ್ನ ಉಚ್ಚಾರಗಳಲ್ಲಿ ದೋಷ ಬಂದಿದೆ. ಕಂಪ್ಲೀಟ್ ಆಗಿರುವಂತಹ ತಂಡಕ್ಕೆ ಹಾಗೆಯೇ ತಂಡದ ತೀರ್ಪುಗಾರಿಕೆ ವ್ಯವಸ್ಥೆಗೆ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಮುನಿಯಾಲ್ ಅಲ್ಲ, ಮುನಿಯಾಲು, ಕಾರ್ಕಳದ ಮುನಿಯಾಲು, KPS ಮುನಿಯಾಲು. Yes, is a perfect. ಲೆಫ್ಟ್ ಕಾರ್ನರ್ ವಿಭಾಗದ ಹುಡುಗನ ಆ ವೇಗ, ಆ ಸಮಯ, ಟೈಮಿಂಗ್ಸ್ ಅನ್ನು ಗಮನಿಸಿಕೊಳ್ಳಬೇಕು ನಾವು. ಪಾದರಸದಂತೆ ತಲೆಯನ್ನ ಓಡಿಸಿಕೊಳ್ಳಬಹುದಾದಂತಹ ವಯಸ್ಸಿನಲ್ಲಿ ಅದಕ್ಕಿಂತಲೂ ವೇಗವಾಗಿ ರಾಕೆಟ್ ಸ್ಪೀಡ್ ವೇಗದಲ್ಲಿ ಟಕ್ಕರ್ ಕೊಡುವ ಸಂದರ್ಭ ಇದು. 1 2 3 3 8-0 ಖಾತೆಯನ್ನ ತೆರೆಯದೆ ಎಣ್ಮೂರು. ಭವಿಷ್ಯ ಅಟ್ಯಾಕ್ ತುಂಬಿಕೊಂಡಿರುವ ತಂಡದ ಒಳಭಾಗದಲ್ಲಿ ಬೋನಸ್ ಆನ್ ಇದೆ. ಬೋನಸ್ನಿಂದ ಮುಂಭಾಗದಲ್ಲಿ ನಿಲ್ಲುವಂತ ಪ್ರಯತ್ನವನ್ನು ತೋರಿಸಿಕೊಳ್ತಾ ಇದ್ದಾರೆ ಮುನಿಯಾಲು ಟೀಮ್. ಎಸ್, ರಾಡಸೇಫ್ ಏನ್ ಅಪೀಲನ್ನ ಮಾಡಿದ್ರು, ಏನು ಮನವಿಯನ್ನ ಮಾಡಿದ್ರು, ಪುರಸ್ಕರಿಸಿಕೊಂಡಿದ್ದಾರೆ. ಸೊಬಡಗಲಾನ್ ಇದೆ. ಎಲ್ಲಿ 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 ಸೂಪರ್ ಟ್ಯಾಕಲ್ ಮಿಸ್ ಆಗ್ತಾ ಇದೆ. 5 minutes ರಿಮೈನಿಂಗ್, 5 ನಿಮಿಷ ಕಾಲಾವಕಾಶ ತಂಡಗಳಿದ್ರೆ ಅಲ್ಲಿಗೆ ಕ್ಲೋಸ್. ಕರೆಕ್ಟ್ 5 ನಿಮಿಷದ ಬಳಿಕ ಕ್ಲೋಸ್ ಆಗ್ತಾ ಇದೆ. ಎಸ್, ನುಗ್ಗಿರುವಂತ ಕಾಲು. ಗ್ರೇಟ್ ಪರ್ಫಾರ್ಮೆನ್ಸ್. 1 ಲಾರ್ಡ್ಸ್. ನಮ್ಮ ರೆಫರಿಗಳು ದಯವಿಟ್ಟು ಪುರುಷ ವಿಭಾಗದ 65 kg ವಿಭಾಗದ ಆಟಗಾರರ ಪಂದ್ಯಕೂಟದ ಪೂಲ್ ಅನ್ನು ತಯಾರು ಮಾಡಿಕೊಳ್ಳಬೇಕು. ಇನ್ನು ಯಾವುದೇ ತಂಡಕ್ಕೆ ಅವಕಾಶಗಳಿಲ್ಲ. ಮತ್ತಿನಂಚಿನ ಟೀಮ್ ಯಾವ ಒಂದು ನೋಡಿ, ಯಾಕೆಂದ್ರೆ ಹೇಳಿದ್ರೆ ಎಷ್ಟೇ ದೂರ ಎಷ್ಟೇ ಹತ್ತಿರ, 12 ಗಂಟೆ ಅಂದ್ರೆ 12 ಗಂಟೆ. ಇನ್ನು ಯಾವುದೇ ಬೇಕಾದಷ್ಟು ಬಾರಿ ನಿಮ್ಮನ್ನು ಕರೆದಿದ್ದೇವೆ. ಇನ್ನು ಯಾವ ತಂಡಕ್ಕೂ ಕೂಡ ಪುರಸ್ಕಾರವಿಲ್ಲ. ಇರುವಷ್ಟು ತಂಡಗಳಿಗೆ ತಳಕು ಪಟ್ಟಿಯ ತಯಾರಾಗ್ಲಿಕ್ಕಿದೆ. ಪಾಯಿಂಟ್ ಟೇಬಲ್ 2 13. 13ರಲ್ಲಿ ಮುನಿಯಾಲು, 2ರಲ್ಲಿದೆ ತಂಡಗೆ 3. 1 ಅಂಕದ ಸೇರ್ಪಡೆಯೊಂದಿಗೆ 3 13 10 ಅಂಕದ ಮುನ್ನಡೆಯಲ್ಲಿ ಮುನಿಯಾಲು ತಂಡ ಇದ್ದಾಗ KPS ಮುನಿಯಾಲು ತಂಡದ ಕಡೆಯಿಂದ ಚೆಕ್ಸ್ ನಂಬರ್ 04 ಮತ್ತೊಮ್ಮೆ ಇಲ್ಲಿ ಬೋನಸ್ ಕೂಡ ಆನ್ ಇದೆ. ಎರಡು ತಂಡದ ಕಡೆಗಳಲ್ಲಿ ನಾವು ನೋಡುವಂತ ಕೋಚ್ಗಳು ಗ್ರೇಟ್ ಕಮ್ ಬ್ಯಾಕ್. 3 ಎಲ್ಲಿ ಅಂಕಗಳ ಗಳಿಕೆ ಹಿನ್ನಡೆ ಇದೆ ಅಂತ ಅನ್ನಿಸುತ್ತ. ಅಂಕಗಳ ಗಳಿಕೆಯಲ್ಲಿ ಹಿನ್ನಡೆಯನ್ನು ಕಂಡುಕೊಳ್ಳುವಂತಹ ಸಣ್ಣ ಇರಾದೆಗಳು ಇದ್ದಾಗ ಮತ್ತೆ ಎಚ್ಚರಿಕೆಗೊಂಡಿರುವ 3 ನೆರಡೆ ಮರ ಯಾರನ್ನ ಮೆಸೇಜ್ ಮಲ್ದ ಬಂದಿಪ್ಪರಿ ಇಲ್ಲಡೆ ಬರೋಡು ಜಿಲ್ಲೆಲ್ಲ ನೆನಪರಿ ಎಸ್ ಮತ್ತೆ ಮುಂದಿರುವ ಆ ಪ್ರಯತ್ನ ಬೋನಸ್ +1 2 ಅಂಕದ ಸೇರ್ಪಡೆಯಲ್ಲಿ ಟೀಮ್ ಮುನಿಯಾಲು ಕಾರ್ಕಳ ಮತ್ತೊಮ್ಮೆ
ಜಗಮಗಿಸುವ ಲೈಟಿಂಗ್ಸ್ ಒಳಭಾಗದಲ್ಲಿ ಮುಂದೊಂದು ದಿನ ಸ್ಟಾರ್ಗಳಾಗಿರುವ ಆಗಲು ಹೊರಟಿರುವ ಯುವ ಪ್ರತಿಭೆಗಳಿಗೆ ಸಿಕ್ಕಿರುವ ದೊಡ್ಡ ಅವಕಾಶ. 2024 ಕಂಡಿರುವ ಅತ್ಯಂತ ದೊಡ್ಡ ಮಟ್ಟದ ಟೂರ್ನಮೆಂಟ್ ಇದು. ಕಳೆದ ಬಾರಿ 2023ರ 31ನೇ ತಾರೀಕಿಗೆ ಕೊಡಿಯಾಲದಲ್ಲಿ ಪಂದ್ಯಕೂಟವಾಗಿತ್ತು. 2024ರ ಕಟ್ಟಕಡೆಯ ಕೆಲವು ದಿನಗಳು ಇರುವಾಗ ಟೂರ್ನಮೆಂಟ್ಗೆ ಶುಭ ವಿದಾಯವನ್ನ ಕೊಟ್ಟು ಮತ್ತೆ ನಮ್ಮ ಟೂರ್ನಮೆಂಟ್ ಬೆಳಗಲಿದೆ ಅನ್ನುವಂತ ಸೂಚನೆ. ಸೊ ನಮ್ಮೂರು ನಮ್ಮ ಕನಸು. ಎಸ್, ಕಂಪ್ಲೀಷನ್ ಆಫ್ ದಿ ಫಸ್ಟ್ ಹಾಫ್. ಮೊದಲಾರ್ಧದ ಮುಕ್ತಾಯದ ಸಂದರ್ಭಕ್ಕೆ 15-5 15-5 15ರಲ್ಲಿ KPS ಮುನಿಯಾಲು, ಹಾಗೇನೆ 5ರಲ್ಲಿ ಟೀಮ್ ಎಣ್ಮೂರು 10 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ದಿನೇಶಣ್ಣ ಜೋಕ್ಲೆ ಕೊಂಚ DJ ಬರಡು ಲೈಟ್ ಫುಲ್ ಜಿಗಮಗಾವಡು. ಕೆಲವರು ಡಿಜೆ ಜಾಲಿಗೋಸ್ಕರ ಬತ್ತಿಪ್ಪೇರು ಅವು ತುಲೆ ಡಿಜೆ ಬನ್ನ ಬಬ್ಬೆ ತುಲೆ ಜವಣರ್ನ ಪಿದೇದ ಮಾತ ಜವಣರ ಬಬ್ಬೆ ಬಾರೋಡು ನನ್ನ ಜೋರಾದ ಲೈಟ್ ಆಫ್ ಆದಿ ಪರಂಗ ಬಬ್ಬೆ ಬಾಡೋಲಿ ಮೋನೆ ತೋಜು ಜೀರಂದು बोले भारत माता की, बोलो श्री रामचंद्र की. ಜಬಡರ ಮಾತು ಹುಷಾರಿಲ್ಲರು ಸ್ವಲ್ಪ ಮುಟ್ಟಬಹುದು ಈ ಶಕ್ತಿ, ಈ ಪವರ್ ಜವಾನ ಹಿಡಿದು ಒಲ್ಪಡ್ದು ಮತ್ತೊಂದು ಅವೊಂದು ಮಾತ್ರ ಪಂಡ್ರ ಅಪ್ಪಜಿ ಇಂದು ಮನದಲ್ಲರಿಗೆಲ್ಲ. ಸೊ ಎನಿವೇ ಪವರ್ಫುಲ್ ಮ್ಯಾನ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಕಾಣಿಯೂರು ಪಂಡ ಕುಶಲ, ಕಾಣಿಯೂರು ಪಂಡ ಒಂದು ಪವರ್. ಅವು ರಂಗಸ್ವಾಮಿ ಎಲ್ಲಿದ್ದೀರಿ? ರಂಗಸ್ವಾಮಿ ಯಾರು ಪಂದಾತನೆ ನಾನೆಲ್ಲ ಮನಿ ಪೊಡ್ಚಿ 15-5 ಎಸ್. ಇನ್ನು ಯಾವ ತಂಡಗಳು ಬಂದು ಕೇಳಲಿಕ್ಕಿಲ್ಲ, ಮುಗೀತು. ಒಬ್ಬೆ ಟೀಮ್ ನೋಡ್ಸಿ ನನ್ನ ಸಂಘಟಕರ ನೋಡಿ, ಇನ್ನು ಯಾವ ತಂಡ ತಗೊಳ್ಳಬೇಡಿ. ಅರಂಜ್ ಗ್ರೂಪ್ ದ ಕಾಮಿಡಿ ಮ್ಯಾನ್ ಅಂದತೆ ದಿನೇಶ ನಾ ಲೈಟ್ ಆಫ್ ಆಲ್ಪಲೆ ಓಲ ನಡುಟೊಂಜಿ ಲೈಟ್ ಉಂಡಿ ಶೀಟ್ ಒಟ್ಟೆ ಅದು ಚಂದ್ರನ ಬಲ್ಪ್ ಹತ್ತದವು. ಓಕೆ ಹೋಯ್ತಲ್ಲ. ಓಕೆ ಎಸ್ ಜೆರ್ಸಿ ನಂಬರ್ 20 ಒಂದಂಕದ ಸೇರ್ಪಡೆಯನ್ನ ಮುನಿಯಾಲು ತಂಡದ ಒಳಭಾಗಕ್ಕೆ ಸೇರ್ಪಡೆಗೊಳಿಸಲಾಗ್ತಾ ಇದೆ. ಜೆರ್ಸಿ ನಂಬರ್ 47 ಫ್ರಮ್ ಎಡ್ಮೂರು ಮಿಸ್ಟರ್ ಕೌಶಿಕ್. ಇದು ಬೇಕು ಕೆಲವೊಂದು ಬಾರಿ ಚಾಣಕ್ಯತನದ ಆಟ. ಎಲ್ಲ ಬಾರಿ ತಮ್ಮ ಶಕ್ತಿಯನ್ನೇ ಉಪಯೋಗ ಮಾಡಬೇಕಾಗಿಲ್ಲ. ಅಂಗಣದ ಒಳಭಾಗದಲ್ಲಿ ಯುಕ್ತಿ ಇದ್ರೆ ಹೀಗೂ ಅಂಕವನ್ನು ಗಳಿಸಿಕೊಳ್ಳಬಹುದು ಅನ್ನೋದನ್ನು ಎಣ್ಮೂರು ಮತ್ತೊಂದು ಬಾರಿ ಕೌಶಿಕ್ ಮೂಲಕ ಪ್ರೂವ್ ಮಾಡಿಕೊಳ್ತಾ ಇದೆ. ಬೋನಸ್ KPS ಮುನಿಯಾಲು ಬೋನಸ್ ಅಂಕದ ಸೇರ್ಪಡೆಯನ್ನು ಮಾಡಿಕೊಂಡಿದೆ. 17-6 17-6ರಲ್ಲಿ KPS ಮುನಿಯಾಲು. ಇನ್ನು ಕೂಡ ಯಾವ ತಂಡದ ಫಲಿತಾಂಶಗಳು ನಿರ್ಧಾರವಾಗಿಲ್ಲ. 6ರಿಂದ 26 ಆಗಬಹುದು, 17ರಿಂದ 47 ಆಗಬಹುದು. ಗೆಲುವು 2 ಕಡೆಗಳಲ್ಲಿ ಇನ್ನೂ ಭದ್ರವಾಗಿದೆ. ಆರಂಭಿಕ ಹಿನ್ನಡೆಯನ್ನ ಸೋಲುವಂತ ಪರಿಗಣಿಸಿಕೊಳ್ಳಬೇಡಿ. ಇನ್ನು ಕೂಡ ನಮ್ಮಲ್ಲಿ ಗೆಲುವಿದೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಬೇಕು ಎಣ್ಮೂರು ತಂಡದ ಹುಡುಗರು ಕೂಡ. The perfect man. Yes, left corner. ಮೊದಲ ಬಾರಿ ಪ್ರಯತ್ನವನ್ನ ಮಾಡಿದ್ರು, ಕೈಗೆಟಕಲಿಲ್ಲ. 2ನೇ ಬಾರಿ ಪ್ರಯತ್ನವನ್ನ ಮಾಡಿದ್ರು, ತಾನೇ ಹೊರಭಾಗಕ್ಕೆ. ಮುಗಿತಾ ನಿತಿನ್ ಭಾಯ್? ಎಸ್, ಇದರ ಮೂಲಕ ದಾದಾ ಅನ್ನೋದು ಕೆಲವರಿಗೆ ಗೊತ್ತಜ್ಜಿ, ಹೆಂಗೆ ಗೊತ್ತಾಯ್ಜಿ ಮೂಲು. ಮ್ಯಾಚ್ ಮುಗಿತಂಡು, ಮ್ಯಾಚ್ ವಿನ್ ಆಯ್ನ ಟೀಮ್ KPS ಮುನಿಯಾಲು. ಕಂಗ್ರಾಚುಲೇಷನ್ಸ್. Yes, heartily congratulations to team Muniyalu from Udupi.
ಉಡುಪಿ ಡಿಸ್ಟಿಕ್, ಉಡುಪಿ ಜಿಲ್ಲೆಯ ಮುಣಿಯಾಲು ತಂಡಕ್ಕೆ ಧನ್ಯವಾದ. ಹಾಗೆ ಎನ್ಮೂರು ಒಂದು ಜೋಶ್ ಬರುವ ಹೊತ್ತಿನಲ್ಲೇ ಮ್ಯಾಚ್ ಸಾಕು. ನೆಕ್ಸ್ಟ್ ನೋಡೋಣ. ನೋಡಿ ಮುಣಿಯಾಲು ತರುಣ ಸರ್ ಎಲ್ಲಿದ್ದೀರಿ? 5 ನಿಮಿಷ ಟೈಮಿಂಗ್ಸ್ ತಗೊಳ್ಳಿ. ಜಸ್ಟ್ 5 ಮಿನಿಟ್ಸ್, 5 ನಿಮಿಷದಲ್ಲಿ ಮತ್ತೆ ಇಲ್ಲಿದೆ 5 ನಿಮಿಷ ಆವತ್ತಾ? ಒಂದು 5 ನಿಮಿಷ ಟೈಮಿಂಗ್ಸ್ ಉಂಡು. ದಿನಸಣ್ಣ ಬತ್ತೊಂದು ಪದ್ಯ ಲೆವೆಲೆ ರಂಗನಾಥ್ ಅವರು ಬರಬೇಕು. ರಂಗಸ್ವಾಮಿ ಮಾಲೆ ಪ್ರಳದಿಪ್ಪನಗ ರಂಗಸ್ವಾಮಿ, ಮಾಲೆ ದೆತ್ತಬುಕ್ಕ ರಂಗನಾಥ್. ಅದೇ ಸರ್, ಓಕೆ. ರಂಗಸ್ವಾಮಿ ಎಲ್ಲಿದ್ರು ದಯವಿಟ್ಟು ಒಮ್ಮೆ ಬನ್ನಿ. ಆಕ್ಚುಲಿ ಅವರು ಎಲ್ಲಿ ಊರು ಗೊತ್ತಲ್ಲ ನಿತಿನ್ ಅವರಿಗೆ. ರಂಗೆ ಇಲ್ಲ ಲಿಪ್ಪನಗ ಮಾತ್ರ. ಒಬ್ಬಲ್ಲೇನ ಈರ್ನ ಬಗ್ಗೆ ಪನ್ನೋಡ, ಈರ್ನ ಬಗ್ಗೆ ಊರೇ ಪನ್ನೊಂದುಂಡ ಅವಳು. ಅದ ಆಂಡಲ ಈ ನಿದ್ರೆ ಬರ್ಪಣ್ಣ ಜನ ಟೈಮ್ ಉಡು ಏರು ಜನಕ್ಲೆಗೆ ಮಾತ್ರ ನಿದ್ರೆ ಬರೋದ್ಲೆಕ್ಕ ಮಲ್ದೊಂದು ಪೇರು ಬಂಡ ನಿಜವಾದ್ಲ ಕಮೆಂಟೇಟರ್ ಅತ್ ಈರ್ನಂಚಿನ ಪ್ರತಿಭೆ ಅಣ್ಣ ಸತ್ಯ. ತುಲೆ ನಮ್ಮ ಉಡುಪಿ ಸೈಡ್ ಇಟ್ಟು ನಮ್ಮ ಬೋದಿ ಪುಣ ಅಲ್ಲ ನಮ್ಮ ಒಂಜಿ ಒಳ್ಳೆ ನಮ್ಮ ಚೇತುಬಾಯಿ ಇದ್ದಾರೆ, ಚಿಯರ್ ಲೀಡರ್. ಫಸ್ಟ್ ಇಂಚೆನ ಬೊಬ್ಬೆ ಪಾಡೊಂದಿತ್ತೀರು. ಚೂರು ಟೈಮ್ ಆನಾಗ ಆರೇ ಸೆಲೆಬ್ರಿಟಿ ಆದ ಮ್ಯಾಚ್ ಇಟ್ಟು ಗೊಂಬೆ ವೇಷ ಪಾಡದ ಹೇಳ್ತೋದಿತ್ತೀರು. ನನ್ನ ದುಂಬು ಈರೆಗ್ಲ ಒಂಜಿ ಗೊಂಬೆ ವೇಷ ಪಾಡಿನ ಅವಕಾಶ ದಿಕ್ಕಡೆ ಬಂದೆ ನಟನ್ವೆ ತೂಯರ್ಲ ಗೊಂಬೆದ ಲೆಕ್ಕ ಉಳ್ಳಾರು. ಎಸ್ ಕಾಸರಗೋಡು ಮೋಹನ್ ಅವರೆಲ್ಲ ಇರ್ನ ಬದರದ ಬಲ್ಲೆ ಎಲ್ಲ ಬಲ್ಪದಲ್ಲ ನೆನಪಿಪ್ಪಂದ್ರೆ. ಸೊ ಏನಿವೆ ಬಂದಿರುವಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ಕಾಣಿಯೂರು ಅನ್ನತಕ್ಕಂಥ ಅದೊಂದು ಹೊಸದಲ್ಲ ಕಬಡ್ಡಿಯ ಕ್ಷೇತ್ರಕ್ಕೆ ಹೊಸ ಹೊಸ ಪ್ರತಿಭೆಗಳನ್ನ, ಹೊಸ ಹೊಸ ತಂಡಗಳನ್ನ ಇಡೀ ಜಗತ್ತಿಗೆ ಪರಿಚಯವನ್ನ ಮಾಡಿರ್ತಕ್ಕಂಥದ್ದು. ನೋಡಿ ನೀವು ಹೇಗೆ ಇಂಚೆ ಉಂತೊಂದು ಉಲ್ಲಾರ ಬಂದು ಅವರ LED ಸ್ಕ್ರೀನ್ ತೊಲೆ ಒರಿ ಕಣ್ಣು ಬಿಡ್ದು, ಒರಿ ಬಾಯಿ ಬಿಡ್ದು, ಕೈ ತುಚ್ಚೊಂದು ಅಣ್ಣ ಬೆರ್ಲಕ್ ತುಂಡ. ಓಕೆ, ಆರು ಡಿಸೈಡ್ ಮಾಡ್ತಿದ್ದೀರಿ ಈ ಮ್ಯಾಚ್ಗೆ ಬರ್ತದೆ ಅನ್ನೋ ಫುಲ್ ಬಬ್ಬೆ ಹೊಡ್ ನಾನು ನೀರು ಬೇಡ. ಎಸ್ ರಂಗನಾಥ್ ಅವರ ಎಲ್ಲಿದ್ರು ಕೂಡ ಬನ್ನಿ ದಯವಿಟ್ಟು. ರಂಗ ಅವರು ಪಿಕ್ಚರ್ಸ್ ಅನ್ನು ಹಾಕಬೇಕು. ಅದಕ್ಕಾಗಿ ನಮ್ಮ ಪಂದ್ಯಕೂಟದ ಮುಂದಿನ ಒಂದು ಹಂತವನ್ನು ತಯಾರು ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಎಸ್ ಹಾಗೇನೆ ಫೈನಲ್ಗಾಗಿ 2 ತಂಡಗಳು ಕೂಡ ಅಂಗಣವನ್ನು ಪ್ರವೇಶ ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಎಸ್ ಫೈನಲ್ ಪ್ರಾರಂಭ ಆಗುವುದಕ್ಕಿಂತ ಮೊದಲು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರು ಜಸ್ಟ್ ಒಂದು ಬಟನ್ ಒತ್ತಿದಾಗ ಎಲ್ಲ ಸದಸ್ಯರು ಬಂದಿರಬೇಕು. ಯಾಕೆ ಹೇಳಿ, ಇದು ನಿಮ್ಮಿಂದಾಗಿ ನಡೆದಿರುವಂತಹದ್ದು. ಒಂದು ಸಂಘಟನೆಗೆ 3 ವರ್ಷ ಮಾಡಬೇಕಿದ್ರೆ 100 ಜನ ಅದರ ಹಿಂದೆ ಮಾತನಾಡೋರು ಇರ್ತಾರೆ. ಆ 100 ಜನರನ್ನ ಹಿಂಭಾಗದಲ್ಲಿಟ್ಟು ಉಳಿದಿರುವ 900 ಜನರ ಶಕ್ತಿ ನಮಗಿದೆ ಅಂತ ಈ ಒಂದು ಟೂರ್ನಮೆಂಟ್ ಅನ್ನ ಮೊದಲ ವರ್ಷಕ್ಕಿಂತಲೂ ಗ್ರ್ಯಾಂಡ್ ಆಗಿ, 2ನೇ ವರ್ಷಕ್ಕಿಂತಲೂ ಗ್ರ್ಯಾಂಡ್ ಆಗಿ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲೇ 2024ರ ಗ್ರ್ಯಾಂಡ್ ಟೂರ್ನಮೆಂಟ್ ಆಗ್ಲಿಕ್ಕೆ ಕಾರಣವೇ ಈ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ನೀವು ಸದಸ್ಯರುಗಳು. ಸೊ ನೀವು ಬರಬೇಕು, ಬನ್ನಿ. ದಿನಚನದ ಆಗ್ಲಿಕ್ಕೆ ಒಂದು ಬೇತ ಡಿಜೆ ಪೋರಡಿ ಬನ್ ನಾವು ಅವೇ ಬುಕ್ಕ ವನಿತಕ್ಕೆ ಒಂದು ಸ್ಪೆಷಲ್ ಡಿಜೆ ಕೊರೋಡು ಬನ್ನಿ. ನಮ್ಮೆಲ್ಲ ಬಾಯ್ಸ್ ಬನ್ನಿ. ತಂಡಗಳು ಬರೋದಕ್ಕಿಂತ ಮೊದಲು ನಮ್ಮೂರ ನಮ್ಮ ಕನಸು ತಂಡದ ಸರ್ವ ಸದಸ್ಯರುಗಳು ದಯವಿಟ್ಟು ಬರಬೇಕು. ಗಣೇಶಣ್ಣ ಬನ್ನಿ. ಆ ತಂಡಗಳು ದಿನಸಣ್ಣ ಚೂರು ಮೈಕದ ಸೌಂಡ್ ಕಮ್ಮಿ ಆಗುಂಟು, ಬ್ಯಾಟ್ರಿ ಕಮ್ಮಿ ಅಣ್ಣ ಅಂದು. ಎಸ್ 2 ತಂಡಗಳು ಬನ್ನಿ. ತಂಡಗಳು 2 ಒಳಭಾಗಕ್ಕೆ ಬರಬೇಕು. ಒಂದು ರಾಮಕುಂಜೇಶ್ವರ ರಾಮಕುಂಜ, ಅದರ ಎದುರಾಳಿ KPS ಮುಣಿಯಾಲು ಕಾರ್ಕಳ ಉಡುಪಿ ಜಿಲ್ಲೆ. ದಯವಿಟ್ಟು 2 ತಂಡಗಳಿಗೆ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಇಷ್ಟು ಜನ ಹುಡುಗರು ನಮ್ಮ ಜೊತೆಗಿದ್ದಾರೆ, ಗ್ರೇಟ್. ನಿಜವಾಗ್ಲೂ ನಮ್ಮೂರ ನಮ್ಮ ಕನಸು ಎಲ್ಲರೂ ಬಂದಿದ್ದಾರೆ ಅಥವಾ ಇನ್ನೇನಾದ್ರೂ ಇದ್ದಾರೆ ಬರ್ಲಿಕ್ಕೆ? ಇನ್ನೂ ಇದ್ದಾರೆ ಹೊರಭಾಗದಲ್ಲಿ. ಅಗಲ್ಲ ಬತ್ತಿಂದ ಗೇಟ್ ಪೊಲ್ತಿದ್ದು ಮಾತು ಲೈ ಬರುವೇರು ಬಂದು. ಸೊ ಇಷ್ಟು ಜನರ ಮುಂದೆ ನಾನು ಒಂದು ವಿಷಯವನ್ನ ಹೇಳಬೇಕು. 6 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳ 6-7 ತಿಂಗಳ ಹಿಂದೆ ಈ ವೇದಿಕೆ ಲೈಟ್ ಪಾಡ್ಲೇ ಇದ್ದೀನಿ ಸಣ್ಣವರ, ಈ ವೇದಿಕೆಯಲ್ಲಿ ಹೇಳಬೇಕಾಗಿರುವಂತ ವಿಚಾರವೇ, ನಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಕೆಲವು ಮಂದಿ ನೋಡಿರಬಹುದು, ನಮ್ಮ ಡಿಜಿಟಲ್ ಮೀಡಿಯಾವನ್ನ. ಇದರ ಮೂಲಕವಾಗಿ ನಾವು ಕಳೆದ ವರ್ಷ ಕಲ್ಪಡದ ಮ್ಯಾಚ್ ಕೂಡ ನಾನು ಬಂದಿದ್ದೆ. ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಹಾಗೆ ಎಲ್ಲರ ಸಹಕಾರದಲ್ಲಿ ದೊಡ್ಡ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟಿದ್ರು. ಈ ಬಾರಿಯೂ ಗೌರವವನ್ನು ಕೊಟ್ಟಿದ್ದಾರೆ. ಹುಡುಕಿ ಇಡೀ ಮೂಲೆಗಳಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು 7 ತಿಂಗಳ ಹಿಂದೆ
ಈ ಪುತ್ತೂರು ಪರಿಸರದಲ್ಲಿ ಅಂದ್ರೆ ನಮ್ಮ ಪುತ್ತೂರಿಂದ ಈ ಬೆದ್ರಾಳ ಈ ಬದಿಯಲ್ಲಿ ಒಂದು ಭೀಕರವಾಗಿರುವಂತಹ ರಸ್ತೆಯ ಅಪಘಾತವನ್ನ ನಾವೆಲ್ಲ ಕೂಡ ಗಮನಿಸಿಕೊಂಡಿರಬಹುದು. ನ್ಯೂಸ್ಗಳಲ್ಲಿ ಬಂದಿದೆ, ಅಂದ್ರೆ ನಮ್ಮ ಸುದ್ದಿಯಲ್ಲಿ ಆಗಿರಬಹುದು, ಎಲ್ಲ ಚಾನೆಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿತ್ತು. ಒಬ್ಬ ತಂದೆ ತನ್ನ 2 ಜನ ಮಕ್ಕಳನ್ನ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ನೋಡೋದಕ್ಕೆ ಬೇಕಾಗಿ ಕರ್ಕೊಂಡು ಹೋಗಿರ್ತಾರೆ. ಎದುರಿನಿಂದ ಬಂದಿರುವಂತಹ ಜೀಪು ಕಂಪ್ಲೀಟ್ ಆಗಿ ರಾಂಗ್ ಸೈಡ್ಗೆ ಬಂದು ಆ ಬೈಕಿಗೆ ಡಿಕ್ಕಿಯಾಗಿ ಆ ತಂದೆ ಅದೇ ಒಂದು ರಸ್ತೆಯಲ್ಲಿ ದುರ್ಮರಣಕ್ಕೀಡಾಗ್ತಾರೆ. 2 ಜನ ಮಕ್ಕಳು, ಮನೆಯಲ್ಲಿರುವಂತಹ ಬೀಡಿ ಕಟ್ಟುವ ತಾಯಿ, ಹಾಗೇನೆ ವಯಸ್ಸಾಗಿರುವಂತಹ ಆ ಮಕ್ಕಳ ಅಜ್ಜಿ ಮಾತ್ರ ಇರ್ತಾರೆ. ಗೊತ್ತು ಗುರಿ ಇಲ್ಲ, ದಿಕ್ಕು ದೆಸೆ ಇಲ್ಲದ ಆ ಕುಟುಂಬಕ್ಕೆ ಇನ್ನೇನು ಆಗೋದೇ ಇಲ್ಲ ಈ ಜಗತ್ತು, ನಾವಿನ್ನು ಕಂಪ್ಲೀಟ್ ಆಗಿ ನಮ್ಮ ಜೀವನವನ್ನ ಕಣ್ಣೀರಿನಲ್ಲೇ ಕೈ ತೊಳಿಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾಗ ಆ ಒಂದು ಮನೆಗೆ ದೇವರ ರೀತಿಯಲ್ಲಿ ಹೆಜ್ಜೆಯನ್ನ ಇರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಸುಬ್ರಹ್ಮಣ್ಯ ಕೊಡಿಯಾಲರವರು. ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಧನ ಸಹಾಯವನ್ನ ನಾವೆಲ್ಲ ಜೊತೆಯಾಗಿ ಸೇರಿ, ಈ ಹುಡುಗರೆಲ್ಲ ಜೊತೆಯಾಗಿ ಸೇರಿ ನೀಡುವುದರ ಮೂಲಕ ಯಾರು ಇಲ್ಲದಿದ್ರೆ ನಮ್ಮ ಕನಸು ಬೆಳೆಸಿರತಕ್ಕಂತಹ ಈ ಹುಡುಗರು ಶ್ರೀತ ಸುಬ್ರಹ್ಮಣ್ಯರವರು ಇದ್ದೇವೆ. ಈ ಸಮಾಜದಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿ ಆಗಬಾರದು, ನಿಮ್ಮ ಪಾಲಿಗೆ ನಾವೆಲ್ಲ ದೇವರಾಗಿರ್ತೇವೆ ಅಂತ ತೋರಿಸಿಕೊಟ್ಟಿರುವ ಸಂಘಟನೆ, ಬೆಳೆಸಿಕೊಟ್ಟಿರುವಂತಹ ಸಂಘಟಕರನ್ನ ಒಳಗೊಂಡಿರುವ ಊರು ಇದು. ಅದಕ್ಕಾಗಿ ಇಂತಹ ಹೆಮ್ಮೆಯ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಸೇರ್ಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಜೋರದ ಚಪ್ಪಾಳೆಯನ್ನು ಇವರಿಗೆ ನಾವು ಕೊಡಬೇಕು ಸಂದರ್ಭ. ಸರ್, ನಾನು ಟೀಮ್ ಇಂಡಿಯಾದಲ್ಲಿ ಒಬ್ಬ ಮುಂದಾಳತ್ವವನ್ನು ವಹಿಸಿಕೊಂಡು ಒಂದು ಶಿಸ್ತಿನಿಂದ ಹೆಜ್ಜೆಯನ್ನು ಇರಿಸಿರುವಂತ ವ್ಯಕ್ತಿಯನ್ನ ನೋಡಿದ್ರೆ ಅದು ರಾಹುಲ್ ದ್ರಾವಿಡ್ ಅವರನ್ನ, ಒಬ್ಬ ಪರ್ಫೆಕ್ಟ್ ಆಗಿರುವಂತಹ ನಾಯಕ, ಒಬ್ಬ ಕೋಚ್. ಈ ಪರಿಸರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರದ್ದೇ ಶೈಲಿಯಲ್ಲಿ ಒಂದು ಫಿಟ್ನೆಸ್ ಆಗಿರಬಹುದು, ನಿಮ್ಮ ಒಂದು ಶೈಲಿ ಆಗಿರಬಹುದು. ಮತ್ತೊಬ್ಬ ವ್ಯಕ್ತಿಯನ್ನ ನೋಡಿದ್ರೆ ನಮ್ಮ ಸುಬ್ರಹ್ಮಣ್ಯ ಕೊಡಿಯಾಲರವರು ತುಯರಚೂರ ರಾಹುಲ್ ದ್ರಾವಿಡ್ ಲೆಕ್ಕೆಜೇರ. ಇಷ್ಟು ಜನರನ್ನ ಸಂಘಟನೆ ಮಾಡಿ ಗಲ್ಲಿ ಗಲ್ಲಿಯಲ್ಲಿರುವಂತಹ ಅಂತಹ ಪ್ರತಿಭೆಗಳನ್ನು ಕರೆದು ಸನ್ಮಾನವನ್ನ ಮಾಡಬೇಕಿದ್ರೆ ಇದು ಸುಲಭ ಅಲ್ಲ. ನಾಳೆಯ ದಿನ ನಿಮ್ಮಲ್ಲಿರುವಂತಹ ಪ್ರತಿಭೆಗಳು ಅವರ ಕಣ್ಣಿಗೆ ಬಿದ್ದರೆ ಮುಂದಿನ ವರ್ಷದಲ್ಲಿ ಸನ್ಮಾನಕ್ಕೆ ಬರ್ತೀರಿ. ಹಾಗಾಗಿ ಅಂತಹ ಒಳ್ಳೆಯ ಸಂಘಟಕ, ಜೊತೆಗೆ 6 ವರ್ಷಗಳ ಹಿಂದೆ ಸುಳ್ಯದಲ್ಲಿ ನಡೆದಿರುವಂತಹ ರಾಷ್ಟ್ರ ಮಟ್ಟದ ಹಾಫ್ ಮ್ಯಾರಥಾನ್ ನಲ್ಲಿ ಕಾರ್ಯದರ್ಶಿಯಾಗಿ ಈ ಪರಿಸರದ ಇವರು ಇದ್ರು, ಅವರ ಹಿಂದೆ ಇವರೆಲ್ಲ ಇದ್ದಾರೆ ಅಂತ ಹೇಳುವಂಥದ್ದನ್ನು ಮರಿಬಾರದು ಅಲ್ಲ. ಯಾಕಂದ್ರೆ ಹೇಳಿದ್ರೆ ನಿಮ್ಮೆಲ್ಲ ಶಕ್ತಿಯಿಂದ ಅವರೊಬ್ಬ ನಾಯಕನಾಗಿ ಮುಂದುವರೆದಿದ್ದಾರೆ. ಅವರ ನಾಯಕನ ಜೊತೆಗಿರ್ತಕ್ಕಂಥ ನೀವೆಲ್ಲರೂ ನಾಯಕರೇ. ಹಾಗಾಗಿ ಮತ್ತೊಮ್ಮೆ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ 2 ತಂಡಗಳನ್ನು ವೆಲ್ಕಮ್ ಮಾಡಿಕೊಳ್ಳೋಣ. ಸ್ವಾಗತದೊಂದಿಗೆ ಅಂಗಣದ ಒಳಭಾಗಕ್ಕೆ ಮೊಟ್ಟ ಮೊದಲ ತಂಡವಾಗಿ ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಾಕ ನಿಮ್ಮ ಚೆಂಡೆಯ ಸಿಂಗಾರಿ ಮೇಳದ ಮೇಳೈಸುವ ಸದ್ದಿನೊಂದಿಗೆ ಆಗಮನವಾಗ್ಲಿ. ರಾಮಕುಂಜೇಶ್ವರ ರಾಮಕುಂಜ ಬರಬೇಕು. ಟೀಮ್ ರಾಮಕುಂಜೇಶ್ವರ ರಾಮಕುಂಜ ಆನ್ ಕೋರ್ಟ್ ಪ್ಲೇಸ್. ಈ 2 ತಂಡಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂತಹ ಕರೆಯನ್ನ ಮೂಲಕ ಮೊಟ್ಟ ಮೊದಲ ತಂಡವಾಗಿ ಅಂಗಣದ ಒಳಭಾಗಕ್ಕೆ ಬಾಲಕರ ವಿಭಾಗದ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಪಂದ್ಯಾಕೂಟದಲ್ಲಿ ಬಾಲಕಿಯರ ವಿಭಾಗ ಮುಗಿದಿದೆ. ಬಾಲಕರ ವಿಭಾಗದ ಫೈನಲ್ ಪಂದ್ಯಾಕೂಟದ ಪ್ರಥಮ ತಂಡ ರಾಮಕುಂಜೇಶ್ವರ ರಾಮಕುಂಜ. ಪ್ಲೀಸ್ ಸೆಂಟರ್. ಚೆಂಡೆ ಒಮ್ಮೆ ಡಿಜೆ ಅವರ. ನಾವು ಶಿಸ್ತು ಅನ್ನುವಂತಹದನ್ನ ಪ್ಲೇಯರ್ಸ್ಗಳು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೈಸ್ಕೂಲ್ ವಿಭಾಗದಲ್ಲಿ ಆಟವನ್ನ ಆಡುವಾಗಲೇ ಪ್ರಾರಂಭ ಮಾಡಿಕೊಳ್ಳಬೇಕು. 2 ಬಾರಿ 3 ಬಾರಿ 4 ಬಾರಿ ಕರೆದಾಗ ನಾವು ಯಾರು ಕೂಡ ನಾವೊಂದು ದೊಡ್ಡ ಮಟ್ಟದ ಪ್ಲೇಯರ್ಸ್ ಅಂತ ಹೇಳುವಂತ ಯೋಚನೆಯನ್ನ ಬಿಟ್ಟು ನಾವು ಗೌರವಕ್ಕೆ ಬರತಕ್ಕಂಥ ಪ್ಲೇಯರ್ಸ್ಗಳಾಗಿ ಇವತ್ತಿನಿಂದಲೇ ನಮ್ಮ ಹೆಜ್ಜೆಯನ್ನು ಇರಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಮಯಕ್ಕೆ ಸರಿಯಾಗಿ ಮುಂದೊಂದು ದಿನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಪ್ಲೇಯರ್ಸ್ ಆಗ್ತೀರಿ. ಇಲ್ಲಿ ನನಗೋಸ್ಕರ ನಾನು ಹೇಳ್ತಾ ಇಲ್ಲ, ಇಷ್ಟು ನಿಮ್ಮನ್ನ ಕಾಯ್ತಿರ್ತಕ್ಕಂಥ ಸಹಸ್ರಾರು ಮಂದಿ ಅಭಿಮಾನಿಗಳಿಗೋಸ್ಕರ ಹೇಳ್ತಾ ಇದ್ದಾನೆ. ನಿಮ್ಮನ್ನ ಅಥವಾ ನನ್ನನ್ನ ಇವರನ್ನ ಎಲ್ಲರನ್ನ ಪ್ಲೇಯರ್ ಮಾಡೋದು ಯಾರು ಅಂತ ಹೇಳಿದ್ರೆ ಈ ಅಭಿಮಾನಿಗಳು ಕೊಡುವಂತ ಕೈ ಚಪ್ಪಾಳೆ. ಅದಕ್ಕಾಗಿ ಯಾವುದೇ ದೊಡ್ಡ ತಂಡ ಇರಲಿ, ನೀವು ಎಷ್ಟೇ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಆಟವನ್ನ ಆಡಿರಿ, ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬನ್ನಿ. 3, 2, 1 ಗೋ. ಬನ್ನಿ ರಾಮಕುಂಜೇಶ್ವರ ರಾಮಕುಂಜ. ಪ್ಲೀಸ್ ಸೆಂಟರ್.
ಎಸ್, ಹಾಗೇನೆ ನಮ್ಮ ಜೊತೆಗೆ ಇವತ್ತು ಶುಭ ಹಾರೈಕೆಗಾಗಿ ಶ್ರೀಯುತ ಈಶ್ವರ ಚಂದ್ರ ಭಟ್ ಅವರು ಬರಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಶ್ರೀಯುತ ಈಶ್ವರ ಚಂದ್ರ ಭಟ್ ಅವರು ಬರಬೇಕು, ನಮ್ಮನ್ನು ಜಾಯಿನ್ ಆಗಿಕೊಳ್ಳಬೇಕು. ಶ್ರೀಯುತ ಡಾಕ್ಟರ್ ಶಶಿಧರ್ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಡಾಕ್ಟರ್ ಶಶಿಧರ್ ಅವರು ಕೂಡ ಜಾಯಿನ್ ಆಗಬೇಕು ಎಂದು ವಿನಂತಿ. ಎಸ್, ಹಾಗೇನೆ ಶ್ರೀಯುತ ಲೋಕೇಶ್ ಅಗಳಿ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಲೋಕೇಶ್ ಅಗಳಿ. ಎಸ್, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲ ನಮ್ಮ ತಂಡ ರೆಡಿ ಇದೆ. ಎಸ್, ಮತ್ತೊಂದು ತಂಡಕ್ಕೂ ಕೂಡ ಸ್ವಾಗತವನ್ನ ಮಾಡತಕ್ಕಂಥ ಸಂದರ್ಭ. ದಯವಿಟ್ಟು ಹಾಲ್ ರಂಗನಾಥ್ ಸರ್. ಎಸ್, ಹಾಗೇನೆ ಪಂಚಶ್ರೀ ಪಂಚ ಇದರ ಪೂರ್ವಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರು. ಚಂದ್ರಣ್ಣ ಬಲೆ, ಈ ರಸ್ತೆಯ ಸಂಪೂರ್ಣವಾಗಿರುವಂತಹ ಪರಿಚಯಸ್ಥ ವ್ಯಕ್ತಿ ಚಂದ್ರಣ್ಣ ಬನ್ನಿ. ರಂಗನಾಥ್ ಸರ್ ದಯಮಾಡಿ ಒಮ್ಮೆ ವೇದಿಕೆ ಬಳಿ ಬನ್ನಿ. ಶ್ರೀಯುತ ಗಣೇಶ್ ಉದನಡ್ಕ ತಾವು ಕೂಡ ಬರಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣೇಶ್ ಉದನಡ್ಕ ತಾವು ಕೂಡ ಜಾಯ್ನ್ ಆಗಬೇಕು ಈ ಒಂದು ಶುಭ ಹಾರೈಕೆಗಾಗಿ. ಓಕೆ, ರಾಮಕುಂಜೇಶ್ವರ ರಾಮಕುಂಜ ತಂಡ ಫೈನಲ್ಗಾಗಿ ಅಂಗಣದ ಒಳಭಾಗದಲ್ಲಿದೆ. ಎಸ್ ಎಸ್ ಎಸ್, ವೆಲ್ಕಮ್ ತಂಡ. ಸರ್ ಗಣೇಶ್ ಸರ್ ಬಲ್ಲೆ. ರಂಗನಾಥ್ ಸರ್ ಒಮ್ಮೆ ಬೇಕು. ರಂಗನಾಥ್ ಸರ್ ಈಗ ಅಂಗಣದ ಒಳಭಾಗಕ್ಕೆ ಕಪಿಲೇಶ್ವರ ಸಿಂಗಾರಿ ಮೇಳದ ಚೆಂಡೆ. ಶ್ರೀಯುತ ಖಾದರ್ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಬೇಕು ಶುಭ ಹಾರೈಕೆಗಾಗಿ. ಶ್ರೀಯುತ ಖಾದರ್ ಅವರು ದಯವಿಟ್ಟು ಬನ್ನಿ. ಖಾದರ್ ಅವರು, ಖಾದರ್ ಜಾಯಿನ್ ಆಗೋಳಿ. ಎಸ್, ಹಾಗೇನೆ ಮತ್ತೊಬ್ಬರ ನಾವು ನೆನಪು ಮಾಡಿಕೊಳ್ಳಲೇಬೇಕು. ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೆ ನಮ್ಮ ಜೊತೆಗೆ ಇದ್ದು ಮೊಟ್ಟ ಮೊದಲ ಈ ಕಾರ್ಯಕ್ರಮದ ಸಂಪೂರ್ಣವಾದ ಶಕ್ತಿಯಾಗಿರುವಂತಹ ಗಣೇಶ್ ನಡುವಳ್ ಅವರು. ಸರ್ ಬನ್ನಿ, ನೀವು ಕೂಡ ಒಂದು ಶುಭ ಹಾರೈಕೆಗಾಗಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ದೀಪಾ ಸೌನ್ಸಿನ ನಮ್ಮ ದಿನೇಶ್ ಅವರು. ದಿನೇಶ್ ಅಣ್ಣ ಬಲೆ, ಪದ್ಯ ಪಾಡದೆ ಬಲೆ. ದಿನೇಶ್ ಅಣ್ಣ, ನೀವೇನು ಅಲ್ಲಿ ಲೈಟ್ ಕಟ್ಟೋದಕ್ಕೆ ಅಥವಾ ಟ್ಯೂಬ್ ಕಟ್ಟೋದಕ್ಕೆ ಸೌಂಡ್ ಹಾಕೋದಕ್ಕೆ ಮಾತ್ರ ಅಲ್ಲ, ನೀವು ಕೂಡ ಈ ಕಾರ್ಯಕ್ರಮದ ಪ್ರಮುಖವಾಗಿರುವಂತಹ ಭಾಗ. ದಿನೇಶ್ ಅಣ್ಣ ಬನ್ನಿ ಬನ್ನಿ ಬನ್ನಿ. ಶ್ರೀಯುತ ಬಾಲಚಂದ್ರ ಅಬೀರ ಅವರು. ದಿನೇಶ್ ಅಣ್ಣ, ನೆಕ್ಸ್ಟ್ ಇಯರ್ ದಾದ ಮಾಲ್ಪಡ ಬಂಡಿ ಈ ಮೂಲ ಇತ್ತಿಲ್ಲ ಕಂಟ್ರೋಲ್ ಮಾಲ್ಪಡ ಅಂಚಿನ ಸಿಸ್ಟಮ್ ಎರಡು ಬೋರ್ಡು ಬಲೆ. ಬಾಂಬುದ ಲೆಕ್ಕ, ರಿಮೋಟ್ದ ಲೆಕ್ಕ ಬಾಂಬಿಪ್ಪಾರೇಡ. ಎಸ್, ಈಗ ಅಂಗಣದ ಒಳಭಾಗಕ್ಕೆ ಸಮಯಾವಕಾಶವನ್ನ ಕೇಳಿದ್ರಿ, ಸಮಯಾವಕಾಶವನ್ನ ಕೊಟ್ಟಿದ್ದೇವೆ. ಸಿಂಗಾರಿ ಮೇಳ ಡಿಜೆ ಪ್ರಾರಂಭ ಆದಾಗ ಅಂಗಣದ ಪ್ರವೇಶವನ್ನ ಪ್ರೀತಿಯಿಂದ ಪ್ರವೇಶ ಮಾಡಿಕೊಳ್ಳಬೇಕು. ಹಾಗೆ ಶ್ರೀಯುತ ರಂಗನಾಥ ಹಾಗೇನೆ ಶ್ರೀಯುತ ಮಾಯಲಪ್ಪ ಸರ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ತಂಡ ಅಂಗಣದ ಒಳಭಾಗಕ್ಕೆ ಆಗಮಿಸಿ. ಗೇಟ್ ಕೀಪರ್ ಓಪನ್ ಮಾಲ್ಪಲೆ ಗೇಟ್ ರೆಡಿ ಇಲ್ಲರ? ಎಸ್, ಬೈಜಾರ ನೋಡಿ, ಇಲ್ಲಿ ಸಮಯಕ್ಕೆ ಸರಿಯಾಗಿ ಆಗಮಿಸ್ತಕ್ಕಂತಹದ್ದು ಇಂಪಾರ್ಟೆಂಟ್. ಶ್ರೀಯುತ ವಸಂತ್ ಪೆರ್ಲೋಡಿ, ವಸಂತ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು. ವಸಂತ್ ಪೆರ್ಲೋಡಿ ಬರಬೇಕು. ಎಸ್, ಬನ್ನಿ. ಅಂಗಣದ ಒಳಭಾಗಕ್ಕೆ ನಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದಾವೆ ಟೀಮ್ KPS. ಕಾರ್ಕಳದ ತಂಡ ಅಂಗಣವನ್ನ ಪ್ರವೇಶ ಮಾಡಬೇಕು. ಕ್ವಿಕ್. KPS ಮುಣಿಯಾಲು ತಂಡ ಬನ್ನಿ. ಟೀಮ್ KPS ಮುಣಿಯಾಲು. ದ ಫೈನಲ್ ಕೊನೆಯ ಕರೆ ನಿಮಗೆ. ಎಸ್, ಬನ್ನಿ. KPS ಮುಣಿಯಾಲು, ಪ್ಲೀಸ್ ಎಂಟರ್. KPS ಮುಣಿಯಾಲು ಅಂಗಣದ ಒಳಭಾಗದಲ್ಲಿ. ಎಸ್ಟಾಸ್ ಎರಡು ತಂಡಗಳ ಕ್ಯಾಪ್ಟನ್ಸ್ ಬನ್ನಿ. ಎರಡು ತಂಡಗಳ ಕಪ್ತಾನರ ಸಮ್ಮುಖದಲ್ಲಿ ನಾಣ್ಯ ಚಿಮ್ಮಿಗೆ ನಮ್ಮ ಡಿಜೆ ಲೈಟ್ ಆಫ್ ಮಾಡ್ತದ್ದು ಫುಲ್ ಲೈಟ್ ಪಾಡ್ಲಿ.
ಪ್ಲೀಸ್ ಅಣ್ಣ ಲೈಟ್. ಈ ಫೈನಲ್ ಪಂದ್ಯ ಕೂಡ ನಾಡಿ ಚಮಗೆ ಶ್ರೀಯುತ ಸಂದೀಪ್ ಅಲ್ಲೋಡಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಟಾಸ್ ವಿನ್ ಬೈ ಮುನಿಯಾಲು. ಎರಡು ತಂಡಗಳು ಲೈನ್ ಅಪ್ ಮಾಡಿಕೊಳ್ಳಬೇಕು. ಟಾಸ್ ವಿನ್ ಬೈ ಮುನಿಯಾಲು. KPS ಮುನಿ ಕ್ಯಾಪ್ಟನ್ ಬನ್ನಿ. ಮುನಿಯಾಲು ತಂಡದ ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್ ಬಲ್ಲೆ ದಾದಪುದರು ಶ್ರೀರಾಜ್. ಎಸ್, ಟಾಸ್ ವಿನ್ನರ್ಗೆ ಒಂದು ವಿಶೇಷವಾದ ಗೌರವ ಇದೆ. ಜೋರ ಚಪ್ಪಾಳೆಯೊಂದಿಗೆ ಏನ್ ಹೆಸರು ಹೇಳಿದ್ರಿ? ಶ್ರೀರಾಜ್ ಅವರು ಈ ಒಂದು ನಮ್ಮ ಸ್ಮರಣಿಕೆಯನ್ನು ಗೆದ್ದುಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವರು ಸ್ಮರಣಿಕೆ ಗೆದ್ದಿದ್ದಾರೆ. ನೀವು ಟ್ರೋಫಿ ಗೆಲ್ಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ. ನೀವು ಗೆಲ್ಬಹುದು ನಿಮ್ಮ ಪ್ರಯತ್ನಗಳಿಗೆ. ಸರ್ ಖಾದರ್ ಸರ್ ಬನ್ನಿ. ಸೊ ಎಷ್ಟೋ ಮಂದಿ ನಮ್ಮ ಸದಸ್ಯರುಗಳು ಅತಿಥಿಗಳು ಜೊತೆಯಾಗಿ ಸೇರಿ ಎರಡು ತಂಡದ ಆಟಗಾರರಿಗೆ ಜೊತೆಗೆ ತೀರ್ಪುಗಾರರಿಗೆ ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ. ಫೈನಲ್ ಪಂದ್ಯಕೂಟದ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ಸಂದೀಪ್ ಅಲ್ಲೋಡಿ, ನಿತಿನ್ ಹಾಗೇನೆ ನಾಗರಾಜ್ ನಾಯ್ಕ್ ಅವರು, ಚಂದ್ರಶೇಖರ್ ಮಂಡಾಲ ಬನ್ನಿ. ಪಚ್ಚು ಪ್ರಶಾಂತ್, ಸಂತೋಷ ಹಾಗೇನೆ ವಿನಯ್, ಪ್ರಶಾಂತ್ ಪಚ್ಚು ಚಂದ್ರಣ್ಣ ಕರ್ತದಲ್ಲ ಬನ್ನಿ. ನಿನ್ನೆ ಎಸ್ ಒಮ್ಮೆ ಬಾಯ್ಸ್ ಒಮ್ಮೆ ಲೈನ್ ಅಪ್ ಒಂದು ವಿಚಾರವನ್ನ ತಿಳಿಸಿ ನಂತರ ನಿಮ್ಮ ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ಳೋಣ. ರಾತ್ರಿ ಗಂಟೆ 12:30 ನಿನ್ನೆಯ ದಿನ ಬೆಳಿಗ್ಗೆ ಎಷ್ಟು ಕಬಡ್ಡಿಗೆ ಪ್ರೀತಿ, ಕಬಡ್ಡಿಗೆ ಗೌರವ, ಕಬಡ್ಡಿಯ ಜೊತೆಗೆ ಜೀವನವನ್ನು ನಡೆಸಿರ್ತಕ್ಕಂತಹ ಈ ಆಟಗಾರರಾಗಿರ್ಬೋದು, ಕಬಡ್ಡಿಯ ಅಭಿಮಾನಿಗಳಾಗಿರ್ಬೋದು, ಆಟಗಾರರು ಬಂದಾಗ ಮನೆಯಲ್ಲಿ ಕುಳಿತು ತನ್ನ ಮನೆಯ ಮಗ ಆಟಗಾರ ಬರಲಿ ಅಂತ ಹೇಳಿ ಕಾಯ್ತಕ್ಕಂತಹ ಆ ಮನೆಯ ಹೆತ್ತವರಾಗಿರ್ಬೋದು, ಪೋಷಕರಾಗಿರ್ಬೋದು, ಕಬಡ್ಡಿಯ ಇತಿಹಾಸದಲ್ಲೇ ಒಂದು ದೊಡ್ಡ ಸ್ಯಾಡ್ ನ್ಯೂಸ್, ನಾವೆಲ್ಲ ಬೇಸರಗೊಳ್ತಕ್ಕಂತಹ ವಿಚಾರ. ನಿನ್ನೆಯ ದಿನ ಇವತ್ತು 12:30 ಆಯಿತು. ನಿನ್ನೆಯ ದಿನ ಮಂಡ್ಯದ ಜಿಲ್ಲೆಯಲ್ಲಿ ಸಂಭವಿಸಿದೆ. ಇವತ್ತು ಬೆಳಿಗ್ಗೆ ಅದರ ಬಗ್ಗೆ ಮೌನ ಪ್ರಾರ್ಥನೆ ಕೂಡ ಆಗಿದೆ. ಆದರೆ ಇಡೀ ನಮ್ಮ ರಾಜ್ಯ ಮಟ್ಟಕ್ಕೆ ಬೇಕಾಗಿ ಆಟವನ್ನು ಆಡ್ತಿದ್ದಂತಹ SDM ಕಾಲೇಜಿನ ಕುವರ ಪ್ರೀತಮ್ ಶೆಟ್ಟಿ ಉಡುಪಿಯವರು ಕಬಡ್ಡಿಯ ಅಂಗಣದಲ್ಲೇ ಆಟವನ್ನು ಆಡಬೇಕಿದ್ರೆ ನಿನ್ನೆಯ ದಿನ ಹೃದಯಾಘಾತದಿಂದ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಹಾಗಾಗಿ 26 ವರ್ಷದ ಹುಡುಗ, ಕಬಡ್ಡಿಯಿಂದ ಒಂದಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥ ಹುಡುಗ ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನುವಂತಹದ್ದು ಬಹಳಷ್ಟು ದುಃಖದ ವಿಚಾರ. ಹಾಗೆಯೇ ಯಾವ್ದರದ್ದು KPS ಓಲ್ಡ್ ಸ್ಟೂಡೆಂಟ್ ಅಂತ ಅನಿಸ್ತದೆ ಅಲ್ಲ,
ಓಕೆ, KPS ಕಾಲೇಜ್ ಮುಣಿಯಾಲಿನ ಓಲ್ಡ್ ಸ್ಟೂಡೆಂಟ್ ಕೂಡ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲುವಿಕೆಯ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದೇವರು ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆ, ಮನೆಯವರಿಗೆ, ಹಾಗೆಯೇ ಎಲ್ಲ ಅಭಿಮಾನಿಗಳಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ದೇವರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಯಾವತ್ತೂ ಕೂಡ ಪ್ರೀತಮ್ ಶೆಟ್ಟಿ ಕಬಡ್ಡಿಯ ಅಭಿಮಾನಿಗಳಲ್ಲಿ, ಅವರ ಸ್ನೇಹಿತರ ಜೊತೆಯಲ್ಲಿ, ಅವರ ಮನೆಯವರ ಜೊತೆಯಲ್ಲಿ ಯಾವತ್ತೂ ಹೃದಯದಲ್ಲಿ ಚಿರನೂತನಾಗಿರ್ತಾರೆ. ಇನ್ನು ಯಾವತ್ತೂ ಕೂಡ ಕಬಡ್ಡಿಯ ಕ್ಷೇತ್ರದಲ್ಲಿ ಆಗಿರಲಿ, ಹೊರಭಾಗದಲ್ಲಿ ಆಗಿರಲಿ, ಇಂಥ ಘಟನೆಗಳು ಸಂಭವಿಸದೆ ಇರಲಿ ಅಂತ ದೇವ್ರ ಜೊತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂದೀಪ್ ಸರ್ ಅಲ್ವಾ? ಓಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಾವು ದೇವ್ರ ಜೊತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಧನ್ಯವಾದ. ಪಂದ್ಯಕೂಟವನ್ನು ಮುಂದುವರಿಸೋಣ. ಹಾಲ್ ಹಾಲ್ ಪ್ರಾರಂಭವಾಗಿದೆ ಫೈನಲ್ ಪಂದ್ಯಾಕೂಟ. ಈ ವೇದಿಕೆಯ ಎಡಭಾಗದಲ್ಲಿ ರಾಮಕುಂಜೇಶ್ವರ ರಾಮಕುಂಜ, ವೇದಿಕೆಯ ಬಲಭಾಗದಲ್ಲಿ KPS ಮುನಿಯಾಲು ಕಾರ್ಕಳ ತಂಡ. ಬಾಲಕರ ವಿಭಾಗದ ಫೈನಲ್ ಪಂದ್ಯಾಕೂಟ ರಾತ್ರಿಯ ಗಂಟೆ 12:30ಕ್ಕೆ. ಪ್ರಥಮ ಅಂಕದ ಸೊಬಗು ಪ್ರಾರಂಭದಲ್ಲೇ ಆಗಮಿಸಿದೆ ರಾಮಕುಂಜೇಶ್ವರ ರಾಮಕುಂಜದ ಕಡೆಗೆ. ಪರ್ಫೆಕ್ಟ್ ಆಗಿರತಕ್ಕಂತಹ ತನ್ನ ಕಾಲುಗಳ ಕೆಲಸವನ್ನ ಸ್ಪಷ್ಟವಾದ ಪಾದಚಲನೆಯೊಂದಿಗೆ ಮುನ್ನುಗ್ಗಿಸಿದ ಹುಡುಗ. ಎಂಟಿ ರೈಡ್ ಆಗಿತ್ತು. ಮತ್ತೊಂದು ಬಾರಿ ವೇಗದೂತನಾಗಿ ಆಗಮಿಸುವ ಪ್ರಯತ್ನವನ್ನ ರಾಮಕುಂಜೇಶ್ವರದ ಹುಡುಗ ತೋರಿಸಿದ್ರು ಕೂಡ ಇಲ್ಲಿ 1-0 ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿರುವಂತಹ ರಾಮಕುಂಜ ಗೊತ್ತಿಲ್ಲದೆ ನುಗ್ಗಿದ ಶರವೇಗದ ಆಟಗಾರ KPS ಮುನಿಯಾಲು ತಂಡದ ಜೆಸಿ ನಂಬರ್ 2020 1-1 ಸಮಬಲವಾಗಿದೆ. 1-1 ಈಚ್. ಟೀಮ್ ಕ್ಯಾಪ್ಟನ್ ಶ್ರೀರಾಜ್ ತಂಡದ ನಾಯಕ ಶ್ರೀರಾಜ್ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿರುವ ದ ಲಕಿಯೆಸ್ಟ್ ಪ್ಲೇಯರ್, ದ ಸೆಕೆಂಡ್ ಮ್ಯಾನ್. ಇಲ್ಲಿ ಯಾವ ರೀತಿಯಲ್ಲಿ ಪಂದ್ಯಾಕೂಟದ ಗತಿ ಬದಲಾಯಿಸಿಕೊಳ್ಳಬಹುದು, ಎರಡು ಬಲಿಷ್ಠ ತಂಡಗಳ ಮಧ್ಯೆ ನಿರೀಕ್ಷೆ ಇದೆ ಸಾಕಷ್ಟು ಕೂಡ. ರಾಮಕುಂಜದ ಬಗ್ಗೆಯೂ ನಿರೀಕ್ಷೆಗಳು ಹೆಚ್ಚಿದೆ. ಈ ಕಡೆ KPS ಮುನಿಯಾಲು ಕೂಡ ಸುಲಭವಾಗಿ ಕೈತುತ್ತಾಗುವ ತಂಡವಲ್ಲ. ಎರಡು ಅತಿ ಬಲಿಷ್ಠ ತಂಡಗಳ ಮಧ್ಯೆ ದಿಟ್ಟತೆಯ ಹೋರಾಟ. ಥರ್ಡ್ ರೈಡ್, ಡೂ ಆರ್ ಡೈ. ಡೂ ಆರ್ ಡೈ. ಇಲ್ಲಿ ನೋಡ್ತಾ ಇದ್ರೆ ಜರ್ಸಿ ನಂಬರ್ 24 ಫ್ರಮ್ ಮುನಿಯಾಲು ಪಾಯಿಂಟ್ ಟೇಬಲ್ ನಲ್ಲಿ 2-1. ಮತ್ತೊಮ್ಮೆ ಸಂಪೂರ್ಣವಾಗಿರುವ ಸಂಘಟಿತ ಹೋರಾಟವನ್ನ ಪ್ರದರ್ಶಿಸಿಕೊಂಡಿರುವ ತಂಡವಿಲ್ಲಿ ರಾಮಕುಂಜೇಶ್ವರ ರಾಮಕುಂಜ. 3-1 3-1 ರಾಮಕುಂಜ ತಂಡದ ಮುನ್ನಡೆ. ಟ್ರೋಫಿಗಳನ್ನು ಗಮನಿಸಿಕೊಳ್ಳಬಹುದು. 6.4 65 kg ವಿಭಾಗದ ಪುರುಷ ತಂಡಕ್ಕಿದ್ರೆ, ಇನ್ನೊಂದು ಕಡೆಯಲ್ಲಿ 50,000 ನಗದನ್ನು ಹೊಂದಿರುವಂತಹ ಕಡೆಗಳಲ್ಲಿಯೂ ಇದಕ್ಕಿಂತ ಚಿಕ್ಕದಾಗಿರುವ ಬಾಲಕರ ವಿಭಾಗಕ್ಕಿರುವ ಟ್ರೋಫಿ. ದ ಪರ್ಫೆಕ್ಟ್ ಟೀಮ್ ವರ್ಕ್ ಇಲ್ಲಿ ಗೆದ್ದಿದೆ ತಂಡದ ಸಂಘಟಿತ ಹೋರಾಟ. ಎಸ್ 3-2 3-2 ಗ್ರೇಟ್ ಕಮ್ ಬ್ಯಾಕ್ ಮುನಿಯಾಲು. ಸಿಕ್ಸ್ ಮೆಂಬರ್ಸ್ ಇನ್ಸೈಡ್ ಆಫ್ ದಿ ಕೋರ್ಟ್. 7 ಜನ ಒಳಭಾಗದಲ್ಲಿ ಬೋನಸ್ ಆನ್ ಇದೆ. ಪ್ರೋ ಕಬಡ್ಡಿ ರೂಲ್ಸ್ ಗಳು ಕಂಪ್ಲೀಟ್ ಆಗಿ ಅಲೌಡ್ ಆಗ್ತಾ ಇದೆ. ರಾಮಕುಂಜೇಶ್ವರ ರಾಮಕುಂಜದ
ಆತ್ಮವಿಶ್ವಾಸವನ್ನು ಗಮನಿಸಿಕೊಳ್ಳಬಹುದು. ಒಳಭಾಗದಲ್ಲಿ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಜ್ಜೆಯ ಆಟಗಳನ್ನ ಬೋನಸ್ ಸೇರ್ಪಡೆ ತೀರ್ಪುಗಾರರ ಮೂಲಕ ಬೋನಸ್ ಅಂಕದ ಸೇರ್ಪಡೆ 4-2 ಆಗಿದೆ. 4-2 4-3 4-3ರಲ್ಲಿ ರಾಮಕುಂಜೇಶ್ವರ ಮುನ್ನಡೆ. ಮುಂದುವರೆದಿರತಕ್ಕಂಥ ದಾಳಿ 5 ಜನ ಒಳಭಾಗದಲ್ಲಿ 2 ಜನ ಹೊರಭಾಗದಲ್ಲಿದ್ರೆ ಎಲ್ಲಿ ಮತ್ತೆ ಸೇರಿಕೆಯನ್ನು ಮಾಡಿಕೊಳ್ಳಬಹುದನ್ನುವಂಥ ಪ್ರಶ್ನೆ. ಗ್ರೇಟ್ ರೈಡರ್ ಔಟ್ ಸೂಚನೆ 1 ಅಂಕದ ಸೇರ್ಪಡೆಯಾಗಿದೆ. ಇಲ್ಲಿ ಮತ್ತೊಂದು ಬಾರಿ ರಾಮಕುಂಜ 5-3 5-3 ಇನ್ ಫೇವರ್ ಆಫ್ ಟೀಮ್ ರಾಮಕುಂಜ. ಜೆರ್ಸಿ ನಂಬರ್ 3 ಮಿಸ್ಟರ್ ಅಭಿಷೇಕ್ ತನ್ನ ಖಾತೆಯನ್ನ ಪ್ರಾರಂಭ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ರನ್ನಿಂಗ್ ಹ್ಯಾಂಡ್ ಟಚ್ ಇಲ್ಲಿ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕದ ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಸಮಯ ವಿರಾಮದ ಕೋರಿಕೆ ರಾಮಕುಂಜೇಶ್ವರ. ರಾಮಕುಂಜ 6-3 6-3 6ರಲ್ಲಿ ರಾಮಕುಂಜ 3ರಲ್ಲಿ ಮುನಿಯಾಲು. ಶ್ರೇಯಸ್ ನಾ ತೆಲಿಪೋನ ಬೋನಸ್ ಅಂಕದ ಸೇರ್ಪಡೆಯಾಗಿದೆ. ಇಲ್ಲಿ ಬೋನಸ್ ಸೇರ್ಪಡೆಯೊಂದಿಗೆ ಮುಡಿಯಾಲು ತಂಡ ತನ್ನ ಖಾತೆಯನ್ನು ಮತ್ತೆ ಮುಂದುವರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಗಟ್ಟಿಯಾಗುವ ಸೂಚನೆ. ಬಹಳ ಡೀಪ್ ಆಗಿ ಮುನ್ನುಗ್ಗುವಂತ ಪ್ರಯತ್ನವನ್ನ ಕಳೆದ ಬಾರಿಯೂ ಅತ್ಯಂತ ಶ್ರೇಷ್ಠ ಚಾಚಿದೆ. ಪರ್ಫೆಕ್ಟ್ ಆಗಿದೆ. ಅಗೈನ್ ಟೀಮ್ ವರ್ಕ್, ತಂಡದೊಳಗಿನ ಶ್ರೇಷ್ಠತೆಯ ಹೋರಾಟ. ಬಂದಿದೆ ಅಂಕ ಮತ್ತೊಮ್ಮೆ 6-5 ಇನ್ ಫೇವರ್ ಆಫ್ ಟೀಮ್ ರಾಮಕುಂಜೇಶ್ವರ. ರಾಮಕುಂಜೇಶ್ವರಾಯ ನಮಃ. 6-5ರಲ್ಲಿ ಒಂದ್ ಸ್ವಲ್ಪ ಬ್ಯಾಕ್ ಆದ್ರೂ ಕೂಡ ಅಲ್ಲಿ ಸರಿಯಾಗಿರುವಂತಹ ಪ್ರತಿಫಲವನ್ನು ಬಿಡಬೇಕು. ಇಲ್ಲಿ ಮಿಸ್ಟೇಕ್ ಆಗಿತ್ತು ರೈಡರ್ ಮೂಲಕ, ಆದ್ರೆ ಉತ್ತರ ಸಿಕ್ಕಿಲ್ಲ ರಾಮಕುಂಜೇಶ್ವರ. ಪ್ರಥಮಾರ್ಧದ ಪ್ರಥಮ ಸಮಯ ವಿರಾಮ ತೆಗೆದುಕೊಂಡಿರುವುದು ಮುನಿಯಾಲು. 6-6ರ ಸಮಬಲ 6 ಈಚ್. 6-6 ರಾತ್ರಿಯ ಸಮಯ 12:15 ಆದ್ರೂ ಕೂಡ ಈ ಒಂದು ಅಭಿಮಾನಿಗಳ ಸಂಖ್ಯೆಗೆ ನಾವು ಎಷ್ಟು ಧನ್ಯವಾದವನ್ನ ಹೇಳಿದ್ರು ಕೂಡ ಕಡಿಮೆಯೇ. ಪುಟಿದೇಳುವ ಹುಡುಗರ ಮಧ್ಯೆ ಇನ್ನು ಕೂಡ ಬಿಸಿ ರಕ್ತವನ್ನ ತನ್ನ ಎದೆಯೊಳಗೆ ಹುಟ್ಟಿಸಿಕೊಳ್ಳುವ ಸಂದರ್ಭದಲ್ಲಿ ಬಾಲಕರ ವಿಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನು ಕೊಡುವ ನಿಟ್ಟಿನಲ್ಲಿ ರಾಮಕುಂಜೇಶ್ವರದ ಹುಡುಗ ಜಗನ್ ಅಗೇನ್ ಬ್ಯಾಕ್ ಟು ಬ್ಯಾಕ್ ಡಿಫೆನ್ಸ್ ಆಗ್ತಾ ಇದೆ. ಅಲ್ಲಿ ಎಲ್ಲಿಯೂ ಕೂಡ ಅವಕಾಶವನ್ನು ನೀಡದಿರುವಂತ ರೀತಿಯಲ್ಲಿ ಮುನಿಯಾಲು ಮುನಿದರೆ ಮಾರಿ. ಇದು 7-6 7-6 7-6 ನಲ್ಲಿ ಪ್ರಪ್ರಥಮ ಬಾರಿಗೆ ಮುನಿಯಾಲು ಗ್ರೇಟರ್ ಇಲ್ಲಿ ಆಸೆ ಇರಬೇಕು. ಅತಿ ಆಸೆ ಆದ್ರೆ ಹೀಗಾಗುತ್ತೆ. ಕಂಪ್ಲೀಟ್ ಆಗಿ ಆಕ್ಷನ್ ಅಲ್ಲಿದ್ದಾರೆ ರಾಮಕುಂಜೇಶ್ವರ. 7-7ರ ಸಮಬಲ. ಏನ್ ಕಂಬ್ಯಾಕ್ ಆಗಿದೆ ಎರಡು ತಂಡಗಳು ಕೂಡ. ಇಲ್ಲಿ ಬೇಕಾಗಿತ್ತು ಈ ಸಂದರ್ಭದಲ್ಲಿ ಇದು ಏನು ಕಬಡ್ಡಿ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಮುನಿಯಾಲು ಹಾಗೇನೆ ರಾಮಕುಂಜೇಶ್ವರ ತಂಡ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನೀಡಿದೆ. ಬೋನಸ್ 8-7 8-7ರಲ್ಲಿ ರಾಮಕುಂಜೇಶ್ವರ. ಸ್ಪಷ್ಟತೆಯ ಪಾದಚಾರಣೆ ಇದೆ ನೋಡಿ, ತನ್ನ ಲೆಗ್ಗಳ ಮೂಮೆಂಟ್ ನೋಡಿ. ಇದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ತರಬೇತಿ. ಇಲ್ಲಿ ಶಾಲಾ ಕಾಲೇಜಿನ ಮೈದಾನದಲ್ಲಿ ಕೊಟ್ಟಿರೋದು ಇಲ್ಲಿ ಪ್ರತಿಫಲವನ್ನು ನೀಡ್ತಾ ಇದೆ. ಮತ್ತೆ ಮಿಸ್ಟೇಕ್ಸ್ ಅಗೈನ್
ಪ್ರತಿ ಬಾರಿ ಮಾಡಿರುವ ತಪ್ಪುಗಳಿಗೆ ಪ್ರತಿಫಲವನ್ನು ಎದುರಾಳಿ ತಂಡ ಪಡ್ಕೊಳ್ಳೋದಿಲ್ಲ. ರಾಮಕುಂಜೇಶ್ವರದ 2ನೇ ಬಾರಿ ಮಾಡಿರುವ ತಪ್ಪಿಗೆ ಈ ಬಾರಿ ಪ್ರತಿಫಲ ಸಿಕ್ಕಿದೆ. ಎದುರಾಳಿಗೆ ಅಂಕ 8-8 ಸಮಬಲ. ರಾಮಕುಂಜೇಶ್ವರದ ಟ್ಯಾಲೆಂಟೆಡ್ ಮ್ಯಾನ್ ಮಿಸ್ಟರ್ ಅಬಿ ಹೊರಭಾಗಕ್ಕೆ ಸುಬಣಕಲಾನ್, ಇಲ್ಲಿ ಸೂಪರ್ ಟ್ಯಾಕಲ್ ಆನ್. ಯಾಕೆ ಒಳಭಾಗದಲ್ಲಿದ್ದ 4 ಜನ ಹೊರಭಾಗಕ್ಕೆ ಹೋದಾಗ ಆತ್ಮವಿಶ್ವಾಸದ ಕೊರತೆ ಮುಖದಲ್ಲೇ ಎದ್ದು ಕಾಣ್ತಾ ಇದೆ ಅನ್ನುವಂತ ಪ್ರಶ್ನೆ. ಕಂಪ್ಲೀಟ್ಲಿ ಅಂಕಗಳು ಬರ್ತಾ ಇದ್ದಂತೆ ಉತ್ಸಾಹದ ಚಿಲುಮೆಗಳಾಗ್ತಾ ಇದ್ದಾರೆ ಮುನಿಯಾಲು. ಪಾಯಿಂಟ್ ಟೇಬಲ್ ನಲ್ಲಿ 9-8ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಮುನಿಯಾಲು ತಂಡವಿದೆ. ಬ್ಯಾಕ್ ಚೆಕ್ಸ್ ನಂಬರ್ 06. ದಾದ ಆವು ಏನಾಗಬಹುದು ಅನ್ನುವಂತ ಪ್ರಶ್ನೆಗಳು ಮನದಲ್ಲಿ ಮೂಡುತ್ತಿರುವ ಸಂದರ್ಭದಲ್ಲಿ ರಾಮಕುಂಜೇಶ್ವರದ ಹುಡುಗನ ಓಟ ಒಳಭಾಗದಲ್ಲಿ ಟಚಿಂಗ್ ಲೈನ್ ನಲ್ಲಿ ತನ್ನ ಹೆಜ್ಜೆಗಳಿದೆ. ಬೋನಸ್ ಆನ್ ಇದೆ. ಎಸ್, ಟಚಿಂಗ್ ಪರ್ಫೆಕ್ಟ್. ಏನ್ ಕಮ್ ಬ್ಯಾಕ್ ಆಗ್ತಾ ಇದೆ ಇಲ್ಲಿ. ಎಲ್ಲಿ ತಮ್ಮ ತಂಡ ಕಂಪ್ಲೀಟ್ ಆಗಿ ಆಲ್ ಔಟ್ ಆಗಬಹುದನ್ನುವ ಯೋಚನೆಯಲ್ಲಿದ್ದಾಗ ತಂಡಕ್ಕೆ ಮತ್ತೊಂದು ಬಾರಿ ಆಮ್ಲಜನಕ ಆಕ್ಸಿಜನ್ ಅನ್ನು ತುಂಬಿಸಿರುವ ಆಟಗಾರ. ಈಸ್ ಅ ಸೂಪರ್ ಸ್ಟಾರ್ ಫ್ರಮ್ ರಾಮಕುಂಜೇಶ್ವರ. ಈ ಕಬಡ್ಡಿ ಅಂಗಣದ ಹೊರಭಾಗದಲ್ಲಿ ನಿಂತಿರುವ ಅಭಿಮಾನಿಗಳು, ಒಳಭಾಗದಲ್ಲಿ ಕುಳಿತಿರುವ ಅಭಿಮಾನಿಗಳು, ರಸ್ತೆಯ ಬದಿಯಲ್ಲಿರುವ ಅಭಿಮಾನಿಗಳು, ಆಮ್ಲೆಟ್ ಅಂಗಡಿ ಹತ್ರ ಇರುವ ಅಭಿಮಾನಿಗಳನ್ನೆಲ್ಲ ಸೇರಿಸಿ 3,000ಕ್ಕಿಂತಲೂ ಅಧಿಕವಾಗಿರುವ ಕಬಡ್ಡಿಯ ಅಭಿಮಾನಿಗಳು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಗ್ರೇಟ್ ಎಫರ್ಟ್. 2024ರ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರುವ ಬಾಲಕರ ಬಾಲಕಿಯರ 65 kg ವಿಭಾಗದ ಟೂರ್ನಮೆಂಟ್ ಇದು. ಮಿಸ್ಟೇಕ್ಸ್ ಆಗ್ತಾ ಇದೆ. ಏನು 50-50 ಯೋಚನೆ, 50-50ರ ಯೋಚನೆಯಲ್ಲಿ. ಎಸ್, ದ ಟೆಕ್ನಿಕಲ್ ಟೈಮ್ ಔಟ್, ಅಫಿಷಿಯಲ್ ಟೈಮ್ ಔಟ್. 10-10 ಸಮಬಲ ಆಗಿದೆ. 10-10 ಈಚ್. ನಮ್ಮ ವೈದ್ಯಕೀಯ ವಿಭಾಗ ಕೂಡ ಇದ್ದಾರೆ ಬೆಳಿಗ್ಗೆಯಿಂದ ಗೇಟ್ ಹತ್ರ. ನಮ್ಮನೆ ನೀವಲ್ವಾ ಹಗಲತ್ತಿಗೆ? ಓಕೆ, 15-16 ವರ್ಷದ ಹುಡುಗರಿದು. ಎಷ್ಟು ನೋವೆಲ್ಲ ಆಗುತ್ತೆ ಅಷ್ಟು ತಕ್ಷಣವಾಗಿ ರಿಕವರಿ ಆಗತಕ್ಕಂತಹ ವಯಸ್ಸಿದು. ಸೊ ಬಹಳ ವೇಗವಾಗಿ ಆತ್ಮವಿಶ್ವಾಸದ ನುಡಿಗಳೇ ರಿಕವರಿ ಆಗೋದಕ್ಕೆ ಮತ್ತೊಂದು ಕಡೆಯ ಸಾಕ್ಷಿ. ಸೊ ಎಸ್ಪೆಷಲಿ ಟೀಮ್ ಕೋಚ್ ಹಾಗೇನೆ PD ತಾರನಾಥ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ. ಮತ್ತೆ ರಿಕವರಿ ಆಗ್ತಾ ಇದ್ದಾರೆ. ಸೊ ಇವಾಗ ಈ ಟೈಮಲ್ಲಿ ಪಾಯಿಂಟ್ ಟೇಬಲ್ 2 ಕಡೆಗಳಲ್ಲಿ ನೋಡ್ತಾ ಇದ್ರೆ 10 ಈಚ್, 10-10 ಸಮಬಲದಲ್ಲಿ ಮತ್ತೆ ಓಟ. 10-10 ಈಚ್. ಸಂಪೂರ್ಣವಾಗಿರುವ ತಂಡದ ಒಳಭಾಗಕ್ಕೆ ಮತ್ತೊಂದು ಬಾರಿ ರಾಮಕುಂಜೇಶ್ವರದ ಹುಡುಗನ ಆಗಮನವಾಗಿದೆ. 1 ಮೊದಲಾರ್ಧದ ಮುಕ್ತಾಯ 11-10. 11-10ರಲ್ಲಿ ರಾಮಕುಂಜ ಮುನ್ನಡೆಯಲ್ಲಿ. ದಿನಚನ ಓಲ್ಲರ್ ಪದ್ಯ ಮಾಡಲಿ. ಎಸ್, ನಮ್ಮ ಟೂರ್ನಮೆಂಟಿನಲ್ಲಿ ಇಲ್ಲೇ ಕುಳಿತು ಸ್ವಲ್ಪ ಹಿಂಭಾಗದಲ್ಲಿ
ನಮ್ಮ ದುರ್ಗಾಂಬ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೇಯಸ್ ಹೆಣ್ಮೂರ್ ಅವರು ಕೂಡ ಇದ್ದಾರೆ. ಸೊ ಶ್ರೇಯಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೇಡೀಸ್ ಟೀಮನ್ನು ಸೆಮಿಫೈನಲ್ ವರೆಗೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಸೊ ಅದಕ್ಕಾಗಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇವೆ. ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ, ಅವರಿಗೊಂದು ಚಾ ಬೇಕಂತೆ. ಚಾ ಮಾಡ ಶ್ರೇಯಸ್ ಅಣ್ಣ. ಶ್ರೇಯಸ್ ಸರ್ ಬೇಡವಾ? ಹಾಲ್ ಹಾಲ್ ವಾಲ್ಯೂಮ್ ಹಾಲ್ ವಾಲ್ಯೂಮ್ 65 kg ವಿಭಾಗದ ಸ್ಪರ್ಧೆಗೆ ಅಂತಿಮಗೊಳಿಸಿರ್ತಕ್ಕಂಥ ತಂಡಗಳು ದಯಮಾಡಿ ಗಮನಿಸಿ. ನವಶಕ್ತಿ ಕಾಣಿಯೂರು ಬಿ ತಂಡ, ತುಳುನಾಡ ಫ್ರೆಂಡ್ಸ್ ಕಾಣಿಯೂರು, KS ಗೌಡ ನಿಂತಿಕಲ್ಲು, ಫ್ರೆಂಡ್ಸ್ ಕೊಡಿಮಾರು ಅಬೀರ, ಯುವಕೇಸರಿ ಪಂಜ, ಟೀಮ್ SKK ಚಾರ್ವಕೈ, ಸದಾಶಿವ ಯುವಕಮಂಡಲ ಗಳಿ, SK ಎಡಮಂಗಲ, ಫ್ರೆಂಡ್ಸ್ ಮಹಾಲಿಂಗೇಶ್ವರ, RMK ಸಿರಾಜೆ, ದುರ್ಗಾಂಬ PUC ಅಲಂಕಾರು, ಲಕ್ಷ್ಮೀ ನರಸಿಂಹ ಕಾಣಿಯೂರು, ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ, ಟೀಮ್ SKK ಬಿ ತಂಡ, ಆದರ್ಶ ಹೊಸಮಠ ಎ ಮತ್ತು ಬಿ ತಂಡಗಳು, KCF N3 ಹಾಗೂ ಈಗಲ್ ಅಟ್ಯಾಕರ್ಸ್ ನೆಲ್ಲಡ್ಕ. ಈ 18 ತಂಡಗಳನ್ನು ಫೈನಲ್ ಮಾಡಿದ್ದೇವೆ. ಗಮನಿಸಿಕೊಳ್ಳಿ, ಈ 18 ತಂಡಗಳಿಗೆ ಮಾತ್ರ ಅವಕಾಶ ಇದೆ, ಬಾಕಿ ಯಾವುದೇ ತಂಡಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಕೊಡ್ತಾ ಇದೀಗ ತಂಡದ ಅಂತಿಮ ತಲಕುಪಟ್ಟಿ ನಮ್ಮೊಂದಿಗೆ ಸಿದ್ಧವಾಗಿದೆ. ಯಾಕೆ ಇಲ್ಲಿ 18 ತಂಡಗಳನ್ನು ತಗೊಂಡಿದ್ದೇವೆ ಅನ್ನುವಂತಹ ವಿಚಾರಗಳು ಬಂದಿರಬಹುದು. ಇಲ್ಲಿ ನಮಗೆ ತಂಡಗಳಿಗಿಂತಲೂ ಬಂದಿರುವಂತಹ ತಂಡಗಳಿಗೆ ಒಂದು ಸ್ವಚ್ಛವಾಗಿ ಸೇರಿರುವಂತಹ ಅಭಿಮಾನಿಗಳಿಗೆ ಒಳ್ಳೆಯ ಆಟವನ್ನು ತೋರಿಸಬೇಕು ಅನ್ನುವ ಉದ್ದೇಶದಿಂದ ಮೊದಲು ಬಂದಿರುವ 18 ತಂಡಗಳಿಗೆ ಮಾತ್ರ ಅವಕಾಶವನ್ನ ಪುರುಷರ ವಿಭಾಗದ 65 kg ವಿಭಾಗದಲ್ಲಿ ನೀಡಿದೆ. ಇದರಲ್ಲೂ ಕೂಡ ಮಾದರಿ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆರೆಗೆ ಬಂದಿರುವ ತಂಡಗಳನ್ನು ತೆಗೆದುಕೊಳ್ಳಲ್ಲ. 12 ಗಂಟೆ ಹೇಳಿದ್ದಾರೆ, 12 ಗಂಟೆಗೆ ಇಲ್ಲಿ ಕೌಂಟರ್ ಕ್ಲೋಸ್ ಆಗಿದೆ. ಹಾಲ್ ಹಾಲ್ ಸೊ ಅಂಕಲ್ ಇದ್ದಾರೆ, ಸಾರಿ ಅಂಕಲ್ ಸ್ವೀಟ್ ನ ವಸಂತ ಅವರಿದ್ದಾರೆ. ಅಂಕಲ್ ಅತ್ತನ್ನ ಅಂಕಲ್ ನಮಸ್ತೆ ಸರ್. ಆರಿಗೆ ಬೇಜಾರಿದ್ದೇವು ಅಂಕಲ್ ಆಯ್ತಾ ಸರ್? ನಿಮಗೆ ಪ್ರೀತಿಯ ಸ್ವಾಗತ. ಏನೇ ಸ್ವೀಟ್ ಬೇಕು, ಜ್ಯೂಸ್ ಬೇಕು, ಮಸಾಲ ಪುರಿ, ಪಾನಿಪುರಿ ಬೇಕಿದ್ರು ಅಂಕಲ್ ಸ್ವೀಟ್ ನ ವಸಂತ ಅಂಕಲ್ ಅವರ ಜೊತೆಗೆ ಪಡ್ಕೊಳ್ಳಬಹುದು. ವಸಂತನಿಗೆ ಪ್ರೀತಿಯ ಸ್ವಾಗತ. 13-11 ರಾಮಕುಂಜ ಮುನ್ನಡೆಯಲ್ಲಿದೆ. 2 ಅಂಕಗಳ ಮುನ್ನಡೆ. ಅಭಿ ಮತ್ತೊಮ್ಮೆ ಭರವಸೆಯ ಸವ್ಯಸಾಚಿ, ಅನೇಕ ಸಲ ಹಿಡಿದರು, ಬಿದ್ದರು, ಎಡವಿದರೂ ಕೂಡ ಮತ್ತೆ ಮತ್ತೆ ಎದ್ದು ಪ್ರತಿದಾಳಿಯನ್ನ ಸಂಘಟಿಸ್ತಾ ಇರತಕ್ಕಂಥ ಓರ್ವ ಅತ್ಯದ್ಭುತವಾದಂಥ ದಾಳಿಗಾರ ಅಭಿ. ಮುನಿಯಾಲು ವರ್ಸಸ್ ರಾಮಕುಂಜ, 13-11 on the board now. Yerna, jersey number 4 from ಮುನಿಯಾಲು. ಉಡುಪಿ ಜಿಲ್ಲೆಯ ಕಾರ್ಕಳದ ಅತಿ ಪ್ರತಿಷ್ಠಿತ ತಂಡಗಳಲ್ಲಿ ಒಂದು ಮುನಿಯಾಲು ನಮ್ಮೂರಿಗಾಗಮಿಸಿ ಬಾಲಕಿಯರ ವಿಭಾಗದಲ್ಲಿ ರನ್ನರ್ ಅಪ್ ಆಗಿ ಮೂಡಿ ಬಂದಿದೆ. ಇದೀಗ ಬಾಲಕರ ವಿಭಾಗದಲ್ಲಿ ಚಾಂಪಿಯನ್ ಆಗಬೇಕನ್ನುವ ಆಶಯದ ಆಟ. ಗ್ರೇಟ್ ಪ್ಲೇ ಅಭಿ, ಕಂಟಿನ್ಯೂಸ್ ರೈಡ್ ಬೈ ಅಭಿ. ಭರವಸೆ ಎಲ್ಲವೂ ಕೂಡ ಈತನ ಮೇಲಿದೆ. 2 ಅಂಕಗಳ ಮುನ್ನಡೆ ಇದೆ. ಆ ಮುನ್ನುಗ್ಗಿದ ಮತ್ತೊಂದು ಬರೀ ಶರವೇಗದ ಚಾರ್ಜ್ ಮೂಲಕವಾಗಿ ಅಂಕವನ್ನ ತನ್ನದಾಗಿಸಿಕೊಳ್ತಾ ಇದ್ದಾನೆ ಅಭಿ. 14-11, 14-11. ವಾಟ್ ಎ ಗೇಮ್ ಹಿಯರ್. ಬಹುಶಃ ಓಪನ್ ನಲ್ಲಿ ಮುಕ್ತ ವಿಭಾಗದ ಪಂದ್ಯಗಳಲ್ಲಿ ಸಿಗದಂತಹ ಮನರಂಜನೆಯನ್ನ ನೀಡತಕ್ಕಂಥ ಆಟವನ್ನ ನೋಡ್ತಾ ಇದ್ದೇವೆ ನಾವುಗಳು. ಬಾಲಕರ ರಣೋತ್ಸಾಹದ ಆಟ ಇಲ್ಲ, ಅನಗತ್ಯವಾದಂತ ಅಡ್ವಾನ್ಸ್ ಪುಷ್ ಮಾಡುವಂತ ಪ್ರಯತ್ನ. ಹನ್ನೆರಡು 14, 12-14. 2 points lead as it is. Abhi continuing the ride now. Good charge. Rider out, entered the lobby. 13-14. 13-14, 1 ಅಂಕದ ಮುನ್ನಡೆಯಲ್ಲಿದೆ ರಾಮಕುಂಜೇಶ್ವರ. ರಾಮಕುಂಜ 20 ತಂಡಗಳ ನಡುವೆ ಸಾಗಿ ಬಂದಂತ ಕಬಡ್ಡಿ ಪಂದ್ಯಾಟವಿದು. ನಿನ್ನೆಯ ದಿವಸ ಸುಮಾರು 11 ಗಂಟೆಗೆ ಸರಿಯಾಗಿ ಆರಂಭಗೊಂಡಿರತಕ್ಕಂತಹ ಟೂರ್ನಮೆಂಟ್ ಈ ದಿವಸ ಬೆಳಿಗ್ಗೆ 1 ಗಂಟೆಗೆ ನಾವು ಈ ಪಂದ್ಯಾಟವನ್ನ ಮಧ್ಯರಾತ್ರಿ ನಡುರಾತ್ರಿ ಮುಗಿಸ್ತಾ ಇನ್ನು KG ಲೆವೆಲ್ ಪಂದ್ಯವನ್ನು ಆರಂಭಿಸಬೇಕಾಗಿದೆ.
ಪ್ರಥಮ ಪಂದ್ಯಕ್ಕೆ ಕರೆ ಫ್ರೆಂಡ್ಸ್ ಮಹಲಿಂಗೇಶ್ವರ ಟೀಮ್ SKKB ಟೀಮ್ 65 kg ವಿಭಾಗದ ಪ್ರಥಮ ಪಂದ್ಯಕ್ಕೆ ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್ ಮಹಲಿಂಗೇಶ್ವರ ಹಾಗೂ ಟೀಮ್ SKK ತಂಡಗಳಿಗೆ. ಸ್ಕಾರ್ಪಿಯಾನ್ ಕಿಕ್ ಮತ್ತೆ ಜೂನಿಯರ್ ಜಸ್ವಿ ಸಿಂಗ್ ಆಟ ಬೋನಸ್ಗಾಗಿ ಜಿಗಿಯುವ ಪ್ರಯತ್ನ ರಾಮಕುಂಜೇಶ್ವರದ ಕಡೆಯಿಂದ 14 ಕಲಸ. ಬೋನಸ್ +1 ಈಕ್ವಲ್ ಪಾಯಿಂಟ್ಸ್ ಫಾರ್ ಬೋತ್ ಟೀಮ್ಸ್. 15-15 15 each. Time out asked by Munialo. Official time out. ಹದಿನೈದು 15 ತಂಡಗಳು. ಈ ಪಂದ್ಯ ಫೈನಲ್ ಪಂದ್ಯ ಆಗಿರುತ್ತದೆ. ಹದಿನೈದು 15ರಲ್ಲಿ 2 ಡಿಫೆಂಡರ್ಸ್ ಇದೀಗ ಫೈನಲ್ ಅಲ್ಲಿ. ಸೂಪರ್ ಟ್ಯಾಕಲ್ ಇದೆ, 2 ಡಿಫೆಂಡರ್ಸ್. ಯಾವುದೇ ಅಪಾಯಗಳನ್ನ ಎಳೆದುಕೊಳ್ಳೋ ಪ್ರಯತ್ನದಲ್ಲಿಲ್ಲ. ಕೊನೆಯ 5 ನಿಮಿಷದ ಆಟದ ಬಾಕಿ ಸೂಚನೆ ಬಂದಿದೆ. 15-15 ಆಲ್. 2 ತಂಡಗಳಲ್ಲಿ 15-15ರ ಸಮಬಲ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ರಾಮಕುಂಜೇಶ್ವರದ ಕಡೆಯಲ್ಲಿ. 15-15ರಿಂದ 2 ಅಂಕವನ್ನ ಒಂದೇ ಬಾರಿ ಏರಿಸಿಕೊಳ್ಳುವುದಕ್ಕೆ ಅವಕಾಶ ರಾಮಕುಂಜೇಶ್ವರದ ಕಡೆಗೆ. ಎಲ್ಲಿ ಏರಿಕೆ ಆಗಬಹುದೆನ್ನುವಂತಹ ಪ್ರಶ್ನೆ ಸಮಯ ಓಡ್ತಾ ಇದೆ. ದೀಕ್ಷಿತ್ ಬೈತಡ್ಕ, ಶಶಿ ವಜ್ರಡ್ಕ ನಮ್ಮೊಂದಿಗಿದ್ದೀರಿ. ಉಳ್ಳಾಲ್ತಿ ಇಂಜಿನಿಯರಿಂಗ್ ವರ್ಸ್ ನ ಗ್ರೇಟ್ ಶಶಿ ವಜ್ರಡ್ಕ ನಮ್ಮೊಂದಿಗಿದ್ದೀರಿ. ಪರ್ಫೆಕ್ಟ್ ಆಗಿರತಕ್ಕಂತಹ ಕೈ ಚಾಚುವಿಕೆಯಲ್ಲಿ ಸಿಕ್ಕಿರುವಂತಹ ಅವಕಾಶ ಇಲ್ಲಿ ತುಂಬಿದ 7 ಜನ ಉಳಿದಿರುವ ಏಕಾಂಗಿ. आखिरी खिलाड़ी, आखिरी मैन रामकुंजेश्वर के वो से अभी राइड करते हुए बहुत बढ़िया रने टैकल किया है. हैंड्री क्रॉस होने का मौका था तो छोड़ दिया. एक बोनस पॉइंट मिला उधर रामकुंजेश्वर टीम को. 1+2 टोटल 3 पॉइंट्स. 3 अंक मुनियालू टीम को मिलते हुए. अभी 1916ರಲ್ಲಿ ಎದುರಾಳಿಯ KPS ಮುನಿಯಾಲು. 4 ನಿಮಿಷ ಬಾಕಿ. ಕ್ಯಾಪ್ಟನ್ ಕೋಚ್ ಪ್ಲೀಸ್ ನೋಟ್, ಕೊನೆಯ 4 ನಿಮಿಷ ಬಾಕಿ ಇದೆ. 1916ರಲ್ಲಿ ಮುನಿಯಾಲು ಮುನ್ನಡೆ. 1916 16 और 19 में दोनों टीम 3 अंक बढ़िया. 3 ಅಂಕದ ಅಂತರ ಏನು ಕೂಡ ಕಷ್ಟ ಸಾಧ್ಯವೂ ಅಲ್ಲ. ಕಬಡ್ಡಿಯಲ್ಲಿ ಆಗದ ದೊಡ್ಡ ಕೆಲಸವೇನೂ ಅಲ್ಲ. ಮತ್ತೆ ಲಾಸ್ಟ್ 4 minutes 3 point lead for ಮುನಿಯಾಲು. Muniyalu and Ramakunjeshwara Ramakuja, one of the best teams from Udupi, Karkala Taluk and DK Puturu Taluk. 1916 ಅಭಿ ಮತ್ತೆ ಭರವಸೆ ಇದೆ ಈತನ ಮೇಲೆ, ಸಾಮರ್ಥ್ಯವಿದೆ ಈತನಲ್ಲಿ, ಕೌಶಲವಿದೆ, ಆಟದ ಚಾಕಚಕ್ಯತೆ ಇದೆ. ಹೇಳಿದೆ ನಾನು, ಅಂತ ಆಟದ ಪ್ರದರ್ಶನ ಬರ್ತಾ ಇದೆ ಅಭಿರವರಿಂದ. 18-19 ಒಡೆಗೆ
18-19 ಅಂದಿರುವ ಸಂದರ್ಭದಲ್ಲಿ ಅಭಿಗತಿಯನ್ನು ಬದಲಾಯಿಸುವಂತಹ ಎಲ್ಲ ರೀತಿಯ ಯೋಚನೆಯನ್ನು ಮಾಡಿಕೊಂಡಿರುವಾಗ ಮತ್ತೊಂದು ಬಾರಿ ಮುನಿಯಾಲು ಕಡೆಯಿಂದ ನುಗ್ಗಿರುವ ತಂಡ. 3 ನಿಮಿಷ ಬಾಕಿ. ಮತ್ತೆ 18-19 ಇದೆ ತಂಡಗಳ ಬಲಾಬಲ. ಒಂದಂಕ 19-19 ಅಭಿ 19 each. ಒಣಗಿ once again match turned into the side of Ramakunja. It was in the hands of Muniyalu, not staying there. ವಿಜಯಲಕ್ಷ್ಮಿ ಯಾವಾಗಲೂ ಚಂಚಲೆ, ಲಕ್ಷ್ಮಿಯು ಚಂಚಲೆ, ವಿಜಯಲಕ್ಷ್ಮಿಯು ಚಂಚಲೆ. ಹಣವೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ, ಗೆಲುವು ಕೂಡ ಸುಲಭವಾಗಿ ದಕ್ಕೋದಿಲ್ಲ. ಮತ್ತೆ ರೋಚಕವಾದಂಥ ಹೋರಾಟ 19-19 ಟೈ. ಸಮಯ ವಿರಾಮದ ಕೋರಿಕೆ 19-19 ಇದೆ. ಏನಾಗಬಹುದು? ಮುನಿಯಾಲ್ ಟೈಮ್ ಔಟ್ ಬಾಬಾ. 19-19 ಪಂದ್ಯಕೂಟ. ದಿನೇಶನೊಂದು ಲೈಟ್ ಆದ ಡಿಜೆ ಪಾಡ್ಲೆ ರೆಡ್ಡಿ ಜವಣಿಯರಿಗೆಲ್ಲ ಖುಷಿ ಆವಡು. ಸೆಕೆಂಡ್ ಕಾಲ್ ಫ್ರೆಂಡ್ಸ್ ಮಹಾಲಿಂಗೇಶ್ವರ ಟೀಮ್ SKK ಪ್ರಥಮ ಪಂದ್ಯಕ್ಕಾಗಿ ಟೀಮ್ SKK B ಹಾಗೂ ಫ್ರೆಂಡ್ಸ್ ಮಹಾಲಿಂಗೇಶ್ವರ ತಂಡಗಳಿಗೆ ದ್ವಿತೀಯ ಕರೆಯನ್ನ ನೀಡ್ತಾ ಇದ್ದೇನೆ. 19-19 ಎರಡು ತಂಡಗಳ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡ ಬಳಿಕ ಮತ್ತೆ ಮುಂದುವರಿತಾ ಇದೆ 19-19 ಫೈನಲ್ ಪಂದ್ಯಾಕೂಟ. ಎಲ್ಲಿ ಬರಬಹುದು, ಯಾರು ವಿಜಯವಾಗಬಹುದು ಅನ್ನುವಂತ ಪ್ರಶ್ನೆಗಳು ಪ್ರತಿಯೊಬ್ಬರ ಮನದಲ್ಲಿ. ಒಂದು ಜೋರದ ಕೈ ಚಪ್ಪಾಳೆ ಬರಬೇಕು. ಗೌರವನ್ ಕಾಣಿಯೋರ್ ವಿಸಲ್ ಇಸ್ ದ ಫೈನಲ್ 2 minutes ರಿಮೈನಿಂಗ್. 2 ನಿಮಿಷದ ಆಟ ಬಾಕಿ. 19-19 ಸಮಬಲ. ದಿನೇಶನ್ ಒಂಜಿ ಪೋಟಿಗೆ 2 ಸೌಂಡ್ ಮಾಡಲಿ. 4 ಜನ ಬಲಭಾಗದಲ್ಲಿ ಮುನಿಯಾಲು ಕಡೆಯಲ್ಲಿ 19-19 ಸಮಬಲ. ಅಭಿ ತಂಡದ ಸೂಪರ್ ಸ್ಟಾರ್ ಇವನು. ಎಲ್ಲಿ ಬದಲಾಗಬಹುದು, ಎಲ್ಲಿ ಅಂಕಗಳು ಬರಬಹುದು. ನೀಳಕಾಯದ ಅತ್ಯಂತ ಒಳ್ಳೆಯ ದೇಹದಾಢ್ಯತೆಯ ಹುಡುಗ. ಎಂಟಿ ರೈಡ್ ನೊಂದಿಗೆ ಪಾಸ್. ಮುನಿಯಾಲು ತಂಡದ ಪ್ರತಿಭೆ ಜೆರ್ಸಿ ನಂಬರ್ 20. 19-19 ಇದೆ. 2-1 ಕಡೆಗೆ ನಿಮಿಷದ ಆಗಮನ. 19-19 ಈಚ್. 19-19 ಸಮಬಲದಲ್ಲಿ ಯಾರಿಗೆ ಒಲಿಯಬಹುದನ್ನುವ ವಿಜಯದ ಪತಾಕೆ. ಬೋನಸ್ ಆಗದ ಸೇರ್ಪಡೆ. ಬೋನಸ್ 20. ಕೊನೆಯ 1 ನಿಮಿಷ. ಎಸ್ ಗೇಮ್ ಬದಲಾಗಿಯ ಕಮ್ಬ್ಯಾಕ್. ವಾಳ ಕಮ್ಬ್ಯಾಕ್ ಅಗೇನ್. ಸಮಯ ವಿರಾಮದ ಕೋರಿಕೆ 21-20. ಸೂಪರ್. 21-20 ಅತ್ಯಂತ ರೋಚಕ ಮಟ್ಟವಾಗಿರುವಂತಹ ಕ್ಷಣವನ್ನು ತಲುಪ್ತಾ ಇದೆ. $21-20 21-20 ನಿಜವಾಗ್ಲೂ ದೊಡ್ಡ ಧನ್ಯವಾದವನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ವತಿಯಿಂದ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೆ ನಿಮ್ಮ ಶಿಸ್ತಿಗಾಗಿ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು. ತುಂಬಿರುವ ತಂಡದ ಒಳಭಾಗಕ್ಕೆ ಮುನಿಯಾಲು ತಂಡದ ಆಟಗಾರನ ಪ್ರವೇಶ. 21-20 ಟೀಮ್ ರಾಮಕುಂಜೇಶ್ವರ. ಕಟ್ಟಕಡೆಯ ಕ್ಷಣವಿದೆ. ಇಲ್ಲಿ ಏನು ಅನ್ನುವ ಪ್ರಶ್ನೆಗಳು ಪ್ರಾರಂಭವಾಗಿರುವಾಗ 2 ಕಡೆಗಳಲ್ಲಿ ಇನ್ನು ರೋಚಕವಾಗಿರುವ ಘಟ್ಟ ಇಲ್ಲ. ರೈಡಾ ಸೇಫ್. 21-21 ಸುಬಡ ಕಲಾಪನ್. ಅಭಿನವ ಚಕ್ರವರ್ತಿ ರಾಮಕುಂಜೇಶ್ವರದ ಒಳಭಾಗ. 22-21 ವಿಜಯವಾಗಿದೆ ರಾಮಕುಂಜೇಶ್ವರ ರಾಮಕುಂಜ. ಕಂಗ್ರಾಚುಲೇಷನ್ಸ್ ಟೀಮ್ ಮುನಿಯಾಲು. ನಿಮಗೂ ಕೂಡ ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕೇವಲ 1 ಅಂಕ
1 ಅಂಕದಲ್ಲಿ ರಾಮಕುಂಜೇಶ್ವರ ತಂಡದ ಗೆಲುವು. ಕಂಗ್ರಾಚುಲೇಷನ್ಸ್ ಟೀಮ್ ಬೋತ್ ಟೀಮ್ಸ್. For a match. ಟ್ರೇಲರ್ ಎಲ್ಲ ಮುಗಿದಿದೆ, ಪಿಕ್ಚರ್ ಅಭಿಬಾಕಿ. 18 ತಂಡವನ್ನ ಒಳಗೊಂಡಿರುವ ಪುರುಷ ವಿಭಾಗದ 65 ಕೆಜಿ ವಿಭಾಗದ ಕಬಡ್ಡಿ ಇನ್ನು ಪ್ರಾರಂಭವಾಗಲಿಕ್ಕಿದೆ. ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಲ್ಲಿ ಒಂದು ವಿನಂತಿ, ಎಲ್ಲೂ ಕೂಡ ಸಮಯ ವಿರಾಮಗಳು ಇರೋದಿಲ್ಲ, ನಿರಂತರವಾದ ಕಬಡ್ಡಿ ಮುಂದುವರಿಯುತ್ತದೆ. ನೋಡಿ, ಮೊದಲ ಪಂದ್ಯಾಕೂಟಕ್ಕಾಗಿ ಆಗಮಿಸಿ ಅಂಗಣದ ಒಳಭಾಗಕ್ಕೆ. ಮಾತಲ್ಲ ಕೊಡು. ಬಿ ಕೆ ಮಾಧವ್ ಅವರು ಕೂಡ ವೇದಿಕೆ ಬರಬೇಕು. ನಿಮ್ಮ ಚಪ್ಪಾಳಿಯೊಂದಿಗೆ ಶ್ರೀಯುತ ಬಿ ಕೆ ಮಾಧವ್ ಅವರನ್ನ ಕೂಡ ವೆಲ್ಕಮ್ ಮಾಡೋಣ. ಡಾಕ್ಟರ್ ಶಶಿಧರ್ ಸರ್ ನಮ್ಮೊಂದಿಗಿದ್ದಾರೆ. ಇವರು ಜೊತೆಗೆ ಬಿ ಕೆ ಮಾಧವರು ಈ ಬಹುಮಾನಗಳನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ, KPS ಮುನಿಯಾಲು ದಂಡದಾಟಗಾರರು ಒಳಗಡೆ ಬನ್ನಿ. KPS ಮುನಿಯಾಲ್ ಎದುರುಗಡೆ ಬನ್ನಿ ಬಾಯ್ಸ್. ತೃತೀಯ ಚತುರ್ಥ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಎಡಮಂಗಲ ಹಾಗೂ ಎಣ್ಮೂರು ಶಾಲೆಯ ವಿದ್ಯಾರ್ಥಿಗಳು ಬಂದು ಎದುರುಗಡೆ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತೃತೀಯ ಚತುರ್ಥ ಸ್ಥಾನವನ್ನು ಗಳಿಸಿರ್ತಕ್ಕಂಥವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. KPS ಮುನಿಯಾಲು ಬಾಯ್ಸ್ ಬನ್ನಿ. KPS ಮುನಿಯಾಲು ಬಹುಮಾನವನ್ನು ಸ್ವೀಕರಿಸಲಿಕ್ಕೆ ಬನ್ನಿ. KPS ಮುನಿಯಾಲ್ ಬಾಯ್ಸ್ ಬನ್ನಿ. GHS ಎಡಮಂಗಲ, GHS ಎನ್ಮೂರು 4 ತಂಡಗಳ ಬಹುಮಾನಗಳನ್ನು ಇದೀಗ ವಿತರಣೆ ಮಾಡಲಿಕ್ಕಿದ್ದೇವೆ. ಬಾಯ್ಸ್ ಬನ್ನಿ ಮುನಿಯಾಲ್ ಬೇಗ. ಈಗಾಗಲೇ ಕರೆಯನ್ನ ನೀಡಿದ್ದೇವೆ. ಪುರುಷರ ವಿಭಾಗದ ಪ್ರಪ್ರಥಮ ಕಬಡ್ಡಿ ಪಂದ್ಯಕ್ಕಾಗಿ KSS ಸುಬ್ರಹ್ಮಣ್ಯ ಎದುರಾಳಿಯಾಗಿದೆ ಟೀಮ್ SKK ಬಿ ತಂಡ. 2 ತಂಡಗಳು ಅಂಕಣದ ಆಗಮನ ದ್ವಾರದ ಬಳಿ ಬರಬೇಕು. ಮುನಿಯಾಲು ತಂಡದವರು ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡಾ ಕೊಡಿಯಾಲ ಆಯೋಜನೆಯ ಪ್ರೌಢಶಾಲಾ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಒಟ್ಟು 20 ತಂಡಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಸ್ಥಾನವನ್ನ ಪಡೆದುಕೊಂಡಿರತಕ್ಕಂಥ ತಂಡಗಳಿಗೆ ಬಹುಮಾನಗಳನ್ನ ನೀಡುವಂತಹ ಸಮಯ. ಇದೀಗ ಮೊದಲಾಗಿ ಇಂಡಿವಿಜುವಲ್ ಪ್ರೈಸಸ್ ಅನ್ನ ನೀಡುತ್ತಾ ಇದ್ದೇವೆ. ಬಾಲಕರ ವಿಭಾಗದಲ್ಲಿ ಉತ್ತಮ ದಾಳಿಗಾರ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತಾ ಇದ್ದಾರೆ ಅಭಿ ಹೊಸಮನಿ ಫ್ರಮ್ ರಾಮಕುಂಜೇಶ್ವರ ರಾಮಕುಂಜ. ವೇದಿಕೆಗೆ ಬಂದು ಬಹುಮಾನವನ್ನು ಪಡ್ಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೇದಿಕೆಗೆ ತೆರಳಲಿಕ್ಕೆ ಅವಕಾಶ ಮಾಡಿಕೊಡಿ, ಅಲ್ಲಿ ದಾರಿ ಬಿಟ್ಟುಕೊಡಿ. ಎಸ್, ಈ ದಿವಸದ ಕಬಡ್ಡಿ ಪಂದ್ಯಾಟದಲ್ಲಿ ಕೊನೆ ಕ್ಷಣದಲ್ಲಿ ಚಿರತೆಯ ಓಟ, ಪ್ರಖರವಾದ ದಾಳಿ, ಅತ್ಯುತ್ತಮವಾದಂತಹ ಒಂದು ನೈಪುಣ್ಯ ಭರಿತವಾದಂತಹ ಕೌಶಲ್ಯ ಭರಿತ ಆಟದ ಪ್ರದರ್ಶನವನ್ನ ನೀಡಿ ಇಡೀ ಎದುರಾಳಿ ತಂಡವನ್ನ ಚದುರಿಸಿ ಪ್ರಶಸ್ತಿಗೆ ಅರ್ಹತೆ ಪಡೆದುಕೊಳ್ಳಿಕ್ಕೆ ಮೂಲ ಕಾರಣೀಕರ್ತನಾಗಿರತಕ್ಕಂಥ ಅಭಿ ಹೊಸಮನಿ ತನ್ನನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಬೆಸ್ಟ್ ಕ್ಯಾಚರ್ GHS ಎಡಮಂಗಲದ ಸುಜಿತ್ ರವರು ಈ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಉತ್ತಮ ಆಟದ ಪ್ರದರ್ಶನವನ್ನ ಆರಂಭದಿಂದ ಪಡ್ಕೊಂಡಿರ್ತಕ್ಕಂಥ ಸುಜಿತ್ ರವರಿಗೆ ಈ ಬಹುಮಾನವನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಎಡಮಂಗಲದ ಕಬಡ್ಡಿ ಪ್ರತಿಭೆ
ಬೆಸ್ಟ್ ಆಲ್ರೌಂಡ್ ಪ್ರಶಸ್ತಿ, ಸರ್ವಾಂಗೀಣ ಆಟಗಾರ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕೆಪಿಎಸ್ ಮುನಿಯಾಲು ತಂಡದ ಶರಣ್ ರವರು. ಶರಣ್ ಫ್ರಮ್ ಕೆಪಿಎಸ್ ಮುನಿಯಾಲು ಬೆಸ್ಟ್ ಆಲ್ರೌಂಡ್ ಪ್ಲೇಯರ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇಡೀ ಆಟದಲ್ಲಿ ಕೊನೆ ಕ್ಷಣದವರೆಗೆ 21-20 ಅಂಕಗಳ ಅಂತರದವರೆಗೆ ಕೂಡ ತಂಡವನ್ನ ಯಶಸ್ವಿಯಾಗಿ ಕೊಂಡೊಯ್ದಿರ್ತಕ್ಕಂಥ ಶರಣ್ ಫ್ರಮ್ ಮುನಿಯಾಲು. ಉತ್ತಮವಾದ ಉಜ್ವಲವಾದ ಭವಿಷ್ಯವಿದೆ ನಿನಗೆ. ಕಬಡ್ಡಿಯಲ್ಲಿ ಭಗವಂತನ ಆಶೀರ್ವಾದ ಕೂಡ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಇದೀಗ ಈ ಕೂಟದಲ್ಲಿ ಚತುರ್ಥ ಬಹುಮಾನ, 4ನೇ ಬಹುಮಾನವನ್ನ ತನ್ನದಾಗಿಸಿಕೊಳ್ತಾ ಇದೆ ಟೀಮ್ GHS ಹೆಣ್ಮೂರು. ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕು. ಚಪ್ಪಾಳೆ ಮೂಲಕವಾಗಿ ಅಭಿನಂದನೆಯನ್ನ ಕೊಡೋಣ. ಟೀಮ್ ಹೆಣ್ಮೂರು 4,000 ನಗದು ಹಾಗೂ ಪ್ರಶಸ್ತಿ ಪತ್ರ, ವೈಯಕ್ತಿಕ ಬಹುಮಾನಗಳ ಕೊಡುಗೆ ದಿಶಾಂತ್ ಗೌಡ ಕಲ್ಪಡ, ಭವಿಷ್ಯತ್ ಗೌಡ ಕಲ್ಪಡ ನೀಡಿದ್ದಾರೆ. ಹೊನ್ನಪ್ಪ ಗೌಡ ಪಿ ಗುಂಡಿಗದೆ ಮಾಜಿ ಸೈನಿಕರು, ಸದಾನಂದ ರೈ ಮಾಲಿಂಗ್ರಿ ಕೊಡಿಯಾಲ ಇವುಗಳು ಬಹುಮಾನ ನೀಡಿದ್ದಾರೆ. ಚತುರ್ಥ ನಗದು ಕೊಡುಗೆ ಮೋಹಿತ್ ಕಲ್ಪಡ, ಓಂಕಾರ ವೆಜಿಟೇಬಲ್ಸ್ ಕುಕ್ಕುಜಡ್ಕ ಮತ್ತು ಪಂಜಾ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ರನ್ನರ್ ಅಪ್, ತೃತೀಯ ಸ್ಥಾನ ಅತ್ಯುತ್ತಮ ಆಟದ ಮೂಲಕವಾಗಿ ಅಬ್ದುಲ್ ಖಾದರ್ ಅವರ ಒಂದು ತಂಡ, ಪದ್ಮನಾಭ ಬೇನೇಕಲ್ ಗರಡಿಯಲ್ಲಿ ಪಳಗಿರತಕ್ಕಂಥ ತಂಡ GHS ಎಡಮಂಗಲ. GHS ಎಡಮಂಗಲ ತಂಡ ದ್ವಿತೀಯ ರನ್ನರ್ ಅಪ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತಾ ಇದೆ. ಅಭಿನಂದನೆಗಳು ತಂಡಕ್ಕೆ. ಈ ದಿವಸ 20 ತಂಡಗಳಲ್ಲಿ ಭಾರಿ ಅದ್ಭುತವಾದ ಪ್ರದರ್ಶನವನ್ನ ನೀಡಿ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದು ಕೇವಲ 1 ಅಂಕದ ಸೋಲನ್ನ ಒಪ್ಪಿಕೊಂಡು ರನ್ನರ್ ಅಪ್ಗೆ ತೃಪ್ತಿ ಪಟ್ಟುಕೊಂಡಿರ್ತಕ್ಕಂಥ ದೂರದ ಉಡುಪಿಯ ಕಾರ್ಕಳದ ತಂಡ KPS ಮುನಿಯಾಲು. ಚಪ್ಪಾಳೆ KPS ಮುನಿಯಾಲು ತಂಡಕ್ಕೆ. ಬಾಲಕರ ವಿಭಾಗದಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನ ಗಳಿಸಿಕೊಂಡಿರ್ತಕ್ಕಂಥ ತಂಡ KPS ಮುನಿಯಾಲು ನಮ್ಮೂರಿಗೆ ಆಗಮಿಸಿ ನಮ್ಮೂರಿನ ಎಲ್ಲರ ಪ್ರೀತಿಯನ್ನ ಅಭಿಮಾನವನ್ನ ಗಳಿಸಿಕೊಂಡಿದ್ದೀರಿ. ಖಂಡಿತವಾಗಿಯೂ ಕೂಡ ಈ ಊರಿನ ಈ ಸಂಘಟನೆಯ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದೀರಿ. ದೂರದಿಂದ ಕಬಡ್ಡಿಯ ಮೇಲಿನ ಪ್ರೀತಿಯಿಂದ, ಕ್ರೀಡಾ ಸ್ಫೂರ್ತಿಯಿಂದ ಈ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದೀರಿ. ತಮಗೆ ಈ ಸಂದರ್ಭದಲ್ಲಿ ಮಗದೊಮ್ಮೆ ನಮ್ಮೂರಿನ ಎಲ್ಲ ಸಂಘಟನೆಗಳ ಪರವಾಗಿ, ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಜೋರಾದ ಚಪ್ಪಾಳೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. 20 ತಂಡಗಳಲ್ಲಿ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ ಆಗಿ ಮೂಡಿ ಬರ್ತಾ ಇದೆ ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ. ಅಭಿ ಒಸಮನಿರವರ ಭವ್ಯವಾದಂತ ಆಟದ ಜೊತೆಗೆ ಜಸ್ವಂತ್ ರವರ ಗರಡಿಯಲ್ಲಿ ಪಳಗಿರತಕ್ಕಂಥ ತಂಡ, ಮಾಧವ BK ರವರ ಅನುಭವದಲ್ಲಿ ಪಳಗಿರತಕ್ಕಂಥ ತಂಡ, ಪ್ರಫುಲ್ಲ ರೈ ಅವರ ಮಾರ್ಗದರ್ಶನದಲ್ಲಿ ಬೆಳಗಿರತಕ್ಕಂಥ ತಂಡ ರಾಮಕುಂಜೇಶ್ವರ ರಾಮಕುಂಜ. ಹೋಲ್ ಎಸ್, ಅಭಿನಂದನೆಗಳು ಎಲ್ಲ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿರತಕ್ಕಂತಹ
ಡಾಕ್ಟರ್ ಶಶಿಧರ್ ಸರ್, ಮಾಧವ್ ವಿಕೆ ಹಾಗೂ ಸಂಘಟನೆ ಎಲ್ಲ ಸದಸ್ಯರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಸ್ ವೆಲ್ಕಮಿಂಗ್ ದ ಟೀಮ್. ಮತ್ತೆ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇನೆ. ಯಾವುದೇ ತಂಡಕ್ಕೆ ಪಂದ್ಯದ ಎಡೆಯಲ್ಲಿ ನಾವು ಕಾಯೋದಿಲ್ಲ.